ಕಲ್ಯಾಣ ಪರಿಷತ್ ಪ್ರಮುಖ ಇವರನ್ನು ಕೂಡ ಅತ್ಯಂತ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಜೊತೆಗೆ ಕಾರ್ತಿಕ್ ತತ್ವಮಸಿ ಬಗಂಬಿಲ ತಂಡದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಕಾರ್ತಿಕ್ ಅವರನ್ನ ಅತ್ಯಂತ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಬಂಧುಗಳೇ, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಪಂದ್ಯಕೂಟ ಆರಂಭವಾಗಲಿಕ್ಕಿದೆ. ಅದಕ್ಕಿಂತ ಮುಂಚಿತವಾಗಿ ನಮ್ಮ ಯಾವುದೇ ಕಾರ್ಯಕ್ರಮ ನಿರ್ವಿಘ್ನವಾಗಿ ಸಾಗಿ ಬರಬೇಕಿದ್ರೆ ಅದು ದೀಪ ಬೆಳಗಿಸುವುದರ ಮೂಲಕವಾಗಿ ಈ ಕಾರ್ಯಕ್ರಮ ಸಾಗಿ ಬರುವಂಥ ನಮ್ಮ ದೇಶದ, ನಮ್ಮ ತುಳುನಾಡಿನ ಸಂಸ್ಕೃತಿ. ಆ ಪ್ರಕಾರವಾಗಿ ಈ ಕಾರ್ಯಕ್ರಮವನ್ನು ದೀಪ ಬೆಳಗಿಸಿ ಈ ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾಗಿ ಚಾಲನೆಯನ್ನ ನೀಡುವಂತೆಯೇ ವೇದಿಕೆಯಲ್ಲಿ ಆಸೀನರಾಗಿರುವ ಸರ್ವ ಗಣ್ಯ ಅತಿಥಿಗಳಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಶ್ರೀಯುತ ಅಪ್ಪು ಅತ್ತಾರ್ ಇವರನ್ನು ಒಳಗೊಂಡಿರುವಂತಹ ಅತಿಥಿ ಬಣ್ಣ ಇದೀಗ ವಿದ್ಯುಕ್ತವಾಗಿ ದೀಪವನ್ನು ಬೆಳಗಿಸಿ ಕಾರ್ಯಕ್ರಮವನ್ನು ಅಧಿಕೃತವಾಗಿ ಉದ್ಘಾಟನೆಗೊಳ್ಳುವಂತಹ ಈ ಸಮಯ. ಶುಭಂ ಕುರುತ್ವಂ ಕಲ್ಯಾಣಂ ಆರೋಗ್ಯಂ ಧನ ಸಂಪದಃ ಶತ್ರುಬುದ್ಧಿ ವಿನಾಶಾಯ ದೀಪಜ್ಯೋತಿರ್ನಮೋಸ್ತುತೇ ದೀಪಜ್ಯೋತಿರ್ನಮೋಸ್ತುತೇ. ಶ್ರೀ ಕ್ಷೇತ್ರ ಬಗಂಬಿಲ ಉಳ್ಳಾಲ ಕ್ಷೇತ್ರ ಹಾಗೆಯೇ ಈ ಗ್ರಾಮದ ಆರಾಧ್ಯ ದೇವರಾಗಿರುತ್ತ ಶ್ರೀ ಸೋಮನಾಥ ದೇವರ ಚರಣ ಪಾದಾರವಿಂದಗಳಿಗೆ ಒಲಪಡುತ್ತಾ ಈ ದಿನ ನಡೆಯುವಂತಹ ಈ ಕಬಡ್ಡಿ ಅಂಕಣದಲ್ಲಿ ಆಗಿರುವಂತಹ ಕಬಡ್ಡಿ ಪಂದ್ಯಾಟ ನಿರ್ವಿಘ್ನವಾಗಿ ಸಾಗಿ ಬರಲಿ ಎನ್ನುವಂತಹ ಆಶಯದೊಂದಿಗೆ ಇದೀಗ ದೀಪ ಬೆಳಗಿಸುವುದರ ಮೂಲಕವಾಗಿ ಈ ಕಬಡ್ಡಿಯನ್ನ ಉದ್ಘಾಟಿಸ್ತಾ ಇದ್ದಾರೆ. ವೇದಿಕೆಯಲ್ಲಿ ಉಪಸ್ಥಿತಿರುವಂತಹ ಎಲ್ಲ ಗಣ್ಯರನ್ನು ಒಳಗೊಂಡಿರುವಂತಹ ಅತಿಥಿ ಬಣ್ಣ. ಬಂಧುಗಳೇ, ಯಾವುದೇ ವಿಘ್ನಗಳು ಬಾರದೆ ನಿರಂತರವಾಗಿ ಈ ಕಬಡ್ಡಿ ಸಾಗಿ ಬರಲಿ ಅನ್ನುವಂತಹ ದ್ಯೋತಕದಿಂದ ದೀಪವನ್ನು ಬೆಳಗಿಸಿ ಉದ್ಘಾಟನೆಗೈದಂತಹ ಅತಿಥಿಗಳಾದಂತಹ ಶ್ರೀಯುತ ಅಪ್ಪು ಅತ್ತಾರ್ ಇವರನ್ನು ಈ ವೇದಿಕೆಯಲ್ಲಿ ಒಂದೆರಡು ಮಾತುಗಳಿಗಾಗಿ ಈ ವೇದಿಕೆಗೂ ಶ್ರೀಯುತ ಅಪ್ಪು ಅತ್ತಾರ್ ಅವರಿಗೋಸ್ಕರ. ಸ್ವಾಮಿ ಸೋಮನಾಥ ದೇವರನ್ನ ನಮ್ಮ ಮಾಗನ ಸೀಮೆಯಂತ ಸೋಮನಾಥ ದೇವರನ್ನು ದುಂಬತ್ತದಿ ಒಂದು ಅವೇ ಪ್ರಕಾರಗಳು ನಮ್ಮ ಗುರು ಹಿರಿಯರು ಆರಾಧನೆ ಮಲ್ತುಂಬತ್ತಿನಂಚಿನ ಅಪ್ಪೆ 14 ಭಗವತಿ ಪರಿವಾರ ದೇವರೆಲ್ಲ ಅವೇ ಪ್ರಕಾರಗಳು ಈ ಸುತ್ತಮುತ್ತಾಡಿತ್ತಿನ ಸರ್ವಶಕ್ತಿಯನ್ನು ತಲೆನ ತಗ್ಗ ಒಂದು ಅಂಚನೆ ಎಂಗಲ ಕುಟುಂಬದ ಆರಾಧ್ಯ ದೈವ ಏನಂಜಿನ ಆ ವಯನಾಡು ಕುಲವನ್ ಅಂಚನೆ ತೊಂಡಚ್ಚ ಮಾರನ್ಲ ದುಂಬತ್ತದಿ ಒಂದು ಎಂಗಲ ಗುರಿಯೇನು ದುಂಬತ್ತದಿ ಒಂದು. ಇನಿ ನಮ್ಮ ಉಳ್ಳಾಲ ವಲಯದ ತಸ್ವಮಸಿ ಬಗಂಬಿಲ ರಿಜಿಸ್ಟ್ರೇಷನ್ ಬಗಂಬಿಲ ಅಂಚನೆ ಬಂಟ್ವಾಳ ಕಬಡ್ಡಿ ಕ್ಲಬ್ ಅಸೋಸಿಯೇಷನ್ದ ಸಹಯೋಗಗಳು ಜಂಟಿ ತಾಲೂಕು ಮಟ್ಟದ ತಂಡೊಲೆನ ಇನಿ ಕಬಡ್ಡಿದ ಗೊಬ್ಬು ನಿರ್ದು ದುಂಬಲ ನಮ್ಮ ಇಂದೇ ಉಳ್ಳಾಳ ಗಾಂಧಿ ಇಂದೇ ಗ್ರೌಂಡು ಕಬಡ್ಡಿನ ಈ ತತ್ವಮತಿಲ ಬಂಟ್ವಾಳ ಜಂಟಿ ಆಸರ ಜೋಕುಲು ಮಲ್ತದ್ದು ಗೊಬ್ಬುದು ಯಶಸ್ವಿ ಆತೇರು ದಾನಿ ಅಂದ ಮಣ್ಣಾಗ ನಮ್ಮ ಇಡೀ ಒಂಜಿ ದೇಶ ವಿದೇಶಗಳು ಅಂತಾರಾಷ್ಟ್ರೀಯ ಮಟ್ಟದ ಬೆಳಗೊಂದು ಬತ್ತಿನ ಜನ ಕ್ರೀಡೆ ಬಂಡ ಅವು ಕಬಡ್ಡಿ. ಆ ಕಬಡ್ಡಿದ ಒಂಜಿ ಗೊಬ್ಬನು ನಮ್ಮ ಜವನಿಯರು
ದಾಯೆ ನಮ್ಮ ವಿದೇಶೋಡು ಮಲ್ತೊಂದುಲ್ಲೇರು ಅಂಚನೆ ನಮ್ಮ ಅಂತಾರಾಷ್ಟ್ರೀಯ ಮಟ್ಟೋಡ್ಲ ಮಲ್ತೊಂದುಲ್ಲೇರು ನಮ್ಮ ಜೋಕುಲು ದಾಯೆಯನ್ನು ಸಾಧನೆ ಮಲ್ಪನೆ ಬಳ್ಳಿ ಪಂಡದು ಒಂಜಿ 10-20 ವರ್ಷ ತುಂಬು ಜೋಕುಲು ಶಾಲೆದ ಜೋಕುಲು ಪೂರ ಒಗ್ಗಟ್ಟ ಹೊಂಡರು ಅಕ್ಕಲಕ್ಕಲ ಒಂಜಿ ಐಕ್ಯನ ತಿದ್ದರಿಕೆ ಮಲ್ತೊಂದು ಕಬಡ್ಡಿ ಒಂಜಿ ತಂಡ ಅದು ಗೊಬ್ಬಂದು ಬತ್ತೇರು ಆ ತಂಡ ಗೊಬ್ಬಂದು ಬತ್ತದು ಇನಿ ನಮ್ಮ ತಸ್ವಮಜಿ ಬಗಂಬಿಲ ರಿಜಿಸ್ಟ್ರೇಡ್ ಬಂಬಿನಂಜಿನ ಜೋಕುಲು ಅಂತಾರಾಷ್ಟ್ರೀಯ ಮಟ್ಟ ಮುಟ್ಟಲ ಎತ್ತಿದ್ದೇರು ಬಂದ್ಬಿಡಿಗೆ ಎಂಗ್ಲಿಗೆ ಭಾರಿ ಒಂಜಿ ಹೆಮ್ಮೆ ಒಂದುಂಡು ದಯಬಣ್ಣಗ ಒಂಜಿ ಜವನೇರು ಸಾಧನೆ ಮಲ್ತಂದ ನಮ್ಮ ಅಂಟದು ಎಂಚಿನಲ ಮಲ್ಪೊಡಿ ಬಂಬಿನಂಜಿನ ಒಂಜಿ ವಿಚಾರನು ನಮ್ಮ ಇಂದಟ್ಟು ಗಮನ ಕೊರಡಾಪುಡು ಅಂಚನೆ ಅವೇ ಲೆಕ್ಕನೆ ನಮ್ಮ ಐತೆ ದುಂಬುದಾಗ ದಿನಟು ಕೇವಲ ಕ್ರಿಕೆಟ್ ಮ್ಯಾಚ್ ಬಂಡದು ಕ್ರಿಕೆಟ್ ಮ್ಯಾಚ್ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಕಾವಡು ನಮ್ಮ ರಾಜ್ಯದ ಜಿಲ್ಲೆ ಇನ್ನಿತರ ತಾಲೂಕದ ಜೋಕುಲಿಗೆ ಅವಕಾಶ ಇಜ್ಜಿ ಕಬಡ್ಡಿ ಅಂಚತ್ತು ಕಬಡ್ಡಿ ಗೊಬ್ಬರೆ ಜೋಕುಲು ಒಂಜಿ ಉತ್ಸವ ಮಲ್ತಿರ್ದಂಡ ತಾಲೂಕು ಮಟ್ಟೋಡು ಗ್ರಾಮಾಂತರೋಡು ಅಂಚನೆ ಜಿಲ್ಲೆಡ್ದು ಇಂಚನೆ ವಿವಿಧ ರಾಜ್ಯಗಳ ಪೋದು ಕಬಡ್ಡಿ ಗೊಬ್ಬರಿ ಬಂದು ನಮ್ಮ ಈ ಬಗಂಬಿಳ ತಂಡದ ಜವಣಿಯರು ತೋಜಾದು ಕೊಡ್ತೇರು ಅಂಚನೆ ಇಟ್ಟು ಜಯಶೀಲಾದ್ರ ಬೈದೇರು ಅಂಚನೆ ಇತ್ತೆ ಇನಿತ ದಿನಟು ಎಂಕ್ಲೇನು ಲೆಪಡಾದು ಆ ನಂದದೀಪವನ್ನು ಬೆಳಗಾಯರು ಆ ನಂದದೀಪ ಬೆಳಗೊಂದುಂಡು ಅವೇ ಪ್ರಕಾರ ವೇದಿಕೆ ಎತ್ತಿ ನಂಜನ ಎಂಗಲ ಹಿರಿಯರ ನಂಜನ ಕಂಡಪ್ಪ ಕಾರಣವಿರ ಅವೇ ಪ್ರಕಾರ ಜಾಯಿರ ಬೆಲ್ಚಪಾಟ್ರು ಅಂಚನೆ ವಸಂತ್ ಅಂಚನೆ ಅಕ್ಕ ಮಾಲತೆ ಕಲವುಲ್ಲೇರು ಅಂಚನೆ ನಮ್ಮ ಜವಣಿಯಲ್ಲ ಪೂರ ಒದ್ದಗಾದುಲ್ಲೇರು ಆವಡು ಎಂಗಳು ಒಂಜೇ ಆಶೀರ್ವಾದ ಮಲ್ಪಂದಾನೆ ಮಣ್ಣಾಗ ನಮ್ಮ ಕುಲ ಬಾಂಧವ್ಯರ ನಮ್ಮ ಜೋಕುಲು ಮಾತೆಲ್ಲ ನಮ್ಮ ಜೋಕುಲೆ ಐಟ್ ಅಯೇ ಇಂಬೆ ಜಾತಿ ಮತ ಬಣ್ಣದಾಲ ಇಜ್ಜಿ ಉಪ್ಮತಡು ಒಂಜಿ ಶಾಲೆಡು ಜೋಕುಲೆಂಚ ಒಂಜೇ ಕ್ಲಾಸ್ ಇತ್ತದು ಗೊಬ್ಬುದು ಆ ಶಾಲೆದ ಕೀರ್ತಿನ ಬೆಳಗವರ ಅವೇ ಪ್ರಕಾರಡು ಈ ಕಬಡ್ಡಿಡ್ಲ ಜೋಕುಲು ಗೊಬ್ಬುದು ಎಡ್ಡೆ ಒಂಜಿ ಪುದರ್ಗೊಂತದ್ದು ನಮ್ಮ ಇಡೀ ಉಳ್ಳಾಲ ತಾಲೂಕು ಮಟ್ಟೋಡತ್ತು ಇಡೀ ನಮ್ಮ ಅಂತಾರಾಷ್ಟ್ರೀಯ ಮಟ್ಟೋಡ್ಲ ಬಗಂಬಿಲದ ಜೋಕುಲು ಗೊಬ್ಬುದು ಅಂಚನೆ ಬಂಟ್ವಾಳದ ಜೋಕುಲು ಗೊಬ್ಬುದು ನಮ್ಮ ಉಳ್ಳಾಲಗೂ ಹೆಮ್ಮೆದೊಂಜಿ ಕಾಣಿಕೆಯನ್ನು ಕೊಂಡು ಬೈದರಿಗೆ ಮಾಡ್ಬೋದು ಎಂಕ್ ಪಾತ್ರೆ ಅವಕಾಶ ಕೊನ ಮಾತ್ರೆಗಳ ತರ ತಗ್ಗಾದು ಸೊಲ್ಮೆ ತೊಂದರೆ ಜೈ ಹಿಂದ್. ಮನುಷ್ಯ ಸಾಧನೆ ಮಾಡಿದರೆ ಅವನು ಈ ಜಗತ್ತನ್ನೇ ಗೆಲ್ಲಬಹುದು ಎನ್ನುವಂತಹ ಮಾತುಗಳನ್ನಾಡಿ ಕಬಡ್ಡಿಯ ಬಗ್ಗೆ ಅದ್ಭುತವಂತಹ ಮಾತುಗಳನ್ನಾಡಿದಂತಹ ಶ್ರೀಯುತ ಅಪ್ಪು ಅತ್ತರ್ ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಕಾರ್ಯಕ್ರಮದ ಮುಂದಕ್ಕೆ ಶ್ರೀ ವಸಂತ್ ಉಳ್ಳಾಲ್ ಕರಾವಳಿ ಕಲ್ಯಾಣ ಪರಿಷತ್ ಇದರ ಪ್ರಮುಖರಾಗಿರುವಂತಹ ಶ್ರೀಯುತ ವಸಂತ್ ಉಳ್ಳಾಲ್ ಇವರಿಗೋಸ್ಕರ ಈ ವೇದಿಕೆ. ವೇದಿಕೆ ಎಡಿತಿನ ಇಂಕೆಲ್ನ ಚಿರುಂಬು ಭಗವತಿದ ಅರ್ಚಕರಿಗೆ ಪ್ರಣಮ್ ಅಂತಂದು ಅಂಚಿನ ಸೋಮನಾಥ ದೇವರಿಗೆಲ್ಲ ಅಡ್ಡಬೋರು ಒಂದು ಇನಿ ನಮ್ಮ ಈ ಕಬಡ್ಡಿ ಪಂದ್ಯಾಟನ ಸುಮಾರು ವರ್ಷದಿಂದ ಈತ ಎಂಕಲ್ನ ಅಪ್ಪ ತರ ಸುಮಾರು ವಿಷಯವನ್ನು ಪಂಡ್ಯರು ಅವು ನಿಜವಾದಲ್ಲ ಸತ್ಯ. ಇನಿ ಉಲ್ಲಾಲದ ತೊಕೊಟುದಂಚಿನ ಪರಿಸರಡ್ ಇನಿ ಈ ನಮ್ಮ ಅಂಬೇಡ್ಕರ್ ಮೈದಾಂಡ್ ಏತೆ ಇನಿ ದುಂಬುರ್ದಿಂಚೆಲ್ಲ ತಗೊಂಡಿತ್ತನ್ನ ನಮ್ಮ ಏತೆ ಕಬಡ್ಡಿ ಪಂದ್ಯಾಟ ಅವಳು ನಡತೊಂದಿತ್ತಂಡು ಆಂಡ ಇನಿ ದಾದಮಂತ ಪಂಡ ಇನಿ ನಮ್ಮ ಜಿಲ್ಲಾ ಮಟ್ಟಡ್ಲ ಅದನ್ನ ಇಡೀ ನಮ್ಮ ಪ್ರಪಂಚಕ್ಕೆ ಒಂಜಿ ನಮ್ಮೊಂಜಿ ಕಬಡ್ಡಿದ ಈ ಉಲ್ಲಾಲಾಡಿ ಈ ಪರಿಸರಡು ಇಂಚಿನೊಂಜಿ ಕಬಡ್ಡಿ ಟೀಮ್ ಇತ್ತಂದಾಂಡ ನಮ್ಮ ನನಲಾಯಿನಾತ್ ಈ ಕಬಡ್ಡಿ ಪಂದ್ಯಾಟದ ತೊತ್ತ ಪ್ರನ್ಸದಕ್ಲು ಈ ಬಗಂಬೀಲದಕ್ಲು ಈ ನೇಕೊಂಜಿ ಎಡ್ಡಾದು ಒಂಜಿ ಪುದರ್ ಕಂದರ್ಪಿನಂಚಿನ ಒಂಜಿ ಕ್ರೀಡಾಪಟ್ಟುಲೇನ ರೆಡಿ ಮನ್ಪೊಡು ಪಂಡದು ಯಾನಿ ಈ ಏದಿಕೆಡು ಪನೊಂದುಲ್ಲ ದಾಯ ಪಂದಂದಾಂಡ ಇನಿ ಈತು ವರ್ಷದಿಂಚ ನಮ್ಮ ಮೂಲ ಕಬಡ್ಡಿ ಪಂಡದ ಯಾನ ಪನೊಂದುಲ್ಲ ಈತ ಕಬಡ್ಡಿ ಟೀಮ್ ಉಂಡು ನಮ್ಮ ಉಲ್ಲಲಾಡು ಈ ಕಬಡ್ಡಿ ಪಂಡ ಬಾರಿ ಒಂಜಿ ಯಾನೆ ಕಡೆ ಲತೀಶೇರಡೆಲ್ಲ ನಮ್ಮ ಮನುಜೆರಡೆಲ್ಲ ಪಾತಿರೆ ದಯಪಂಡ ದುಂಬುರ್ದಿಂಚ ನಮ್ಮ ಒಂಜಿ ಕಬಡ್ಡಿ ತೂಂದುಲ್ಲ ಮೂಲು ಬಾರಿ ಒಂಜಿ ಆ ಮಣ್ಣಡು ಗೊಂಬೊಂದಿತ್ತಿನ ಕಬಡ್ಡಿದ ಐತೊಂಜಿ ಏತೊಂಜಿ ನಂಗೊಂಜಿ ಮನಸ್ಸಿಗೆ ನೆಮ್ಮದಿ ಆವಂದಿತ್ತನ ಪಂಡ ಮುಲ್ಪ ಇಡೀ ಒಂಜಿ ಕಬಡ್ಡಿ ಆಂಡಂದಾಂಡ 1000 ಕಟ್ಲೆ ಜನಕಲು ಆ ಕಬಡ್ಡಿ ಟೀಮ್ ಇತ್ತನಾಂಡ ಬತ್ತದ ಅವಳು ತೂದು ಐನು ಓಲು ಒಲ್ಪ ಕಬಡ್ಡಿ ಇತ್ತನಲ್ಲ ಆ ಕಬಡ್ಡಿನ
ಯಶಸ್ವಿ ಮಂತ್ ಕೊರ್ಪಿನಂಚಿನ ಈ ಆನ ಮುಕ್ಲಿನ ಲತಿಶೇರ್ ನಕಲ್ಡ ಎಕಡೆ ಆನ ಮೂಲ ಕುಲ್ಲು ದುಪ್ಪುನಾಗ ಪಂಡೆ ಐಕ್ ಬೋಡದು ಒಂಜಿ 7 ಜಂತ ತಂಡ ಆ ಕಬಡ್ಡಿ 7 ಜಂತ ತಂಡ ಎಂಚೊಪ್ಪಡು ಪಂಡಂದಾಂಡ ಅಕಲ್ನ ಒಂದನಿಕೆಡು ಆ ಕ್ಯಾಚಿ ಪಾಡ್ನಂಚಿನ ಒಂಜಿ ನಮ್ಮ ತೂನಾಗ ಆ ದುಂಬು ಈ ಮಣ್ಣದಂಚಿನ ಪುಷ್ಮನ್ ತಂದಿದ್ದೇರು ಆ ಪುಷ್ಮನ್ ಮನಗ ಮಣ್ಣಡು ಬರು ಇತ್ತೆ ಮ್ಯಾಟಡ್ ಗೊಬ್ಬನಿ ಆಂಡ ದುಂಬು ಆ ಕಾರದ ಚೋಲಿ ಪೂರ ಪೋಂದುಪ್ಪನಾಗ ಆ ಕಾರಿಗೆ ಪಿರ ಐಕೊಂಜಿ ಈ ಟೇಪುನು ಪೂರ ಸುಂದುದು ಗೊಬ್ಬೊಂದಿದ್ದೇರು ಇತ್ತೆ ಅಂಚಿನ ಗಾಯ ಆಪುಜಿ ಆಂಡ ಎಡ್ಡ ರೀತಿಡು ಈ ಕಬಡ್ಡಿ ಪಂಜಾಟ ಮೂಲಿನಿ ಗೊಬ್ಬ ಒಂದಂಡ ರಾತ್ರಿ ಹಿಡ್ದು ಇನಿ ಬೈಯರ್ದು ರಾತ್ರಿ ಒಂಜಿ 1 ಗಂಟೆ ಮುಟ್ಟ ಇತ್ತನಲ್ಲ ಎಡ್ಡ ರೀತಿಡು ಯಶಸ್ವಿಡು ಈ ಕಬಡ್ಡಿ ಪಂಜಾಟ ನಡಪಡು ಪಂಡದು ಯಾನ್ ಈ ಎಂಕೆ ರಡ್ಡು ಪಾತೆರ ಕೊರ್ನ ಎಂಗೆ ದಾಯ ಪಂಡ ಹೆಂಗೆ ಕಬಡ್ಡಿದ ಬಗೆಟ್ ಜಾಸ್ತಿ ಹೆಂಗೆ ಪಾತೆರ ಅಪ್ಪಜಿ ಬಾಕಿದ ಧಾರ್ಮಿಕದ ವಿಷಯಡಾಂಡ ಹೆಂಗೆ ಪಾತಿರ್ವೆ ಐಕ್ ಪಡದು ಕಬಡ್ಡಿ ಎಂಕಲು ತೂವಂದಿತ್ತ ಬೋದು ದೂರೋಡುಂತು ತೂವಂದಿತ್ತ ಆ ಕಬಡ್ಡಿದ ಒಂಜಿ ನಂಗೊಂಜಿ ತೂಪು ನಂಚಿನ ಯಶಸ್ವಿ ಒಂಜಿ ಬೇತೆನೆ ಆ ಕ್ರಿಕೆಟ್ ಆವಡ್ ಆತನ ಬೇತೆ ಬೇತೆ ಗೊಬ್ಬ ಆವಡ್ ಐಟೊಂಜಿ ಆತೊಂಜಿ ನಂಗೆ ಮನಸ್ಸು ದುವಾಪಜಿ ಆಂಡ ಕಬಡ್ಡಿ ಪಂಡಂದಾಂಡ ಇತ್ತ ಕ್ಯಾಚ್ ಪಾಡುವೇರ ರೈಡ್ಗೆ ಪೋಪೇರಿ ಏರ್ ಪೋಪೇರ ಅಂದು ನಮ್ಮ ಐನ ಆಲೋಚನೆ ಮಂತಂದುಪ್ಪ ಆ ಕಬಡ್ಡಿದ ಭಾರಿ ಶೋಕದ ಪೊರ್ಲು ನಮ್ಮ ಪೂರೆರ್ಲ ಕಾಂಡೆ ಏತ ಪೊರ್ತುಂಡು ಆತ ಪೊರ್ತಲ್ಲ ನಮ್ಮ ಕೊಲ್ಲುದು ಪೂರೆರ್ಲ ಒಟ್ಟಿಗೆ ತೂಕ ಪಂಡದು ಎನ್ನ ರಡ್ಡು ಪಾತೆರ ಮುಗಿಪೆ ಜೈ ಶ್ರೀರಾಮ್. ಕಬಡ್ಡಿಯ ಬಗ್ಗೆ ಹಿತ ಮಾತುಗಳನ್ನು ಆಡಿದಂತಹ ಶ್ರೀಯುತ ವಸಂತ್ ಉಳ್ಳಾಲ ಕರಾವಳಿ ಕಲ್ಯಾಣ ಪರಿಷತ್ ಪ್ರಮುಖರಾಗಿರುವಂತಹ ಇವರಿಗೆ ಧನ್ಯವಾದಗಳು. ಕಾರ್ಯಕ್ರಮದ ಮುಂದಕ್ಕೆ ನಮ್ಮೆಲ್ಲರನ್ನ ಸಲಹುವಂತಹ ತಾಯಿ ಭಾರತ ಮಾತೆಗೆ ಪುಷ್ಪಾರ್ಚನೆಯನ್ನು ಗೈಯುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡುವಂತೆ ವೇದಿಕೆಯಲ್ಲಿರುವಂತಹ ಅತಿಥಿಗಳಲ್ಲಿ ಭಿನ್ನಾಹ ಮಾಡ್ತಾ ಇದ್ದೇನೆ. ಶ್ರೀಯುತ ಅಪ್ಪು ಅತ್ತಾರ್ ಇವರನ್ನು ಒಳಗೊಂಡಿರುವಂತಹ ಅತಿಥಿ ಬಣ ಇವತ್ತು ಭಾರತ ಮಾತೆಗೆ ಪುಷ್ಪಾರ್ಚನೆಯನ್ನು ಮಾಡುವುದರ ಮೂಲಕವಾಗಿ ಈ ತುಳುನಾಡಿನ ಸಂಸ್ಕೃತಿಯನ್ನು, ನಮ್ಮ ದೇಶದ ಸಂಸ್ಕೃತಿಯನ್ನು ಬಿಂಬಿಸುವ ಮೂಲಕವಾಗಿ ಭಾರತ ಮಾತೆಗೆ ಪುಷ್ಪಾರ್ಚನೆ ಗೈಯುವ ಮೂಲಕ ಈ ಕಬಡ್ಡಿಗೆ ವಿದ್ಯುಕ್ತವಾಗಿ ಚಾಲನೆಯನ್ನು ನೀಡುವರೆ ಶ್ರೀಯುತ ಅಪ್ಪು ಅತ್ತಾರ್ ಇವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಶ್ರೀಯುತ ಜಾಯರ ಬೆಲ್ಚಪಾಡ ಹಾಗೆಯೇ ಕಂದಪ್ಪ ಕಾರ್ನಾವರ್ ಇವರನ್ನು ಒಳಗೊಂಡಿರುವಂತಹ ಅತಿಥಿ ಬಣ್ಣ ಪುಷ್ಪಾರ್ಚನೆ ಮಾಡುವುದರ ಮೂಲಕವಾಗಿ ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾಗಿ ಚಾಲನೆಯನ್ನು ನೀಡುವವರಿದ್ದಾರೆ. ಕಾರ್ಯಕ್ರಮದ ಮುಂದಕ್ಕೆ ಇವತ್ತು ನಡೆಯುವಂತಹ ಈ ಕಬಡ್ಡಿ ಪಂದ್ಯಾಟದ ಈ ಕ್ರೀಡಾಂಗಣ ಉದ್ಘಾಟನೆಯನ್ನು ಮಾಡುವಂತೆ ಅತಿಥಿಗಳಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ವೇದಿಕೆಯಲ್ಲಿರುವಂಥ ಅತಿಥಿಗಳು ಕ್ರೀಡಾಂಗಣಕ್ಕೆ ತೆರಳಿ ನಾಳಿಕೇರವನ್ನು ತಮ್ಮ ಅಮೃತ ಹಸ್ತದಿಂದ ಹೊಡೆಯುವ ಮೂಲಕ ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾಗಿ ಚಾಲನೆಯನ್ನು ನೀಡುವಂತೆ ಅತಿಥಿ ವರೇಣ್ಯರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಬಂಧುಗಳೇ, ತತ್ವಮಸಿ ಬಗಂಬೀಲ ಇದರ ಆಶ್ರಯದಲ್ಲಿ ಮುಲ್ಲಾಲ ಹಾಗೇನೆ ಬಂಟ್ವಾಳ ತಾಲೂಕುಗಳ ಸಹಯೋಗದೊಂದಿಗೆ 2 ತಾಲೂಕುಗಳ ಕಬಡ್ಡಿ ಪಂದ್ಯಕೂಟವನ್ನು ನಾವು ಆಯೋಜಿಸುವವರಿದ್ದೇವೆ. ಬಂಧುಗಳೇ, ಈ ಗ್ರಾಮದ ಆರಾಧ್ಯ ದೇವರಾಗಿರುವಂತಹ ನೋಡಿ, ಪ್ರಥಮ ಪಂದ್ಯಾಟದ 2 ತಂಡಗಳು ಸಿದ್ಧರಿರುವಂತೆ ಕೋರಿಕೆ, ಅಂಕಣದಲ್ಲಿ ಸಿದ್ಧರಿರುವಂತೆ ಕೋರಿಕೆ. ಈ ಗ್ರಾಮದ ಆರಾಧ್ಯ ದೇವರಾಗಿರುವಂತಹ ಶ್ರೀ ಸೋಮನಾಥೇಶ್ವರ ದೇವರ ಚರಣ ಕಮಲಗಳಿಗೆ ಒಳಪಡುತ್ತಾ ಶ್ರೀ ಕ್ಷೇತ್ರ ಭಗವತಿ ಇವರನ್ನು ಮನಸಾ ಸ್ಮರಿಸುತ್ತಾ ಶ್ರೀಯುತ ಅಪ್ಪು ಅತ್ತಾರ್ ಶ್ರೀ ಕ್ಷೇತ್ರ ಭಗವತಿ ಉಳ್ಳಾಲ ಇವರನ್ನು ಒಳಗೊಂಡಿರುವಂತಹ ಅತಿಥಿ ಬನ ನಾಳಿಕೇರವನ್ನು ತಮ್ಮ ಅಮೃತ ಹಸ್ತದಿಂದ ಹೊಡೆಯುವ ಮೂಲಕ ತುಳುನಾಡಿನ ಸಂಸ್ಕೃತಿಯನ್ನು ಬಿಂಬಿಸುವ ಮೂಲಕ ಇವತ್ತು ಹಮ್ಮಿಕೊಂಡಿರುವಂತಹ ಕಬಡ್ಡಿ ಪಂದ್ಯಾಟದ ಕ್ರೀಡಾಂಗಣ ವಿದ್ಯುಕ್ತವಾಗಿ
ಉದ್ಘಾಟನೆಗೊಳ್ಳುವಂತಹ ಈ ಸುಸಮಯ. ತತ್ವಮಸಿ ಬಗಂಬಿಲ ತಂಡ ದಕ್ಷಿಣ ಕನ್ನಡ ಹಾಗೆಯೇ ಉಡುಪಿ ಜಿಲ್ಲೆಯ ಹೆಸರಾಂತ ತಂಡಗಳಲ್ಲಿ ಒಂದಾಗಿದ್ದು ಅನೇಕ ಪ್ರಶಸ್ತಿಗಳನ್ನು ಗೆದ್ದುಕೊಂಡಿರುವಂತಹ ತಂಡ. ಇವರ ಆಯೋಜನೆಯಲ್ಲಿ ಇವತ್ತು ಮೂಡಿ ಬರುವಂತಹ ಕಬಡ್ಡಿ ಪಂದ್ಯ ಯಾವುದೇ ವಿಘ್ನಗಳು ಬಾರದೇ ಇರಲಿ, ಯಾವುದೇ ಅಡಚಣೆಗಳು ಬಾರದೇ ಇರಲಿ ಎನ್ನುವಂತಹ ಆಶಯದೊಂದಿಗೆ ನಾಳಿಕೇರವನ್ನು ಹೊಡೆಯುವ ಮೂಲಕ ನಮ್ಮ ತುಳುನಾಡಿನ ಸಂಸ್ಕೃತಿಯನ್ನು ಬಿಂಬಿಸುವ ಮೂಲಕವಾಗಿ ಶ್ರೀಯುತ ಅಪ್ಪು ಅತ್ತಾರ್ ಇವರನ್ನು ಒಳಗೊಂಡಿರುವಂತಹ ಅತಿಥಿ ಬಣ ನಮ್ಮ ಇಷ್ಟ ದೈವ, ನಮ್ಮ ಆರಾಧ್ಯ ದೈವ ಹಾಗೂ ಈ ಗ್ರಾಮದ ಆರಾಧ್ಯ ದೇವರಾದ ಸೋಮನಾಥ ದೇವರನ್ನ ಮನಸ ಸ್ಮರಿಸುತ್ತಾ ಎಲ್ಲ ನಾವು ನಂಬಿಕೊಂಡು ಬಂದಿರುವಂತಹ ದೈವ ದೇವರುಗಳಿಗೆ ನಂಬಿಸುತ್ತಾ ಇದೀಗ ನಾಳಿಕೇರವನ್ನ ತಮ್ಮ ಅಮೃತ ಹಸ್ತದಿಂದ ಹೊಡೆಯುವ ಮೂಲಕ ಶ್ರೀಯುತ ಅಪ್ಪು ಅತ್ತಾರ್ ಅವರು ನಮ್ಮ ತುಳುನಾಡಿನ ಸಂಸ್ಕೃತಿಯನ್ನು ಬಿಂಬಿಸುವ ಮೂಲಕ ಈ ಕಬಡ್ಡಿಗೆ ವಿದ್ಯುಕ್ತವಾಗಿ ಚಾಲನೆಯನ್ನ ನೀಡುತ್ತಾ ಇದ್ದಾರೆ ಶ್ರೀಯುತ ಅಪ್ಪು ಅತ್ತಾರ್ ಇವರು. ಈ ಕೂಟ ಅತ್ಯಂತ ಯಶಸ್ವಿಯಾಗಿ ಸಾಗಿ ಬರಲಿ, ನಿರ್ವಿಘ್ನವಾಗಿ ನಿರಂತರವಾಗಿ ಸಾಗಿ ಬರಲಿ ಎನ್ನುವಂತಹ ಆಶಯದೊಂದಿಗೆ ನಾಳಿಕೇರವನ್ನ ಹೊಡೆಯುವ ಮೂಲಕ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದಂತಹ ಅತಿಥಿ ಗಣ್ಯರಲ್ಲಿ ಅಪ್ಪು ಅತ್ತರ್ ಇವರನ್ನು ಒಳಗೊಂಡಿರುವಂತಹ ಅತಿಥಿ ಬಣ ಇವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ತತ್ವಮಸಿ ಬಗಂಬಿಲ ರಿಜಿಸ್ಟರ್ಡ್ ಇದರ ಈ ಕಬಡ್ಡಿ ಪಂದ್ಯಾಟಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಯ ಹೆಸರಾಂತ ವೀಕ್ಷಕ ವಿವರಣೆಗಾರರಾದಂಥ ಶ್ರೀಯುತ ವಿಜಯ ತಾಜ್ ಅವರು ಬಂದಿದ್ದಾರೆ. ತಮಗೆ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಈ ಕಾರ್ಯಕ್ರಮದ ಸವಿ ನೆನಪಿಗಾಗಿ ಅತಿಥಿಗಳಿಗೆ ಗೌರವದ ಸ್ಮರಣಿಕೆಯನ್ನು ನೀಡಿ ಗೌರವಿಸುವಂತೆ ಶ್ರೀಯುತ ಕಾರ್ತಿಕ್ ಅಧ್ಯಕ್ಷರು ಬಗಂಬಿಲ ಇವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಪ್ರಥಮವಾಗಿ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿರುವಂತಹ ಶ್ರೀಯುತ ಅಪ್ಪು ಅತ್ತಾರ್ ಇವರಿಗೆ ಶಾಲು ಹೊದಿಸುವುದರ ಮೂಲಕ ಹಾಗೆಯೇ ಸ್ಮರಣಿಕೆ ನೀಡುವುದರ ಮೂಲಕ ಗೌರವದ ಸ್ಮರಣಿಕೆ, ಜೊತೆಗೆ ಜಾಯಿರ ಬೆಲ್ಚಪ್ಪಾಡ ಇವರಿಗೆ
ಸ್ಮರಣಿಕೆ ಹಾಗೇನೆ ಶಾಲನ್ನು ನೀಡುವುದರ ಮೂಲಕವಾಗಿ ಗೌರವದ ಸ್ಮರಣಿಕೆ. ಶ್ರೀಯುತ ಕಂದಪ್ಪ ಕರ್ನಾವರ್ ಇವರಿಗೂ ಕೂಡ ಸ್ಮರಣಿಕೆ ಹಾಗೆಯೇ ಶಾಲನ್ನು ನೀಡುವುದರ ಮೂಲಕ ಗೌರವದ ಸ್ಮರಣಿಕೆ. ಶ್ರೀಯುತ ವಸಂತ್ ಉಳ್ಳ ಇವರಿಗೆ ಲಲಿತ್ ರಾಜ್ ಪ್ರೀತಮ್ ಇವರು ಶಾಲು ಹಾಗೆಯೇ ಸ್ಮರಣಿಕೆಯನ್ನು ನೀಡಿ ಗೌರವಿಸುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಶ್ರೀಯುತ ಕಾರ್ತಿಕ್ ಇವರಿಗೆ ದಿನೇಶ್ ಇವರು ಸ್ಮರಣಿಕೆಯನ್ನು ಹಾಗೂ ಶಾಲನ್ನು ನೀಡಿ ಗೌರವಿಸುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ತತ್ವಮಸಿ ಬಗಂಬಿಳದ ಅಧ್ಯಕ್ಷರಾಗಿರುವಂತಹ ಕಾರ್ತಿಕ್ ಇವರಿಗೆ ಸ್ಮರಣಿಕೆ ಹಾಗೆಯೇ ಶಾಲನ್ನು ಒದಗಿಸುವುದರ ಮೂಲಕವಾಗಿ ಈ ಸಂದರ್ಭದಲ್ಲಿ ಗೌರವವನ್ನು ಸಲ್ಲಿಸ್ತಾ ಇದ್ದೇವೆ. ಶ್ರೀಯುತ ದಿನೇಶ್ ಅವರ ಸ್ಮರಣಿಕೆ ಹಾಗೆ ಶಾಲನ್ನು ಒದಗಿಸಿ ಗೌರವಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮಕ್ಕೆ ದನಿವರಿಯದ ಮಾತಿನ ಮಾಣಿಕ್ಯ, ಈ ಕೂಟದ ಯಶಸ್ವಿ ವಿವರಣೆಗಾರ ಆಗಿರುವಂತಹ ಶ್ರೀಯುತ ವಿಜಯ್ ಅತ್ತಾಜ್ ಇವರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಇವರ ಕಂಚಿನ ಕಂಠದಲ್ಲಿ ಈ ಕೂಟದ ವೀಕ್ಷಕ ವಿವರಣೆ ನಾವೆಲ್ಲರೂ ಕೂಡ ಕೇಳುವವರಿದ್ದಾರೆ. ಅವರನ್ನು ಕೂಡ ಅತ್ಯಂತ ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಪ್ರಥಮ ಪಂದ್ಯಾಟಕ್ಕೆ ಕರೆ ಈಗಾಗಲೇ ನಿಮಗೆ ರವಾನೆಯಾಗಿದೆ. ಎರಡೂ ತಂಡಗಳು ಕೂಡ ಅಂಕಣದ ಒಳಭಾಗದಲ್ಲಿ ಬರುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ನೋಡಿ, ಪ್ರಥಮ ಪಂದ್ಯಾಟಕ್ಕೆ ಕರೆಯನ್ನು ರವಾನೆಯಾಗಿದೆ. ಸ್ಟಾರ್ ಫ್ರೆಂಡ್ಸ್ ಮಂಜನಾಡಿ ವಿರುದ್ಧವಾಗಿ ಸಾರಥಿ ಫ್ರೆಂಡ್ಸ್ ಪನ್ನೀರ್ ಮಿಳಿಕೆ. ಎರಡೂ ತಂಡಗಳು ಅಂಕಣಕ್ಕೆ ಧಾವಿಸಿ ಬನ್ನಿ. ಸ್ಟಾರ್ ಫ್ರೆಂಡ್ಸ್ ಮಂಜನಾಡಿ ವಿರುದ್ಧವಾಗಿ ಸಾರಥಿ ಫ್ರೆಂಡ್ಸ್, ಎರಡೂ ತಂಡಗಳು ಅಂಕಣಕ್ಕೆ ಬನ್ನಿ. ಇದೀಗ ಈ ಉದ್ಘಾಟನಾ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಸಾಗಿ ಬಂದಿದೆ. ಮುಂದಕ್ಕೆ ಈ ಕೂಟ ಆಯೋಜಿಸಿಕೊಂಡು ಬಂದಿರುವಂತಹ ಬಂಟ್ವಾಳ ಹಾಗೇನೆ ಉಳ್ಳಾಳ ತಾಲೂಕುಗಳ ನೋಂದಾಯಿತ ತಂಡಗಳಿಂದ ಕಬಡ್ಡಿಯ ಪಂದ್ಯಾಟ ಪ್ರಾರಂಭವಾಗಲಿಕ್ಕಿದೆ. ತಮ್ಮೆಲ್ಲರನ್ನೂ ಕೂಡ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಆತ್ಮೀಯವಾಗಿ ಮತ್ತೊಮ್ಮೆ ಮಗದೊಮ್ಮೆ ಸ್ವಾಗತಿಸ್ತಾ ಇದ್ದೇವೆ. ಬನ್ನಿ, ಪ್ರಥಮ ಪಂದ್ಯಾಟದ ಎರಡೂ ತಂಡಗಳು ಅಂಕಣಕ್ಕೆ ಪ್ರವೇಶ ಮಾಡಿ. ಈಗಾಗಲೇ ನಿಮಗೆ ಸಾಕಷ್ಟು ಕರೆ ರವಾನೆಯಾಗಿದೆ. ನಮ್ಮ ದನಿ ಕೇಳಿಸಿದೆ, ದಯವಿಟ್ಟು ತಕ್ಷಣ ಪ್ರತಿಕ್ರಿಯೆ ನೀಡುವಂತೆ ವಿನಂತಿ. ಪ್ರಥಮ ಪಂದ್ಯಾಟದ ಎರಡೂ ತಂಡಗಳು
ಬಂಧುಗಳೇ, ಈ ಜಿಲ್ಲೆ ಕಂಡಂತಹ, ಈ ರಾಜ್ಯ ಕಂಡಂತಹ ಅದ್ಭುತ ಕಬಡ್ಡಿ ಆಟಗಾರ ಬೆಳ್ತಂಗಡಿಯ ಪ್ರೀತಮ್ ಶೆಟ್ಟಿ. ಕಬಡ್ಡಿ ಆಡುವುದರ ಮೂಲಕವಾಗಿ ಹಲವಾರು ಯುವ ಕಬಡ್ಡಿ ಆಟಗಾರರಿಗೆ ಮಾದರಿ ಆಗಬಲ್ಲಂತಹ ಆಟಗಾರ ಇದ್ರೆ ಅದು ಪ್ರೀತಮ್ ಶೆಟ್ಟಿ. ಕಾರ್ಕಳ ತಾಲೂಕಿನ ಒಬ್ಬ ಹೆಸರಾಂತ ಕಬಡ್ಡಿ ಆಟಗಾರ ಶ್ರೀಯುತ ಪ್ರೀತಮ್ ಶೆಟ್ಟಿ ಈಗಾಗಲೇ ನಮ್ಮನ್ನು ಅಗಲಿದ್ದಾರೆ. ಶ್ರೀಯುತರ ಭಾವಚಿತ್ರಕ್ಕೆ ಅತಿಥಿಗಳು ಪುಷ್ಪಾರ್ಚನೆಯನ್ನು ಮಾಡುವುದರ ಮೂಲಕವಾಗಿ ಶ್ರೀಯುತ ತತ್ವಮಸಿ ಬಗಂಬಿಲ ಸರ್ವ ಸದಸ್ಯರು ಶ್ರೀಯುತ ಪ್ರೀತಮ್ ಶೆಟ್ಟಿ ಇವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನು ಮಾಡುವುದರ ಮೂಲಕ ಅವರಿಗೆ ಗೌರವವನ್ನು ಸಲ್ಲಿಸುವಂತೆ ತಂಡದ ಎಲ್ಲ ಸದಸ್ಯರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಈ ರಾಜ್ಯ ಕಂಡಂತಹ ಒಬ್ಬ ಅದ್ಭುತ ಕಬಡ್ಡಿ ಆಟಗಾರ ಶ್ರೀಯುತ ಪ್ರೀತಮ್ ಶೆಟ್ಟಿ ಅವರು ಆಡಿದಂತಹ ಅನೇಕ ಪಂದ್ಯಗಳು ನಮ್ಮೆಲ್ಲರಿಗೂ ಕೂಡ ಮಾದರಿಯಾಗಲಿ ಎನ್ನುವಂತಹ ಆಶಯದೊಂದಿಗೆ ಅವರು ಹಾಕಿಕೊಟ್ಟಿರುವಂತಹ ಕಬಡ್ಡಿಯ ಆದರ್ಶಗಳು ನಮ್ಮೆಲ್ಲರ ಬಾಳಿನಲ್ಲಿ ಆದರ್ಶ ಆಗಲಿ ಎನ್ನುವಂತಹ ಹಾರೈಕೆಯೊಂದಿಗೆ ಶ್ರೀಯುತ ಪ್ರೀತಮ್ ಶೆಟ್ಟಿ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನು ಮಾಡುವುದರ ಮೂಲಕವಾಗಿ ಅವರಿಗೆ ಗೌರವವನ್ನು ಸಲ್ಲಿಸುವಂತೆ ತಂಡದ ಎಲ್ಲ ಸದಸ್ಯರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ.
ಹಲೋ ಬಗಮಿಲ್ಲ ತಂಡದ ಎಲ್ಲ ಸದಸ್ಯರು ತಮ್ಮ ವಾಹನಗಳನ್ನು ದಯವಿಟ್ಟು ಅಲ್ಲಿಂದ ತೆಗಿಬೇಕು. ತೆಗೆದು ಎಲ್ಲ ಆ ಸೈಡ್ ಹಾಕಿ. ದಯವಿಟ್ಟು ಎಲ್ಲ ಗಾಡಿಯನ್ನು ತೆಗಿರಿ. ನಮ್ಮ ಸದಸ್ಯರು ದಯವಿಟ್ಟು ಒಳಗೆ ಇಟ್ಟ ಗಾಡಿಯನ್ನೆಲ್ಲ ಅಲ್ಲಿ ಹೊರಗಡೆ ಇಡಿ, ಆ ಸೈಡ್. ಪ್ರಥಮ ಪಂದ್ಯಾಟ ಸ್ಟಾರ್ ಫ್ರೆಂಡ್ಸ್ ಮಂಜನಾಡಿ ವರ್ಸಸ್ ಸಾರಥಿ ಫ್ರೆಂಡ್ಸ್ ಪನ್ನೀರ್ ಬಳಕೆ. ಪ್ಲೀಸ್ ಗೆಟ್ ರೆಡಿ. ಫಸ್ಟ್ ಮ್ಯಾಚ್, ಫಸ್ಟ್ ಕಾಲ್. चांबडी ही चमकते उन्हात लका 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 सेक्सी तांबडी तांबडी ही चमकते उन्हात लका 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 तांबडी तांबडी ही चमकते उन्हात लका 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 तांबडी तांबडी ही चमकते उन्हात लका 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 सेक्सी तांबडी चांबडी ही चमकते उन्हात लका लका आधीचा पेट्रोल टाकी पण टाकून मीठ काढा चेहऱ्यावर तेजपणे चक्का चक्का आवाजात दोन जणी बोलल्या त्यांना सगळ्यात म्हणून तर ऐकणारे नाव घेतात हक्कानं जे तुला डाग दिसतं रंगावर मारलेलो मातीच्या रंगानं जे पण काही दिलेले देवानं मिळवतो हक्कानं क्लब मध्ये क्रिटिक तर मराठी वाचणारा समकास आपल्या कामात नाही कधी काय शंका लाऊड मध्ये रंगावर साक्षीला जनता हाय हाय रब्बा लगना किसे नू जावे हो कोड़ी नाल इश्क मिठा ओ कोड़ी नाल इश्क मिठा ओ कोड़ी नाल इश्क मिठा हाय हाय रब्बा लगना किसे नू जावे
down in 3, 2, 1. Halle. ಸ್ಥಳ ಸಾನ್ನಿಧ್ಯದ ಎಲ್ಲ ದೈವದೇವರುಗಳ ಚರಣಪಾದಾರವಿಂದಗಳಿಗೆ ಶಿರಸ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸಿ ಬಂಧುಗಳೇ, ತತ್ವಮಸಿ ಬಗಂಬಿಲ್ಲ ರಿಜಿಸ್ಟರ್ಡ್ ಆಶ್ರಯದಲ್ಲಿ ಉಲ್ಲಾಲ ತಾಲೂಕು ಅಮೆಚೂರು ಕಬಡ್ಡಿ ಅಸೋಸಿಯೇಷನ್ ಹಾಗೂ ಬಂಟ್ವಾಳ ತಾಲೂಕು ಕಬಡ್ಡಿ ಅಮೆಚೂರು ಇದರ ಸಂಯುಕ್ತ ಆಶ್ರಯದ ಜೊತೆಗೆ ಬಂಟ್ವಾಳ ಕಬಡ್ಡಿ ಕ್ಲಬ್ ಅಸೋಸಿಯೇಷನ್ ಇದರ ಸಹಕಾರದ ಜೊತೆಗೆ ಜಂಟಿ ತಾಲೂಕು ಮಟ್ಟದ ನೋಂದಾಯಿತ ತಂಡಗಳ ಪುರುಷರ ಮುಕ್ತ ವಿಭಾಗದ ಕಬಡ್ಡಿ ಸ್ಪರ್ಧೆಯ ಆಸ್ವಾದಕ್ಕೆ ಆಗಮಿಸಿರತಕ್ಕಂಥ ಎಲ್ಲ ಕಬಡ್ಡಿಯ ಬಂಧುಗಳನ್ನು ಕೂಡ ಬಹಳ ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳುತ್ತೆ. ಪುರುಷರ ವಿಭಾಗದ ಮುಕ್ತ ವಿಭಾಗದ ಮೊದಲ ಸ್ಪರ್ಧೆಗಾಗಿ ತಂಡಗಳಿಗೆ ಈಗಾಗಲೇ ಕರೆಯನ್ನು ರವಾನಿಸಿದ್ದೇವೆ. ಪ್ರಥಮ ಸ್ಪರ್ಧೆಯಾಡುವ ತಂಡಗಳು ಪ್ರವೇಶ ದ್ವಾರದ ಬಳಿಗೆ ಬರುವಂತೆ ತಮ್ಮಲ್ಲಿ ವಿಜ್ಞಾಪನೆ. ತತ್ವಮಸಿ ಬಗಂಬಿಲ ಆಯೋಜಿತ ಪುರುಷರ ಮುಕ್ತ ವಿಭಾಗದ ಕಬಡ್ಡಿಯ ಮೊದಲ ಸ್ಪರ್ಧೆಗೆ ಕರೆ ಕೊಟ್ಟಿರತಕ್ಕಂಥ ತಂಡಗಳು ಪ್ರವೇಶ ದ್ವಾರದ ಬಳಿಗೆ ಬರುವಂತೆ ತಮ್ಮಲ್ಲಿ ಮತ್ತೊಮ್ಮೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಬಗಂಬಿಲದ ಈ ವರ್ಷದ
ಕ್ರೀಡಾಕೂಟದ ವಿಭಾಗದಲ್ಲಿ ಅವಳಿ ತಾಲೂಕುಗಳ ಮುಕ್ತ ಕಬಡ್ಡಿಯ ಸ್ಪರ್ಧೆಗಾಗಿ ಆಗಮಿಸಿರತಕ್ಕಂತಹ ಎಲ್ಲ ತಂಡಗಳ ಆಟಗಾರರ ವ್ಯವಸ್ಥಾಪಕರ ಗಮನಿಸಿಕೊಳ್ಳಿ. ಸೂಕ್ತ ಸಮಯಕ್ಕೆ ಎಲ್ಲ ತಂಡಗಳು ಕೂಡ ನಮ್ಮ ಜೊತೆಗೆ ಸೇರಿಕೊಳ್ಳುವಂತೆ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ಳುತ್ತದೆ. ನೇರ ಪ್ರಸಾರದ ಮೂಲಕ ಪಂದ್ಯಾವಳಿಯ ವೀಕ್ಷಣೆಯಲ್ಲಿರುವ ಎಲ್ಲ ಕಬಡ್ಡಿಯ ಆಸ್ವಾದಕರೇ, ನಮ್ಮ ಮೀಡಿಯಾದ ಮೂಲಕ ಈ ಪಂದ್ಯಾವಳಿ ದೇಶವ್ಯಾಪ್ತಿಯಾಗಿ ಪಸರಿಸ್ತಾ ಇದೆ. ಮೊದಲ ಸ್ಪರ್ಧೆಗೆ ಸ್ಟಾರ್ ಫ್ರೆಂಡ್ಸ್ ಮಂಜನಾಡಿ, ಸಾರಥಿ ಫ್ರೆಂಡ್ಸ್ ಪನ್ನೀರ್ ಬಾಳಿಕೆ, ಇದು ಮೊದಲ ಸ್ಪರ್ಧೆಗಾಗಿ ಕರೆಯಾಗಿರುತ್ತದೆ. ಅದೇ ರೀತಿಯಲ್ಲಿ ದ್ವಿತೀಯ ಸ್ಪರ್ಧೆಗಾಗಿ ನ್ಯೂ ಸ್ಟಾರ್ ಕೇನ್ಯಾ ಬ್ರದರ್ಸ್ ಅಡ್ಕರೆ, ಮೂರನೇ ಸ್ಪರ್ಧೆಗೆ ಆಜಾದ್ ಕೇನ್ಯಾ SKC ಕೊಲ್ಯ, ನಾಲ್ಕನೆಯ ಸ್ಪರ್ಧೆಯಲ್ಲಿ ಭಾಗವಹಿಸುವ ತಂಡಗಳು ದುರ್ಗಾ ಸ್ಪೋರ್ಟ್ಸ್ ಕ್ಲಬ್ ಕರಂಕಿಬಿ, AJ's ಬ್ಯಾಕ್. ಅದೇ ರೀತಿಯಲ್ಲಿ ಐದನೇ ಸ್ಪರ್ಧೆಯಲ್ಲಿ ಭಾಗವಹಿಸುವಂತಹ ತಂಡಗಳು ವಿಜಯ ಗೇಮ್ಸ್ ಟೀಮ್, ನವಕೇಸರಿ ನಾರ್ಲ. ಆರನೇ ಸ್ಪರ್ಧೆಯಲ್ಲಿ ಭಾಗವಹಿಸುವ ತಂಡಗಳು ಸ್ವಾಮಿ ಕೊರಗ ಜವಂಟವಾಳ, ತತ್ವಮಸಿ ಬಗಮಿಲ ಬಿ. ಏಳನೆಯ ಸ್ಪರ್ಧೆಯಲ್ಲಿ ಪಟ್ಲಾ ಫ್ರೆಂಡ್ಸ್ ಕಲ್ಲೆಗಬಿ, BK ಬಾಯ್ಸ್ ಬಂಗಾರ ಕೋಡಿ. ಎಂಟನೇ ಸ್ಪರ್ಧೆಯಲ್ಲಿ ಉಳ್ಳಾಲ ವಾರಿಯರ್ಸ್, ರಾಮಾಂಜನೇಯ ಕೊಣಾಜ. ಇದು ಮೊದಲ ಸುತ್ತಿನ 8 ಸ್ಪರ್ಧೆಗಳಿಗೆ ಅದಾಗಲೇ ಕರೆಯನ್ನು ಕೊಡ್ತಾ ಇದ್ದಾವೆ. ಎಲ್ಲ ತಂಡಗಳು ಕೂಡ ಕ್ಲಪ್ತ ಸಮಯದಲ್ಲಿ ಅಂಕಣಕ್ಕೆ ಬರುವುದಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಿ. ಯಾವುದೇ ರೀತಿಯಲ್ಲಿ ಕೂಡ ತಡ ಮಾಡುವಂತಿಲ್ಲ. ಮೊದಲ ಸ್ಪರ್ಧೆಯ ಸ್ಟಾರ್ ಫ್ರೆಂಡ್ಸ್ ಮಂಜನಾಡಿ, ಸಾರಥಿ ಫ್ರೆಂಡ್ಸ್ ಪನ್ನೀರ್ ಬಾಳಿಕೆ ತಂಡ ದಯವಿಟ್ಟು ಪ್ರವೇಶ ದ್ವಾರದ ಬಳಿಗೆ ಬನ್ನಿ. 10 ನಿಮಿಷಗಳ ಸಮಯವನ್ನು ಕೊಡ್ತಾ ಇದ್ದಾವೆ ಎರಡೂ ತಂಡಗಳಿಗೂ ಕೂಡ. ಸಮಯಕ್ಕೆ ಸರಿಯಾಗಿ ತಂಡ ಒಳಾಂಗಣಕ್ಕೆ ಬರುವಂತೆ ಮೊದಲ ಸ್ಪರ್ಧೆಗಾಗಿ ನ್ಯೂ ಸ್ಟಾರ್ ಫ್ರೆಂಡ್ಸ್ ಮಂಜನಾಡಿ, ಸಾರಥಿ ಫ್ರೆಂಡ್ಸ್ ಪನ್ನೀರ್ ಬಾಳಿಕೆ.
ಮಿನುಗು ನೀನು ಮುಂಜಾನೆ ಬಿಸಿಲು ನೀನು ಸಾಲದಿರು ಹಾಡು ನೀನು ಬೇಕೆನಿಸೋ ಸಂಜೆ ನೀನು ಎದೆಯ ಧುನಿಗೆ ಬೆಳಕು ನೀನೆ ನೀನಾದೆ ನೀನಾದೆ ಯಾರಿರದ ರಸ್ತೆಯಲ್ಲಿ ಸಂತೈಸೋ ಅವಳಿ ಗಾಳಿ ಸಾಗರದ ಬಾನಿನಲ್ಲಿ ಕಂಗೊಳಿಸೋ ಅವಳಿ ನೀಲಿ ಸಮಯ ನಿಂತದೆ ಅವಳ ಅಂಗೈಯಲ್ಲಿ ನಾನು ಶರಣಾದೆ ಅವಳ ಗುಂಗಿನಲ್ಲಿ ಸೋತೆ ಹೋದೆ ಸೋತೆ ಹೋದೆ ಸೋತೆ ಹೋದೆ ಸೋತೆ ಹೋದೆ ನೀ ಮೊದಲ ಕೊನೆಯ ಆಸೆ ನನ್ನ ಎದೆಗೆ ಹಿಡಿಸೋ ಭಾಷೆ ಅನುರಾಗದಲ್ಲಿ ಕೊನೆ ಬೀದಿಯಲ್ಲಿ ನನಗೂ ನಿನಗೂ ಮಾಡಿರುವೆ ಒಳಗೆ ಬರಲು ತಡೆಯಲಿಕ್ಕೆ ಕಿಟಕಿಲೇ ನಾಕಾದೆ tam 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 tiki tam tam taka tam 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 tiki tam tam Beneath the surface, a labyrinth of hidden passages and chambers teems with secrets waiting to be discovered. Sicilian bitch with long hair and coconut every gear, like smoking the thing is air. I open the Lamborghini, hoping them crackers see me. Like, look at that bastard Weezy. He's a beast, he's a dog, he's a motherfucking problem. Okay, you're a goon, but what's a goon to a goblin? Ana, Timo now. Bale, end bale.
ಲಿಖಿತ್ ಕುಂಪಲ. ಅಣ್ಣ ನೀವು ರೆಡಿಯಾ? ತತ್ವಮಸಿ ಬಗಂಬಿಲ ಆಯೋಜಿತ ಕ್ಲಬ್ ತಂಡಗಳ ಮುಕ್ತ ವಿಭಾಗದ ಕಬಡ್ಡಿ ಪಂದ್ಯಾವಳಿಯ ಮೊದಲ ಸ್ಪರ್ಧೆಗಾಗಿ ಇದೀಗ ಅಂಗಣದ ಒಳಭಾಗಕ್ಕೆ ಬರುವ ಪ್ರಥಮ 2 ತಂಡಗಳನ್ನು ಸ್ವಾಗತಿಸುವ ಸಮಯವಾಗಿದೆ. ಸಜ್ಜನ ಸಹೃದಯಿ ಕಬಡ್ಡಿಯ ಆಸ್ವಾದಕ ಬಂಧುಗಳೇ, ಕಬಡ್ಡಿಯ ಜೊತೆಗೆ ಪ್ರತಿನಿತ್ಯದ ಹಸುವಿನ ಆಯಕದಲ್ಲಿ ತೊಡಗಿಕೊಳ್ಳುವ ಅದ್ಭುತ ಕಬಡ್ಡಿಯ ತಾರೆಗಳ ಆಗಮನದ ಮೂಲಕ ಒಳಾಂಗಣಕ್ಕೆ ಬರುವ ಮೊದಲ ತಂಡವನ್ನು ಸ್ವಾಗತಿಸಿಕೊಳ್ಳೋಣ. ಲೇಡೀಸ್ ಅಂಡ್ ಜೆಂಟಲ್ಮನ್, ಪ್ಲೀಸ್ ವೆಲ್ಕಮ್ ಟೀಮ್ ಸ್ಟಾರ್ ಫ್ರೆಂಡ್ಸ್ ಮಂಚನಾಡಿ. ಎದುರಾಳಿ ತಂಡವಾಗಿ ಮಂಜನಾಡಿ ತಂಡಕ್ಕೆ ಟಕ್ಕರ್ ನೀಡಬಲ್ಲ ಜೂನಿಯರ್ ವಿಭಾಗದ ಮತ್ತೊಂದು ಸಮ್ಮಿಲಿತ ತಂಡ ಅಂಕಣದ ಒಳಭಾಗಕ್ಕೆ ಆಗಮಿಸಿಕೊಳ್ತಾ ಇದೆ. ಸ್ವಾಗತಿಸಿ ಸಾರಥಿ ಫ್ರೆಂಡ್ಸ್ ಪನೀರ್ ಬಾಳಿಕೆ. ಗುದ್ದಲೆ ಡಿಜೆ ಡಗ 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 ಆಡು ಪೂರ ದೂರ ಬಂದ ಮಾಡು. ಆಹಾ ಬರ 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 ಸೌಂಡ್ ಬರ್ದಿ ಬೈಜಿ 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 ಬೈಜಿ.
ಪಂದ್ಯಾವಳಿಯಲ್ಲಿ ಭಾಗವಹಿಸುವ ಎಲ್ಲ ತಂಡಗಳಲ್ಲಿ ಸವಿನಯ ಪ್ರಾರ್ಥನೆ. ತಮ್ಮ ತಂಡದ ಪ್ರವೇಶ ಶುಲ್ಕವನ್ನು ನೀಡಿ ನಮ್ಮೊಂದಿಗೆ ಸಹಕಾರವನ್ನು ಕೊಡುವಂತೆ ತಮ್ಮಲ್ಲಿ ವಿಜ್ಞಾಪನೆ ಇದೆ. ಸಂಘಟಕರ ಕೋರಿಕೆಯಂತೆ ಪ್ರತಿಯೊಂದು ತಂಡಗಳು ಕೂಡ ತಮ್ಮ ತಂಡದ ಪ್ರವೇಶ ಶುಲ್ಕವನ್ನು ಖಂಡಿತವಾಗ್ಲೂ ಕೂಡ ನೀಡಿ ರಸೀದಿಯನ್ನು ಪಡ್ಕೊಳ್ಳಿ. ದಯವಿಟ್ಟು ಎಲ್ಲ ತಂಡಗಳಲ್ಲಿ ಇದೊಂದು ವಿನಂತಿ ಇದೆ. ನೋಡಿ, ಅಂಕಣದ ಒಳಭಾಗದಲ್ಲಿ ಬರುವಂತಹ ತಂಡಗಳಿಗೆ ಒಬ್ಬ ಕೋಚ್, ಮ್ಯಾನೇಜರ್, ಎಕ್ಸ್ಟ್ರಾ ಪ್ಲೇಯರ್ಸ್ಗಳಿಗೆ ಮಾತ್ರ ಅವಕಾಶ ಇರುತ್ತದೆ. ಇತರರು ಯಾರಿಗೂ ಕೂಡ ಅವಕಾಶ ಇರುವುದಿಲ್ಲ. ಹಾಗಾಗಿ ದಯವಿಟ್ಟು ಈ ಒಂದು ನಿಯಮವನ್ನು ಕಡ್ಡಾಯವಾಗಿ ಪಾಲಿಸಬೇಕಾಗಿ ತಮ್ಮೆಲ್ಲ ಆಟಗಾರರುಗಳಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. Red team the line up play. Red team the players line up play. And next match ready ale. New Star Kenya Baka brothers Adkar Daglo. Abed Baka Azad Kenya Baka SKC Kulle the color ready adu. So, match officials. Ratish sir, line up please. So, ಬಂಧುಗಳೇ, ತತ್ವಮಸಿ ಬಗಂಬಿಲ ಆಯೋಜಿತ ಮುಕ್ತ ವಿಭಾಗದ ಕಬಡ್ಡಿ ಪಂದ್ಯಾವಳಿಯ ಮೊದಲ ಸ್ಪರ್ಧೆಗೆ ಅಂಕಣದ ಒಳಭಾಗದಲ್ಲಿ ಬಂದು ಸೇರಿಕೊಂಡಿರುವಂತಹ ಎರಡೂ ತಂಡಗಳಿಗೆ ಶುಭವನ್ನ ಹಾರೈಸುವುದಕ್ಕೋಸ್ಕರವಾಗಿ ಅತಿಥಿ ಗಣ್ಯರಾಗಿ ನಮ್ಮ ಜೊತೆಗೆ ಕಾರ್ಯಕ್ರಮದಲ್ಲಿ ಸೇರಿಕೊಳ್ತಾ ಇದ್ದಾರೆ ನಾವೆಲ್ಲ ತತ್ವಮಸಿ ಬಗಂಬಿಲದ ಸ್ವಯಂ ಸೇವಕ ಮಿತ್ರರು. ದಯವಿಟ್ಟು ಎರಡು ತಂಡಗಳಿಗೆ ತಮ್ಮೆಲ್ಲರೂ ಕೂಡ ಒಟ್ಟಾಗಿ ಶುಭ ಹಾರೈಕೆಯನ್ನ ಮಾಡುವುದರ ಮೂಲಕ ಮೊದಲಾಗಿ ಲಿಖಿತವರ ತಾಯಿ ಅಮ್ಮ ಎರಡೂ ತಂಡಗಳಿಗೆ ಶುಭವನ್ನ ಹಾರೈಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನ ಮಾಡಿಕೊಳ್ಳುತ್ತೆ. ಅದರ ಜೊತೆಗೆ ಪ್ರತಿಯೊಬ್ಬರು ಕೂಡ ಎರಡೂ ತಂಡಗಳಿಗೆ ಶುಭವನ್ನ ಹಾರೈಸಿಕೊಳ್ತಾ ಐಸ್ ಕ್ರೀಮ್ ದಕ್ಕಲೆ ಮಾರಬೇಕಲ್ಲಿ. ಮೊದಲ ಸ್ಪರ್ಧೆಗಾಗಿ ಆಡುವ ಎರಡು ತಂಡಗಳಿಗೆ ಶುಭದ ಹಾರೈಕೆಗಳು. ನಿರ್ವಿಘ್ನವಾಗಿ ಪಂದ್ಯಾವಳಿ ಸುಸೂತ್ರವಾಗಿ ಸಾಗಲಿ ಎನ್ನುವ ಶುಭ ಹಾರೈಕೆಗಳ ಮೂಲಕ ಆಟಗಾರರಿಗೆ ಹಸ್ತಲಾಘನದ ಮೂಲಕ ಶುಭ ಹಾರೈಕೆ ಮುಂದುವರಿತಾ ಇದೆ. ನಮ್ಮ ನ್ಯೂಸ್ ಮೂಲಕ ನೇರ ಪ್ರಸಾರದಲ್ಲಿ ವೀಕ್ಷಣೆ ಮಾಡುತ್ತಿರುವ ಕಬಡ್ಡಿಯ ಸಮಸ್ತ ಕಬಡ್ಡಿ ಆಸ್ವಾದಕರಿಗೆ ಆತ್ಮೀಯ ಸ್ವಾಗತವನ್ನು ಮಾಡಿಕೊಳ್ಳುತ್ತಾ ಇದ್ದೇವೆ. ಉಳ್ಳಾಲದ ಮಹಾತ್ಮ ಗಾಂಧಿ ಒಳಾಂಗಣ ಕ್ರೀಡಾಂಗಣದಿಂದ ನೇರ ಪ್ರಸಾರದಲ್ಲಿ ವೀಕ್ಷಣೆಯಲ್ಲಿರುವ ಸಮಸ್ತ ಕಬಡ್ಡಿಯ ಆಸ್ವಾದಕರೇ, ಇದು ತತ್ವಮಸಿ ಬಗಂಬಿಲ ಆಯೋಜಿತ ಕಬಡ್ಡಿ ಪಂದ್ಯಾವಳಿಯ ಮುಕ್ತ ವಿಭಾಗದ ಸ್ಪರ್ಧೆಯಾಗಿದೆ. ಪ್ರಥಮ ಎರಡು ತಂಡಗಳು ಅಂಕಣದ ಒಳಭಾಗದಲ್ಲಿ ಬಂದು ದಾಖಲೆ ಸೇರಿಕೊಂಡಿದೆ. ಸೊ ಮುಂದಿನ ಎರಡನೆಯ ಸ್ಪರ್ಧೆಯಲ್ಲಿ ಭಾಗವಹಿಸುವ ತಂಡಗಳು ತಡಮಾಡದೆ ಅಂಕಣಕ್ಕೆ ಬರುವುದಕ್ಕೆ ಸಿದ್ಧತೆಯಲ್ಲಿರಿ. ನ್ಯೂ ಸ್ಟಾರ್ ಕೆನ್ಯಾ ಬ್ರದರ್ಸ್
ಅಡ್ಕರೆ. ಪ್ರಥಮ ಸ್ಪರ್ಧೆಯ ಮೊದಲ ದಾಳಿ ಆರಂಭಗೊಳ್ಳುತ್ತಾ ಇದೆ. ತತ್ವಮಸಿ ಬಗಂಬಿಲ ಆಯೋಜಿತ ಮುಕ್ತ ವಿಭಾಗದ ಕಬಡ್ಡಿಯ ಆರಂಭದ ಹಂತದಲ್ಲಿ ನಾವಿದ್ದೇವೆ ಬಂಧುಗಳೇ. ಸಮಯ 2:36 ಆಗಿದೆ. ಮೊದಲ ಸ್ಪರ್ಧೆಯ ವಿಸಲ್ ಆರಂಭದ ಮೂಲಕ ಪಂದ್ಯಾವಳಿಯ ಕ್ಷಣಗಳನ್ನ ಆರಂಭಗೊಳ್ಳುತ್ತಾ ಇದೆ. ಪ್ರತಿದಾಳಿಯ ಸಂಘಟನೆಯ ಯೋಜಿತವಾದ ಮೊದಲ ಅವಧಿ ಸ್ಟಾರ್ ಫ್ರೆಂಡ್ಸ್ ಮಂಜನಾಡಿ ಸಾರಥಿ ಫ್ರೆಂಡ್ಸ್ ತಂಡಗಳ ಮಧ್ಯೆ ಹೋರಾಟವನ್ನ ಕಾಣಬಹುದಾಗಿದೆ. ಮುಂದಿನ ಸ್ಪರ್ಧೆಯಲ್ಲಿ ಭಾಗವಹಿಸುವ ನ್ಯೂ ಸ್ಟಾರ್ ಕೆನ್ಯಾ ಬ್ರದರ್ಸ್ ಅಡ್ಕರೆ ತಾವುಗಳು ತ್ವರಿತಗತಿಯಲ್ಲಿ ಪೂರ್ವ ಸಿದ್ಧತೆಗಳನ್ನು ಮುಗಿಸಿಕೊಳ್ಳುವಂತೆ ತಮ್ಮಲ್ಲಿ ವಿಜ್ಞಾಪನೆ. ಈ ಪಂದ್ಯ ಮುಗಿದ ತಕ್ಷಣ ಎರಡೂ ತಂಡಗಳು ಕೂಡ ಅಂಕಣದ ಒಳಭಾಗಕ್ಕೆ ಪ್ರವೇಶಿಸುವುದಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳುವಂತೆ. ಮೊದಲ ಅವಧಿಯ ಆಟದ ವೇಳೆಯಲ್ಲಿ ಮುಕ್ತ ವಿಭಾಗದ ಸ್ಪರ್ಧೆಯಲ್ಲಿ ಸ್ಟಾರ್ ಫ್ಯಾನ್ಸ್ ಮಂಜನಾಡಿ ಅಂಕಣದಲ್ಲಿ ಸಾರಥಿಯ ಆಟಗಾರ ದಾಳಿಯ ಮೂಲಕ ಒಳಾಂಗಣದಲ್ಲಿ ಪ್ರತಿದಾಳಿಗಳ ಯಶಸ್ಸಿನ ಮೂಲಕ ಅಂಕಣದಲ್ಲಿ ಅಂತರವನ್ನ ಉಳಿಸಿಕೊಳ್ಳುವ ಮೂಲಕ ಪಂದ್ಯದಲ್ಲಿ ಗೆಲುವಿನ ಕಡೆಗೆ ಮುಂದುವರಿಯುವ ತಂಡ ಯಾವುದು ಅನ್ನುವ ನಿರ್ಧಾರಗಳನ್ನು ಪ್ರಕಟಗೊಳಿಸಬಲ್ಲ ಥರ್ಡ್ ರೈಟ್ ಡ್ಯೂ ಆಡಾಯ್ ಮಾಡು ಇಲ್ಲವೇ ಮಡಿ ಕೂಟದ ಮೊದಲ ಡ್ಯೂ ಆಡಾಯ್ ಸಾರಥಿಯ ಪರವಾಗಿ ದಾಳಿಯಲ್ಲಿ ಆಟಗಾರ ಮಂಜನಾಡಿಯ ಪ್ರಬಲ ಡಿಫೆಂಡರ್ಗಳ ಕೈ ಚಲಕ ಮುಂದುವರಿತಾ ಇದೆ. ಡಿಫೆನ್ಸ್ ಮೂಲಕ ಅಂಕ ಬಂದಿದೆ. ಪ್ರತಿದಾಳಿಯನ್ನು ಬಳಸಿಕೊಳ್ಳುವ ಹೆಜ್ಜೆಗಳ ಮೂಲಕ ಅಂಕಣದಲ್ಲಿ ಎರಡು ತಂಡಗಳನ್ನು ಕೂಡ ಕಾಣಬಹುದಾಗಿದೆ. ನಿರೀಕ್ಷೆಯ ಅದ್ಭುತವಾದ ಆಟಗಳ ಮೂಲಕವಾಗಿದೆ ಈ ಪಂದ್ಯ. ಸತತವಾದ ಹೆಜ್ಜೆ, ಸ್ಪಷ್ಟತೆಯ ಪಾದಚಲನೆ ಅಂಕಣದ ಒಳಭಾಗದಲ್ಲಿ. ನಿಖರತೆಯ ಪಾದಚಲನೆಗಳ ಮೂಲಕವಾಗಿ ಮಂಜನಾಡಿಯ ಅಂಕಣ ಅಡ್ವಾನ್ಸ್ ಟ್ಯಾಕಲ್ ಮಾಡುವ ಪ್ರಯತ್ನವಾಗಿದ್ದು ಪ್ರಬಲವಾದ ಡಿಫೆಂಡರ್ಗಳ ಕೈಚಲಕ. ಆರಂಭದಲ್ಲಿ ಡಿಫೆನ್ಸ್ ನಲ್ಲಿ ಸಾರಥಿಯ
ಅಲ್ಪ ವಿಶ್ರಾಂತಿಯ ಬಳಿಕ ಮತ್ತೆ ಸ್ಪರ್ಧೆ ಆರಂಭವಾಗಿದೆ. 2-2ರ ಸಮಬಲದಲ್ಲಿ ಹೋರಾಟವಿದೆ. ಪ್ರಬಲ ಎರಡು ತಂಡಗಳ ಮಧ್ಯೆ ಆರಂಭದ ಹೆಜ್ಜೆಯಲ್ಲಿ ಸ್ಪರ್ಧೆ ಉಳಿಸಿಕೊಳ್ಳುವ ಹೆಜ್ಜೆ. ಮಂಚನಾಡಿಯ ಕೋಟೆಯಿಂದ ಮತ್ತೆ ಅವಳಿ ಅಂಕಗಳ ಗಳಿಕೆಯಾಗಿದೆ. ಪರಿಣಾಮ ಸ್ಪರ್ಧೆ 4-2ರಲ್ಲಿ ಅಂತರ ಮುಂದುವರಿಯುತ್ತಾ ಇದೆ ಸಾರಥಿಯ ಪರವಾಗಿ. ಪ್ರತಿದಾಳಿಯಲ್ಲಿ ಜವಾಬ್ದಾರಿಯನ್ನು ವಹಿಸಿಕೊಳ್ಳಬೇಕಾಗಿದೆ. ಮುಂದಿನ ಸ್ಪರ್ಧೆಯಲ್ಲಿ ಆಡುವ ತಂಡಗಳಿಗೆ ದ್ವಿತೀಯ ಕರೆಯನ್ನು ಕೊಡ್ತಾ ಇದ್ದೇವೆ ನೋಡಿ. ನ್ಯೂ ಸ್ಟಾರ್ ಕೆನ್ನಿಯಾ ಬ್ರದರ್ಸ್ ಅಡ್ಕರೆ. ಈ ಕೂಡಲೇ ಎರಡೂ ತಂಡಗಳು ಕೂಡ ಇದು ದ್ವಿತೀಯ ಕರೆಯನ್ನು ಮನ್ನಿಸಿ ಮುಂದಿನ ಸ್ಪರ್ಧೆಗೆ ಪೂರ್ವ ಸಿದ್ಧತೆಗಳನ್ನು ಮಾಡಿಕೊಳ್ಳುವಂತೆ. ಡಿಪೆಂಡರ್ಗಳ ಸಂಖ್ಯೆ 4ರಲ್ಲಿದೆ. ದಾಳಿಯ ಜವಾಬ್ದಾರಿಯನ್ನು ವಹಿಸಿಕೊಳ್ಳಬಲ್ಲ ಆಟಗಾರ ಸಮಾನವಾದ ಶಕ್ತಿಗಳ ಮೂಲಕ ಎದುರಾಳಿಯ ಪ್ರಬಲ ದಾಳಿಗಾರನಿಗೆ ಹೊರಾಂಗಣದ ದಾರಿ ತೋರಿಸಲಾಗಿದೆ. ಈ ಪಂದ್ಯದ ಪ್ರತಿಯವಧಿಯ ಸ್ಪರ್ಧೆಗಳನ್ನು ಗಮನಿಸಿಕೊಳ್ಳುವ ವೇಳೆಯಲ್ಲಿ ನಿರೀಕ್ಷಿತವಾದ ಹೆಜ್ಜೆಯ ಯಶಸ್ಸಿನ ಮೂಲಕ ಪಂದ್ಯ ಮುಂದುವರಿಯಲಾರಂಭಿಸಿದೆ. ತತ್ವಮಸಿ ಬಗಮಿಲ ಆಯೋಜಿತ ಉಳ್ಳಾಲ ಹಾಗೂ ಬಂಟ್ವಾಳ ತಾಲೂಕು ಮುಕ್ತ ವಿಭಾಗದ ಸ್ಪರ್ಧೆಯ ಕಣದಲ್ಲಿ ನಾವಿದ್ದೇವೆ. ಪ್ರಮುಖ 26 ತಂಡಗಳು ಭಾಗವಹಿಸಿರುವಂತಹ ಕ್ರೀಡಾಕೂಟದ ವೇಳೆಯಲ್ಲಿ ನಾವಿದ್ದೇವೆ. ದೇಹಕ್ಕೆ ಗಾಯವಾದರೂ ಕೂಡ ಮನಸ್ಸಿಗೆ ಛಲವಿದೆ, ಬಲವಿದೆ. ಇದು ಕಬಡ್ಡಿಯ ದಾಳಿಯಲ್ಲಿ ಅಂಕವನ್ನು ಗಳಿಸಿಕೊಳ್ಳಬಲ್ಲ ದಾಳಿ ಮುಂದುವರಿಯುತ್ತಾ ಇದೆ ಸಾರಥಿ ಫ್ರೆಂಡ್ಸ್ ಪರವಾಗಿ. ವಿಶ್ರಾಂತಿಯ ಕೋರಿಕೆಯ ಸಮಯ 4-3ರಲ್ಲಿ ಸಾರಥಿ ಮುನ್ನಡೆಯಲ್ಲಿದೆ. ಥರ್ಡ್ ರೈಡ್ ಡ್ಯೂ ಆರ್ ಡೈ. ಮಾಡು ಇಲ್ಲವೇ ಮಡ್ಡಿ ದಾಳಿ ಮುಂದುವರಿತಾ ಇದೆ. ಅಂಕವನ್ನ ತರಲೇಬೇಕಾದ ಒತ್ತಡ, ಅವಕಾಶ. 2 ಪಾಯಿಂಟ್ಸ್, ಮಲ್ಟಿಪಲ್ ಅಂಕ ಬಂದಿದೆ. ಮಂಜನಾಡಿಯ ಮುನ್ನಡೆ ಏಕಮಾತ್ರ ಅಂಕದ ಮೂಲಕ ಒಳಭಾಗದಲ್ಲಿ. ಪ್ರತಿದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ. ಅದ್ಭುತವಾದ ಆಂಗಲ್ ಹೋಲ್ಡ್ಗೆ ಸೈನ್ ಟ್ಯಾಕಲ್ ವರ್ಕೌಟ್ ಆಗಿದೆ. ಪರಿಣಾಮವಾಗಿ ಸ್ಪರ್ಧೆಯಲ್ಲಿ ಮೆಲ್ಲ ಮೆಲ್ಲನೆ ಮುನ್ನಡೆಯನ್ನು ವಿಸ್ತರಿಸಿಕೊಳ್ಳುತ್ತಾ ಇದೆ ಸ್ಟಾರ್ ಫ್ರೆಂಡ್ಸ್ ಮಂಜನಾಡಿ. ಪ್ರಥಮ ಅವಧಿಯ ವೇಳೆಯಲ್ಲಿ ಹೋರಾಟವನ್ನು ಕಾಣ್ತಾ ಇದ್ವಿ. ಸೂಪರ್ ಟ್ಯಾಕಲ್ ಆನ್ ಆಗಿದೆ ಅಂಕಣದಲ್ಲಿ. ನಿರೀಕ್ಷಿತ ಸಮಯದಲ್ಲಿ ರನ್ನಿಂಗ್ ಹ್ಯಾಂಟಸ್ ಮೂಲಕ ಅಂಕದ ಗಳಿಕೆಯೊಂದಿಗೆ ಅಂತರವನ್ನು ಹೆಚ್ಚಿಸಿಕೊಳ್ತಾ ಇದೆ. ಅವಕಾಶವನ್ನ ಪಡೆದುಕೊಳ್ಳುವ ಜೂನಿಯರ್ ತಾರೆಗಳು ಈ ಪಂದ್ಯದಲ್ಲಿ ಮರಳಲೇಬೇಕಾಗಿದೆ. ಪ್ರಥಮ ಅವಧಿ ಡಿಬ್ಕೆ ಮೂಲಕ ಪಾರಾಗುವ ಪ್ರಯತ್ನ. ಇಂಚುಗಳ ಅಂತರದಲ್ಲಿ ಮಿಡ್ ಲೈನ್. ಬಹಳಷ್ಟು ನಿಖರತೆಯ ಹೋರಾಟವಾಗಿತ್ತು. ಪೂರ್ಣಾಂಕಗಳನ್ನು ದಾಖಲಿಸಿಕೊಳ್ತಾ ಇದೆ ಸ್ಪರ್ಧೆಯ ಕಣದಲ್ಲಿ. ಹನ್ನೆರಡು 4ರಲ್ಲಿ ಹೋರಾಟ. 8 ಅಂಕಗಳ ಅಂತರವಿದೆ. 11 11-4ರಲ್ಲಿ ಸ್ಪರ್ಧೆ ಮುಂದುವರಿಸಿಕೊಳ್ಳುವ ನಿರೀಕ್ಷಿತ ಸಮಯ. ಮಧ್ಯಂತರದ ವಿರಾಮ. ಮೊದಲ ಅವಧಿ ಸಂಪನ್ನಗೊಳ್ಳುತ್ತಾ ಇದೆ. 11-4ರಲ್ಲಿ ಸ್ಟಾರ್ ಫ್ರೆಂಡ್ಸ್ ಮಂಜನಾಡಿ ಮುನ್ನಡೆಯಲ್ಲಿದೆ. ಮುಂದಿನ ಸ್ಪರ್ಧೆಗಾಗಿ ಭಾಗವಹಿಸುವ ತಂಡಗಳಿಗೆ ಅಂತಿಮ ಕರೆಯನ್ನು ರವಾನಿಸಿಕೊಳ್ಳುತ್ತಿದ್ದೇವೆ. ತಂಡ ಸಿದ್ಧತೆಯಲ್ಲಿರಿ. ಮ್ಯಾಚ್ ನಂಬರ್ 2 ಬ್ರದರ್ಸ್ ಅಡ್ಕರೆಯ ವಿರುದ್ಧವಾಗಿ ತಂಡ ಸಿದ್ಧಗೊಳ್ಳಬೇಕು. ನ್ಯೂ ಸ್ಟಾರ್ ಕೆನ್ಯಾ. ಆ ಬಳಿಕ 3ನೇ ಸ್ಪರ್ಧೆಯಲ್ಲಿ ಆಜಾದ್ ಕೆನ್ಯಾ SKC ಕೊಲ್ಯ.
ಮಧ್ಯಂತರದ ವಿರಾಮದ ಬಳಿಕ 11:04 ಸ್ಪರ್ಧೆ. ಮಧ್ಯಂತರ ವಿರಾಮದ ಬಳಿಕ 11:04 ಸ್ಪರ್ಧೆ ಮುಂದುವರಿತಾ ಇದೆ. ಹೋರಾಟ ಪ್ರಬಲ ಎರಡು ತಂಡಗಳ ಮಧ್ಯೆ ಅಂಕವನ್ನ ಗಳಿಸಿಕೊಳ್ಳಬಲ್ಲದೆ ದ್ವಿತೀಯ ಅವಧಿಯಲ್ಲಿ ಹೋರಾಟದ ಮೂಲಕ ಸಾರಥಿ ಫ್ರೆಂಡ್ಸ್ ಪ್ರತಿದಾಳಿಯ ನಿರೀಕ್ಷೆಯ ಸಮಯವನ್ನು ಕಾಣಬಹುದಾಗಿದೆ. ನೋಡಿ, ರಸ್ತೆಗಳಲ್ಲಿ ನಿಲ್ಲಿಸಿರತಕ್ಕಂಥ ದ್ವಿಚಕ್ರ ವಾಹನಗಳನ್ನು ಆದಷ್ಟು ಬದಿಗೆ ನಿಲ್ಲಿಸಿ ಸಹಕಾರವನ್ನು ಕೊಡಿ. ರಸ್ತೆಗೆ ಯಾವುದೇ ರೀತಿಯಲ್ಲೂ ಕೂಡ ವಾಹನಗಳಿಗೆ ತೊಂದರೆಯಾಗದ ರೀತಿಯಲ್ಲಿ ವಾಹನಗಳನ್ನು ಪಾರ್ಕಿಂಗ್ ಮಾಡುವಂತ ಎಲ್ಲ ಕಬಡ್ಡಿ ಆಸ್ವಾದಕರಲ್ಲಿ ವಿನಂತಿ. ನಮ್ಮ ಜೊತೆಗೆ ತೀರ್ಪುಗಾರರು, ಉಳ್ಳಾಲ ತಾಲೂಕು ತೀರ್ಪುಗಾರ ಮಂಡಳಿಯ ಸಂಚಾಲಕರು ಆಗಿರುವಂತಹ ಶ್ರೀಯುತ ಅಶೋಕ್ ಅಂಚನವರು ಸೇರಿಕೊಳ್ಳೋದಕ್ಕೆ ಆತ್ಮೀಯ ಸ್ವಾಗತವನ್ನು ಮಾಡಿಕೊಳ್ತಾ ಇದ್ದೇವೆ. ಸೊ ಬಂಧುಗಳ, ಕಾರ್ಯಕ್ರಮದಲ್ಲಿ ಮತ್ತೆ ಸ್ಪರ್ಧೆಯ ಮುಂದುವರಿದ ಭಾಗ 11:05 ಅಂತರ ಮತ್ತೆ ಮುಂದುವರಿಸಿಕೊಳ್ಳುವ ಇರಾದೆಗಳಲ್ಲಿ ಮರಳುತ್ತಾ ಇದೆ. ಸ್ಪರ್ಧೆಯಲ್ಲಿ ಮೆಲ್ಲನೆ ದ್ವಿತೀಯ ಅವಧಿಯ ವೇಳೆಯಲ್ಲಿ ಮಂಜನಾಡಿಯ ವಿರುದ್ಧವಾಗಿ ಸಾರಥಿ ಪನೀರ್ ಮಾಡಲಿಕ್ಕೆ ಈ ಪಂದ್ಯದಲ್ಲಿ ಯಾವ ತಂಡ ಗೆಲ್ಲಲಿದೆ ಅನ್ನುವ ನಿರೀಕ್ಷೆಗಳಿದೆ. ಅಣ್ಣ ಬೈಕ್ ದಕ್ಕಲು, ಅಣ್ಣ ಬೈಕ್ ಬಿದೆ ಒಳ್ಳೆ ಪಾರ್ಕಿಂಗ್ ವ್ಯವಸ್ಥೆ ಇಜ್ಜನ್ನ ರಿವರ್ಸ್ ಗೇರ್ ಬಾಡ್ಲಿ. ತುರಿಯಲ್ಪ ಎದುರುಡಿತಿನ 2 ಸ್ಕೂಟರ್ ದೆಪ್ಪಲೇನ ಏನು ನಮ್ಮ ಕಾರ್ಯಕರ್ತರ ದೈದಿ ದೆಪ್ಪಲೆ ಪಡ್ದು ನಿಕುಲು ದಿಯಾರ ಬಾಕಿದಾಗಲ್ಲ ಕಂತು ದೀಪಿರು ನಮ್ಮ ಪಕ್ಕ ಪ್ರಶ್ನೆ ಮೇಲೆ ಬರ ಆಪುಜಿ ದೈದಿ ದೆಪ್ಪಲೆ ನಮ್ಮ ವಾಲಂಟಿಯರ್ಸ್ ನಗಲು ನಿಕ್ಲ ಗಾಡಿಯಿಂದ ತಿನ್ನ ವಿಕಾಸ್ ಹನ್ನೊಂದು ಆಟದಲ್ಲಿ ಸ್ಪರ್ಧೆ ಮುಂದುವರಿತಾ ಇದೆ. ಅಂತರವನ್ನು ಉಳಿಸಿಕೊಳ್ಳುವ ಹೆಜ್ಜೆಗಳಲ್ಲಿ ದ್ವಿತೀಯ ಅವಧಿಯ ಆಟದ ವೇಳೆಯಲ್ಲಿ ಪಂದ್ಯವನ್ನು ಕಾಣಬಹುದಾಗಿದೆ. ಪರಿಣಾಮಕಾರಿ ಹೆಜ್ಜೆ, ಪಾದಚಲನೆಯ ಮೂಲಕ ಅಂಕವನ್ನು ಗಳಿಸಿಕೊಳ್ಳುವ ವಿಶ್ವಾಸದ ಆಟ ಮುಂದುವರಿತಾ ಇದೆ. ವಿಶ್ರಾಂತಿಯ ಕೋರಿಕೆ ಸ್ಟಾರ್ ಫ್ರೆಂಡ್ಸ್ ಮಂಚನಾಡಿ ಅಂಕಣದಲ್ಲಿ. Do or die right. Third right. Do or die. Third right. ಮಾಡು ಇಲ್ಲವೇ ಮಾಡಿ.
ಪ್ರಬಲ ಆಟಗಾರನಿಗೆ ತಡೆಯೊಡ್ಡುವ ಪ್ರಯತ್ನ ವ್ಯರ್ಥವಾಗಿದೆ. ಥರ್ಡ್ ರೈಟ್. ಬ್ಯಾಕ್ ಟು ಬ್ಯಾಕ್ ಡ್ಯೂ ಆರ್ ಡೈ. 2 ಅಂಕಣಗಳಲ್ಲಿ ಲಾಸ್ಟ್ 4 ಮಿನಿಟ್ಸ್, ಕೊನೆಯ 4 ನಿಮಿಷಗಳ ಅವಧಿಯಲ್ಲಿ ಸ್ಪರ್ಧೆ ಇದೆ. ಮುನ್ನಡೆ 13-6 13-6. ಮತ್ತೆ ನಿರಂತರ ಟ್ಯಾಕಲ್ಗಳು ಮುಂದುವರಿತಾ ಇದೆ. ಮತ್ತೆ ಮರಳಿದ ಪಂದ್ಯದಲ್ಲಿ ಮಿಡ್ ಲೈನ್ ಸಮೀಪದಲ್ಲಿ ಅದ್ಭುತವಾದ ಆಂಕಲ್ ಹೋಲ್ಡ್ಗೆ ಚೈನ್ ಟ್ಯಾಕಲ್ ವರ್ಕೌಟ್ ಆಗಿದೆ. ಸಾರಥಿಯ ಸಮರಾಂಗಣದಲ್ಲಿ ಸತತವಾಗಿ ಅಂಕಗಳ ಗಳಿಕೆಯಾಗ್ತದೆ. ಅಂತರವನ್ನು ಕಡಿಮೆಗೊಳಿಸಿಕೊಳ್ತಾ ಇದೆ ಸ್ಟಾರ್ ಫ್ರೆಂಡ್ಸ್ ಮಂಜನಾಡೆ ವಿರುದ್ಧವಾಗಿ ಸಾರಥಿ ಫ್ರೆಂಡ್ಸ್ ಪನ್ನೀರ್ಬಾಳಿಕೆ. 14-7 ಅಂತರ. ಮತ್ತೆ 2 ಪಾಯಿಂಟ್ಸ್, ಮಲ್ಟಿಪಲ್ ಅಂಕ. ಸಾರಥಿಯ ಪ್ರಮುಖ ಆಟಗಾರರು ಅವಶ್ಯ ಲಾಸ್ಟ್ 3 ಮಿನಿಟ್ಸ್ ಅವಶ್ಯ ಸಮಯದಲ್ಲಿ ಅಂಕಗಳನ್ನು ಗಳಿಸಿಕೊಳ್ತಾ ಇದ್ದಾರೆ. ಪರಿಣಾಮ ಪಂದ್ಯ 14-9 ಅಂತರ ಕಡಿಮೆ ಆಗಿದೆ. ಕೇವಲ 5 ಅಂಕಗಳಲ್ಲಿ ಸ್ಪರ್ಧೆ ಇದೆ. ಅಂತಿಮ 3 ನಿಮಿಷಗಳ ಘೋಷಣೆಯಾಗಿದೆ. ಗೆಲ್ಲಬಲ್ಲ ತಂಡ ಯಾವುದು? ಪರಿಣಾಮಕಾರಿ ಹೆಜ್ಜೆಯನ್ನ ಉಳಿಸಿಕೊಳ್ತಾ ಇದೆ. ಪ್ರತಿದಾಳಿಯ ಸಮಯ, ಉಳಿದಿರುವಂತಹ ಸಮಯದಲ್ಲಿ ಪಂದ್ಯವನ್ನು ಗೆಲ್ಲಬೇಕಾದಂತಹ ದಾಳಿಗಳನ್ನು ಮಾಡಬೇಕಾಗಿದೆ. ಅಂತರ 14-9 5 ಅಂಕಗಳ ಅಂತರದಲ್ಲಿ ಪಂದ್ಯವಿದೆ. ಸಿಂಗಲ್ ಪಾಯಿಂಟ್. ಅಂತರ 14-10, 14-10 ಇನ್ ಫೇವರ್ ಆಫ್ ಸಾರಥಿ ಫ್ರೆಂಡ್ಸ್ ಪನ್ನೀರ್ಬಾಳಿಕೆ. ಹದಿನಾಲ್ಕು 10 ಪಂದ್ಯ, 4 ಅಂಕಗಳ ಅಂತರವಷ್ಟೇ. ಉಳಿದಿರುವ ನಿಮಿಷಗಳಲ್ಲಿ ಪಂದ್ಯ ಲಾಸ್ಟ್ 2 ಮಿನಿಟ್ಸ್, ಕೊನೆ 2 ನಿಮಿಷಗಳ ಅವಧಿ. 14-10 ಸ್ಟಾರ್ ಫ್ರೆಂಡ್ಸ್ ಮಂಚನಾಡಿ ಮುನ್ನಡೆಯಲ್ಲಿದೆ. ಮೊದಲ ಹನಾಹನಿಯಲ್ಲಿ ನಾವಿದ್ದೇವೆ ಬಂಧುಗಳೇ. ತತ್ವಮಸಿ ಬಗಂಬಿಲ ಆಯೋಜಿತ ಮುಕ್ತ ವಿಭಾಗದ ಕಬಡ್ಡಿಯ ಆರಂಭದ ಕ್ಷಣಗಣನೆಯ ಮೊದಲ ಹನಾಹನಿಯಲ್ಲಿ ಮಂಜನಾಡಿ 4 ಅಂಕಗಳ ಅಂತರದಲ್ಲಿದೆ. ಇದು ಮೊದಲ ಸ್ಪರ್ಧೆಯಾಗಿದೆ. ಮುಂದಿನ ಹನಾಹನಿಗಾಗಿ ತಂಡಗಳು ಸಿದ್ಧಗೊಳ್ಳುವಂತೆ. ಮ್ಯಾಚ್ ನಂಬರ್ 2 ಸಿದ್ಧಗೊಳ್ಳುವಂತೆ ಪ್ರವೇಶ ದ್ವಾರಕ್ಕೆ ಬನ್ನಿ. ನ್ಯೂ ಸ್ಟಾರ್ ಕೆನ್ಯಾ ಬ್ರದರ್ಸ್ ಅಡ್ಕರೆ. ಸೂಪರ್ ಟ್ಯಾಕಲ್ ಆನ್ ಆಗಿದ ಕ್ಷಣದಲ್ಲಿ ಪ್ರಬಲ 3 ಡಿಫೆಂಡರ್ಗಳಿದ್ದಾರೆ. ಪರಿಣಾಮಕಾರಿ ಹೆಜ್ಜೆಯ ದಾಳಿಗಳ ಮೂಲಕ ಅಂಕಗಳನ್ನು ಗಳಿಸಿಕೊಂಡಂತ ಆಟಗಾರ ಮತ್ತೆ ಅಂಕಗಳನ್ನು ತರಬಲ್ಲನೆ. ಟೈಮ್ ಔಟ್, ವಿಶ್ರಾಂತಿಯ ಕೋರಿಕೆ. ಬಂಧುಗಳ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಸೇರಿಕೊಳ್ತಾ ಇದ್ದಾರೆ ದೇರಳಕಟ್ಟೆಯ ಪ್ರಖ್ಯಾತ ಸಂಸ್ಥೆ ಜ್ಯೂಸ್ ಮ್ಯಾಜಿಕ್ ನ ಮಾಲಕರಾಗಿರುವ ಸಾಜೀದ್ ಅವರು ನಮ್ಮ ಜೊತೆಗೆ ಸೇರಿಕೊಳ್ಳುತ್ತಿದ್ದಾರೆ. ತಮ್ಮ ಸಮಸ್ತ ಕ್ರೀಡಾ ಬಂಧುಗಳ ಪರವಾಗಿ, ತತ್ವಮಸಿ ಬಗಮಿಲ್ಲದ ಸಮಸ್ತ ಯುವ ಬಾಂಧವರ ಪರವಾಗಿ ತಮ್ಮನ್ನು ಆತ್ಮೀಯವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಥರ್ಡ್ ರೈಡ್ ನಲ್ಲಿ ಅಂಕ ಬಂದಿದೆ. ಲಾಸ್ಟ್ ಮಿನಿಟ್, ಕೊನೆಯ ನಿಮಿಷ ಪಂದ್ಯದಲ್ಲಿ 15-10 ಹೋರಾಟ. 5 ಅಂಕಗಳ ಅಂತರವಿದೆ. ಅಂತಿಮ ನಿಮಿಷದಲ್ಲಿ ಮರಳುವ ಸಮಯ. ಮತ್ತೆ ಮತ್ತೆ ಮುನ್ನಡೆಯನ್ನು ವಿಸ್ತರಿಸಿಕೊಳ್ತಾ ಇದೆ ಸ್ಟಾರ್ ಫ್ರೆಂಡ್ಸ್ ಮಂಜನಾಡಿ. ಅನುಭವ ಅಂತಿಮ ಕ್ಷಣಗಳಲ್ಲಿ ತಂಡಕ್ಕೆ ಆಸರೆಯಾಗುತ್ತಾ ಇದೆ. ಸಮಯೋಚಿತ ಕಬಡ್ಡಿಯ ಮೂಲಕವಾಗಿ ಮುಕ್ತ ವಿಭಾಗದ ಹೋರಾಟವಿದು.
ಮರಳಿದ ಆಟಗಾರ ಪಾಯಿಂಟ್ಸ್ ಮಲ್ಟಿಪಲ್ ಅಂಕ ಬಂದಿದ್ದರೊಂದಿಗೆ ಸ್ಪರ್ಧೆಯ ಸಂಪನ್ನತೆ. ಮೊದಲ ಸ್ಪರ್ಧೆಯಲ್ಲಿ ಸ್ಟಾರ್ ಫ್ಯಾನ್ಸ್ ಮಂಚನಾಡ ಗೆಲುವಿನ ಜೊತೆಗೆ ಮುಂದಿನ ಹಂತಕ್ಕೆ ತೇರ್ಗಡೆಯನ್ನು ಪಡೆದುಕೊಳ್ತಾ ಕೂಟದಲ್ಲಿ ಭಾಗವಹಿಸಿದ ಸಾರಥಿ ತಂಡಕ್ಕೆ ಅಭಿನಂದನೆಗಳು. ಬನ್ನಿ, ಈ ಕೂಟದ ದ್ವಿತೀಯ ಪಂದ್ಯಾಟಕ್ಕೆ ನ್ಯೂ ಸ್ಟಾರ್ ಕೀನ್ಯ ವಿರುದ್ಧವಾಗಿ ಬ್ರದರ್ಸ್ ಅರ್ಕಡೆ. ಬನ್ನಿ, ಬ್ರದರ್ಸ್ ಅರ್ಕಡೆ ವಿರುದ್ಧವಾಗಿ ನ್ಯೂ ಸ್ಟಾರ್ ಕಿನ್ಯ ಎರಡು ತಂಡಗಳ ಅಂಕಣವನ್ನು ಪ್ರವೇಶಿಸಿ. ನನ್ನ ಸಾರಥಿ ಫ್ರೆಂಡ್ಸ್ ತಗಲು ದಯವಿಟ್ಟು ಮಿತ್ತ ಚಾವಟಿಗೆ ಬರಲು ಒಂದು ಸ್ಮರಣಿಕೆ ಉಂಟು ನಿಕ್ಲಿಕ್ಕೆ ನೋಡು. ಕೂಟದಲ್ಲಿ ನಿರ್ಗಮಿಸುವಂತಹ ತಂಡಗಳಿಗೆ ಸಂಘಟಕರೊಂದು ಸ್ಮರಣಿಕೆಯನ್ನು ನೀಡಲಿದ್ದಾರೆ. ದಯವಿಟ್ಟು ಸಾರಥಿ ಫ್ರೆಂಡ್ಸ್ನ ಎಲ್ಲ ಆಟಗಾರರು ದಯವಿಟ್ಟು ಬನ್ನಿ. ಅನ್ನ ಮಾತ ಜವನೇರ್ ಸಾರಥಿ ಫ್ರೆಂಡ್ಸ್ ತಗಲು ದಯವಿಟ್ಟು ಬರಬಲ್ಲೆ ಮಿತ್ತ ಚಾವಟಿಗೆ ಬರಬಲ್ಲೆ ಮಾತಿರಲ್ಲ. ಪ್ರೀತಮ್ಮ ನಡೆಗನ ಬರ ಮೂಲೆ ಕೊರ್ಪರ ಅಥವಾ ಕೊರ್ಪ. ಹಾಂ ಕ್ರೀಡಾಕೂಟದಲ್ಲಿ ಸಮಯಕ್ಕೆ ಸರಿಯಾಗಿ ನಮ್ಮ ಜೊತೆಗೆ ಭಾಗವಹಿಸಿ ಕ್ರೀಡಾಕೂಟದಲ್ಲಿ ತಂಡವಾಗಿ ನಮ್ಮ ಜೊತೆಗೆ ಸೇರಿಕೊಂಡ ಸಾರಥಿ ಫ್ರೆಂಡ್ಸ್ ತಂಡಕ್ಕೆ ತತ್ವಮಸಿ ಬಗಂಬಿಲ್ಲದ ಲಿಖಿತ್ ಕುಂಪಲ್ ಅವರು ಸ್ಮರಣಿಕೆ ನೀಡಿ ಗೌರವಿಸ್ತಾ ಇದ್ದಾರೆ. ಅಭಿನಂದನೆಗಳು ಸಾರಥಿ ಫ್ರೆಂಡ್ಸ್ ತಂಡಕ್ಕೆ. ಈ ಕೂಟದ ದ್ವಿತೀಯ ಪಂದ್ಯಾಟವನ್ನು ಆಡುವಲ್ಲಿ ನ್ಯೂ ಸ್ಟಾರ್ ಕೀನ್ಯ ವಿರುದ್ಧವಾಗಿ ಬ್ರದರ್ಸ್ ಅರ್ಕಡೆ. ದಯವಿಟ್ಟು ಅಂಕಣವನ್ನು ಪ್ರವೇಶಿಸಿ ಎರಡು ತಂಡಗಳು. ನ್ಯೂ ಸ್ಟಾರ್ ಕೀನ್ಯ ವಿರುದ್ಧವಾಗಿ ಬ್ರದರ್ಸ್ ಅರ್ಕರೆ. ನೋಡಿ, ಎರಡನೇ ಸ್ಪರ್ಧೆಯ ತಂಡಗಳು ಬನ್ನಿ. ಬ್ರದರ್ಸ್ ಅಡ್ಕರೆ ಬನ್ನಿ, ನ್ಯೂ ಸ್ಟಾರ್ ಕೆನ್ಯ ಬನ್ನಿ. ಬ್ರದರ್ಸ್ ಅಡ್ಕರೆ ನ್ಯೂ ಸ್ಟಾರ್ ಕೆನ್ಯ ತಂಡದ ಆಟಗಾರರು. ಬನ್ನಿ, ಅನ್ನ ನ್ಯೂ ಸ್ಟಾರ್ ಕೆನ್ಯ ಬ್ರದರ್ಸ್ ಅಡ್ಕರೆ ಎಲ್ಲಿದ್ದೀರಾ ಬನ್ನಿ. ಈ ಕೂಟದ ತೃತೀಯ ಪಂದ್ಯಾಟಕ್ಕೆ ಅಧಿಕೃತವಾದ ಕರೆಯನ್ನು ರವಾನಿಸ್ತಾ ಇದ್ದಾವೆ. ಆಜಾದ್ ಕೀನ್ಯ ವಿರುದ್ಧವಾಗಿ SKC ಕೊಲ್ಯ. Now I repeat once again, the third match between Azad Kenya versus SKC Kolya. Both the teams get ready for the third round matches. ಎಸ್ ಬಂಧುಗಳೇ, ತತ್ವಮಸಿ ಬಗಂಬಿಲ ಆಯೋಜಿತ ಮುಕ್ತ ವಿಭಾಗದ ಕಬಡ್ಡಿಯ ಮುಂದಿನ ಹಣಾಹಣಿಗಾಗಿ ಮೊದಲ ತಂಡ ಅಂಕಣದ ಒಳಭಾಗಕ್ಕೆ ಬರುತ್ತಾ ಇದೆ. ಜೂನಿಯರ್ ಸೀನಿಯರ್ ತಾರೆಗಳ ಸಮ್ಮಿಲನ ಜೊತೆಗೆ ಕಬಡ್ಡಿಯಲ್ಲಿ ಗುರುತಿಸಿಕೊಂಡ ಅವಿರತ ಕಬಡ್ಡಿಯ ಶ್ರಮದಾಯಕ ತಂಡ ನ್ಯೂ ಸ್ಟಾರ್ ಕೆನ್ಯಾ. ಕೆನ್ಯಾ ತಂಡಕ್ಕೆ ಟಕ್ಕರ್ ನೀಡಬಲ್ಲಂತ ಮತ್ತೊಂದು ಉಳ್ಳಾಲ ಭಾಗದ ಅತ್ಯಂತ ಪ್ರಬುದ್ಧ ಆಟಗಾರರುಗಳನ್ನು ಹೊಂದಿಕೊಳ್ಳುವ ಮೂಲಕ ಕಬಡ್ಡಿಯಲ್ಲಿ ತನ್ನ ಶ್ರಮವನ್ನ ಅವಿರತವಾಗಿ ದುಡಿಸಿಕೊಂಡ ಆಟಗಾರರ ತಂಡದಾಗಮನ. ಲೇಡೀಸ್ ಅಂಡ್ ಜೆಂಟಲ್ಮನ್, ಪ್ಲೀಸ್ ವೆಲ್ಕಮ್ ಟೀಮ್ ಬ್ರದರ್ಸ್ ಅಡ್ಕರೆ.
ಮೊದಲ ಅವಧಿಯಲ್ಲಿ ಸ್ಪರ್ಧೆ ಆರಂಭ ಆಗಿದೆ. ಬ್ರದರ್ಸ್ ಅಡ್ಕರೆಯ ವಿರುದ್ಧವಾಗಿ ನ್ಯೂ ಸ್ಟಾರ್ ಕಿನ್ಯ ತಂಡಗಳ ಮಧ್ಯೆ ಕೂಟದ ದ್ವಿತೀಯ ಹನಾಹನಿಯಲ್ಲಿ ನಾವಿದ್ದೇವೆ ಬಂಧುಗಳೇ. ಸಮರಾಂಗಣದ ಪ್ರತಿಸ್ಪರ್ಧೆಯ ಅವಕಾಶಗಳಲ್ಲಿ ಅಂಕಣದ ಒಳಭಾಗದಲ್ಲಿ ಅತ್ಯಂತ ಪ್ರಬುದ್ಧ ಎರಡು ತಂಡಗಳ ಮಧ್ಯೆ ಸ್ಪರ್ಧೆಯನ್ನು ಕಾಣಬಹುದಾಗಿದೆ. ಸ್ಥಳೀಯವಾಗಿ ಗುರುತಿಸಿಕೊಂಡ ಪ್ರತಿಭೆಗಳ ಒಗ್ಗೂಡುವಿಕೆಯ ನೋಡಿ, ತತ್ವಮಸಿ ಬಗಂಬಿಲ ಆಯೋಜಿತ ಕಬಡ್ಡಿ ಪಂದ್ಯಾವಳಿಯ ಈ ದಿನ ವಿಶೇಷವಾಗಿ ಲಕ್ಕಿ ಡಿಪ್ನ ವ್ಯವಸ್ಥೆ ಇದೆ. ಅದೃಷ್ಟಶಾಲಿ ಯೋಜನೆಯ ಕೂಪನ್ಗಳಿದೆ. ಒಂದು ಟಿಕೆಟಿನ ಬೆಲೆ ಕೇವಲ 20 ರೂಪಾಯಿ ಮಾತ್ರ. ಆದರೆ ಪಂದ್ಯಾವಳಿ ಮುಗಿದು ಮನೆಗೆ ತೆರಳುವ ವೇಳೆಯಲ್ಲಿ 5,555 ಅಥವಾ 3,133 ರೂಪಾಯಿಗಳ ಬಹುಮಾನ ನಗದು ಪುರಸ್ಕಾರವನ್ನು ಪಡೆಯಬಹುದಾಗಿದೆ. 20 ರೂಪಾಯಿಗೆ ಅದೃಷ್ಟ ಬದಲಾಗುವ ಸಮಯ. ಹಾಗಾಗಿ ಪ್ರೇಕ್ಷಕರಲ್ಲಿ ಸವಿನಯ ವಿನಂತಿ, ಒಂದು ಟಿಕೆಟ್ ಖರೀದಿಸಿ, ಅದೃಷ್ಟ ನಿಮ್ಮದಾಗಿರಲಿ. ಇವತ್ತು ರಾತ್ರಿಯ ಫೈನಲ್ನ ಹಣಾಹಣಿಯ ವೇಳೆಯಲ್ಲಿ ಈ ಒಂದು ಡ್ರಾ ನಡೆಯಲಿದೆ. ಸೊ ಹಾಗಾಗಿ ಎಲ್ಲ ವೀಕ್ಷಕ ಮಿತ್ರರಲ್ಲಿ 20 ರೂಪಾಯಿ ಕೊರ್ಲೆ 5,000 ಇಲ್ಲ ಬದಮೂಲೆ. ಒಂಜಿ 20 ರೂಪಾಯಿದ ಟಿಕೆಟ್ ಆದೆ. ಅದೃಷ್ಟ ಬಂದ್ಬಿಡ ಹಿರೇ ಬರ್ಬು ನಾನು ಇರ್ತಲೆ ಒಂಜಿ ದೆಪ್ಲೆ ತೆತ್ತಿರತ್ತಾರ ಒಂಜಿ ಬನ್ನ ಇರ್ಬೇಕು. ಐನ್ ದೆಪ್ಪಿ ರೆಡಿಗೆ ಮೊದಲ ಅವಧಿಯ ವೇಳೆಯಲ್ಲಿ ಸ್ಪರ್ಧೆ ನ್ಯೂ ಸ್ಟಾರ್ ಕಿನ್ಯದ ಪ್ರಮುಖ ಆಟಗಾರ ದಾಳಿಯಲ್ಲಿ ಬ್ರದರ್ಸ್ ಅಡ್ಕರೆ ಡಿಫೆನ್ಸ್ ನೋಡಿ ತಡೆಯಾದ ತಡೆಗೋಡೆ. ಸಮಯವಿಲ್ಲದ ಎದುರಾಳಿಯನ್ನ ಅತ್ಯಂತ ಸುಲಲಿತವಾಗಿ ಮುಂದಿನ ಪಂದ್ಯಗಳಲ್ಲಿ ಭಾಗವಹಿಸುವಂತಹ ತಂಡಗಳು ಸಿದ್ಧಗೊಳ್ಳುವಂತೆ ತಮ್ಮಲ್ಲಿ ವಿಜ್ಞಾಪನೆ. ಈ ಪಂದ್ಯದ ತರುವಾಯ ಕೂಟದ ತೃತೀಯ ಹನಾಹನಿಗೆ ಮೊದಲ ಕರೆ ತಂಡ ಸಿದ್ಧಗೊಳ್ಳುವಂತೆ ಆಜಾದ್ ಕೆನ್ಯಾ SKC ಕೊಲ್ಯ ಅಧಿಕೃತ ಕರೆ ರವಾನೆಯಾಗಿದೆ. ತಂಡಗಳು ಸೆಲ್ಫೌಟ್ ಆಗುವ ಮೂಲಕವಾಗಿ ಅಂಕಣದಲ್ಲಿ ಅಡ್ಕರೆಯ ಖಾತೆಯಲ್ಲಿ ಅಂಕದ ಗಳಿಕೆ. ಸ್ಕೋರ್ ಬೋರ್ಡ್ ಮಾಯ ಆಗಿದೆ. ಲೈವ್ ದೊರಕಲು ದಾದಾಂಡು ಎಂಕ್ ದಾರಿ ಕಾಣದಾಗಿದೆ ಕೂಡ ಅಡೆಗೆ ಬರೋಡೇನು. ಐದು ಒಂದರಲ್ಲಿ ಸ್ಪರ್ಧೆ ಮುಂದುವರಿತಾ ಇದೆ. ಅಂಕಣದಲ್ಲಿ 5-1 5-2 ಸೂಪರ್ ಟ್ಯಾಕಲ್ ಆಗಿದೆ. ಮತ್ತೆ ಅಂಕಣದಲ್ಲಿ ಅಂತರವನ್ನ ಪಡೆದುಕೊಳ್ಳುವ ಹೆಜ್ಜೆಯಲ್ಲಿ 6ನೆಯ ಅಂಕದ ಗಳಿಕೆ 6-2. ಪೂರ್ಣಾಂಕಗಳನ್ನು ದಾಖಲಿಸಿಕೊಳ್ಳುವ ಹೆಜ್ಜೆಯಲ್ಲಿ ಪಂದ್ಯ ಮುಂದುವರಿತಾ ಇದೆ. ಒಳಾಂಗಣದಲ್ಲಿ 9-2 ಅದ ಅಣ್ಣ, ಒಂದು ಒತ್ತನ್ನ
ಬೆರ್ಲಿಗೆ ಸ್ವಲ್ಪ ಕೆಲಸ ಕೊಡು. ಸರಿ, 7 ಅಂಕಗಳ ಅಂತರದಲ್ಲಿ ಆಹಾ ಮೀನಿನಂತೆ ನ್ಯೂ ಸ್ಟಾರ್ ಕನ್ಯದ ಆಟಗಾರ ನುಸುಳಿ ಬರುವ ವೇಳೆಯಲ್ಲಿ ಅಂಕಗಳ ಗಳಿಕೆ ಏನಾಗಲಿದೆ? ವೈಟ್ ಅಂಡ್ ಸಿ ತೀರ್ಪುಗಾರ ತೀರ್ಪು ಬರಬೇಕಾಗಿದೆ. 3 ಪಾಯಿಂಟ್ ಸೂಪರ್ ರೈಡ್ ಮೂಲಕ ಬರಲಿದ ನ್ಯೂ ಸ್ಟಾರ್ ಕೆನ್ಯಾದ ಚಿನ್ನಕುರಳಿ ಆಟಗಾರ ಪ್ರಸ್ತುತ ಪಂದ್ಯ ಅಂಕಣದಲ್ಲಿ 9-5. ಈ ಪಂದ್ಯಾವಳಿಯ ಯಶಸ್ಸಿಗೋಸ್ಕರವಾಗಿ ನಮ್ಮ ಜೊತೆಗೆ ಸಹಕಾರವನ್ನು ಕೊಟ್ಟಿರ್ತಕ್ಕಂಥ ನವಾಜ್ ನರಿಂಗಾಣ ಅಧ್ಯಕ್ಷರು, ಗ್ರಾಮ ಪಂಚಾಯತ್ ನರಿಂಗಾಣ ಅಧ್ಯಕ್ಷರು, ಬ್ಲಡ್ ಡೋನರ್ಸ್ ಮಂಗಳೂರು, ಇವರಿಗೆ ಸಹೃದಯ ಬಂಧುಗಳ ಪರವಾಗಿ ಆತ್ಮೀಯ ಅಭಿವಂದನೆಗಳನ್ನು ಸಲ್ಲಿಸಿಕೊಳ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಕ್ರೀಡಾಕೂಟಕ್ಕೆ ಸಹಕಾರವನ್ನು ಕೊಟ್ಟಿರ್ತಕ್ಕಂಥ ಶ್ರೀ ಸೂರಜ್ ಸಾಗರ್ ಕುಂಪಲ, ಸ್ಥಾಪಕರು ಆಸರೆ ಬಳಗ ಕುಂಪಲ, ಅಧ್ಯಕ್ಷರು ವಾತ್ಸಲ್ಯ ಛಾಯಾ ಟ್ರಸ್ಟ್ ಮಂಗಳೂರು, ಉಪಾಧ್ಯಕ್ಷರು ಯುವ ಮೋರ್ಚಾ ಭಾರತೀಯ ಜನತಾ ಪಾರ್ಟಿ ಮಂಗಳೂರು ಮಂಡಲ. ಈ ಎಲ್ಲ ಸಹೃದಯಿ ಮಹಾಪೋಷಕರಿಗೆ ಅತ್ಯಂತ ಹೃದಯ ಸ್ಪರ್ಶಿ ಅಭಿವಂದನೆಗಳನ್ನ ಸಮರ್ಪಿಸಿಕೊಳ್ತಾ ಇದ್ದೇವೆ. ಪಂದ್ಯ ಮುಂದುವರಿತ ಅಂಕಣದಲ್ಲಿ ಅಂತರ 9-5 4 ಅಂಕಗಳ ಅಂತರದಲ್ಲಿ ಹೋರಾಟವಿದೆ. ಬ್ರದರ್ಸ್ ಅಡ್ಕರೆಯ ವಿರುದ್ಧವಾಗಿ ನ್ಯೂ ಸ್ಟಾರ್ ಕೆನ್ಯಾ. ಸತತ ಪ್ರಯತ್ನಗಳು, ಆದರೆ ಆಟಗಾರ ತನ್ನ ಜಾನಮಯ ತಂತ್ರವನ್ನು ಬಳಸಿಕೊಳ್ಳುವ ಮೂಲಕ ಅಂಕದ ಗಳಿಕೆಯೊಂದಿಗೆ ಥರ್ಡ್ ರೈಡ್ ಡೂ ಆರ್ ಡೈ. ಮಾಡು ಇಲ್ಲವೇ ಮಡಿ. ಮಧ್ಯಂತರದ ವಿರಾಮ, ಮೊದಲ ಅವಧಿಯ ಸಂಪನ್ನದ ವೇಳೆಯಲ್ಲಿ ಸ್ಪರ್ಧೆ 9-6 ರೈಟ್ ಕರೆಕ್ಟ್ ಇದೆಯಲ್ಲ? 9-7 ಅಣ್ಣ ಅಮ್ಮ ಒತ್ತಣ್ಣ, ನೀನು ಒತ್ತಿದ್ರೆ ಮಾತ್ರ ಅಲ್ಲಿ ಪಾಯಿಂಟ್ ಬೀಳೋದು. ಬೆರ್ಲಿಗೆ ಸ್ವಲ್ಪ ವೈಬ್ರೇಷನ್ ಮೋಡಲ್ಲಿ ಇಡು. ನುಡಿ, ಈ ಕೂಟದ ತೃತೀಯ ಪಂದ್ಯಾಟಕ್ಕೆ ಈಗಾಗಲೇ ಅಧಿಕೃತ ಕರೆ ರವಾನೆಯಾಗಿದೆ. ಆಜಾದ್ ಕೀನ್ಯಾ ವಿರುದ್ಧವಾಗಿ SKC ಕೊಲ್ಯ ತೃತೀಯ ಪಂದ್ಯಾಟವನ್ನು ಆಡುವಲ್ಲಿ ನಮ್ಮ ಜೊತೆಗೆ ಸಹಕರಿಸಿ ಆಜಾದ್ ಕೀನ್ಯಾ ವಿರುದ್ಧವಾಗಿ SKC ಕೊಲ್ಯ. ಹಾಗೇನೆ ಚತುರ್ಥ ಪಂದ್ಯಾಟಕ್ಕೆ ಕರೆಯನ್ನು ರವಾನಿಸ್ತಾ ಇದ್ದೇವೆ. ದುರ್ಗಾ ಸ್ಪೋರ್ಟ್ಸ್ ಕ್ಲಬ್ ಕರಿಂಕಿ B ವಿರುದ್ಧವಾಗಿ AJ is back. Now I repeat, Shri Durga Sports Club Karinki B versus AJ is back. 4ನೇ ಪಂದ್ಯಾಟವನ್ನು ನಮ್ಮ ಜೊತೆಗೆ ಆಡಿಸುವಲ್ಲಿ ಸಹಕರಿಸಿ. ಒಂಬತ್ತು 7 ಮಧ್ಯಂತರ ವಿರಾಮದ ಬಳಿಕ ಸ್ಪರ್ಧೆ ಆರಂಭಗೊಳ್ಳುತ್ತಾ ಇದೆ. ಈ ಪಂದ್ಯ ಸೂಪರ್ ಟ್ಯಾಕಲ್ ಆನ್ ಆಗಿದ ಕ್ಷಣದಲ್ಲಿ ಸ್ಪರ್ಧೆಯಲ್ಲಿ ಅಂತಿಮವಾಗಿ ಆಲ್ಔಟಿನ ಪೂರ್ಣಾಂಕಗಳನ್ನು ದಾಖಲಿಸಿಕೊಳ್ಳುತ್ತಾ ಇದೆ. ಪ್ರಥಮ ಅವಧಿಯಲ್ಲಿ ಅಡ್ಕರೆಯ ಬಲಿಷ್ಠತೆ ಇತ್ತು, ದ್ವಿತೀಯ ಅವಧಿಯಲ್ಲಿ ನ್ಯೂ ಸ್ಟಾರ್ ಕೆನ್ಯಾ ಮುನ್ನಡೆಗೆ ಬರುತ್ತಾ ಇದೆ. 11-9. ಈ ಪಂದ್ಯದ ಪ್ರಮುಖ ತೀರ್ಪುಗಾರಿಕೆಯಲ್ಲಿ ಶ್ರೀಯುತ ಅಶೋಕ್ ಅಂಚನ್ ಅವರಿದ್ದಾರೆ, ರಾಷ್ಟ್ರೀಯ ಕಬಡ್ಡಿ ತಾರೆ ಮನೋಜ್ ಉಚ್ಛಲ ಅವರಿದ್ದಾರೆ, ಮಿಮಿಕ್ರಿಯ ಮೂಲಕ ರಂಜಿಸಿದ ನಮ್ಮ ಅರವಿಂದ್ ಅವರಿದ್ದಾರೆ. ಸ್ಪರ್ಧೆಯ ನಿರೀಕ್ಷೆ 2 ತಂಡಗಳಲ್ಲಿ
ಈ ದಿನದ ರಾತ್ರಿಯ ಸಭಾ ಕಾರ್ಯಕ್ರಮದ ಬಳಿಕ ನಹುಷ್ ಪೂಜಾರಿಯವರ ಸಂಗೀತ ಗಾಯನ ಇದೆ, ಅರವಿಂದ್ ಅವರ ಮಿಮಿಕ್ರಿ ಶೋ ಇದೆ. ಇದು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಹನ್ನೊಂದು 9ರಲ್ಲಿ ಸ್ಪರ್ಧೆ ಮುಂದುವರಿತಾ ಇದೆ. ಅಂಕಣದ ಒಳಭಾಗದಲ್ಲಿ ಪ್ರತಿದಾಳಿಗಳನ್ನ ಸಂಘಟಿಸಿಕೊಳ್ಳಬಲ್ಲಂತಹ ಆಟಗಾರರಲ್ಲಿ ಮೂರನೆಯ ಸ್ಪರ್ಧೆಗಾಗಿ ಅಂತಿಮ ಕರೆ ಕೊಡ್ತಾ ಇದ್ದಾವೆ. ಆಜಾದ್ ಕೇನಿಯಾ, SKC ಕೊಲ್ಲಿಯ. ಇದು ಮುಂದಿನ ಸ್ಪರ್ಧೆಗಾಗಿ ಅಂತಿಮ ಕರೆಯಾಗಿದೆ. ಎರಡು ತಂಡಗಳು ಪ್ರವೇಶ ದ್ವಾರದ ಬಳಿಗೆ ಬರುವಂತೆ ತಮ್ಮಲ್ಲಿ ಆಜಾದ್ ಕೇನಿಯಾ ಅದಾಗಲೇ ಅಂಕಣದ ಬಳಿಯಲ್ಲಿ ಸಿದ್ಧ ಆಗಿದೆ. SKC ಕೊಲ್ಲಿಯ ಎಲ್ಲಿದ್ದೀರಾ? ದಯವಿಟ್ಟು ಪ್ರವೇಶ ದ್ವಾರದ ಬಳಿಗೆ ಬರುವಂತೆ. ಮುಂದಿನ ಹನಾಹನಿಗಾಗಿ ಈ ಎರಡು ತಂಡಗಳು ಕೂಡ ಕ್ಲಬ್ನ ಸಮಯದಲ್ಲಿ ಅಂಕಣದ ಒಳಭಾಗಕ್ಕೆ ಬರುವುದಕ್ಕೆ ಪೂರ್ವ ಸಿದ್ಧತೆಗಳನ್ನು ಮುಗಿಸಿಕೊಳ್ಳುವಂತೆ ತಮ್ಮಲ್ಲಿ ಭಿನ್ನಹ ಅಂತಿಮ ಕ್ಷಣಗಳ ಅವಧಿಗಳಲ್ಲಿ ಆಟ ಮುಂದುವರಿತಾ ಇದೆ. ಲಾಸ್ಟ್ 5 ಮಿನಿಟ್ಸ್, ಅಂತಿಮ 5 ನಿಮಿಷ. 11-9ರಲ್ಲಿ ಹೋರಾಟವಿದೆ. 2 ಅಂಕಗಳ ಅಂತರದಲ್ಲಿ ನ್ಯೂ ಸ್ಟಾರ್ ಕೆನ್ಯಾ ಮುನ್ನಡೆಯಲ್ಲಿ ಪ್ರಸ್ತುತ ಈ ಪಂದ್ಯದಲ್ಲಿದೆ. ತತ್ವಮಸಿ ಬಗಂಬಿಲ ಆಯೋಜಿತ ಕಬಡ್ಡಿಯ ನೇರ ಪ್ರಸಾರ ನಮ್ಮ ನ್ಯೂಸ್ನ ಯೂಟ್ಯೂಬ್ ಚಾನೆಲ್ ಮೂಲಕವಾಗಿ ವಿಶ್ವವ್ಯಾಪ್ತಿಯಾಗಿ ಪ್ರಸರಿಸ್ತಾ ಇದೆ. ನೇರ ಪ್ರಸಾರದಲ್ಲಿ ವೀಕ್ಷಣೆಯಲ್ಲಿರುವ ಕಬಡ್ಡಿ ಥರ್ಡ್ ರೈಡ್ ವೀಕ್ಷಕ ಬಂಧುಗಳಿಗೆ ಮತ್ತೊಮ್ಮೆ ಬಗಂಬಿಲದ ಸಮಸ್ತ ಬಂಧುಗಳ ಪರವಾಗಿ ಸ್ವಾಗತ. ಅದ್ಭುತವಾದ ಪ್ರಯತ್ನಕ್ಕೆ ಸಾಥ್ ಕೊಟ್ಟಂತ ಉಳಿದ ಡಿಫೆಂಡರ್ಗಳು. ಪರಿಣಾಮವಾಗಿ ನ್ಯೂ ಸ್ಟಾರ್ ಕೆನ್ಯಾ ಹೊಸತನದ ರೂವಾರಿಗಳಾಗಿ ಕಬಡ್ಡಿಯಲ್ಲಿ ಥರ್ಡ್ ರೈಟ್ ಡ್ಯೂ ಆಲ್ ಆಕ್ಟ್ ಮಾಡು ಇಲ್ಲವೇ ಮಾಡಿ ಪಂದ್ಯ ಮುಂದುವರಿತಾ ಇದೆ. ಅಪಾಯದ ಕರೆಗಂಟೆ ನೆತ್ತಿಯ ಮೇಲಿದೆ. ಅಂಕವನ್ನ ಗಳಿಸಿಕೊಳ್ಳಲೇಬೇಕಾಗಿರುವ ತಡಾಸುಲು ಪ್ರಯತ್ನಕ್ಕೆ ಸಾಥ್ ಕೊಟ್ಟ ಡಿಫೆಂಡರ್ಗಳು. ಮರಳತಾ ಇದೆ ಅಡುಕರೆ. ನ್ಯೂ ಸ್ಟಾರ್ ಕೆನ್ಯಾ ತಂಡಕ್ಕೆ ಟಕ್ಕರ್ ನೀಡುವ ಎಂತ ಬಲಿಷ್ಠತೆಯ ಡಿಫೆನ್ಸ್ ಅದು. ತೀರ್ಪುಗಾರರ ತೀರ್ಪು ಬರಬೇಕಿದೆ. ಬೋನಸ್ ನೀಡಲಾಗಿದೆ. ದಾಳಿಗಾರನಿಗೆ ಟ್ಯಾಕಲ್ ಪಾಯಿಂಟ್ ಕೆನ್ಯದ ಖಾತೆಯಲ್ಲಿ. ಪರಿಣಾಮ 12 ಸ್ಕೋರ್ ಸರಿ ಉಂಟಾ? 12-10 13-10. ಸರ್ವಾಂಗೀಣ ಆಟದ ಜವಾಬ್ದಾರಿಗಳನ್ನು ವಹಿಸಿಕೊಂಡಿರುವಂತಹ 2 ವಿಭಾಗ. ಕಬಡ್ಡಿಯ ಕ್ಷೇತ್ರದಲ್ಲಿ ಅನುಪಮವಾದ ಹೊಸ ಮುಖಗಳಿಗೆ ಅವಕಾಶಗಳನ್ನು ಕಲ್ಪಿಸಿಕೊಡುವ ಮೂಲಕ ಪಂದ್ಯ ಮುಂದುವರಿತಾ ಇದೆ. ಬಂಟ್ವಾಳ ಹಾಗೂ ಉಳ್ಳಾಲ ತಾಲೂಕು ತಂಡಗಳ ಮಧ್ಯೆ ನಾಕೌಟ್ ಮಾದರಿಯಲ್ಲಿ ಆಯೋಜಿತ ಮುಕ್ತ ವಿಭಾಗದ ಕಬಡ್ಡಿಯಾಗಿದೆ. ಲಾಸ್ಟ್ 3 ಮಿನಿಟ್ಸ್, ಕೊನೆಯ 3 ನಿಮಿಷಗಳ ಅವಧಿಯಲ್ಲಿ ಸ್ಪರ್ಧೆ. ಪಂದ್ಯ 13-11ರಲ್ಲಿ ಹೋರಾಟವಿದೆ. 13-11 2 ಅಂಕಗಳ ಅಂತರದಲ್ಲಿ ನ್ಯೂ ಸ್ಟಾರ್ ಕೆನ್ಯಾ ಮುನ್ನಡೆಯಲ್ಲಿ. ಪಂದ್ಯದಲ್ಲಿ ಮರಳಬಹುದೇ? ಪ್ರಬಲವಾದ ಹೆಜ್ಜೆಗಳನ್ನು ಮುಂದುವರಿಸಿಕೊಳ್ಳುವ ತವಕಗಳಲ್ಲಿ ಆಟಗಾರಗಳನ್ನು ಕಾಣಬಹುದಾಗಿದೆ. ಪ್ರತಿಷ್ಠಿತ ಪಂದ್ಯಾವಳಿಯಲ್ಲಿ ನಮ್ಮ ಜೊತೆಗೆ ಮತ್ತಿರುವ ವೀಕ್ಷಕ ವಿವರಣೆಯ ಸಹವರ್ತಿ ಶರತ್ ಬೈಕೂರು ಕಾರ್ಯಕ್ರಮಕ್ಕೆ ಆಗಮಿಸುತ್ತಿದ್ದಾರೆ. ಅವರನ್ನು ಆತ್ಮೀಯವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಮಧ್ಯಾಹ್ನದ ಭೂರಿ ಭೋಜನದ ಪೂರ್ಣವಾಗಿ ಸವಿಯುಂಡ ಶರತ್
ಮುಂದಿನ ಸ್ಪರ್ಧೆಯಲ್ಲಿ ಆಜಾದ್ ಕೆನ್ಯಾ, SKC ಕೊಲ್ಯ. ಥರ್ಡ್ ರೈಟ್ ಅತ್ತ ಥರ್ಡ್ ಅತ್ತ ವೇಟ್ ಅಫಿಷಿಯಲ್ ಟೈಮ್ ಔಟ್. ಹಾಂ ಕೊನೆ 2 ನಿಮಿಷಗಳ ಅವಧಿಯಲ್ಲಿ ಸ್ಪರ್ಧೆ ಇದೆ. ಪಂದ್ಯದಲ್ಲಿ ಥರ್ಡ್ ರೈಡ್ ಡ್ಯೂ ಆರ್ ಡೈ, ಮಾಡು ಇಲ್ಲವೇ ಮಡಿದಾಳಿ ಮುಂದುವರಿದಾದ ಅಂಕಣದಲ್ಲಿ ಅಂಕಣ. ಅಂತಿಮ ಕ್ಷಣಗಳಲ್ಲಿ ಅಡ್ಕರೆಯ ಡಿಪೆಂಡರ್ನ ವಿಫಲ ಯತ್ನ, ಅಂಕ ನ್ಯೂ ಸ್ಟಾರ್ ಕೆನ್ಯಾದ ಖಾತೆಯಲ್ಲಿ. ಅಡ್ಕರೆಯ ಅನುಭವಿ ಅನುಭವ. ರಾಕ್ ಅಂಡ್ ರಾಲ್. Time out. 14-13 in favor of Kenya. ಹದಿನಾಲ್ಕು 13 ಸ್ಪರ್ಧೆ, ಏಕಮಾತ್ರ ಅಂಕದ ಅಂತರ ಕೆನ್ಯದ ಪರವಾಗಿದೆ. ಅಂತಿಮ ಕ್ಷಣಗಳಲ್ಲಿ ಏನು ಸಾಧ್ಯ ಇದೆ ಅನ್ನುವುದನ್ನು ಕಬಡ್ಡಿ ತೋರ್ಪಡಿಸಲಿದೆ. ಬಗಂಬಿಲದ ಅಂಕಣದಲ್ಲಿ ಅಡ್ಕರೆಯ ವಿರುದ್ಧವಾಗಿ ನ್ಯೂ ಸ್ಟಾರ್ ಕೆನ್ಯಾ. ಲಾಸ್ಟ್ ಮಿನಿಟ್, ಅಂತಿಮ ನಿಮಿಷ ಸೆಕೆಂಡ್ಗಳ ಲೆಕ್ಕಾಚಾರ ಕೆಳೆದಿದೆ ಪಂದ್ಯ. ಒಂದೇ ಒಂದು ಅಂಕದ ಅಂತರವಿದೆ. ಪರಿಣಾಮವಾಗಿ ಪಂದ್ಯದಲ್ಲಿ ಪ್ರತಿದಾಳಿಗಳನ್ನು ಮಾಡುವ ಸಾಮರ್ಥ್ಯದಲ್ಲಿ ಅಂಕಗಳನ್ನು ಗಳಿಸಿಕೊಳ್ಳಲೇಬೇಕಾಗಿದೆ ನ್ಯೂ ಸ್ಟಾರ್ ಕೆನ್ಯಾ. ಪ್ರತಿದಾಳಿಯ ಸಮಯ ಮುಂದುವರಿತಾ ಇದೆ ಅಂಕಣದಲ್ಲಿ. ಕಳೆದ ದಾಳಿಯಲ್ಲಿ ಅದ್ಭುತವಾದ ಸ್ಕಿಲ್ ಅನ್ನು ಬಳಸಿಕೊಂಡು ಅಂಕವನ್ನು ಗಳಿಸಿಕೊಂಡಂತ ಅನುಭವದ ಆಟವಿತ್ತು. ಆದರೆ ಈ ಬಾರಿ 14-13 ಒಂದೇ ಒಂದು ಅಂಕದ ಅಂತರ. ಸಮಾನತೆಯ ಹೋರಾಟಗಳಲ್ಲಿ ಟೈ ಆದ್ರೆ 14-15 ಕಾದು ಕುಳಿತಬೇಕು, ಬೇಟೆ ಸಿಗಲಿಲ್ಲ. ಅಲ್ಲೂ ಅಂಕ ಇಲ್ಲೂ ಅಂಕ. ಟೈ ಆದ್ರೆ 5 ರೈಟ್ಸ್. 16-15 ಸರಿ ಅದ? ಓಕೆ. 16-15 ಬ್ರದರ್ಸ್ ಅಡ್ಕರೆ ಪಂದ್ಯದಲ್ಲಿ ಜಯಿಸಿಕೊಳ್ಳುತ್ತಾ ಇದೆ. ನ್ಯೂ ಸ್ಟಾರ್ ಕೆನ್ಯಾದಾಗಲೂ ದಯವಿಟ್ಟು ವೇದಿಕೆ ಮೇಲೆ ನ್ಯೂ ಸ್ಟಾರ್ ಕೆನ್ಯಾ ಒಂದು ಮೊಮೆಂಟ್ ಉಂಟು ಗೆದ್ದಲ್ಲ ನಾ ಪ್ಲೀಸ್ ಬಲ್ಲೆ ಪ್ರೀತಮನ ಗೊರ್ಲ ನೌಸು ಒಂದು ಗೊರ್ಲ ಈ ಪಂದ್ಯಾವಳಿಯಲ್ಲಿ ಭಾಗವಹಿಸಿದ ಸಭೆ ನೆನಪಿಗಾಗಿ ನ್ಯೂ ಸ್ಟಾರ್ ಕೆನ್ಯಾ ತಂಡದ ಆಟಗಾರರಿಗೆ ಸ್ಮರಣಿಕೆ ಇದೆ. ತತ್ತಮಸೆ ಬಗಂಬಿಲದ ಯುವ ಗಾಯಕ ನಹುಷ್ ಪೂಜಾರಿ ನೀಡಿ ಗೌರವಿಸ್ತಾ ಇದ್ದಾರೆ. ಎಸ್ ಮುಂದಿನ ಸ್ಪರ್ಧೆಯ ಒಳಾಂಗಣಕ್ಕೆ ಅಂಕಣಕ್ಕೆ ಬರುತ್ತಾ ಇದೆ. ಪ್ರಬಲ ಸಂಘಟನಾತ್ಮಕವಾಗಿ ಗುರುತಿಸಿಕೊಂಡ ಕಬಡ್ಡಿ ಕ್ಷೇತ್ರದ ಮತ್ತೊಂದು ಅವಿರತ ಅದ್ವಿತೀಯ ತಂಡದ ಆಗಮನವಾಗ್ತಾ ಇದೆ. ಅಂಕಣಕ್ಕೆ ಸ್ವಾಗತಿಸಿ ತಂಡ ಆಜಾದ್ ಕೆನ್ಯಾ.
SKC ಕೊಲ್ಯ ಕೊಲ್ಯಲ್ಲಿ SKC ಟಿಮಿಜ ಕೊಲ್ಯದ ಗ್ರೋಲರ್ ಬನ್ನಿ 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 ಎಸ್ ಅಂಕಣದ ಒಳಭಾಗಕ್ಕೆ ಬೆರೆದಾದ ಆಜಾದ್ ಕೇನ್ಯಾ ತಂಡಕ್ಕೆ ಟಕ್ಕರ್ ನೀಡಬಲ್ಲ ಮತ್ತೊಂದು ಯುವ ಸಮೂಹದ ಮೂಲಕ ಕಬಡ್ಡಿ ಅಂಕಣದಲ್ಲಿ ಗುರುತಿಸಿಕೊಂಡ ಅತಿರಥ ಮಹಾರಥ ಕಬಡ್ಡಿಯ ಯುವ ನಕ್ಷತ್ರಗಳ ತಂಡ ಸ್ವಾಗತಿಸಿ SKC ಕೊಲ್ಯ. ನೋಡಿ, ಚತುರ್ಥ ಪಂದ್ಯಾಟಕ್ಕೆ ಅಧಿಕೃತ ಕಾರ್ಯರಮಣೆಯಾಗ್ತಾ ಇದೆ. ಶ್ರೀ ದುರ್ಗಾ ಸ್ಪೋರ್ಟ್ಸ್ ಕ್ಲಬ್ ಕರಿಂಕಿ ಬಿ ವಿರುದ್ಧವಾಗಿ AJ ಈಸ್ ಬ್ಯಾಕ್. ಎರಡು ತಂಡಗಳು ಚತುರ್ಥ ಪಂದ್ಯಾಟವನ್ನು ಆಡುವಲ್ಲಿ ಸಿದ್ಧರಿರಿ. ಸಮರಾಂಗಣದ ಮೊದಲ ಅವಧಿ ಆರಂಭ ಆಗಿದೆ. SKC ಕೊಲ್ಯ ಆಜಾದ್ ಕೇನ್ಯಾ ತಂಡಗಳ ಮಧ್ಯೆ ತತ್ವಮಸಿ ಬಗಂಬಿಲ ಆಯೋಜಿತ ಕಬಡ್ಡಿಯ ಆರಂಭದ ಕ್ಷಣಗಣನೆಗಳಲ್ಲಿ ಎರಡು ಸ್ಪರ್ಧೆಗಳು ಅದಾಗಲೇ ಸಂಪನ್ನತೆಯನ್ನ ಕಂಡಿದೆ. ತೃತೀಯ ಸ್ಪರ್ಧೆ ಕಣದಲ್ಲಿ ಚಾಲ್ತಿಯಲ್ಲಿದೆ. ಆಜಾದ್ ಕೇನ್ಯಾ ತಂಡಕ್ಕೆ ಪ್ರತಿ ಸವಾಲಿನ ತಡೆಯೊಡ್ಡುತ್ತಾ ಇದೆ. SKC ಕೊಲ್ಯ ನಮ್ಮ ನ್ಯೂಸ್ ಮೂಲಕ ನೇರ ಪ್ರಸಾರದ ವೀಕ್ಷಣೆ ನಡೀತಾ ಇದೆ ಯೂಟ್ಯೂಬ್ನಲ್ಲಿ. ಬೋನಸ್ನ ಗಳಿಕೆ ಈ ಪಂದ್ಯದ ತೀರ್ಪುಗಾರಿಕೆಯಲ್ಲಿ ಉಳ್ಳಾಲ ತಾಲೂಕು ತೀರ್ಪುಗಾರ ಮಂಡಳಿಯ ಅಧ್ಯಕ್ಷರಾಗಿರುವ ರತೀಶ್ ತೊಕ್ಕೊಟ್ ಅವರಿದ್ದಾರೆ, ಶ್ರೀಯುತ ಅರವಿಂದ್ ಅವರಿದ್ದಾರೆ, ಲೋಹಿತ್ ಅವರಿದ್ದಾರೆ. ಪ್ರಸ್ತುತ ತೀರ್ಪುಗಾರ ಪ್ರಜ್ವಲ್ ಪ್ರಯತ್ನಕ್ಕೆ ತಡೆಯೊಡ್ಡಿದ ಆಜಾದ್ ಕೇನ್ಯಾ. ಆರಂಭದ ನಿಮಿಷಗಳಲ್ಲಿ ಅಂಕಣದಲ್ಲಿ ಅಂತರ ಉಳಿಸಿಕೊಳ್ಳುವ ಹೆಜ್ಜೆಗಳಲ್ಲಿ ಪಂದ್ಯವನ್ನು ಕಾಣಬಹುದಾಗಿದೆ. ಪ್ರತಿಕೂಲತೆಗಳ ಪರಿಣಾಮಗಳನ್ನು ಮುಂದುವರಿಸಿಕೊಳ್ಳಬಲ್ಲ ಹೆಜ್ಜೆಯ ಆಟದ ಅವಧಿ
ಯಶಸ್ಸಿನ ಮೂಲಕವಾಗಿ ಅಂಕಣದ ಒಳಭಾಗದಲ್ಲಿ ಸ್ಪರ್ಧೆ, ಪ್ರತಿದಾಳಿಗಳನ್ನು ಮಾಡುವ ಹುಮ್ಮಸ್ಸಿನಲ್ಲಿರುವಂತಹ ಆಟಗಾರರು. ಸಮಯೋಚಿತವಾಗಿರುವ ಕಬಡ್ಡಿಯ ಮೂಲಕ ಗುರುತಿಸಿಕೊಂಡಿರುವ ಎರಡು ತಂಡಗಳನ್ನು ಕಾಣಬಹುದಾಗಿದೆ. ಸತತವಾದ ಡಿಫೆನ್ಸ್ನ ಬಲ ನೋಡಿ ಆಜಾದ್ ಕೆನ್ಯಾ ಪರಾಕ್ರಮದ ಮೂಲಕ ಮೆರೆದಾಡ್ತಾ ಇದೆ. ದೀಕ್ಷಿತ್ ಬಂಧನ ಆಗಿದೆ. ಸತತವಾಗಿ ಅಂಕಗಳ ಗಳಿಕೆಯ ಜೊತೆಗೆ ಒಳಾಂಗಣದಲ್ಲಿ 4-1 ಸ್ಪರ್ಧೆ, 3 ಅಂಕಗಳ ಅಂತರದಲ್ಲಿ ಪ್ರಸ್ತುತ ಹೋರಾಟವಿದೆ. ನಿರಂತರವಾದ ಹೆಜ್ಜೆಗಳಲ್ಲಿ ಅವಕಾಶಗಳನ್ನು ಪಡೆದುಕೊಳ್ಳುವ ಕಾಯಕದಲ್ಲಿ ಹೋರಾಟವಿದೆ. ಇದು ಬಗಂಬಿಲದ ಮುಕ್ತ ವಿಭಾಗದ ಕಬಡ್ಡಿಯ ಯೋಜನೆಯಾಗಿದೆ. ಸಮರಾಂಗಣದಲ್ಲಿ ಪ್ರತಿಸ್ಪರ್ಧೆಯ ಅವಕಾಶಗಳ ಮೂಲಕ ಅಂಕಣದ ಮುಂದಿನ ಸ್ಪರ್ಧೆಗಾಗಿ ಅದಾಗಲೇ ಮೊದಲ ಕರೆ ರವಾನೆ ಆಗಿದೆ. ತಂಡಗಳು ಪೂರ್ವ ಸಿದ್ಧತೆಗಳನ್ನು ಮುಗಿಸಿಕೊಳ್ಳಿ. 4ನೆಯ ಸ್ಪರ್ಧೆಗಾಗಿ ದುರ್ಗಾ ಸ್ಪೋರ್ಟ್ಸ್ ಕ್ಲಬ್ ಕರಂಕಿ ಬಿ ಹಾಗೂ ಎಜೆ ಇಸ್ ಬ್ಯಾಕ್. ಸಮರಾಂಗಣದ ಪ್ರತಿಸ್ಪರ್ಧೆಗಳ ಅವಕಾಶಗಳಲ್ಲಿ ಅಂಕಣ ವಿಶ್ರಾಂತಿಯ ಕೋರಿಕೆ. 7-4 ಹೋರಾಟ. ಡಿಪೆಂಡರ್ಗಳ ಸಂಖ್ಯೆ 4ರಲ್ಲಿದೆ. ಆಜಾದ್ ಕೆನ್ಯಾ ದಾಳಿಯ ಮೂಲಕ ಅಂಕ ಕಸಿಯುವ ಪ್ರಯತ್ನದಲ್ಲಿ ಆಟಗಾರ. ಪ್ರತಿದಾಳಿ ಅವಕಾಶಗಳಲ್ಲಿ ಅಂಕಣದ ಒಳಭಾಗದಲ್ಲಿರುವಂತಹ ಸ್ಪರ್ಧೆ. ತೃತೀಯ ಪಂದ್ಯದ ವೇಳೆಯಲ್ಲಿ ನಾವಿದ್ದೇವೆ. ಒಟ್ಟು 25 ಸ್ಪರ್ಧೆಗಳು, 26 ತಂಡಗಳು ಚಾಂಪಿಯನ್ ಪಟ್ಟಕ್ಕಾಗಿರುವಂತಹ ಹೋರಾಟದ ವೇಳೆಯಲ್ಲಿ ಯಾರ ಪಾಲಾಗಲಿದೆ ಬಗಂಬಿಲದ ಟ್ರೋಫಿ 2025 ನಗದು ಪುರಸ್ಕಾರದ ಜೊತೆಗಿರುವಂತಹ ಚಾಂಪಿಯನ್ ಪಟ್ಟ. ಪ್ರಥಮ ಅವಧಿಯಲ್ಲಿ ಎಸ್ಕೆಸಿ ಕೊಲ್ಲಿದ ವಿರುದ್ಧವಾಗಿ ಅಲ್ಪ ಮುನ್ನಡೆಯನ್ನು ಉಳಿಸಿಕೊಳ್ಳುತ್ತಾ ಇದೆ. 8-6 2 ಅಂಕಗಳ ಅಂತರವಷ್ಟೇ ಈ ಪಂದ್ಯದಲ್ಲಿದೆ. ನಿರಂತರವಾಗಿ ದಾಳಿಯನ್ನು ಮಾಡಬಲ್ಲ ಯುವ ಚತುರ ಆಟಗಾರರು ದೀಕ್ಷಿತ್. ಪಂದ್ಯಾವಳಿಯ ದಾಳಿಯಲ್ಲಿ ಆಜಾದ್ ಕೆನ್ಯಾದ 6ರ ಡಿಫೆನ್ಸ್ ಬೋನಸ್ ಆನ್ ಆಗಿದೆ. ಮತ್ತೆ ಪ್ರಯತ್ನ. ಕೆನ್ಯಾದ ಖಾತೆಯಲ್ಲಿ ಡಿಫೆನ್ಸ್ ನ ಅಂಕ ಬರುತ್ತಾ ಇದೆ. ಪರಿಣಾಮವಾಗಿ ಮೆಲ್ಲನೆ ಹಿಡಿತ ಬಲಿಷ್ಠತೆಯಲ್ಲಿ ಉಳಿಸಿಕೊಳ್ಳುವ ಪ್ರಯತ್ನದಲ್ಲಿ ಆಟಗಾರರುಗಳನ್ನು ಕಾಣಬಹುದಾಗಿದೆ. ಪ್ರಥಮ ಸುತ್ತಿನ ಸ್ಪರ್ಧೆಗಳು ಮುಂದುವರಿಯುತ್ತಾ ಇದೆ.
ಕಣದಲ್ಲಿ. ಮುಂದಿನ ಫೆಬ್ರವರಿ ತಿಂಗಳ 22 ಹಾಗೂ 23ನೇ ತಾರೀಕಿನ ದಿನ ಸುಳ್ಯದ ಐವನಾಡಿನಲ್ಲಿ ಎ ಗ್ರೇಡ್ ಮಾದರಿಯ ರಾಷ್ಟ್ರೀಯ ಕಬಡ್ಡಿ ಪಂದ್ಯಾವಳಿಯ ಆಯೋಜನೆ ಇದೆ. ಅದೇ ರೀತಿಯಲ್ಲಿ ಡ್ರೀಮ್ ಸ್ಟಾರ್ ಪಾಂಡವರಕಲ್ಲು ಆಸ್ಟ್ರೇಲಿಯಾದಲ್ಲಿ ಮುಂದಿನ ಫೆಬ್ರವರಿ 22ನೇ ತಾರೀಕಿನ ದಿನ ಪಾಂಡವರಕಲ್ಲಿನಲ್ಲಿ 65 ಹಾಗೂ 55 ಕೆಜಿ ವಿಭಾಗದ ಕಬಡ್ಡಿಯ ಸ್ಪರ್ಧೆಗಳು ಆಯೋಜನೆಯಾಗಿದೆ. 65 ಕೆಜಿ ವಿಭಾಗದಲ್ಲಿ 30,000 ನಗದು ಪುರಸ್ಕಾರದ ಚಾಂಪಿಯನ್ ಪಟ್ಟವಾದರೆ 55 ಕೆಜಿ ವಿಭಾಗದಲ್ಲಿ 11,000 ನಗದು ಪುರಸ್ಕಾರದ ಚಾಂಪಿಯನ್ ಪಟ್ಟಕ್ಕಾಗಿ ಹೋರಾಟವಾಗಿರಲಿದೆ. ಮುಂದಿನ ಸ್ಪರ್ಧೆಯಲ್ಲಿ ಅಲ್ಪ ಬದಲಾವಣೆಗಳನ್ನು ತರುತ್ತಾ ಇದ್ದಾವೆ. ಮ್ಯಾಚ್ ನಂಬರ್ 5 ವಿಜಯ ಗೇಮ್ಸ್ ಟೀಮ್ ನವಕೇಸರಿ ನಾರ್ಲಾ. ಇದು ಮುಂದಿನ ಹಣಾಹಣಿಗಾಗಿ ದ್ವಿತೀಯ ಕರೆಯಾಗಿರುತ್ತದೆ. ತಂಡಗಳು ಸಿದ್ಧಗೊಳ್ಳಬೇಕು. ವಿಜಯ ಗೇಮ್ಸ್ ಟೀಮ್ ನವಕೇಸರಿ ನಾರ್ಲಾ ಇದು ಮುಂದಿನ ಹಣಾಹಣಿಗಾಗಿ ದ್ವಿತೀಯ ಕರೆಯಾಗಿದೆ. ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಎಂಥ ಟ್ಯಾಕಲ್! ಕ್ಷಣಾರ್ಧದಲ್ಲಿ ಎದುರಾಳಿಯ ಬಂಧನ, ಅವಕಾಶಗಳನ್ನು ನೀಡಲಿಲ್ಲ ಆಟಗಾರ. ಪರಿಣಾಮ SKC ಕೊಲ್ಯ ಮೆಲ್ಲನೆ ಮರಳಿ ಬರುತ್ತಾ ಇದೆ ಪಂದ್ಯದಲ್ಲಿ. ಈ ಪಂದ್ಯ ಎರಡು ತಂಡಗಳಿಗೆ ಗೆಲುವಿನ ಬಾಗಿಲನ್ನು ತೆರೆದುಕೊಳ್ಳಬಲ್ಲದೆ. ಯಾರ ಪಾಲಾಗಲಿದೆ ಮುಂದಿನ ಅರ್ಹತೆಯ ಸ್ಪರ್ಧೆ? ಸೆಲ್ಫೋಟ್ನ ಲಾಭವನ್ನು ಗಳಿಸಿಕೊಂಡಿದೆ SKC ಕೊಲ್ಯ. 2 ಪಾಯಿಂಟ್ಸ್ ಅಂಕಣ. ಸ್ಟ್ರಕ್ ಆಗಿದೆ ಸ್ಕೋರ್ ನೋಡಿ. 11-10 ಸರಿಯಾ? 11-10 ಆಜಾದ್ ಖೇನ್ಯ ಏಕಮಾತ್ರ ಅಂಕದ ಮುನ್ನಡೆ. ಪಂದ್ಯ ತಪ್ಪುಗಳ ಪುನರಾವರ್ತನೆಯಲ್ಲಿಯೇ ಕೆನ್ಯದ ಖಾತೆಯಲ್ಲಿ ಪಂದ್ಯ. ಚುರುಕಿನ ಕಣ್ಣುಗಳು, ಅದು ಲೈನ್ ಅಂಪರ್ನದು. ಭವಿತ್ ಫುಲ್ CC ಕ್ಯಾಮೆರಾ. ನಿಂತಲ್ಲೇ ನಿಲ್ಲದೆ ಕಣ್ಣುಗಳು ಹದ್ದಿನಂತೆ. ಅಬ್ಬಬ್ಬಾ ಮರಳುತ್ತಾ ಇದೆ ಸ್ಪರ್ಧೆಯಲ್ಲಿ. ಅವಕಾಶವನ್ನು ಪೂರ್ಣವಾಗಿ ಪಡೆದುಕೊಳ್ಳುವ ಹೆಜ್ಜೆಯಲ್ಲಿರುವ ಆಟಗಾರರುಗಳು. 4 ಡಿಫೆಂಡರ್ಗಳಿದ್ದಾರೆ. ಪಂದ್ಯದಲ್ಲಿ ಮರಳಬಹುದ SKC ಕೊಲ್ಯ. ಪ್ರಮುಖ ದಾಳಿಗಾರನ ಮೇಲೆ ಕಿಕ್ ಮೂಲಕ ಬ್ರಹ್ಮಾಸ್ತ್ರವಾಗಿದೆ. ದೀಕ್ಷಿತ್ ಅಗೈನ್ 14-11 3 ಅಂಕಗಳ ಅಂತರ. ನೋಡಿ ಸೌರಭ್ ಮತ್ತು ಅಕ್ಷತ್ ಅವರ ಕಾರ್ಯ ನೋಡಿ. ಬಾಹುಬಲಿ. ಅಬ್ಬಬ್ಬ ನೀರಿನ ಸಪ್ಲೈ, ವಾಟರ್ ಮ್ಯಾನ್ಸ್. ಕೊನೆಯ 5 ನಿಮಿಷಗಳ ಅವಧಿಯಲ್ಲಿ ಸ್ಪರ್ಧೆ ಇದೆ. 2 ಸೆಕೆಂಡ್ ಪುನಃ ಚೂರು ಪುನಃ ಅಜಯ್ ನೀರಾವರಿ ಸಚಿವರು. ಪ್ರತಿದಾಳಿ ಸೋಲೋ. ಎಂತ ಅವಕಾಶ ಫಾಲೋ ಡ್ಯಾಶ್ ನಲ್ಲಿ SKC ಕೊಲ್ಯ. ಈ ಭಾಗಕ್ಕೆ 2, ಆ ಭಾಗಕ್ಕೊಂದು.
ಪಂದ್ಯ ಮರಳುತ್ತಾ ಇದೆ. 15-13, 15-13, ಎರಡು ಅಂಕಗಳ ಅಂತರ. ದೀಕ್ಷಿತ್ ದಾಳಿಯಲ್ಲಿ ದೀಕ್ಷಿತ್, ಪಂದ್ಯದಲ್ಲಿ ಆಜಾದ್ ಖೇನಿಯಾ SKC ಕೊಲ್ಯ ತಂಡಗಳ ಮಲ್ಯ ರಣರೋಚಕತೆಯ ಹೋರಾಟ. ಪಂದ್ಯ ದೀಕ್ಷಿತ್ ನೀಲಕಾಯದ ಲಾಭ. 15-14, ಲಾಸ್ಟ್ 4 ಮಿನಿಟ್ಸ್, ಕೊನೆಯ 4 ನಿಮಿಷ. 15-14 ಪಂದ್ಯ. ಡಿಪೆಂಡರ್ಗಳ ಕೈಚಲಕ ಮುಂದುವರಿಯಲಿದೆ, ದಾಳಿಗಾರರ ಕೈಚಲಕ ಪಾದಚಲನೆ ಮುಂದುವರಿಯಲಿದೆ. ಆ ಪಂದ್ಯದಲ್ಲಿ ಏನಾಗಲಿದೆ? ಎಲ್ಲರ ಚಿತ್ತಾಂಕಣದಲ್ಲಿ ತತ್ವಮಸಿ ಬಗಂಬಿಲ ಆಯೋಜಿತ ಕಬಡ್ಡಿಯ ತೃತೀಯ ಸ್ಪರ್ಧೆ ರೋಚಕತೆಯ ಕೌತುಕವನ್ನ ನೆರವೇರಿಸಿದ ಆಸ್ವಾದಕ ಬಂಧುಗಳಿಗೆ ಮುಂದುವರಿಸಿಕೊಳ್ಳುತ್ತಾ ಇದೆ. ಅಂಕಣದಲ್ಲಿ ಮರಳಿ ಅಂಕಣದಲ್ಲಿ ಅಂತರ ಕೆನ್ಯದ ಪರವಾಗಿ ಆಜಾದ್ ಖೇನಿಯ ಮುನ್ನಡೆಯಲ್ಲಿ 16-14. ದಾಳಿಯಲ್ಲಿ ದೀಕ್ಷಿತ್, ಪ್ರತಿ ದಾಳಿಗಳಲ್ಲಿ ಪ್ರತಿರೋಧವನ್ನು ಒಡ್ಡಬಲ್ಲ ಆಟಗಾರ. ಪಂದ್ಯದಲ್ಲಿ ಅದ್ಭುತವಾದಂತಹ ಪಾದಚಲನೆ. 15ನೆಯ ಅಂಕದ ಗಳಿಕೆ. 16-15 ಪಂದ್ಯ ಅಂದರೆ ಹೀಗಿರಬೇಕು, ನೋಡುಗರನ್ನ ಸೆಳೆಯುವ ಹಾಗೆ, ನಿಂತಲ್ಲಿ ಕದಲದ ಹಾಗೆ, ಪಂದ್ಯದಲ್ಲಿ ರೋಚಕತೆಯನ್ನ ದ್ವಿಗುಣಗೊಳಿಸುವ ಹಾಗೆ. ಲಾಸ್ಟ್ 3 ಮಿನಿಟ್ಸ್, ಕೊನೆಯ 3 ನಿಮಿಷಗಳ ಅವಧಿಯಲ್ಲಿ ಪಂದ್ಯ. ಯಾರ ಗೆಲುವು ಹೇಗಿರಲಿದೆ? ಕೆನ್ಯದ ಪರವಾಗಿಯೋ SKC ಕೊಲ್ಯದ ಪರವಾಗಿಯೋ? ಪ್ರಜ್ವಲ್ ದಾಳಿಯಲ್ಲಿ, ಓಹೋ ಪ್ರಜ್ವಲ್ ಮರಳುವ ಹಾದಿಯಲ್ಲಿ ಆಜಾದ್ ಖೇನಿಯಾ. ಅಬ್ಬಬ್ಬಾ, ಕಮಾಲ್ ಟ್ಯಾಕಲ್. ಬ್ಯಾಕ್ ಟು ಬ್ಯಾಕ್ ಟೈಮ್ ಔಟ್. ನಮ್ಮ ಇವತ್ತಿನ ಪಂದ್ಯಾವಳಿಗೆ ನಮ್ಮ ಜೊತೆಗೆ ತತ್ವಮಸಿ ಬಂಗಂಬಿಲದ ಹಿರಿಯ ಆಟಗಾರ ಜೊತೆಗೆ ತೀರ್ಪುಗಾರದಂತ ಆನಂದ ಕಡಬ ನಮ್ಮ ಜೊತೆಗೆ ಸೇರಿಕೊಳ್ಳದವರ ಆತ್ಮೀಯ ಸ್ವಾಗತ. ಆನಂದ್ ಅವರಿಗೆ ಇವತ್ತು ತೀರ್ಪುಗಾರನಾಗಿ ಅಲ್ಲ, ಬಗಂಬಿಲದ ಆಟಗಾರನಾಗಿ ಅಂಕಣಕ್ಕಿಳಿಯಲಿದ್ದಾರೆ. ಸೂಪರ್ ಟ್ಯಾಕಲ್ ಆನ್ ಆಗಿದೆ ಅಂಕಣದಲ್ಲಿ. ಸಮಯವನ್ನು ಪೂರ್ಣವಾಗಿ ಬಳಸಿಕೊಳ್ಳುವ ಹೆಜ್ಜೆಗಳಲ್ಲಿ ಆಟಗಾರಗಳಿದ್ದಾರೆ. ಈ ಪಂದ್ಯದಲ್ಲಿ ಯಾರು ಗೆಲ್ಲಲಿದ್ದಾರೆ ಅನ್ನುವುದೇ ನಿಗೂಢತೆಯಾಗಿದೆ. ಲಾಸ್ಟ್ 2 ಮಿನಿಟ್ಸ್, ನಿಖರವಾದ ಲೈನ್ ಅಂಪೈರ್ ಭವಿತ್, ಬಗಂಬಿಲದ ಫ್ಯೂಚರ್ ತೀರ್ಪುಗಾರ. ಸ್ಪಷ್ಟವಾದ ನಿರೀಕ್ಷೆಯಲ್ಲಿ ಆಟದ ಮಾಡು ಇಲ್ಲವೇ ಮಡಿ, ಅವಳಿ ಡಿಪೆಂಡರ್ಗಳ ಮಧ್ಯೆ ಪಂದ್ಯ. ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಮಾಡು ಇಲ್ಲವೇ ಮಾಡಿ ಆದರೆ ಕೆನ್ಯದ ಕಮಾಲ್ ಅಂಕದ ಬೇಟೆ. 19-15 4 ಅಂಕಗಳ ಅಂತರವಿದೆ. ಒಂದು ಹಂತದಲ್ಲಿ ಪಂದ್ಯ ಬಹಳಷ್ಟು ನಿಖರತೆ, ಮನಮೋಹಕದ ಸ್ಪಷ್ಟ ಮರಳಿದ ವೇಗ ನೋಡಿ. ಕೊಲ್ಯದಲ್ಲಿ ಜೀವಂತವಾಗಿದೆ ಇನ್ನೂ ಕೂಡ ಗೆಲುವಿನ ಕನಸು. ಪಂದ್ಯ 19-18, 19-18.
1918 ಲಾಸ್ಟ್ ಮಿನಿಟ್ ಅಬ್ಬಬ್ಬ ಸೆಕೆಂಡ್ಗಳ ಲೆಕ್ಕಾಚಾರ. ಬಿಸಿಲಿನ ತಾಪಮಾನ ಅಂಕಣದ ಒಳಭಾಗದಲ್ಲಿ ಮ್ಯಾಟ್ ಅರೆ ಗುರಿ ತಪ್ಪಿದೆ. 2018 ಕೆನ್ಯಾದ ಕಮಾಲ್ ಬ್ಯಾಕ್ ಟು ಬ್ಯಾಕ್ ಪಾಯಿಂಟ್ಸ್. ಅಂತಿಮ ಕ್ಷಣದಲ್ಲಿಯೇ ಪಂದ್ಯವನ್ನ ತನ್ನೆಡೆಗೆಳೆದುಕೊಳ್ಳಬಲ್ಲ ಯೋಜನೆ ಆಜಾದ್ ಕೆನ್ಯಾ ಸ್ಪಷ್ಟ ಮುನ್ನಡೆ. ಸೆಕೆಂಡ್ಗಳ ಲೆಕ್ಕಾಚಾರವಷ್ಟೇ ಉಳಿದಿದೆ. ಮ್ಯಾಚ್ ಈಸ್ ಓವರ್. ಆಜಾದ್ ಕೆನ್ಯಾ ಎಂಟರ್ ದ ನೆಕ್ಸ್ಟ್ ರೌಂಡ್. ಶುಭಾಶಯಗಳು. SKC ಕೊಲ್ಯ ತಮ್ಮ ಸ್ಮರಣಿಕೆಯನ್ನು ಪಡೆದುಕೊಳ್ಳಿ ವೇದಿಕೆಗೆ ತರಲಿ. ಕೊಲ್ಯ ದಯವಿಟ್ಟು ಬಿತ್ತ ಚಾವಡಿಗೆ ಬಲೆ ಎರಡವರೇ. ಕೊಲ್ಯ ಒರೇ ಪ್ಲೇಯರ್ ಬಲೆ ಮೊಮೆಂಟ್ ಸಿಗುತ್ತಲ್ಲ ಕೊಲ್ಲಿದಾರ್ ಕೊಲ್ಲಿದ ಬಲೆ ದೀಕ್ಷಿತ್ ಒರೇ ಅಂಕಣ ಬಲ್ಲೆ ಬಾ ಈ ಬಲ್ಲ ಒರೇ ಬಲೆ ಮೊಮೆಂಟ್ ಆಗುತ್ತಲ್ಲ. ಬನ್ನಿ ವಿಜಯ ಗೇಮ್ಸ್ ಟೀಮ್ ನವಕೇಸರಿ ನಾರ್ಲಾ. ವಿಜಯ ಗೇಮ್ಸ್ ಬರ್ತೀರಾ? ಕೊಲ್ಲಿದಕ್ಕೆ ಬರ್ತೀರಾ? ಎಲ್ಲಿದ್ದೀರಾ? ನವಕೇಸರಿ ನಾರ್ಲಾ ವಿಜಯ ಗೇಮ್ಸ್. ನವಕೇಸರಿ ನಾರ್ಲಾ ದಾಖಲು ಬಲ್ಲರನ್ನ ವಿಜಯ ಗೇಮ್ಸ್ ಟೀಮ್ ಬಲೆ ನವಕೇಸರಿ ನಾರ್ಲಾ ದಾಖಲು ಬಲೆ ವಿಜಯ ಗೇಮ್ಸ್ ಟೀಮ್ ದಾಖಲು ಬಲೆ.
ಅಣ್ಣ ವಿಜಯ ಗೇಮ್ಸ್ ಟೀಮ್ ಉಳ್ಳರ ಅಣ್ಣ ನಾರ್ಲ ನಿಖಿಲ್ ಬಲ್ಲೆ ಉಳ್ಳೆ ಬಲ್ಲೆ ಬಲ್ಲೆ ಬೇಕಾ ಜವನೇರ ಎಸ್ ಮುಂದಿನ ಸ್ಪರ್ಧೆಯ ಮೊದಲ ತಂಡ ಅಂಕಣದ ಒಳಭಾಗಕ್ಕೆ ಬರ್ತಾ ಇದೆ. ತತ್ವಮಸಿ ಬಗಂಬಿಲ ಆಯೋಜಿತ ಮುಕ್ತ ವಿಭಾಗದ ಕಬಡ್ಡಿಯಲ್ಲಿ ಯುವ ಆಟಗಾರಗಳ ಮೂಲಕ ಸಮ್ಮಿಲಿತಗೊಂಡ ಯುವ ಚೈತನ್ಯದ ಯುವ ಧಾರೆಗಳ ಆಗಮನ ತಂಡ ಸ್ವಾಗತಿಸಿ ನವಕೇಸರಿ ನಾರ್ಲಾ. ಎಸ್ ಎದುರಾಳಿ ತಂಡಕ್ಕೆ ಟಕ್ಕರ್ ನೀಡಬಲ್ಲ ಮತ್ತೊಂದು ಜೂನಿಯರ್ ವಿಭಾಗದ ಆಟಗಾರರುಗಳ ಸಮ್ಮಿಲಿತವಾಗಿರುವಂತಹ ಹೊಸ ಮುಖಗಳ ಹೊಸ ಚೈತನ್ಯದ ಅನುಪಮ ಯುವ ತಾರೆಗಳ ಆಗಮನ ಟೀಮ್ ವಿಜಯ ಗೇಮ್ಸ್. ಸ್ಪರ್ಧೆಯ ಮೊದಲ ಅವಧಿ ಆರಂಭವಾಗಿದೆ. ಪಂದ್ಯಾವಳಿಯಲ್ಲಿ ನವಕೇಸರಿ ನಾರ್ಲದ ವಿರುದ್ಧವಾಗಿ ವಿಜಯ ಗೇಮ್ಸ್ ಟೀಮ್ ತಂಡಗಳ ಮಧ್ಯೆ ಜೂನಿಯರ್ ತಾರೆಗಳು ಎರಡೂ ತಂಡಗಳಲ್ಲಿದ್ದಾರೆ. ಈ ಪಂದ್ಯದ ಪ್ರಮುಖ ತೀರ್ಪುಗಾರಿಕೆಯಲ್ಲಿ ದೀಪಕ್ ಪೆರಾಜಿ ಅವರಿದ್ದಾರೆ, ಶರತ್ ಗಟ್ಟಿ ಅವರಿದ್ದಾರೆ, ವಿನೋದ್ ಅವರಿದ್ದಾರೆ. ಪ್ರಸ್ತುತ ಮುಖ್ಯ ತೀರ್ಪುಗಾರಿಕೆಯಲ್ಲಿ ನಮ್ಮ ಜೊತೆಗೆ ತತ್ವಮಸಿ ಬಗಂಬಿಲ ಆಯೋಜಿತ ಪಂದ್ಯಾವಳಿಯಲ್ಲಿ ಬೋನಸ್ನ ಗಳಿಕೆ ಆರಂಭದಲ್ಲಿ ನಾರ್ಲದ ಖಾತೆಯಲ್ಲಿ ಜಮೆಯಾಗ್ತಾ ಇದೆ.
ಬ್ಯಾಕ್ ಟು ಬ್ಯಾಕ್ ಬೋನಸ್ 2 ಅಂಕಣಗಳಲ್ಲಿ ಖಾತೆಯಲ್ಲಿ ಜಮೆಯಾಗ್ತಾ ಇದೆ. 1-1 ಸಮಬಲದಲ್ಲಿ ಹೋರಾಟವಿದೆ ಕಾಣಬಹುದು. ಮುಂದಿನ ಸ್ಪರ್ಧೆಗಳಲ್ಲಿ ಭಾಗವಹಿಸುವ ತಂಡಗಳು ಕ್ಲಬ್ದ ಸಮಯಕ್ಕೆ ಅಂಕಣಕ್ಕೆ ಬರುವುದಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳುವಂತೆ ತಮ್ಮಲ್ಲಿ ವಿಜ್ಞಾಪನೆ. ಈ ಪಂದ್ಯದ ತರುವಾಯವಾಗಿ ತೀರ್ಪುಗಾರರಿಗೆ ಬಿಸಿಲಿನ ತಾಪಮಾನ ಹೆಚ್ಚಾಗಿದೆ. ಲಿಖಿತ್ ಕುಂಪಲ್ ಅವರೇ ಆ ಭಾಗಕ್ಕೊಂದು ಫ್ಯಾನ್ ಅನ್ನು ಅಳವಡಿಸಿಕೊಡುವಂತೆ ತಮ್ಮಲ್ಲಿ ವಿಜ್ಞಾಪನೆ. ಪ್ರೀತಂ ಬಗಂಬೇಲ್ ಅವರೇ ತಾವುಗಳು ಮಾನ್ಯತೆಯನ್ನು ಮಾಡಬೇಕು ಈ ಒಂದು ಮನವಿಯನ್ನ. ಕನ್ನಡ ಓದ್ತೀರಾ? ವೆರಿ ಗುಡ್. ಸ್ಪಷ್ಟತೆಯ ನಿರೀಕ್ಷೆಗಳ ಮೂಲಕ ಅಂಕಣದಲ್ಲಿ ಹೋರಾಟವನ್ನು ಕಾಣಬಹುದಾಗಿದೆ. ಪರಿಣಾಮಕಾರಿ ಹೆಜ್ಜೆಯಲ್ಲಿ ಪಂದ್ಯವನ್ನು ಕಾಣಬಹುದು. ಆತ್ಮೀಯ ಸಹೃದಯಿ ಕ್ರೀಡಾಭಿಮಾನಿ ಬಂಧುಗಳೇ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಯುವ ನಕ್ಷತ್ರವಾಗಿ, ಯುವಕರ ಮಾದರಿಯಾಗಿ, ಪ್ರೇರಣಾದಾಯಕ ಶಕ್ತಿಯಾಗಿ, ಚೈತನ್ಯ ಭರಿತ ನಾಯಕನಾಗಿ, ಮಾರ್ಗದರ್ಶಕರಾಗಿ, ಎಲ್ಲರ ಚಿತ್ತವನ್ನು ತನ್ನತ್ತ ಸೆಳೆಯಬಲ್ಲಂತ ಚತುರತೆಯ ದಕ್ಷ ನಾಯಕತ್ವದ ಪುತ್ತೂರಿನ ಮಾಣಿಕ್ಯ ಕಿಶೋರ್ ಕುಮಾರ್ ಬೊಟ್ಯಾಡಿ ನಮ್ಮ ಜೊತೆಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಸೇರಿಕೊಳ್ತಾ ಇದ್ದಾರೆ. ಗೌರವಾನ್ವಿತ ವಿಧಾನ ಪರಿಷತ್ತಿನ ಸದಸ್ಯರು ತಮ್ಮನ್ನ ಅತ್ಯಂತ ಆತ್ಮೀಯತೆಯಿಂದ ಎಲ್ಲ ಕ್ರೀಡಾಭಿಮಾನಿಗಳ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಸ್ಪಷ್ಟವಾದ ಹೆಜ್ಜೆಯಲ್ಲಿ ಗೌರವಾನ್ವಿತ ಅತಿಥಿ ಕಿಶೋರ್ ಕುಮಾರ್ ಬೊಟ್ಯಾಡಿಯವರು ಶ್ರೀಯುತ ಪ್ರೀತಂ ಶೆಟ್ಟಿ ಅವರಿಗೆ ಪುಷ್ಪ ನಮನವನ್ನ ಸಲ್ಲಿಸುವ ಮೂಲಕ ನುಡಿ ನಮನವನ್ನ ಸಲ್ಲಿಸ್ತಾ ಇದ್ದಾರೆ. ತಾಯಿ ಭಾರತೀಯ ಪದಕಮಲಗಳಿಗೆ ಪುಷ್ಪಾರ್ಚನೆಯ ಪುಷ್ಪ ನಮನ ವೇದಿಕೆಯನ್ನ ಅಲಂಕರಿಸುವಂತೆ ತಮ್ಮಲ್ಲಿ ಅತ್ಯಂತ ಆತ್ಮೀಯತೆಯ ಸ್ವಾಗತವನ್ನು ಮಾಡಿಕೊಳ್ಳುತ್ತೇವೆ. ಬಂಧುಗಳೇ, ನವಕೇಸರಿ ನಾಲ್ಕದ ವಿರುದ್ಧವಾಗಿ ಅಂಕಣದ ಒಳಭಾಗದಲ್ಲಿ ವಿಜಯ ಗೇಮ್ಸ್ ಟೀಮ್ ತಂಡಗಳ ಸ್ಪರ್ಧೆಯನ್ನ ಕಾಣಬಹುದಾಗಿದೆ. ಪ್ರಣಮ್ ರಾಹುಲ್ ಲೈನ್ ಅಂಪೈರ್ಗಳಾಗಿ ಪ್ರಸ್ತುತ ಪಂದ್ಯದಲ್ಲಿ ಯುವ ಆಟಗಾರನಿಗೆ ಅತ್ಯಂತ ಚುರುಕಿನ ಚೈತನ್ಯದ ಡಿಫೆನ್ಸ್ ಪರಿಣಾಮವಾಗಿ ಅಂಕದ ಗಳಿಕೆಯಲ್ಲಿ ಅಂತರವನ್ನ ಹೆಚ್ಚಿಸಿಕೊಳ್ತಾ ಇದೆ. 10-7ರಲ್ಲಿ ನವಕೇಸರಿ ನಾಲ್ಕು ಮುನ್ನಡೆಯಲ್ಲಿ.
ಮುಂದಿನ ಸ್ಪರ್ಧೆಯಲ್ಲಿ ಭಾಗವಹಿಸುವ ತಂಡಗಳು ಮ್ಯಾಚ್ ನಂಬರ್ 4 ದುರ್ಗಾ ಸ್ಪೋರ್ಟ್ಸ್ ಕ್ಲಬ್ ಕರಂಕಿ ಎಜೆ ಇಸ್ ಬ್ಯಾಕ್. ತಂಡಗಳು ಸಿದ್ಧಗೊಳ್ಳಬೇಕು. ಬೋನಸ್ ನೀಡಲಾಗಿದೆ. ನವಕೇಸರಿ ನಾರ್ಲದ ಖಾತೆಯಲ್ಲಿ ಅಂಕಣ ಅಂತರ 11-8 ಮುನ್ನಡೆಯಲ್ಲಿದೆ ಸ್ಪರ್ಧೆ. ಪರಿಣಾಮಕಾರಿ ಹೆಜ್ಜೆಯ ಪ್ರತಿರೋಧವನ್ನು ಮುಂದುವರಿಸಿಕೊಳ್ಳುವ ಸಾಮರ್ಥ್ಯಗಳಲ್ಲಿ ಹೋರಾಟವನ್ನು ಕಾಣಬಹುದಾಗಿದೆ. ಯಶಸ್ವಿ ಹೆಜ್ಜೆ. ಸಮರಾಂಗಣದ ಪ್ರತಿಸ್ಪರ್ಧೆಯ ಅವಕಾಶಗಳ ಮೂಲಕ ಅಂಕಣದ ಒಳಭಾಗದಲ್ಲಿ ಸ್ಪಷ್ಟವಾದ ನಿರೀಕ್ಷೆ ಎರಡೂ ತಂಡಗಳಲ್ಲಿದೆ. ಹನ್ನೆರಡು 9 ಪಂದ್ಯ. ಮುನ್ನಡೆಯನ್ನು ಬಳಸಿಕೊಳ್ಳುವ ಹೆಜ್ಜೆಯಲ್ಲಿ ನವಕೇಸರಿ ನಾರ್ಲ. ಮಧ್ಯಂತರದ ವಿರಾಮವಾಗಿದೆ. ಸ್ಪರ್ಧೆಯಲ್ಲಿ 13-9 ಮುನ್ನಡೆಯಲ್ಲಿದೆ ನವಕೇಸರಿ ನಾರ್ಲಾ. ಸೊ ಎರಡು ತಂಡಗಳ ಆಟಗಾರರು ಲೈನಪ್ ಅನ್ನು ಮಾಡಿ, ಮ್ಯಾಚ್ ಆಫೀಷಿಯಲ್ಸ್ ಲೈನಪ್ ಮಾಡಿಸಿ ಪ್ಲೀಸ್. ಎರಡೂ ತಂಡಗಳಿಗೆ ಶುಭವನ್ನ ಹಾರೈಸ್ತಾ ಇದ್ದಾರೆ ಮಾನ್ಯ ವಿಧಾನ ಪರಿಷತ್ತಿನ ಶಾಸಕರಾಗಿರುವಂತಹ ಶ್ರೀಯುತ ಕಿಶೋರ್ ಕುಮಾರ್ ಬೊಟ್ಯಾಡಿ. ಬಂಧುಗಳೇ, ತತ್ವಮಸಿ ಬಗಂಬಿಲ ಆಯೋಜಿತ ಈ ಒಂದು ಕಬಡ್ಡಿ ಪಂದ್ಯಾವಳಿಯಲ್ಲಿ ನಮ್ಮ ಜೊತೆಗೆ ವಿಧಾನ ಪರಿಷತ್ತಿನ ಶಾಸಕರಾಗಿ, ಜನಮಾನಸದ ನಾಯಕರಾಗಿ, ಕಳೆದ 20 ವರ್ಷಗಳಿಗೂ ಅಧಿಕ ಕಾಲ ಸಾಮಾಜಿಕ ಧಾರ್ಮಿಕ ರಂಗಗಳಲ್ಲಿ ತನ್ನನ್ನು ತೊಡಗಿಸಿಕೊಳ್ಳುತ್ತಾ ಯುವಕರಿಗೆ ಮಾದರಿಯಾಗಿ, ಶಕ್ತಿಯಾಗಿ, ಮಾರ್ಗದರ್ಶಕನಾಗಿ, ಅನ್ನನಾಗಿ, ಸದಾ ಬೆನ್ನೆಲುಬಾಗಿ, ಎಲ್ಲರ ಶಕ್ತಿಯ ನಾಯಕನಾಗಿ ಚೈತನ್ಯವನ್ನು ತುಂಬಿಸಬಲ್ಲ ಒಬ್ಬ ಸಂಕಲ್ಪಚಿತ್ತ ನಾಯಕ ಇವತ್ತು ಯಾರು ಅಂತ ಕೇಳಿದ್ರೆ ಅದು ಒನ್ನೆನಲ್ಲಿ ಕಿಶೋರ್ ಕುಮಾರ್ ಬೊಟ್ಯಾಡಿ, ನಮ್ಮ ವಿಧಾನ ಪರಿಷತ್ತಿನ ಶಾಸಕರು. ಇವತ್ತು ಎಲ್ಲ ಭಾಗಗಳಲ್ಲಿ ಜನನಾಯಕನಾಗಿ ತನ್ನ ಅದ್ಭುತವಾದ ಕಾರ್ಯವೈಖರಿಗಳ ಮೂಲಕ
ಅತ್ಯಂತ ಶ್ರೇಷ್ಠ ನಾಯಕತ್ವದ ಗುಣಗಳನ್ನ ಹೊಂದಿಕೊಳ್ಳುತ್ತಾ ಪ್ರತಿಯೊಬ್ಬ ಕಾರ್ಯಕರ್ತನನ್ನ ಕೂಡ ಪ್ರೀತಿಸುವ ಹೃದಯವಂತ ಅಂದ್ರೆ ಅದು ನಮ್ಮ ಕಿಶೋರನ್ನ. ಖಂಡಿತವಾಗಲೂ ಈ ಭಾಗದಲ್ಲಿ ಗುರುತಿಸಿಕೊಳ್ಳಬೇಕಾದ, ಯಾಕಂದ್ರೆ ತತ್ವಮಸಿ ಬಗಂಬಿಲದ ಒಂದು ಪ್ರೀತಿಯ ಕರೆ ಅವರನ್ನ ಇಲ್ಲಿಯ ತನಕ ಬಹಳ ಆತ್ಮೀಯತೆಯಿಂದ ಬರಮಾಡಿಕೊಂಡಿದೆ. ವಿಶೇಷವಾಗಿ ಹೇಳಬೇಕಾದ್ರೆ ಶಾಲಾ ಜೀವನದಲ್ಲಿ ಕಿಶೋರನ್ನ ಕೂಡ ಒಬ್ಬ ಕಬಡ್ಡಿಯ ಆಟಗಾರ ಅಂದ್ರೆ ಅದೇ ಅತಿಶಯೋಕ್ತಿಯಲ್ಲ, ನಿಜಕ್ಕೂ ಕೂಡ ಇದು ಹೆಮ್ಮೆ ತರುವ ವಿಚಾರ. ಅತ್ಯಂತ ಅಪರೂಪದ ನಾಯಕನಾಗಿ ಜನಮಾನಸದಲ್ಲಿ ಶಕ್ತಿಯಾಗಿ, ಚೈತನ್ಯವಾಗಿ, ಮಾರ್ಗದರ್ಶಕರಾಗಿ, ಎಲ್ಲರನ್ನ ಪ್ರೀತಿಸುವ ಗುಣವಂತನಾಗಿ, ಅಣ್ಣನಾಗಿ, ಸರಳ ಸಜ್ಜನಿಕೆಯ ನಾಯಕತ್ವದ ನಾಯಕ ಅಂದ್ರೆ ಅದು ಕಿಶೋರ್ ಕುಮಾರ್ ಬೊಟ್ಯಾಡಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ. ಒಂದು ವಿಚಾರವನ್ನ ಈ ಭಾಗದಲ್ಲಿ ನಾವು ಹಂಚಿಕೊಳ್ಳಬೇಕಾಗುತ್ತದೆ. ಮಾನಶ್ರೀ ವಾನೈ ತಂಡದಲ್ಲಿ ಆಡಿದ ಉದಯ್ ಚೌಟಾ ಅವರೊಂದಿಗೂ ಕೂಡ ಕಬಡ್ಡಿ ಆಡಿದ ಹಿರಿಮೆ ಅದು ಕಿಶೋರಣ್ಣನಿಗೆ ಸಲ್ತದೆ. ಅನೇಕ ಗತಕಾಲದ ವೈಭವಗಳ ಮೂಲಕ ಕಬಡ್ಡಿ ರಂಗದಲ್ಲಿ ಚಾಣಕ್ಯನಾಗಿ ಬೆರೆದು ಇವತ್ತಿನ ಕಾಲಘಟ್ಟದಲ್ಲಿ ಬಗಂಬಿಲದ ಈ ಒಂದು ಅಂಕಣಕ್ಕೆ ಆಗಮಿಸಿ ಬಗಂಬಿಲದ ಯುವಕರ ಒಂದು ಪ್ರೀತಿಯ ಕೋರಿಕೆಯಂತೆ ಗೌರವದ ಪುರಸ್ಕಾರವನ್ನ ಪಡೆದುಕೊಳ್ಳುತ್ತಿರುವ ಅಣ್ಣನಿಗೆ ಎಲ್ಲರ ಪರವಾಗಿ ಹೃದಯ ತುಂಬಿದ ಅಭಿವಂದನೆಗಳನ್ನ ಸಲ್ಲಿಸಿಕೊಳ್ತಾ ಇದ್ದಾವೆ. ತಮ್ಮ ಕಾರ್ಯವ್ಯಾಪ್ತಿ ಕೇವಲ ದಕ್ಷಿಣ ಕನ್ನಡಕ್ಕಲ್ಲದೆ ಕರ್ನಾಟಕದ ಮೂಲೆ ಮೂಲೆಗಳಿಗೆ ಪಸರಿಸಲಿ ಅನ್ನುವುದೇ ನಮ್ಮೆಲ್ಲರ ಹಾರೈಕೆ. ಈ ಕಾರ್ಯಕ್ರಮದ ಕುರಿತಾಗಿ ಅನುಪಮ 2 ಮಾತುಗಳನ್ನ ನುಡಿಯುವಂತೆ ತಮ್ಮಲ್ಲಿ ಅತ್ಯಂತ ಪ್ರೀತಿಯ ನಿವೇದನೆ. ಪುಸ್ತಕ ಶಕ್ತಿಯಾಗಲಿ, ಮಾರ್ಗದರ್ಶಕನವಾಗಲಿ ಎನ್ನುವ ಕಾರಣಕ್ಕಾಗಿ ಒಂದು ಪುಸ್ತಕದ ಮೂಲಕ ತಮಗೆ ಗೌರವ ನಮನ. 2 ಮಾತುಗಳು ಅನ್ನನಿಂದ. ತತ್ವಮಸಿ ಬಗಂಬಿಲ ಕಬಡ್ಡಿ ಪಂದ್ಯಾಟವನ್ನ ಮಧ್ಯದಲ್ಲಿ ನಿಲ್ಲಿಸಿ ನನಗೆ ಸನ್ಮಾನವನ್ನು ಮಾಡಿದಿರಿ. ಕ್ಷಮೆಯನ್ನು ಯಾಚಿಸಿದೆ. ನನಗೆ ಅದು ಸರಿಯಂತ ಕಾಣಲಿಲ್ಲ. ಆದರೂ ಕೂಡ ನಿಮ್ಮ ಈ ಪ್ರೀತಿಯ ಸನ್ಮಾನಕ್ಕೆ ನಾನು ಚಿರಋಣಿ. ಈ ಸನ್ಮಾನವನ್ನು ನನಗೆ ಕೊಟ್ಟಂಥ ಜವಾಬ್ದಾರಿ ತಿನ್ನಿಸ್ಕೊಂಡು ಸಮಾಜದಲ್ಲಿ ಕೆಲಸ ಮಾಡ್ತೇನೆ. ಕಬಡ್ಡಿ ಒಂದು ಆಟ ಮಾತ್ರ ಇಡೀ ಸಮಾಜವನ್ನು, ಜಾತಿ, ಮತ, ಪಂಥ ಎಲ್ಲವನ್ನ ಮೀರಿ ನಿಲ್ಲಿಸಿ ಆಡುವಂಥ ಆಟ ಕಬಡ್ಡಿ. ಅದರ ಜೊತೆಗೆ ಆತ್ಮಸ್ಥೈರ್ಯವನ್ನು ತುಂಬಿಸುವಂಥ ಆಟ ಕಬಡ್ಡಿ. ಒಂದು ತಂಡದಲ್ಲಿ 7 ಜನ ಇದ್ದರೆ ರೈಡ್ ಹೋಗಬೇಕಾದ್ರೆ ಒಬ್ಬನೇ ಹೋಗಬೇಕಾಗತ್ತೆ. ಆ 7 ಜನರನ್ನು ನಾವು ಅವರ ಮಧ್ಯದಲ್ಲಿ ಹೋಗಿ ಅವರ ಇದಕ್ಕೆ ನುಗ್ಗಿ ನಾವು ವಾಪಸ್ ಇಲ್ಲಿ ಬರಬೇಕಾದ್ರೆ ಅಷ್ಟು ಜನರನ್ನು ಎದುರಿಸಿದಂತೆ ಇದು ಜೀವನದಲ್ಲಿ ನಾವು ಇನ್ನಷ್ಟು ಗಟ್ಟಿಯಾಗುವಂತೆ ಮಾಡ್ತದೆ. ಅದರ ಜೊತೆಗೆ ನಾವು ಸಮಾಜದಲ್ಲಿ ಯಾರಿಗ ತೊಂದರೆ ಆದಾಗ ಅದನ್ನು ಎದುರಿಸಲಿಕ್ಕೆ ಅಷ್ಟು ಜನರ ಶಕ್ತಿ ನಮಗೆ ಬರ್ತದೆ. ಕಬಡ್ಡಿಯ ಜೊತೆಗೆ ನಾನು ಈಗಾಗಲೇ ಅಂದಾಗೆ ನಮಗೆ ಎಲ್ಲವನ್ನ ಮೀರಿ ನಿಲ್ಲಿಸ್ತದೆ. ಜಾತಿ 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 ಅನ್ನುವಂಥ ಈ ಸಂದರ್ಭದಲ್ಲಿ ಸಮಾಜದಲ್ಲಿ ಮತ, ಪಂಥ, ಧರ್ಮ ಎಲ್ಲ ತೊಂದರೆ ಆದಾಗ ಕಬಡ್ಡಿ ಒಂದು ಆಟ ಅದನ್ನೆಲ್ಲವನ್ನು ಒಗ್ಗೂಡಿಸಲಿಕ್ಕೆ ಸಾಧ್ಯತೆ ಉಂಟು. ಸಮಾಜದಲ್ಲಿ ಒಗ್ಗಟ್ಟು ಮೂಡಲಿಕ್ಕೆ ಸಾಧ್ಯತೆ ಉಂಟು. ನಾವೆಲ್ಲರೂ ಈ ತಾಯಿ ಭಾರತಾಂಬೆಯ ಮಕ್ಕಳು. ಯಾರಿಗೂ ಯಾವುದೋ ಒಬ್ಬ ಮನುಷ್ಯನಿಗೆ ಒಂದು ಸಣ್ಣ ಗಾಯ ಆದರೂ ಕೂಡ ಬರುವಂಥ ರಕ್ತದ ಕಲರ್ ಕೆಂಪೇ ಇರ್ತದೆ. ಅದಕ್ಕೋಸ್ಕರ ಕಬಡ್ಡಿ ಆಟ ಇನ್ನಷ್ಟು ಇದಾಗಲಿ. ತತ್ವಮಸಿ ಅಧ್ಯಕ್ಷರಿಗೆ ಪಾಪ ಕುವೈಟಿಂದ ಬಂದಿದ್ದಾರೆ ಅವರು. ಮತ್ತು ನನ್ನ ಆತ್ಮೀಯ ಮಿತ್ರ ದಿನೇಶನ್ನ ನನ್ನನ್ನು ತುಂಬ ಪ್ರೀತಿಯಿಂದ ಕರೆದಿದ್ದಾರೆ. ನಾವು ಯುವ ಮೋರ್ಚಾದಲ್ಲಿ ಜೊತೆಗಿದ್ದೇವೆ. ನಾನನ್ನೋದು ನಾವು ಸಾಯುವಾಗ ಒಂದು ಪ್ರೀತಿ ಮಾತ್ರ, ಮತ್ತೆ ನಾವು ಮಾಡಿದ ಕೆಲಸ. ಅದಕ್ಕೆ ಎಲ್ಲ ಈ ಯುವಕರ ತಂಡಕ್ಕೆ ನಾನು ಕೂಡ ನಿಮ್ಮ ಜೊತೆ ಇದ್ದೇನೆ, ನಿಮ್ಮ ಜೊತೆ ಸದಾ ಇರ್ತೇನೆ. ನೀವು ತುಂಬ ಸಮಾಜ ಸೇವೆಯನ್ನು ಕೂಡ ಮಾಡಿದ್ದೀರಿ. ಇನ್ನಷ್ಟು ಜಾಸ್ತಿ ಹೊತ್ತು ಮಾತಾಡೋದಿಲ್ಲ. ಅವರಿಬ್ಬರು ಇನ್ನು 2 ತಂಡದವರು ಬಿಸಿ ಇದರಲ್ಲಿದ್ದಾರೆ, ಸ್ಪೋರ್ಟಿವ್ ಮೂಡಲಿದ್ದಾರೆ. ಆಟಕ್ಕೆ ಇಬ್ಬರಿಗೂ ಶುಭ ಕೋರ್ತೇನೆ. ಇಬ್ಬರಿಗೂ ಆಲ್ ದ ಬೆಸ್ಟ್. ಸೋತರು ಬೇಸರ ಮಾಡಲಿಕ್ಕಿಲ್ಲ, ಯಾರು ಸೋತರು ಕೂಡ. ಆದರೆ ನಾನು 2 ತಂಡಕ್ಕೂ ಆಶೀರ್ವಾದವನ್ನು ಮಾಡ್ತೇನೆ, ಪ್ರೀತಿಯ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಭಾರತ್ ಮಾತಾ ಕಿ ಜೈ. ಚುಟುಕಿನ ಮಾತುಗಳ ಮೂಲಕ ಅಭಿವಂದನೆಯನ್ನ ಸಲ್ಲಿಸಿದ ಗೌರವಾನ್ವಿತ ನನಗೆ ಅಭಿವಂದನೆಯ ಗೌರವವನ್ನು ಸಮರ್ಪಿಸಿಕೊಳ್ಳುತ್ತಾ ಪಂದ್ಯವನ್ನ ಮುಂದುವರಿಸುವಂತೆ ತೀರ್ಪುಗಾರರಲ್ಲಿ ಮನವಿ. ಮುಂದಿನ ಬಗಮಿಲ್ಲದ ಎಲ್ಲ ಯುವಕರು ಒಮ್ಮೆ ವೇದಿಕೆಗೆ ಬರುವಂತೆ. ರಾಹುಲ್ ಬೊಕ್ಕಪನ್ನು, ರಾಹುಲ್ ಫೋಟೋಗೆ ಬೋಲೆ, ಫೋಟೋ ರಾಹುಲ್ ಫೋಟೋದೆ ಅಲ್ಲಿ ಒಂದು ಪೇರು ಅಫಿಷಿಯಲ್ ಬರ್ಪೇರು.
ಸ್ಪಷ್ಟತೆಯ ನಿರೀಕ್ಷೆಯಲ್ಲಿ ತತ್ವಮಸಿ ಬಗಂಬಿಲದ ಪಂದ್ಯಾವಳಿಯನ್ನ ಸ್ಕೋರ್ ಬೋರ್ಡ್ ನಮ್ಮ ನ್ಯೂಸ್ ಡಿಜಿಟಲ್ ಸ್ಕೋರ್ ಬೋರ್ಡ್ ಬರ್ತಾ ಇಲ್ಲ ನೋಡಿ, LED ಅಲ್ಲಿ ಏನಾಯ್ತು ಸರಿ ಮಾಡಿ. ಪ್ರತಿದಾಳಿಯ ಮೂಲಕವಾಗಿ ಅಂಕಣದ ಒಳಭಾಗದಲ್ಲಿರುವಂತಹ ಆಟಗಾರ ಪರಿಣಾಮಕಾರಿ ಹೆಜ್ಜೆಯನ್ನ ಮುಂದುವರಿಸಿಕೊಳ್ಳುವ ತವಕದಲ್ಲಿ ಹದಿನಾಲ್ಕು 9. ಸ್ಪಷ್ಟತೆಯ ಪಾದಚಲನೆಯ ಮೂಲಕವಾಗಿ ಅಂಕಣದಲ್ಲಿ ಅಂತರವನ್ನು ಬಳಸಿಕೊಳ್ಳುತ್ತಾ ಇದೆ. ತುರ್ತು ಕಾರ್ಯಕ್ರಮದ ನಿಮಿತ್ತವಾಗಿ ಕಡಬದ ಕಡೆಗೆ ತೆರಳುವ ಕಾರಣಕ್ಕಾಗಿ ನಮ್ಮಿಂದ ಬೀಳ್ಕೊಡುತ್ತಾ ನಿರ್ಗಮಿಸ್ತಾ ಇದ್ದಾರೆ ಗೌರವಾನ್ವಿತ ವಿಧಾನ ಪರಿಷತ್ತಿನ ಶಾಸಕರು. ಧನ್ಯವಾದಗಳೊಂದಿಗೆ ಬೀಳ್ಕೊಡ್ತಾ ಇದ್ದೇವೆ ತಮ್ಮನ್ನ ಆತ್ಮೀಯವಾಗಿ ಕಾರ್ಯಕ್ರಮದಿಂದ. ಮುಂದಿನ ಸ್ಪರ್ಧೆಗಾಗಿ ತಂಡಗಳು ಸಿದ್ಧಗೊಳ್ಳುವಂತೆ 14-10 ಸ್ಪರ್ಧೆ 4 ಅಂಕಗಳ ಅಂತರ. ಥರ್ಡ್ ರೈಟ್ ಕೊನೆಯ 5 ನಿಮಿಷಗಳ ಅವಧಿಯಲ್ಲಿ ಸ್ಪರ್ಧೆ. ನಾರ್ಲದ ವಿರುದ್ಧವಾಗಿ ವಿಜಯ ಗೇಮ್ಸ್. ಮುಂದಿನ ಸ್ಪರ್ಧೆಯ ತಂಡಗಳು ಲಿಖಿತ್ ಆಜಾ ಜೂನಿಯರ್ ತಾರೆ ಬೋನಸ್ ಗಳಿಕೆಯ ಪ್ರಯತ್ನದಲ್ಲಿದ್ದಾಗಲೇ ಅದ್ಭುತವಾದ ಟ್ಯಾಕಲ್ಗೆ ಹೊರಾಂಗಣದ ದಾರಿಯನ್ನು ಪಡೆದುಕೊಳ್ಳುತ್ತಾ ಇದ್ದಾನೆ. ತನ್ಮೂಲಕವಾಗಿ ಅಂಕಣದಲ್ಲಿ ಅಂತರವನ್ನು ಉಳಿಸಿಕೊಳ್ಳುವ ಪರಿಣಾಮಕಾರಿಯಾದ ಸ್ಪಷ್ಟವಾದ ನಿರೀಕ್ಷೆಗಳಲ್ಲಿ ಸ್ಪರ್ಧೆ ಇದೆ. ಪ್ರಮುಖ 2 ತಂಡಗಳು ಮುಂದಿನ ಸ್ಪರ್ಧೆಗೆ ಕರೆಯನ್ನ ಕೊಟ್ಟಿರುವಂತಹ ತಂಡಗಳಿಗೆ ತಡ ಮಾಡದೆ ಪ್ರವೇಶ ದ್ವಾರದ ಬಳಿಗೆ ರೋಲಿಂಗ್ ಎಸ್ಕೇಪ್ ಆಗುವ ಪ್ರಯತ್ನ. 2 ಪಾಯಿಂಟ್ಸ್ ಮಲ್ಟಿಪಲ್ ಅಂಕ ಬಂದಿದೆ. ಲಾಸ್ಟ್ 4 ಮಿನಿಟ್ಸ್ ಕೊನೆಯ 4 ನಿಮಿಷಗಳ ಅವಧಿಯಲ್ಲಿ ಸ್ಪರ್ಧೆ. ರಾಹುಲ್ ಪ್ರಣಮ್ ಮತ್ತೆ ತಮ್ಮ ಕರ್ತವ್ಯಕ್ಕೆ ಹಾಜರಾಗುವಂತೆ ತೀರ್ಪುಗಾರರಿಗೆ ಅವಕಾಶವನ್ನು ಬಿಟ್ಟುಕೊಡಿ. ಬನ್ನಿ, ಅವರು ರೆಸ್ಟಿಗೆ ಬರಲಿ. ಫೋಟೋಕ್ಕೆ ಮಾತ್ರ ಸಮಯ ಕೊರ್ನಿ ಬಲಿ ರಾಹುಲ್ ಲೈನ್ para Ratheshwar Kadapullinchi. ಕರ್ತವ್ಯದಲ್ಲಿ ಬದಲಾವಣೆ ಲೈನ್ ಅಂಪರ್ಗಳಾಗಿ. ಅಂಕಣದಲ್ಲಿ 16-12 ಸ್ಪರ್ಧೆ ಇದೆ. 4 ಅಂಕಗಳ ಅಂತರ ಪ್ರಸ್ತುತ 2 16-14. ಲೋಹಿತ್ ಭಾಯ್ ಸರಿಯಾ? 16-14 ಓಕೆ. ಮುಲ್ಲೆ ಎದುರುಡುಲ್ಲೆ ದುರ್ಪಿನದು ಇದು ನಾಡೋದು. ಕೂಟದ ಚತುರ್ಥ ಸ್ಪರ್ಧೆಯಲ್ಲಿ ನಾವಿದ್ದೇವೆ. ನಿರಂತರವಾಗಿ 4ನೇ ಹನಾಹನಿಯ ವೇಳೆಯಲ್ಲಿ ಒಟ್ಟು 26 ತಂಡಗಳು, 25 ಸ್ಪರ್ಧೆಗಳು, 1 ಚಾಂಪಿಯನ್ ಪಟ್ಟಕ್ಕಾಗಿರುವಂತಹ ಹೋರಾಟವಾಗಿದೆ. ಮರಳುವ ಲಯದಲ್ಲಿದ್ದ ಆಟಗಾರನಿಗೆ ಅದ್ಭುತವಾದ ತಡೆಯಾಗಿದೆ. ಡಿಪೆಂಡರ್ಗಳ ಕೈಚಲಕ, ಆದರೆ ಬೋನಸ್ ಗಳಿಸುವಲ್ಲಿ ದಾಳಿಗಾರ ಸಫಲತೆಯನ್ನು ಕಂಡಿದ್ದಾನೆ.
ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಲಾಸ್ಟ್ 2 ಮಿನಿಟ್ಸ್, ಕೊನೆ 2 ನಿಮಿಷಗಳ ಅವಧಿಯಲ್ಲಿ ಸ್ಪರ್ಧೆ. 17-16 in favor of Narla. 17-16. ಸ್ವೀಟ್ ವಾಯ್ಸ್ ಕೂಡ ಮಿಮಿಕ್ರಿ ಉಂಟುಲೆ. ಹೋರಾಟಗಳಲ್ಲಿ ಅಂತಿಮ ಕ್ಷಣಗಳಲ್ಲಿ ಪಂದ್ಯವಿದೆ. ಮುಂದಿನ ಸ್ಪರ್ಧೆಯಲ್ಲಿ ಸ್ವಾಮಿ ಕೊರಗಜ್ಜ ಬಂಟ್ವಾಳ, ತತ್ವಮಸಿ ಬಗಂಬಿಲ ಬಿ ತಂಡಗಳ ಆಟಗಾರರು ಸಿದ್ಧತೆಯನ್ನ ಮಾಡಿಕೊಳ್ಳಿ. ತತ್ವಮಸಿ ಬಗಂಬಿಲ ಬಿ, ಸ್ವಾಮಿ ಕೊರಗಜ್ಜ ಬಂಟ್ವಾಳ, ಇದು ಮುಂದಿನ ಹನಾಹನಿಗಾಗಿ ಅಂತಿಮ ಕರೆಯಾಗಿದೆ. ಗಗನ್ ಆದಷ್ಟು ಬೇಗ ಸಿದ್ಧರಾಗಿ ಅಂಕಣಕ್ಕೆ ಬನ್ನಿ. ಸ್ವಾಮಿ ಕೊರಗಜ್ಜ ಬಂಟ್ವಾಳ, ಅಶ್ವಿನ್ ತಾವುಗಳು ಕ್ಲಪ್ತ ಸಮಯದಲ್ಲಿ ತಂಡವನ್ನು ಕರೆತನ್ನುವಂತೆ ತಮ್ಮಲ್ಲಿ ಭಿನ್ನಹ. ಅಂತಿಮ ಕ್ಷಣಗಳಲ್ಲಿ ಪಂದ್ಯ. ತೀರ್ಪುಗಾರಿಕೆಯಲ್ಲಿ ಶರತ್ ಗಟ್ಟಿ, ದೀಪಕ್ ಪೈರಾಸೆ, ವಿನೋದ್ ಅವರಿದ್ದಾರೆ. ಮರಳುತ್ತಿದ್ದ ಆಟಗಾರನಿಗೆ ಅದ್ಭುತವಾದಂತಹ ಚೈನ್ ಟ್ಯಾಕಲ್ ಮೂಲಕ ಬಂಧಿಸಲಾಗಿದೆ. ಸ್ಪರ್ಧೆಯಲ್ಲಿ ಅಂತಿಮ ಕ್ಷಣಗಣನೆ. ಶರತ್ ಗಟ್ಟಿಯವರ ಉದ್ದನೆಯ ವಿಸಿಲ್. ಪಂದ್ಯ ಸಂಪನ್ನ. ಜೂನಿಯರ್ ತಾರೆಗಳ ನಿಟ್ಟುಸಿರು ಬಿಟ್ಟ ದೀಪಕ್ ಪೈರಾಜ. ಬನ್ನಿ, 6ನೇ ಪಂದ್ಯಾಟಕ್ಕೆ ನಮ್ಮ ಜೊತೆಗೆ ಸಹಕರಿಸಿ. ಸ್ವಾಮಿ ಕೊರಗಜ್ಜ ಬಂಟ್ವಾಳ ವಿರುದ್ಧವಾಗಿ ತತ್ವಮಸಿ ಬಗಂಬಿಲ ಬಿ ತಂಡ. 2 ತಂಡಗಳ ಅಂಕಣವನ್ನು ಪ್ರವೇಶಿಸಿ. ಈ ರಾತ್ರಿ 9 ಗಂಟೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಅತ್ಯಂತ ಅಂತಾರಾಷ್ಟ್ರೀಯ ಖ್ಯಾತಿಯ ಕಲಾವಿದರು ನಮ್ಮ ಜೊತೆಗೆ ಬಗಂಬಿಲದಲ್ಲಿ ಜೊತೆಯಾಗಲಿದ್ದಾರೆ. ಖ್ಯಾತ ಹಿನ್ನೆಲೆ ಗಾಯಕ ನಹುಷ್ ಪೂಜಾರಿ ಅವರ ಗಾಯನವಿದೆ. ಮಿಮಿಕ್ರಿ ಲೋಕದಲ್ಲಿ ಅದ್ವಿತೀಯ ಸಾಧನೆ ಮಾಡಿದ ಅಂತಾರಾಷ್ಟ್ರೀಯ ಖ್ಯಾತಿಯ ಅರವಿಂದ್ ಅವರ ಮಿಮಿಕ್ರಿ ಇದೆ. ಇದು 9 ಗಂಟೆಗೆ ಸರಿಯಾಗಿ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ. ಮುಂದಿನ ಧ್ವನಿಯಲ್ಲಿ ಬದಲಾವಣೆ. ಶರತ್ ಬೇಕೂರು. कबड्डी 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 दे दनादन, बाजुओं में दम, धरती हिला देंगे हम. कबड्डी 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 दे दनादन, बाजुओं में दम, धरती हिला देंगे हम. उठते कदम शोले हैं हम, जलते अंगारे हैं हम. बच के तू रहना जरा रे, चीते आएंगे जो पकड़े झपट के. बच के तू रहना जरा रे, चीते आएंगे जो पकड़े झपट के. हर तुझ में दम तो आप बच के दिखा दे, तुझ में है दम तो आ लड़के दिखा दे. किसी को भी छोड़ विजय गेम्स
ನಿಖಿಲ ಸ್ಮರಣಿಕೆಗೆ ತೊಗೊಳ್ಳಿ ವಿಜಯ ಗೇಮ್ಸ್ಗಳು. कबड्डी 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 वो जंजीरें हैं कहाँ बुद्धि है बल है और साहस भी है वीरों का ये हल कबड्डी 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 ನಾರ್ಲ ದಕಲು ನವಕೇಸರಿ ನಾರ್ಲ ನಿಖಿಲ ಸ್ಮರಣಿಕೆಗೆ ತೊಗೊಳ್ಳೆ ನವಕೇಸರಿ ನಾರ್ಲ ದಕಲು ಎಸ್ ಬಂಧುಗಳೇ, ಇದು ತತ್ವಮಸಿ ಭಗಂಬಿಲ ಹಮ್ಮಿಕೊಂಡಂತ ಕಬಡ್ಡಿ ಪಂದ್ಯಕೂಟದ ಮುಂದುವರಿಕೆಯನ್ನು ನೀವು ನೋಡ್ತಾ ಇದ್ದೀರಾ. ಪ್ರಸ್ತುತ ಇನ್ನು ಮುಂದೆ ಅಂಕಣದಲ್ಲಿ ಕೂಟದ 6ನೇ ಸ್ಪರ್ಧೆ. ಎಸ್ ಬಂಧುಗಳೇ, ಕೂಟದ 6ನೇ ಸ್ಪರ್ಧೆಗೆ ಸ್ವಾಮಿ ಕರಗಜ್ಜ ಬಂಟ್ವಾಳ ವಿರುದ್ಧವಾಗಿ ತತ್ವಮಸಿ ಭಗಂಬಿಲ ಈಗ ತಾನೇ ಪ್ರವೇಶದ್ವಾರದಲ್ಲಿ ಉದಯೋನ್ಮುಖ ತಾರೆಗಳ ಸಮಾಗಮ ತಂಡ ಬರೆತಾ ಇದೆ. ಸ್ವಾಮಿ ಕರಗಜ್ಜ ಬಂಟ್ವಾಳ ಎದುರಾಳಿ ತಂಡ ತತ್ವಮಸಿ ಭಗಂಬಿಲ ಈಗ ತಾನೇ ಪ್ರವೇಶ ದ್ವಾರದ ಮೂಲಕ ಒಳಾಂಗಣವನ್ನು ಪ್ರವೇಶ ಮಾಡುವಂತ ತಂಡ. ಇವತ್ತಿನ ಕ್ರೀಡಾಕೂಟದ ಆಯೋಜಕರ ತತ್ವಮಸಿ ಭಗಂಬಿಲದ ಜೂನಿಯರ್ ತಾರೆಗಳು ತತ್ವಮಸಿ ಭಗಂಬಿಲ ಒಳಾಂಗಣದಲ್ಲಿ ಕಂಡುಕೊಡ್ತಾ ಇದ್ದೇವೆ. ಎದುರಾಳಿ ತಂಡ ಬರಬೇಕಿದೆ ಸ್ವಾಮಿ ಕರಗಜ್ಜ. ತೀರ್ಪುಗಾರರ ಪ್ರತ್ಯೇಕ ಗಮನಕ್ಕೆ ಸ್ವಾಮಿ ಕರಗಜ್ಜ ತಂಡ ಆಕಬರಾಗಿದೆ. ಈ ಸ್ಪರ್ಧೆಯಲ್ಲಿ ತತ್ವಮಸಿ ಭಗಂಬಿಲ ತಂಡಕ್ಕೆ ಮುಂದಿನ ಸುತ್ತಿಗೆ ನೇರ ತೇರ್ಗಡೆ. TNH. Remixed by DJ Ashish. ಕೂಟದ ಮುಂದಿನ ಸ್ಪರ್ಧೆಗೆ ತಂಡಗಳನ್ನು ನಾವು ಬರಮಾಡಿಕೊಡ್ತಾ ಇದ್ದೇವೆ. ದುರ್ಗಾ ಸ್ಪೋರ್ಟ್ಸ್ ಕ್ಲಬ್ ಕರಿಂಕಿ ವಿರುದ್ಧವಾಗಿ ಎಜೆ ಈಸ್ ಬ್ಯಾಕ್ ತಂಡಗಳು ಬರಬೇಕಿದೆ. ದುರ್ಗಾ ಸ್ಪೋರ್ಟ್ಸ್ ಕ್ಲಬ್ ಕರಿಂಕಿ ಬಿ ವಿರುದ್ಧವಾಗಿ ಎಜೆ ಈಸ್ ಬ್ಯಾಕ್ ತಂಡಗಳು ತ್ವರಿತಗತಿಯಲ್ಲಿ ಒಳಾಂಗಣವನ್ನು ಪ್ರವೇಶ ಮಾಡುವಂತೆ ವಿನಂತಿ. ಇದು ತತ್ವಮಸಿ ಭಗಂಬಿಲ ರಿಜಿಸ್ಟರ್ಡ್ ಇದರ ಆಶ್ರಯದಲ್ಲಿ ಉಳ್ಳಾಲ ಹಾಗೂ ಬಂಟ್ವಾಳ ತಾಲೂಕು ಅಮೆಚೂರು ಕಬಡ್ಡಿ ಅಸೋಸಿಯೇಷನ್ ರಿಜಿಸ್ಟರ್ಡ್ ಮತ್ತು ಬಂಟ್ವಾಳ ಕಬಡ್ಡಿ ಕ್ಲಬ್ ಅಸೋಸಿಯೇಷನ್ ಇದರ ಸಹಭಾಗಿತ್ವದಲ್ಲಿ ಜಂಟಿ ತಾಲೂಕು ಮಟ್ಟದ ನೋಂದಾಯಿತ ತಂಡಗಳ ಮ್ಯಾಟ್ ಕಬಡ್ಡಿ ಪಂದ್ಯಾಕೂಟ ಈಗ ತಾನೇ 6 ಸ್ಪರ್ಧೆಗಳು ಪ್ರಥಮ ಸುತ್ತಿನಲ್ಲಿ ಸಂಪನ್ನಗೊಂಡಿದೆ. ಮುಂದಿನ ಸ್ಪರ್ಧೆಗೆ ಈಗ ತಾನೇ ಕರೆಯನ್ನು ರವಾನಿಸಲಾಗಿದೆ. ತಂಡಗಳು ಬರಬೇಕಿದೆ. ದುರ್ಗಾ ಸ್ಪೋರ್ಟ್ಸ್ ಕರೆಂಕಿ ಬಿ ವಿರುದ್ಧವಾಗಿ ಎಜೆ ಈಸ್ ಬ್ಯಾಕ್.
ಬನ್ನಿ ಕರೆಂಕಿ ಎಜೆ ಈಸ್ ಬ್ಯಾಕ್. ಎರಡು ತಂಡಗಳು ಕೂಡ ಒಳಾಂಗಣವನ್ನು ಪ್ರವೇಶ ಮಾಡಿ ದುರ್ಗಾ ಸ್ಪೋರ್ಟ್ಸ್ ಕ್ಲಬ್ ಕರೆಂಕಿ ಬಿ ವಿರುದ್ಧವಾಗಿ ಎಜೆ ಈಸ್ ಬ್ಯಾಕ್. ಕರೆಂಕಿ ತಂಡ ಬನ್ನಿ, ಎಜೆ ಈಸ್ ಬ್ಯಾಕ್. ಬಲೆ ಬಲೆ ದುರ್ಗಾ ಸ್ಪೋರ್ಟ್ಸ್ ಕ್ಲಬ್ ಕರೆಂಕಿ ಎಜೆ ಈಸ್ ಬ್ಯಾಕ್. ಪ್ರಸ್ತುತ ಕ್ರೀಡಾಕೂಟದ ಮುಂದಿನ ಸ್ಪರ್ಧೆಯ ಕರೆಂಕಿ ತಂಡ ಅಂಕಣದ ಸಮೀಪಕ್ಕೆ ಬರ್ತಾ ಇದೆ. ಎದುರಾಳಿ ತಂಡ ಎಜೆ ಈಸ್ ಬ್ಯಾಕ್ ಇನ್ನು ಕೂಡ ತಮ್ಮ ಇರುವಿಕೆಯನ್ನು ವ್ಯಕ್ತಪಡಿಸಿಲ್ಲ. ಕೂಟದ ಪ್ರಥಮ ಸುತ್ತಿನ ಮುಂದಿನ ಸ್ಪರ್ಧೆಗೆ ಈ ತಂಡಗಳು ಕೂಡ ಒಳಾಂಗಣವನ್ನ ಪ್ರವೇಶ ಮಾಡುವಂತೆ ಪ್ರಸ್ತುತ ಪ್ರವೇಶ ದ್ವಾರದ ಮೂಲಕ ಕಳೆದ ವಾರ ಪೆರುವಾಯಿಯಲ್ಲಿ ಹಮ್ಮಿಕೊಂಡಂತ ಟಾಸ್ಕ್ ಟ್ರೋಫಿ 2025ರ ಚಾಂಪಿಯನ್ ಪಟ್ಟವನ್ನ ಗಿಟ್ಟಿಸಿಕೊಂಡ ತಂಡ ಬರ್ತಾ ಇದೆ ದುರ್ಗಾ ಸ್ಪೋರ್ಟ್ಸ್ ಕ್ಲಬ್ ಕರೆಂಕಿ. ಎಜೆ ಈಸ್ ಬ್ಯಾಕ್ ತಂಡ ಇದೆಯಾ? ಎಜೆ ತಗಲುಲ್ಲರ ಎಜೆ ಈಸ್ ಬ್ಯಾಕ್. ದಯವಿಟ್ಟು ಗಮನಿಸಿ, ಎಜೆ ಈಸ್ ಬ್ಯಾಕ್ ತಂಡ ಇದ್ದಲ್ಲಿ ಮುಂದಿನ 30 ಸೆಕೆಂಡುಗಳ ಒಳಗಡೆ ತಂಡ ಒಳಾಂಗಣವನ್ನ ಪ್ರವೇಶ ಮಾಡಬೇಕು, ಇಲ್ಲದಿದ್ದರೆ ತಮ್ಮ ಅವಕಾಶವನ್ನ ಕಳ್ಕೊಡ್ತೀರಾ. ಎಜೆ ಈಸ್ ಬ್ಯಾಕ್ ತಂಡದ ಆಟಗಾರರು, ವ್ಯವಸ್ಥಾಪಕರು, ತಂಡದ ನಾಯಕ ದಯವಿಟ್ಟು ಗಮನಿಸಿ, ತಮ್ಮ ಇರುವಿಕೆ ಇನ್ನೂ ಕೂಡ ವ್ಯಕ್ತವಾಗಿಲ್ಲ. ಎಜೆ ಈಸ್ ಬ್ಯಾಕ್.
ಎಜೆ ಈಸ್ ಬ್ಯಾಕ್ ತಂಡದ ಆಟಗಾರರಿದ್ದಲ್ಲಿ ದಯವಿಟ್ಟು ತಮ್ಮ ಇರುವಿಕೆಯನ್ನ ವ್ಯಕ್ತಪಡಿಸಿ. ಈಗ ತಾನೇ ತಮ್ಮ ಎದುರಾಳಿ ತಂಡ ಒಳಾಂಗಣವನ್ನ ಪ್ರವೇಶ ಮಾಡಿದೆ. ಎಜೆ ಈಸ್ ಬ್ಯಾಕ್. ಎಜೆ ಈಸ್ ಬ್ಯಾಕ್ ತಂಡದ ಆಟಗಾರರ ಗಮನಕ್ಕೆ ನೋಡಿ, ನಮ್ಮ ತೀರ್ಪುಗಾರರು ಮುಂದಿನ ಕ್ರಮವನ್ನ ಕೈಗೊಳ್ಳುವಂತ ತೀರ್ಮಾನಕ್ಕೆ ಬಂದಿದ್ದಾರೆ. ದಯವಿಟ್ಟು ತಂಡ ಇದ್ದಲ್ಲಿ ತಕ್ಷಣವೇ ಎಜೆ ಈಸ್ ಬ್ಯಾಕ್. ಲಾಸ್ಟ್ 1 ಮಿನಿಟ್. ಎಜೆ ತಂಡಕ್ಕೆ 1 ಮಿನಿಟ್ ಕೊಡಿ. ನೋಡಿ, ಎಜೆ ಈಸ್ ಬ್ಯಾಕ್ ತಂಡಕ್ಕೆ ಕೊನೆಯ 1 ನಿಮಿಷದ ಅವಕಾಶವನ್ನು ಕೊಡ್ತಾ ಇದ್ದೇವೆ. ಆ 1 ನಿಮಿಷದ ಒಳಗಡೆ ನೀವು ತಮ್ಮ ತಂಡವನ್ನು ಪ್ರಕಟಗೊಳಿಸಬೇಕು. ಇಲ್ಲದಿದ್ದರೆ ನಾವು ಎದುರಾಳಿ ತಂಡಕ್ಕೆ ವಾಕವರ್ ನೀಡುವವರಿದ್ದೇವೆ. ದಯವಿಟ್ಟು ಗಮನಿಸಿ. ಎಸ್, ತೀರ್ಪುಗಾರರ ಗಮನಕ್ಕೆ ಎದುರಾಳಿ ತಂಡ ಎಜೆ ಈಸ್ ಬ್ಯಾಕ್ ವಾಕವರ್ ಆಗಿದೆ. ಕರಿಂಕಿ ತಂಡಕ್ಕೆ ಮುಂದಿನ ಸುತ್ತಿಗೆ ನೇರ ತಿರುಗಡೆ. ದಯವಿಟ್ಟು ತೀರ್ಪುಗಾರರು ತಮ್ಮ ಮುಂದಿನ ಕ್ರಮವನ್ನ ಕೈಗೊಳ್ಳುವಂತೆ ವಿನಂತಿ. ಪ್ರಸ್ತುತ ಈ ಸ್ಪರ್ಧೆಯಲ್ಲಿ ದುರ್ಗಾ ಸ್ಪೋರ್ಟ್ಸ್ ಕ್ಲಬ್ ಕರಿಂಕಿ ವಿರುದ್ಧ ಆಡಬೇಕಿದ್ದಂತ ತಂಡ ಎಜೆ ಈಸ್ ಬ್ಯಾಕ್ ತಂಡ ಈ ಕ್ರೀಡಾಕೂಟದಿಂದ ವಾಕವರ್ ಆಗಿದೆ. ದುರ್ಗಾ ಸ್ಪೋರ್ಟ್ಸ್ ಕ್ಲಬ್ ಕರಿಂಕಿ ತಂಡಕ್ಕೆ ಮುಂದಿನ ಸುತ್ತಿಗೆ ನೇರ ತೆರಗಡೆ. ಪ್ರಸ್ತುತ ಕೂಟದ 7ನೇ ಸ್ಪರ್ಧೆಗೆ ಕರೆಯನ್ನ ರವಾನಿಸ್ತಾ ಇದ್ದೇವೆ. ಪಟ್ಲಾ ಫ್ರೆಂಡ್ಸ್ ಕಲ್ಲೇಗ ಬಿ ವಿರುದ್ಧವಾಗಿ ಬಿಕೆ ಬಾಯ್ಸ್ ಬಂಗಾರಕೋಡಿ. ಪಟ್ಲಾ ಫ್ರೆಂಡ್ಸ್ ಕಲ್ಲೇಗ ಬಿ, ಬಿಕೆ ಬಾಯ್ಸ್ ಬಂಗೇರಕೋಡಿ ತಂಡಗಳ ಬನ್ನಿ. ಪ್ರಥಮ ಸುತ್ತಿನ 7ನೇ ಸ್ಪರ್ಧೆ ಭಾಗವಹಿಸುವಂತ 2 ತಂಡಗಳು ಪಟ್ಲಾ ಫ್ರೆಂಡ್ಸ್ ಕಲ್ಲೇಗ ಬಿ, ಬಿಕೆ ಬಾಯ್ಸ್ ಬಂಗೇರಕೋಡಿ. ತೀರ್ಪುಗಾರರ ಗಮನಕ್ಕೆ 7ನೇ ಸ್ಪರ್ಧೆಯ 2 ತಂಡಗಳು ಕೂಡ ವಾಕವರ್ ಆಗಿದೆ. ಈ ರೀತಿಯಲ್ಲಿ 7ನೇ ಸ್ಪರ್ಧೆ ಈ ಕೂಟದಲ್ಲಿ ಇಲ್ಲ. ಇಪ್ಪತ್ತ 6 ತಂಡಗಳು ಭಾಗವಹಿಸುವಂತ ಈ ಒಂದು ಕ್ರೀಡಾಕೂಟದಲ್ಲಿ 25 ಸ್ಪರ್ಧೆಗಳು ನಡೀಬೇಕಿದೆ. ಪ್ರಸ್ತುತ ನಾವುಗಳು ಪ್ರಥಮ ಸುತ್ತಿನ 7 ಸ್ಪರ್ಧೆಗಳನ್ನ ಮುಗಿಸಿದ್ದೇವೆ. ಇನ್ನು ಕೂಡ ಸ್ಪರ್ಧೆಗಳು ಬಾಕಿ ಇದೆ. ಭಾಗವಹಿಸುವಂತ ಎಲ್ಲ ತಂಡಗಳು ದಯವಿಟ್ಟು ತಮ್ಮ ತಂಡದ ಇರುವಿಕೆಯನ್ನು ಮತ್ತೊಮ್ಮೆ ವ್ಯಕ್ತಪಡಿಸಿ ನಾವುಗಳು ತಂಡವನ್ನ ಕರೆಯುವಂತ ಸಂದರ್ಭದಲ್ಲಿ ಪ್ರತಿಕ್ರಿಯೆಯನ್ನ ನೀಡುವಂತೆ ತಮ್ಮಲ್ಲಿ ಕಡಕಡಿಯಿಂದ ವಿನಂತಿಸಿಕೊಡ್ತಾ ಇದ್ದೇವೆ. Shake
നാടിൻ നന്മകനെ പൊന്മകനെ മുത്തായവനെ നിന്നും സൂര്യനും ചന്ദ്രനും ഒന്നായവനെ കാലം കാത്ത് വച്ച രക്ഷകനെ സംഹാരകനെ ഞങ്ങൾ കണ്ണനായി വന്നവനെ ഭയമേ മാറിപ്പോ നീ അണ്ണൻ വന്നാൽ വിട്ടുന്നില്ല ഇരുട്ടിൽ ചുറ്റി പാടും രാജാവുക്ക് എല്ലാവരും சொல்ல ഇവനെ കൊടുവാന എന്നും ജനത്തിരക്ക് കാലം നടുത്തു വച്ചാൽ സ്വർഗം പോലും മണ്ഡം ಎಸ್ ಕೂಟದ 8ನೇ ಸ್ಪರ್ಧೆಗೆ ಉಳ್ಳಾಲ ವಾರಿಯರ್ಸ್ ರಾಮಾಂಜನೇಯ ಕೊಣಾಜೆ ತಂಡಗಳು ಬರಬೇಕಿದೆ. ದಯವಿಟ್ಟು ರಾಮಾಂಜನೇಯ ಕೊಣಾಜೆ ತಂಡದ ಗಮನಕ್ಕೆ ತಮ್ಮ ಎದುರಾಳಿ ತಂಡ ಉಳ್ಳಾಲ ವಾರಿಯರ್ಸ್ ತಂಡ ಔಕವರ್ ಆಗಿದೆ, ಆದ್ರೆ ತಂಡ ಅಂಕಣಕ್ಕೆ ಇಳಿಬೇಕಿದೆ. ರಾಮಾಂಜನೇಯ ಕೊಣಾಜೆ ತಂಡದ ಆಟಗಾರರು ದಕ್ಷಿಣ ಒಳಾಂಗಣವನ್ನ ಪ್ರವೇಶಿಸಿ, ಜೊತೆಯಲ್ಲಿ 9ನೇ ಸ್ಪರ್ಧೆಗೆ ಫ್ರೆಂಡ್ಸ್ ದೇವಿನಗರ ಮಹಾಮಾಯಿ ಕಂಡಿಲ ತಂಡಗಳು ಬರಬೇಕಿದೆ. ಆ ಬಳಿಕ ಕೂಟದ 10ನೇ ಸ್ಪರ್ಧೆ ಭಾರತ್ ಫ್ರೆಂಡ್ಸ್ ಇರಾ ವಿರುದ್ಧವಾಗಿ ಆದಿಶಕ್ತಿ ಮಿತ್ತೂರು. 11ನೇ ಸ್ಪರ್ಧೆಯಲ್ಲಿ ತತ್ವಮಸಿ ಬಗಂಬಿಲ ಎ ವಿರುದ್ಧವಾಗಿ ಸ್ಟಾರ್ ಫ್ರೆಂಡ್ಸ್ ಮಂಜನಾಡಿ. ಈ ಎಲ್ಲಾ ತಂಡಗಳು ಕೂಡ ತಮ್ಮ ಸಿದ್ಧತೆಯಲ್ಲಿ ತೊಡಗಿಸಿಕೊಳ್ಳುವಂತೆ ಮನವಿ. ಪ್ರಸ್ತುತ 8ನೇ ಸ್ಪರ್ಧೆಯಲ್ಲಿ ಭಾಗವಹಿಸುವಂತ ರಾಮಾಂಜನೇಯ ಕೊಣಾಜೆ ತಂಡದ ಆಟಗಾರರು ತಕ್ಷಣ ಬರಬೇಕು, ತಮ್ಮ ಎದುರಾಳಿ ತಂಡ ಔಕವರ್ ಆಗಿದೆ. ದಯವಿಟ್ಟು ಗಮನಿಸಿ, 8ನೇ ಸ್ಪರ್ಧೆ ಇಲ್ಲ, ಆದ್ರೆ ರಾಮಾಂಜನೇಯ ಕೊಣಾಜೆ ತಂಡ ಅಂಕಣಕ್ಕೆ ಇಳಿಬೇಕಿದೆ. ದಯವಿಟ್ಟು ಬನ್ನಿ ಆಟಗಾರರು. ಜೊತೆಯಲ್ಲಿ 9ನೇ ಸ್ಪರ್ಧೆಗೆ ಫ್ರೆಂಡ್ಸ್ ದೇವಿನಗರ ಮಹಾಮಾಯಿ ಕಂಡಿಲ ತಂಡಗಳು ಬರಬೇಕು. ಮುಂದೆ ಸ್ಪರ್ಧಾ ಸಂಖ್ಯೆ 9 ಫ್ರೆಂಡ್ಸ್ ದೇವಿನಗರ ಮಹಾಮಾಯಿ ಕಂಡಿಲ. ಆ ಬಳಿಕ ಸ್ಪರ್ಧಾ ಸಂಖ್ಯೆ 10ರಲ್ಲಿ ಭಾರತ್ ಫ್ರೆಂಡ್ಸ್ ಇರಾ ವಿರುದ್ಧವಾಗಿ ಆದಿಶಕ್ತಿ ಮಿತ್ತೂರು. 11ನೇ ಸ್ಪರ್ಧೆ ತತ್ವಮಸಿ ಬಗಂಬಿಲ ಎ ವಿರುದ್ಧವಾಗಿ ಸ್ಟಾರ್ ಫ್ರೆಂಡ್ಸ್ ಮಂಜನಾಡಿ. ರಾಮಾಂಜನೇಯ ಕೊಣಾಜೆ ತೀರ್ಪುಗಾರರ ಗಮನಕ್ಕೆ 8ನೇ ಸ್ಪರ್ಧೆಯಲ್ಲಿ ಉಳ್ಳಾಲ ವಾರಿಯರ್ಸ್ ತಂಡ ಔಕವರ್ ಆಗಿದೆ. ಪ್ರವೇಶ ದ್ವಾರದ ಮೂಲಕ ಬಡಾಂಗಣವನ್ನ ತಂಡಗಳು ಪ್ರವೇಶಿಸುವಂತೆ ವಿನಂತಿ. ರಾಮಾಂಜನೇಯ ಕೊಣಾಜೆ 9ನೇ ಸ್ಪರ್ಧೆಗೆ ತಂಡಗಳು ಸಿದ್ಧತೆಯನ್ನ ಪೂರ್ತಿಗೊಳಿಸಿ ಫ್ರೆಂಡ್ಸ್ ದೇವಿನಗರ ಮಹಾಮಾಯಿ ಕಂಡಿಲ ಬಡಾಂಗಣವನ್ನ ಪ್ರವೇಶ ಮಾಡುವಂತ ತಂಡ ರಾಮ ಆಂಜನೇಯ ಕೊಣಾಜೆ. ಅಂಕಣದಲ್ಲಿ 8ನೇ ಸ್ಪರ್ಧೆಯ ತಂಡವಾದಂತ ರಾಮಾಂಜನೇಯ ಕೊಣಾಜೆ ಎದುರಾಳಿ ತಂಡ ಉಳ್ಳಾಲ ವಾರಿಯರ್ಸ್ ಔಕವರ್ ಆಗಿದೆ. ದಯವಿಟ್ಟು 9ನೇ ಸ್ಪರ್ಧೆಗೆ ತಂಡಗಳು ಬರುವಂತೆ ಫ್ರೆಂಡ್ಸ್ ದೇವಿನಗರ ಮಹಾಮಾಯಿ ಕಂಡಿಲ. ಕೂಟದ ಸ್ಪರ್ಧೆಗಳು ತ್ವರಿತಗತಿಯಲ್ಲಿ ಮುಂದುವರಿತಾ ಇದೆ. ಸತತ ಹ್ಯಾಟ್ರಿಕ್ ತಂಡಗಳು ಔಕವರ್ ಆಗಿದೆ. 3 ಸ್ಪರ್ಧೆಗಳು ಅತ್ಯಂತ ವೇಗವಾಗಿ ಪೂರ್ತಿಗೊಂಡಿದೆ. 9ನೇ ಸ್ಪರ್ಧೆಗೆ ಫ್ರೆಂಡ್ಸ್ ದೇವಿನಗರ ಮಹಾಮಾಯಿ ಕಂಡಿಲ ತಂಡಗಳು ಬನ್ನಿ.
ಫ್ರೆಂಡ್ಸ್ ದೇವಿನಗರ ಮಹಾಮಾಯಿ ಕಂಡಿಲ. NS. Abhishek. असली टैलेंट वो होता है जो भरे मैदान सिक्सर मार सके. NS. ದಯವಿಟ್ಟು ಬನ್ನಿ ಫ್ರೆಂಡ್ಸ್ ದೇವಿನಗರ ಮಹಾಮಾಯಿ ಕಂಡಿಲ. ಕೂಟದ ಪ್ರಥಮ ಸುತ್ತಿನ 9ನೇ ಸ್ಪರ್ಧೆಗೆ ತಂಡಗಳು ಫ್ರೆಂಡ್ಸ್ ದೇವಿನಗರ ಮಹಾಮಾಯಿ ಕಂಡಿಲ. ತಮ್ಮ ತಂಡ ಇದ್ದಲ್ಲಿ ದಯವಿಟ್ಟು ಇರುವಿಕೆಯನ್ನ ವ್ಯಕ್ತಪಡಿಸಿ ತಂಡಗಳು ತ್ವರಿತಗತಿಯಲ್ಲಿ ಅಂಕಣವನ್ನ ಪ್ರವೇಶ ಮಾಡಿ. ಫ್ರೆಂಡ್ಸ್ ದೇವಿನಗರ ಮಹಾಮಾಯಿ ಕಂಡಿಲ. ಫ್ರೆಂಡ್ಸ್ ದೇವಿನಗರ ಮಹಾಮಾಯಿ ಕಂಡಿಲ 2 ತಂಡಗಳು ಇದೆ ಅನ್ನುವಂತ ಮಾಹಿತಿ ಬರ್ತಾ ಇದೆ.
cintura. Ahora double boom, hoy estamos de fiesta. No se apaga la luz. 1, 2, 2, 3, 4, 1, 2, 3. I know you want me, you know I want you. I know you want me, you know I want you. I know you want me, you know I want you. I know you want me, you know I want you. 1, 2, 3, 4, 1, 2, 3, 4. 1, 2, 3, 4, 1, 2, 3. 1, 2, 3. No te canses ahora, esto solo empieza. Mueve la cabeza, danza duro, la mano arriba, cintura sola, da media vuelta, danza duro. No te canses ahora, esto solo empieza. Mueve la cabeza, danza duro. ಕೂಟದ 9ನೇ ಸ್ಪರ್ಧೆಯಲ್ಲಿ ಭಾಗವಹಿಸುವಂತ 2 ತಂಡಗಳು ಕೂಡ ಇದೆ ಅನ್ನುವಂತ ಮಾಹಿತಿ ಬಂದಿದೆ. ದಯವಿಟ್ಟು ತಂಡಗಳು ತಕ್ಷಣ ಅಂಕಣದ ಬಡಭಾಗಕ್ಕೆ ಬರುವಂತೆ ಮನವಿಯನ್ನ ಮಾಡ್ತಾ ಇದ್ದಾವೆ. ಫ್ರೆಂಡ್ಸ್ ದೇವಿನಗರ ಮಹಾಮಾಯಿ ಕಂಡಿಲ ಜೊತೆಯಲ್ಲಿ 10ನೇ ಸ್ಪರ್ಧೆಗೆ ಭಾರತ್ ಫ್ರೆಂಡ್ಸ್ ಇರ ಆದಿಶಕ್ತಿ ಮಿತ್ತೂರು ತಮ್ಮ ಇರುವಿಕೆಯನ್ನ ವ್ಯಕ್ತಪಡಿಸಿ 11ನೇ ಸ್ಪರ್ಧೆಯಲ್ಲಿ ತತ್ವಮಸಿ ಬಗಂಬಿಲ ಎ ವಿರುದ್ಧವಾಗಿ ಸ್ಟಾರ್ ಫ್ರೆಂಡ್ಸ್ ಮಂಜನಾಡಿ. Rangila Mara
ಹತ್ತದಿರೆ ಟೀಮು ಫ್ರೆಂಡ್ಸ್ ದೇವಿನಗರ ಮಹಾಮಾಯಿ ಕಂಡಿಲ ತಂಡಗಳು ತಮ್ಮ ಇರುವಿಕೆಯನ್ನ ವ್ಯಕ್ತಪಡಿಸಿದಂತ ಎರಡು ತಂಡಗಳು ಒಂದಷ್ಟು ಸಮಯ ಆಗಿದೆ. ಅಂಕಣದಲ್ಲಿ ಯಾವುದೇ ಸ್ಪರ್ಧೆಗಳು ಇಲ್ಲ. ದಯವಿಟ್ಟು ಬನ್ನಿ. ಫ್ರೆಂಡ್ಸ್ ದೇವಿನಗರ ಮಹಾಮಾಯಿ ಕಂಡಿಲ ತಂಡಗಳು ತಕ್ಷಣ ನಮ್ಮ ಕರೆಗೆ ಪ್ರತಿಕ್ರಿಯೆಯನ್ನು ಕೊಟ್ಟು ಒಳಾಂಗಣಕ್ಕೆ ಪ್ರವೇಶಿಸುವಂತೆ ತಮ್ಮಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಈ ಎರಡೂ ತಂಡಕ್ಕೆ ತಮಗಿದು ಅಂತಿಮ ಕರೆ ಆಗಿರುತ್ತದೆ. ದಯಮಾಡಿ ತಂಡದ ವ್ಯವಸ್ಥಾಪಕರಲ್ಲಿ ಅದೇ ರೀತಿ ತಂಡದ ನಾಯಕರಲ್ಲಿ ತಮಗೆ ದಯಮಾಡಿ ಎರಡು ತಂಡಕ್ಕೆ ತಮಗಿದು ಅಂತಿಮ ಕರೆ. ಇನ್ನು ಕೇವಲ 1 ನಿಮಿಷದಲ್ಲಿ ಅಂಕಣವನ್ನು ಪ್ರವೇಶ ಮಾಡಿದರೆ ಎರಡು ತಂಡಕ್ಕೆ ಹೋಕರ್ ನೀಡಲಾಗುವುದು. ಈಗ ತಾನೇ ಪ್ರವೇಶ ದ್ವಾರದಲ್ಲಿ ನಮ್ಮ ಜೊತೆ ಮಹಾಮಾಯಿ ಕಂಡಿಲ ತಂಡ ಇದೆ. Suena ra, y la cosa suena ra. Scooby-Doo papá, y el pum 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 pum, y el pum 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 pum, y la cosa suena ra. Scooby-Doo papá, pum pum, pum pum, Scooby-Doo papá, pum pum, Scooby-Doo papá. Y la cosa suena ra, y la cosa suena ra. Scooby-Doo papá, y el pum 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 pum, y el pum 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 pum, y la cosa suena ra. Scooby-Doo papá, pum pum, pum pum, Scooby-Doo papá, pum pum, Scooby-Doo papá. Scooby-Doo papá, pum pum, Scooby-Doo papá. होने लगा सनसेट भाई तेरा फुल सेट है मुझे भी देखो मेरा बनने लगा देखो तो हसीना तो वाना भी करीना तो तुमको का फीवर है चढ़ने लगा थोड़ा हार्ड सा होके थोड़ा जेंटल सा होके थोड़ा सेक्सी सा होके थोड़ा मेंटल सा होके सारे जी फाड़ के
Chinese. Like a one-man army. Ready? Batman forward, Batman pull up. Batman forward, Batman pull up. Batman forward, Batman pull up. Batman pull up. Batman pull up. Batman forward, Batman pull up. Batman forward, Batman pull up. Batman forward, Batman pull up. Bam, 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 drop. ನೋಡಿ, 9ನೇ ಪಂದ್ಯಾಟಕ್ಕೆ ನಾವು ಸಾಕಷ್ಟು ಬಾರಿ ಕರೆಯನ್ನು ರವಾನಿಸಿದ್ದೇವೆ, ಆದರೆ ಎರಡೂ ತಂಡಗಳು ಕಾಣ್ತಾ ಇಲ್ಲ. ಈಗಾಗಲೇ ಸುಮಾರು 20 ನಿಮಿಷಗಳು ನಮ್ಮ ಕೈ ತಪ್ಪಿ ಹೋಗಿವೆ. ಒಂದು ಅಭೂತಪೂರ್ವವಾಗಿರುವಂತಹ ಒಂದು ಶ್ರೇಷ್ಠ ಮಟ್ಟದ ಕಬಡ್ಡಿಯನ್ನು ಇವತ್ತು ತತ್ವಮಸಿ ಬಗಂಬಿಲ ತಂಡದವರು ಆಯೋಜನೆ ಮಾಡ್ತಾ ಇದ್ದಾರೆ. ಹಾಗಾಗಿ ನಾವು ಕರೆ ಕೊಟ್ಟ ತಕ್ಷಣ ಎರಡೂ ತಂಡಗಳು ಅಂಕಣಕ್ಕೆ ಬಂದು ನಮ್ಮ ಜೊತೆಗೆ ಸಹಕಾರವನ್ನು ನೀಡಬೇಕು. ಫ್ರೆಂಡ್ಸ್ ದೇವಿನಗರ ತಲಪಾಡಿ ವಿರುದ್ಧವಾಗಿ ಮಹಮ್ಮೈ ಕಂಡಿಲ. ಈಗಾಗಲೇ ಕಂಡಿಲ ತಂಡದವರು ಪ್ರವೇಶ ದ್ವಾರದ ಬಳಿ ಇದ್ದಾರೆ. ಫ್ರೆಂಡ್ಸ್ ದೇವಿನಗರ ಸುಮಾರು 20-25 ನಿಮಿಷಗಳು ನಮ್ಮ ಕೈ ತಪ್ಪಿ ಹೋಗಿವೆ. ದಯವಿಟ್ಟು ಎಲ್ಲ ಆಟಗಾರರು ಗಮನಿಸಿ, ಸರಿಯಾದ ಸಮಯಕ್ಕೆ ತಂಡಗಳು ಅಂಕಣದ ಒಳಭಾಗಕ್ಕೆ ಬನ್ನಿ. ಸರಿಯಾದ ಸಮಯಕ್ಕೆ ಈ ಕೂಟದ ಮುಕ್ತಾಯವನ್ನು ನಾವು ಕಾಣಬೇಕಾಗಿದೆ. ನಾಳೆ ಸೋಮವಾರ, ಸೊ ಕೆಲಸದ ನಿಮಿತ್ತ ನಾವೆಲ್ಲರೂ ಕೂಡ ಕೆಲಸಕ್ಕೆ ಹಾಜರಾಗುವವರಿದ್ದೇವೆ. ದಯವಿಟ್ಟು ಎಲ್ಲ ತಂಡದವರು ಗಮನಿಸಿ.
dance like this. People to marry wanna speak Spanish. Como se llama? Bonita. Mi casa. Su casa. Oh, baby, when you talk like that, you make a woman go mad. So be wise and keep on reading the signs of my body. Yourself up and dust yourself off and back in the saddle. You're on the front line, everyone's watching. You know it's serious, we're getting closer, this isn't over. The pressure's off, you feel it, but you got it all, believe it. If you forget about if you forget about Tamina, Sangalewa, cause this is Africa. Tamina, this time for Africa. This time for Africa. ಈಗಾಗಲೇ ಅಂಕಣವನ್ನು ದೇವಿನಗರ ತಂಡ ಈಗಾಗಲೇ ಅಂಕಣವನ್ನು ಪ್ರವೇಶ ಮಾಡ್ತಾ ಇದೆ. ಅದೇ ರೀತಿ ಮಹಾಮಾಯಿ ಕಂಟಿಲ ಈ ತಂಡ ಕೂಡ ಅಂಕಣವನ್ನು ಪ್ರವೇಶ ಮಾಡಬೇಕು ತಮ್ಮಲ್ಲಿ ವಿನಂತಿಸ್ತಾ ಇದ್ದೇವೆ. ಅತ್ತಾಜರೆ ಟೀಮ್ ಬರ್ತದೆ. ಎಸ್ ಅನೇಕ ಸಮಯಗಳ ಕಾಯುವಿಕೆಯ ವಿರಾಮ ಕಾಣ್ತಾ ಇದ್ದಾವೆ. ತಂಡ ಒಳಾಂಗಣವನ್ನ ಪ್ರವೇಶ ಮಾಡ್ತಾ ಇದ್ದಾರೆ. ಇದು ಕೂಟದ 9ನೇ ಸ್ಪರ್ಧೆ. ಫ್ರೆಂಡ್ಸ್ ದೇವಿನಗರ ವಿರುದ್ಧವಾಗಿ ಮಹಾಮಾಯಿ ಕಂಡಿಲ. ಮುಂದಿನ
10ನೇ ಪಂದ್ಯಾಟಕ್ಕೆ ಆಡುವಳಿ ನಮ್ಮ ಜೊತೆಗೆ ಸಹಕರಿಸಿ ಭಾರತ್ ಫ್ರೆಂಡ್ಸ್ ಇರಾ ವಿರುದ್ಧವಾಗಿ ಆದಿಶಕ್ತಿ ಮಿತ್ತೂರು ಎರಡೂ ತಂಡಗಳು ಮುಂದಿನ ಪಂದ್ಯಾಟಕ್ಕೆ ಸಿದ್ಧರಾಗಿರುವಂತೆ ತಮಗೆ ಅಧಿಕೃತ ಕರೆಯನ್ನು ರವಾನಿಸ್ತಾ ಇದ್ದಾವೆ. ಎಸ್ ಬಂಧುಗಳೇ, ಕ್ರೀಡಾಕೂಟದ ಪ್ರಥಮ ಚಿಕಿತ್ಸಾ ವಿಭಾಗದಲ್ಲಿ ಸಹಕಾರವನ್ನ ನೀಡಲಿಕ್ಕೆ ನಮ್ಮ ಜೊತೆ ವಿವೇಕ್, ಅದೇ ರೀತಿಯಲ್ಲಿ ತುಫೈಲ್ ಅವರಿದ್ದಾರೆ. ನಿಮ್ಮನ್ನ ವಿಶೇಷವಾಗಿ ಈ ಒಂದು ಕ್ರೀಡಾಕೂಟಕ್ಕೆ ನಾವು ಬರಮಾಡಿಕೊಡ್ತಾ ಇದ್ದೇವೆ. ಇವರ ಸೇವೆ ಕ್ರೀಡಾಕೂಟದುದ್ದಕ್ಕೂ ನಮ್ಮ ಜೊತೆ ಇದೆ. ಪ್ರಸ್ತುತ ಅಂಕಣದಲ್ಲಿ ಸ್ಪರ್ಧೆ ಆರಂಭವಾಗಿದೆ. ಕೂಟದ 9ನೇ ಸ್ಪರ್ಧೆ ಫ್ರೆಂಡ್ಸ್ ದೇವಿನಗರ ವಿರುದ್ಧವಾಗಿ ಮಹಾಮಾಯಿ ಕಂಡಿಲ ಇಲ್ಲಿ ಟ್ಯಾಕಲ್ ಮುಖೇನ ಖಾತೆಯನ್ನ ಆರಂಭಿಸಿದೆ ತಂಡ ಮಹಾಮಾಯಿ ಕಂಡಿಲ. ಈ ನಡುವೆ ಕೂಟದ ಪ್ರಥಮ ಸುತ್ತಿನ ಮುಂದಿನ ಸ್ಪರ್ಧಾ ಸಂಖ್ಯೆ 10 ಭಾಗವಹಿಸುವಂತ ಎರಡು ತಂಡಗಳು ಭಾರತ್ ಫ್ರೆಂಡ್ಸ್ ಇರಾ ವಿರುದ್ಧವಾಗಿ ಆದಿಶಕ್ತಿ ಮಿತ್ತೂರು. ಈ ತಂಡಗಳು ಕೂಡ ತಮ್ಮ ಸಿದ್ಧತೆಯನ್ನ ಪೂರ್ಣಗೊಳಿಸುವಂತೆ ತಮ್ಮಲ್ಲಿ ವಿನಂತಿ. ಪ್ರಗತಿಯ ಸ್ಪರ್ಧೆ ಮಧ್ಯಂತರ ವಿರಾಮದ ವೇಳೆಗೆ ತಮ್ಮ ಉಪಸ್ಥಿತಿ ಪ್ರವೇಶ ದ್ವಾರದಲ್ಲಿರಬೇಕು. ವಿಶೇಷ ಗಮನಕ್ಕೆ ಭಾರತ್ ಫ್ರೆಂಡ್ಸ್ ಇರಾ ಆದಿಶಕ್ತಿ ಮಿತ್ತೂರು. Third right. Here is the third right. Do or die right from the side of Kandila. ಈಗ ತಾನೇ ಕಂಡಿಲ ಪಡೆಕೊಂಡಂತ 2 ಅಂಕಗಳು ಕೂಡ ಟ್ಯಾಕಲ್ ಮುಖೇನ ಅಂಕವನ್ನ ಪಡೆಕೊಂಡಿದೆ. ದಾಳಿಯಲ್ಲಿ ಯಾವುದೇ ಅಂಕವನ್ನ ಪಡೆಕೊಳ್ಳದಂತ ಕಂಡಿಲ ತಂಡಕ್ಕೆ ಇದು ತೃತೀಯ ದಾಳಿ. ಲಯವನ್ನ ಕಡೆಕೊಂಡಂತ ದಾಳಿಗಾರ ಸೆಲ್ಫ್ ಔಟ್ ಆಗಿದ್ದಾರೆ. ಮತ್ತೊಂದು ಅಂಕ, ಪ್ರಥಮ ಅಂಕ ಸೇರ್ಪಡೆಯಾಗ್ತಾ ಇದೆ ದೇವಿ ನಗರ ಖಾತೆಯಲ್ಲಿ. 1-2. ಭಾರತ್ ಫ್ರೆಂಡ್ಸ್ ಇರಾ ಆದಿಶಕ್ತಿ ಮಿತ್ತೂರು ಮುಂದಿನ ಸ್ಪರ್ಧೆಗೆ ತಮಗಿದು ಪ್ರಥಮ ಕರೆ. ತಂಡಗಳು ತಮ್ಮ ಸಿದ್ಧತೆಯಲ್ಲಿ ತೊಡಗುವಂತೆ ಈ ಮೂಲಕ ವಿನಂತಿಯಲ್ಲಿ ಭರ್ಜರಿಯ ದಾಳಿಯಾಗಿದೆ. ಏಕದಾಳಿಯಲ್ಲಿ 3 ಅಂಕಗಳು ಲಭ್ಯವಾಗ್ತಾ ಇದೆ. ಕಂಡಿಲ ಖಾತೆಗೆ ಅಂಕಗಳ ಜೋಡಣೆಯಾಗಿದೆ. 5-2 3 ಅಂಕಗಳ ಮುನ್ನಡೆಯೊಂದಿಗೆ ಕಂಡಿಲ. ವಿಶೇಷವಾಗಿ ಕಂಡಿಲ ತಂಡ ಡಿಫೆನ್ಸ್ ಮೂಲಕ ಅಂಕವನ್ನ ಗಳಿಕೆ ಮಾಡುತ್ತಾ ಇದೆ. 6-3
ದೇವಿನಗರ ಬಡಾಂಗಣದಲ್ಲಿ 3 ಡಿಫೆಂಡರ್ಗಳು ಮಾತ್ರ ಸೂಪರ್ ಟ್ಯಾಕಲ್ ಜೀವಂತವಾಗಿದೆ. ಸೂಪರ್ ಟ್ಯಾಕಲ್ ಆನ್ ಇನ್ ಫೇವರ್ ಆಫ್ ದೇವಿನಗರ. Six three in favor of Kandila. ಅಂಕಣದಲ್ಲಿ ಪಂದ್ಯಾಟ ಮುಂದುವರಿದಿದೆ. 6-3 3 ಅಂಕಗಳ ಮುನ್ನಡೆಯೊಂದಿಗೆ ಕಂಡಿಲ ತಂಡ ಇದೆ. ಇಲ್ಲಿ ಮತ್ತೆ ಟ್ಯಾಕಲ್ ಡಿಫೆನ್ಸ್ ಅಲ್ಲಿ ಬಹಳಷ್ಟು ಅಂಕವನ್ನ ಗಳಿಕೆ ಮಾಡಿಕೊಂಡಿರುವಂತ ತಂಡ. ಡಿಫೆನ್ಸ್ ಮುಖೇನ ಅದ್ಭುತವಾದಂತ ಪ್ರದರ್ಶನವನ್ನು ನೀಡುವಂತ ತಂಡ ಕಂಡಿಲ ಖಾತೆಯಲ್ಲಿ 7. ಇಲ್ಲಿ ಸೂಪರ್ ಟ್ಯಾಕಲ್ ಅವಕಾಶ. ಸೂಪರ್ ಟ್ಯಾಕಲ್ ಆಗಿದೆ. ಖಾತೆಗೆ 2 ಅಂಕಗಳ ಜೋಡಣೆಯಾಗಿದೆ ದೇವಿನಗರ. 5-7 5-7. ನಿರಂತರವಾದಂತ ಟ್ಯಾಕಲ್ಗಳು. ಮತ್ತೆ ಸೂಪರ್ ಟ್ಯಾಕಲ್ ಅವಕಾಶ ಖಂಡಿತವಾಗ್ಲೂ ತಂಡಕ್ಕಿದೆ ದೇವಿನಗರ. 8-5 ದೇವಿನಗರ ಬಡಾಂಗಣದಲ್ಲಿ 2 ಡಿಫೆಂಡರ್ಗಳು ಮಾತ್ರ. ಭಾರತ್ ಫ್ರೆಂಡ್ಸ್ ಹೀರಾ ಆದಿಶಕ್ತಿ ಮಿತ್ತೂರು ತಂಡಗಳು ತಮ್ಮ ಸಿದ್ಧತೆಯನ್ನ ಪೂರ್ತಿಗೊಳಿಸುವಂತೆ ಮನವಿ. ದೇವಿನಗರ ತಲಪಾಡಿ ತಂಡಕ್ಕೆ ನಿರಂತರವಾಗಿ ಸೂಪರ್ ಟ್ಯಾಕಲ್ ಅವಕಾಶ ಬಳಸಿಕೊಂಡದ್ದು ಕೇವಲ 1 ಬಾರಿ ಮಾತ್ರ. 8-6 ಸ್ಪರ್ಧೆ. 8-6 ಇನ್ ಫೇವರ್ ಆಫ್ ಕಂಠಿಲ. ಎಂಟು ಏಳು ಕೇವಲ 1 ಅಂಕದ ಅಂತರದಲ್ಲಿ ಸ್ಪರ್ಧೆ ಮುಂದುವರಿತಾ ಇದೆ. ಪ್ರಸ್ತುತ ಪಂದ್ಯಾಟದಲ್ಲಿ ಮುನ್ನಡೆಯನ್ನ ಸಾಧಿಸ್ತಾ ಇದೆ ತಂಡ ಕಂಠಿಲ. ಹಿಯರ್ ಇಸ್ ದ ಥರ್ಡ್ ರೈಟ್, ಡೂ ಆರ್ ಡೈ ರೈಟ್. ದೇವಿನಗರ ತಂಡಕ್ಕೆ ಸೂಪರ್ ಟ್ಯಾಕಲ್ ಅವಕಾಶ. ಕಂಠಿಲ ತಂಡಕ್ಕೆ ಇದು ತೃತೀಯ ದಾಳಿ. ಅಂಕವನ್ನ ತರಲೇಬೇಕಾದಂತ ಒತ್ತಡದ ದಾಳಿಯಲ್ಲಿ ಈ ನಡುವೆ ಸೂಪರ್ ಟ್ಯಾಕಲ್ ಆಗಿದೆ. ದೇವಿನಗರ ಖಾತೆಯಲ್ಲಿ 2 ಅಂಕ ಜೋಡಣೆಯಾಗಿದೆ. ಅಂಕಗಳ ಮೊತ್ತ 9-8. ಈ ಬಾರಿ 1 ಅಂಕದ ಮುನ್ನಡೆ ದೇವಿನಗರ. ಪ್ರಸ್ತುತ ಪಂದ್ಯಾಟದಲ್ಲಿ ಮೊದಲ ಬಾರಿಗೆ ಮುನ್ನಡೆಯನ್ನ ಸಾಧಿಸಿಕೊಡ್ತಾ ಇದೆ ತಂಡ ದೇವಿನಗರ. 9-8 1 ಅಂಕದ ಹಿನ್ನಡೆ ಮುನ್ನಡೆಯಲ್ಲಿ ಸ್ಪರ್ಧೆ ಮುಂದುವರಿತಾ ಇದೆ. ಈ ನಡುವೆ ಮುಂದಿನ ಸ್ಪರ್ಧೆಯ ತಂಡಗಳು ಭಾರತ್ ಫ್ರೆಂಡ್ಸ್ ಇರಾ ಆದಿಶಕ್ತಿ ಮಿತ್ತೂರು,
ഒരിക്കൽ കൂടി മുഴുവൻ കായിക പ്രേമികളെയും മത്സരാർത്ഥികളെയും ഈ ടൂർണമെന്റിലേക്ക് സ്നേഹപൂർവ്വം സ്വാഗതം ചെയ്യുന്നു. ഇത് തത്വമസി ബഗംബില അഭിമാന പുരസ്സരം ആതിഥ്യമരുളുന്ന ഓപ്പൺ കബഡി ടൂർണമെന്റ് ആണ്. പ്രസ്തുത കോർട്ടിൽ ആദ്യ റൗണ്ടിലെ മത്സരങ്ങൾ ഇവിടെ 5 പോയിന്റോട് കൂടി മടങ്ങുന്നു. ഓൾ ഔട്ട് ആകുന്നു കണ്ടില്ല. 10 സ്കോർ ചെയ്ത് 33 16-8 16-8 ಈ ನಡುವೆ ಸೆಂಟರ್ ಲೈನ್ ಬಳಿ ಟ್ಯಾಕಲ್. ದೇವಿನಗರ ಮತ್ತೆ ಪಂದ್ಯಾಟದಲ್ಲಿ ಹಿಂತಿರುಗಿ ಬರುತ್ತಾ ಇದೆ. ಮುನ್ನಡೆಯನ್ನ ತಮ್ಮದಾಗಿಸಿಕೊಂಡಿದೆ. ಇಮ್ಮಡಿಯ ಮುನ್ನಡೆ 8-16. ಸ್ಪರ್ಧೆಯ ಆರಂಭದಲ್ಲಿ ಬಹಳಷ್ಟು ಹಿನ್ನಡೆಯನ್ನ ಕಂಡಂತ ದೇವಿನಗರ ಮತ್ತೆ ದಾಡಿಯಲ್ಲಿ ಬಾರಸ್ +1 8-19 8-19 in favor of ದೇವಿನಗರ ತಲಪಾಡಿ. ಆಹಾ ಡುಮುಕಿ ಪಡೆಕೊಂಡದ್ದು ಕೇವಲ 1 ಅಂಕ ಮಾತ್ರ. 9-19 10 ಅಂಕಗಳ ಅಂತರ ಇದೆ. ಆರಂಭದಲ್ಲಿ ಬಹಳಷ್ಟು ಹಿನ್ನಡೆಯನ್ನ ಕಂಡಂತ ದೇವಿನಗರ ಪ್ರಸ್ತುತ ಪಂದ್ಯಾಟದಲ್ಲಿ ಬಲಿಷ್ಠ ಮುನ್ನಡೆಯನ್ನ ತಮ್ಮದಾಗಿಸಿಕೊಂಡಿದೆ. 9 ಮುಂದೆ 20 ಅಂಕಗಳನ್ನ ತಮ್ಮದಾಗಿಸಿದೆ ದೇವಿನಗರ ತಲಪಾಡಿ. 11 ಅಂಕಗಳ ಮುನ್ನಡೆ. ಈ ನಡುವೆ ಮಧ್ಯಂತರ ವಿರಾಮದ ವೇಳೆಗೆ 9-20 ആദ്യ പകുതി അവസാനിക്കുമ്പോൾ 9-നെതിരെ 20 എന്ന ക്രമത്തിൽ മത്സരം ലീഡ് പിടിക്കുന്നു ഫ്രണ്ട്സ് ദേവിനഗര തലപ്പാടി. ಸ್ಪರ್ಧೆಯ ದ್ವಿತೀಯಾರ್ಧ ಆರಂಭವಾಗುತ್ತಾ ಇದೆ. ಕಂಡಿಲ ಪಡೆಕೊಂಡಂತ 9 ಅಂಕಗಳ ವಿರುದ್ಧ 20 ಅಂಕಗಳೊಂದಿಗೆ ದೇವಿನಗರ ಪ್ರಸ್ತುತ ಪಂದ್ಯಾಟದಲ್ಲಿ ಮುನ್ನಡೆಯನ್ನ ಸಾಧಿಸ್ತಾ ಇದೆ. ಈ ನಡುವೆ ಮುಂದಿನ ಸ್ಪರ್ಧೆಯಲ್ಲಿ ಭಾಗವಹಿಸುವಂತ ತಂಡಗಳು ಭಾರತ್ ಫ್ರೆಂಡ್ಸ್ ಇರಾ, ಆದಿಶಕ್ತಿ ಮಿತ್ತೂರು ತಂಡಗಳು ತಮ್ಮ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಪೂರ್ಣಗೊಳಿಸಿ ಪ್ರವೇಶ ದ್ವಾರದ ಬಳಿ ತಲುಪುವಂತೆ ತಮ್ಮಲ್ಲಿ ವಿನಂತಿ. ಭಾರತ್ ಫ್ರೆಂಡ್ಸ್ ಇರಾ, ಆದಿ ಶಕ್ತಿ ಮಿತ್ತೂರು. 20-9 in favor of ದೇವಿನಗರ ತಲಪಾಡಿ. ಕಂಡಿಲ ಖಾತೆಯಲ್ಲಿ ಡಬಲ್ ಡಿಜಿಟ್ 10-20.
ಭಾರತ್ ಫ್ರೆಂಡ್ಸ್ ಇರಾ ಆದಿಶಕ್ತಿ ಮಿತ್ತೂರು ತಂಡಗಳು ಬರುವಂತೆ ಪ್ರಗತಿಯ ಸ್ಪರ್ಧೆ ಅಂತಿಮ ಕೆಲವೊಂದು ನಿಮಿಷಗಳು ಮಾತ್ರ ಬಾಕಿ ಇದೆ. 22-10 ಮುನ್ನಡೆಯಲ್ಲಿ ದೇವಿನಗರ ತಲಪಾಡಿ ತಂಡ ಇದೆ. 23-10 23-10 ಇನ್ ಫೇವರ್ ಆಫ್ ದೇವಿನಗರ ತಲಪಾಡಿ. ಎರಡನೇ ಕಂಡಿಲ ತಂಡಕ್ಕೆ ಸೂಪರ್ ಟ್ಯಾಕಲ್ ಅವಕಾಶ. ಒಳಾಂಗಣದಲ್ಲಿ 3 ಡಿಫೆಂಡರ್ಗಳು ಇಲ್ಲಿ ಸೂಪರ್ ಟ್ಯಾಕಲ್ ಮಾಡುವಂತ ಅವಕಾಶವನ್ನ ಕೈ ಚೆಲ್ತಾ ಇದೆ. ಕಂಡಿಲ ಮತ್ತೊಂದು ಅಂಕವನ್ನ ಬಿಟ್ಟುಕೊಟ್ಟಿದೆ. 24-10 24-10 ಇನ್ ಫೇವರ್ ಆಫ್ ದೇವಿನಗರ ತಲಪಾಡಿ. ನಿರಂತರ ದ್ವಿತೀಯ ಬಾರಿಗೆ ಸೂಪರ್ ಟ್ಯಾಕಲ್ ಅವಕಾಶ ದೊರಕಿದೆ ಕಂಡಿಲ ತಂಡಕ್ಕೆ. ಅವಕಾಶವನ್ನ ಸದುಪಯೋಗ ಪಡಿಸಿಕೊಳ್ಳದಂತ ತಂಡ. ಹಿಯರ್ ಇಸ್ ದ ಲಾಸ್ಟ್ ಮ್ಯಾನ್ ಫ್ರಮ್ ದ ಸೈಡ್ ಆಫ್ ಕಂಡಿಲ. ಸ್ಕೋರ್ ಕಾರ್ಡ್ 25-10 ಇನ್ ಫೇವರ್ ಆಫ್ ದೇವಿನಗರ ತಲಪಾಡಿ. ಆಲ್ ಔಟ್ ಆಗ್ತಾ ಇದೆ ಕಂಡಿಲ. 1+2 ಟೋಟಲ್ 3 points 28-10. ಇಲ್ಲಿ ಸೆಂಟರ್ ಲೈನ್ ಬಳಿ ಟ್ಯಾಕಲ್ ಮಾಡುವಂತ ಪ್ರಯತ್ನ. ತೀರ್ಪುಗಾರರ ತೀರ್ಮಾನ, ರೈಡರ್ ಔಟ್. ಮತ್ತೊಂದು ಅಂಕ ಜೋಡಣೆಯಾಗಿದೆ. ಪ್ರಸ್ತುತ ಕ್ರೀಡಾಕೂಟದ ವೀಕ್ಷಣೆಯಲ್ಲಿ ನಮ್ಮ ಪ್ರಧಾನ ವೇದಿಕೆಯಲ್ಲಿ ಡಬಲ್ ವಿಐಪಿಗಳ ಆಗಮನವಾಗಿದೆ. ಅಂತಿಮ 5 ನಿಮಿಷಗಳ ಅವಧಿಯಲ್ಲಿ ಸ್ಪರ್ಧೆ ಮುಂದುವರಿತಾ ಇದೆ. ವೇದಿಕೆಯಲ್ಲಿ ವಿವಿಐಪಿಗಳು ಸ್ಪರ್ಧೆಯನ್ನ ಬಹಳಷ್ಟು ರೋಚಕತೆಯಿಂದ ನೋಡ್ತಾ ಇದ್ದಾರೆ. ಆಹಾ, ಇಲ್ಲಿ ದೊಡ್ಡ ಬೇಟೆಯಾಗಿದೆ. ಅಂಕಗಳು 1 2 3 4 ಅಂಕಗಳು ದೇವಿನಗರ ತಲಪಾಡಿ ಖಾತೆಗೆ. 34-12 ಏಕಮುಖಿ ಸ್ಪರ್ಧೆ ಮುಂದುವರಿಯುತ್ತಾರೆ. 34-13 ಭಾರತ್ ಫ್ರೆಂಡ್ಸ್ ಇರಾ ಆದಿಶಕ್ತಿ ಮಿತ್ತೂರು. ಪ್ರಸ್ತುತ ವೇದಿಕೆಯಲ್ಲಿ ವಿವಿಐಪಿ ಶೋಭಿ ಅವರ ಮಾರ್ಗದರ್ಶಕ ಸೂಚಿ ಭಾಷಣ, ದಿಕ್ಸೂಚಿ ಭಾಷಣವನ್ನ ಮಾಡಲಿಕ್ಕಿದ್ದಾರೆ. ವಿಶೇಷ ಆಹ್ವಾನಿತ ಅತಿಥಿಗಳ ವೇದಿಕೆಯ ಪ್ರಧಾನ ವೇದಿಕೆಯ ಮೇಲೆ ನಮ್ಮ ಜೊತೆ ಪ್ರಸ್ತುತ ಕ್ರೀಡಾಕೂಟದ ವೀಕ್ಷಣೆಯಲ್ಲಿ ಈ ನಡುವೆ ಮತ್ತೆ ಟ್ಯಾಕಲ್ 36-16 ವೇದಿಕೆಯ ಅತಿಥಿಗಳ ಪೈಕಿ ಪ್ರಮುಖರು ಆನಂದ್ ಅವರಿದ್ದಾರೆ. ವಿಶೇಷವಾಗಿ ಇವತ್ತು ಬಗಂಬಿಲ ತಂಡದಲ್ಲಿ ಆಟಗಾರನಾಗಿ ಕಾಣಿಸಿಕೊಳ್ಳುವಂತ ಆನಂದ್ ಕಡಬ
ಜೊತೆಗೆ ಮಾಂತೇಶ್ ಅವರಿದ್ದಾರೆ. ಇಲ್ಲಿ ಅಟ್ಟಾಡಿಸಿ ಟಕ್ಕಲ್, ಸೂಪರ್ ಟಕ್ಕಲ್ ಆಗಿದೆ. 18-36 ಮಾಂತೇಶ್ ಬಗಂಬಿಲ ತಂಡದ ಪ್ರಮುಖ ಆಧಾರ ಸ್ತಂಭ ಅನಿಸಿಕೊಂಡಂತ ವ್ಯಕ್ತಿತ್ವ ಮಾಂತೇಶ್ ಅವರು. ಬಗಂಬಿಲ ತಂಡದ ಸ್ಟಾರ್ ಡಿಫೆಂಡರ್ ಕಾರ್ನರ್ ವಿಭಾಗದಲ್ಲಿ ಅದ್ಭುತವಾದಂಥ ಕೈಚೊಡಕವನ್ನ ತೋರಿಸಬಲ್ಲಂತಹ ಪ್ರಮುಖ ಆಟಗಾರ ಅಕ್ಷತ್ರವರು ಪ್ರಸ್ತುತ ಈ ಒಂದು ಕ್ರೀಡಾಕೂಟದಲ್ಲಿ ಆಡುವುದು ಬಹಳಷ್ಟು ಅನುಮಾನ, ಗಾಯ ಅವರನ್ನ ಕಾಡ್ತಾ ಇದೆ ಮನಸ್ಸಿಗೂ ದೇಹಕ್ಕೂ. ನಿನ್ನೆ ತಾನೇ ಈ ಒಂದು ಕ್ರೀಡಾಕೂಟವನ್ನ ವೀಕ್ಷಿಸಲು, ಈ ಕ್ರೀಡಾಕೂಟದಲ್ಲಿ ಭಾಗವಹಿಸಲು ನಮ್ಮ ಜೊತೆ ದೂರದ ಚೆನ್ನೈನಿಂದ ಆಗಮಿಸಿರುವಂತ ನಮ್ಮ ಆತ್ಮೀಯರು ಧನುಷ್ ರವರಿದ್ದಾರೆ. ಆಪ್ಟಿಕಲ್ ಸಂಸ್ಥೆಯ ಮುಖ್ಯಸ್ಥರು ರಾಹುಲ್ ರವರು ಕೂಡ ನಮ್ಮ ಜೊತೆ ಇದ್ದಾರೆ. ಈ ರೀತಿ ಅನೇಕ ರೀತಿಯ ವಿವಿಐಪಿಗಳು ನಮ್ಮ ಪ್ರಧಾನ ವೇದಿಕೆಯಲ್ಲಿ ಕುಳಿತು ರಾರಾಜಿಸುತ್ತಿದ್ದಾರೆ. ಸುಧೀರ್ ಅವರ ಸುಪುತ್ರ ಸುಹಾನ್ ರವರಿದ್ದಾರೆ. Third right. Here is the third right. Do or die right. ಮಾಡು ಇಲ್ಲವೇ ಮಡಿ. 39-21. ದಯವಿಟ್ಟು ಕ್ಷಮೆ ಇರಲಿ. ವೇದಿಕೆಯಲ್ಲಿ ಪ್ರಮುಖ ಆಟಗಾರರೊಬ್ಬರಿದ್ದಾರೆ, ಹೆಸರನ್ನ ಹೇಳಲು ಬಿಟ್ಟು ಹೋಗಿದ್ದೇವೆ, ಕ್ಷಮೆಯನ್ನ ಯಾಚಿಸ್ತಾ ವೇದಿಕೆಯಲ್ಲಿ ಪ್ರೋತಾರೆ ಶೋಭಿತ್ರವರಿದ್ದಾರೆ. ದಯವಿಟ್ಟು ಕ್ಷಮೆ ಇರಲಿ. ಅವರಿಗೆ ನಾಚಿಕೆ ಚೂರು ಜಾಸ್ತಿ. ಪಂದ್ಯಾಟ ಮುಕ್ತಾಯಗೊಳ್ತಾ ಇದೆ. ಈ ಪಂದ್ಯಾಟದಲ್ಲಿ ದೇವಿನಗರ ತಲಪಾಡಿ ಮುಂದಿನ ಸುತ್ತಿಗೆ ತೇರ್ಗಡೆಯನ್ನು ಹೊಂದಿದೆ. ದಯವಿಟ್ಟು ಮಹಾಮಾಯಿ ಕಂಡಿಲ ತಂಡದ ಆಟಗಾರರು ದಯವಿಟ್ಟು ಅಲ್ಲಿ ನಿಲ್ಲಿ. ಈ ಕ್ರೀಡಾಕೂಟದಿಂದ ಹೊರಹೋಗುವಂತ ತಂಡಕ್ಕೆ ಸ್ಮರಣಿಕೆಯನ್ನ ನೀಡಲಿಕ್ಕಿದ್ದಾವೆ. ಇದನ್ನ ಪ್ರೋತಾರೆ ಶೋಭಿತ್ರವರು ನೀಡುವಂತೆ ಮನವಿ. ದಯಮಲ್ತು ಬಲೆ. ಕಂಡಿಲದ ಕ್ಯಾಪ್ಟನ್ ಬಲೆ. ಕಂಡಿಲ ಕ್ಯಾಪ್ಟನ್ ದಯವಿಟ್ಟು ಈ ಸ್ಮರಣಿಕೆಯನ್ನು ಪಡ್ಕೊಳ್ಳಿ. ಕಂಡಿಲ ತಂಡಕ್ಕೆ ನಿಜವಾಗಿಯೂ ಇದು ಸೌಭಾಗ್ಯ. ಪ್ರೋತಾರೆ ಎಂದ ಈ ಸ್ಮರಣಿಕೆಯನ್ನು ಪಡ್ಕೊಡ್ತಾ ಇದ್ದಾರೆ. ಶೋಭಿತ್ರವರು ಈ ಒಂದು ಸ್ಮರಣಿಕೆಯನ್ನು ನೀಡ್ತಾ ಇದ್ದಾರೆ. ಧನ್ಯವಾದಗಳು. ದಯವಿಟ್ಟು ಬನ್ನಿ ಮುಂದಿನ ಸ್ಪರ್ಧೆಗೆ. ಭಾರತ್ ಫ್ರೆಂಡ್ಸ್ ಇರಾ ಆದಿಶಕ್ತಿ ಮಿತ್ತೂರು ತಂಡಗಳು ಬರಬೇಕಿದೆ. ಈಗ ತಾನೇ ಪ್ರವೇಶ ದ್ವಾರದಲ್ಲಿ ಒಂದು ತಂಡದ ಆಗಮನವಾಗಿದೆ. ತಂಡ ಯಾವುದು? ಮಿತ್ತೂರು. ಬಂಧುಗಡೆ ಕೂಟದ 10ನೇ ಸ್ಪರ್ಧೆಗೆ ಪ್ರಥಮ ತಂಡ ಬಣಾಂಗಣವನ್ನ ಪ್ರವೇಶ ಮಾಡ್ತಾ ಇದೆ. ಲೆಟ್ಸ್ ವೆಲ್ಕಮ್ ದ ಟೀಮ್ ಆದಿಶಕ್ತಿ ಮಿತ್ತೂರು.
ಭಾರತ್ ಫ್ರೆಂಡ್ಸ್ ಇರಾ ಎದುರಾಳಿ ತಂಡ ಬರಬೇಕಿದೆ. ಭಾರತ್ ಫ್ರೆಂಡ್ಸ್ ಇರಾ ಭಾರತ್ ಫ್ರೆಂಡ್ಸ್ ಇರಾ ತಂಡ ಬನ್ನಿ. ಕೂಟದ 10ನೇ ಸ್ಪರ್ಧೆ ಭಾರತ್ ಫ್ರೆಂಡ್ಸ್ ಇರಾ ವಿರುದ್ಧವಾಗಿ ಆದಿಶಕ್ತಿ ಮಿತ್ತೂರು. ಈಗ ತಾನೇ ಒಳಾಂಗಣದಲ್ಲಿ ಮಿತ್ತೂರು ತಂಡದ ಆಗಮನ ಸಮಯಬದ್ಧಿತವಾಗಿ ಆಗಿದೆ. ಭಾರತ್ ಫ್ರೆಂಡ್ಸ್ ಇರಾ ತಂಡ ಬರಬೇಕಿದೆ. ಎಸ್, ಭಾರತ್ ಫ್ರೆಂಡ್ಸ್ ಇರಾ ತಂಡದ ಜೂನಿಯರ್ ಆಟಗಾರರ ಆಗಮನವಾಗುತ್ತಾ ಇದೆ. ಒಳಾಂಗಣದಲ್ಲಿ ಭಾರತ್ ಫ್ರೆಂಡ್ಸ್ ಇರಾ ಧ್ವನಿಯಲ್ಲಿ ಬದಲಾವಣೆ. ವಿಜಯ್ ಅತಾಜ್. ಎಸ್ ಬಂಧುಗಳೇ, ಇದು ಪ್ರಥಮ ಸುತ್ತಿನ 10ನೇ ಸ್ಪರ್ಧೆ. ಈ ನಡುವೆ ಪ್ರಮುಖ ವಿನಂತಿಯನ್ನ ನಾವು ಮಾಡ್ತಾ ಇದ್ದೇವೆ. ದಯವಿಟ್ಟು ನಮ್ಮ ಪ್ರೋತಾರಿಗೆ ಒಂದು ಚಾರ್ ಕೊರ್ಲೆ. ಈ ಕ್ರೀಡಾಕೂಟದ ವೀಕ್ಷಣೆಯಲ್ಲಿ ನಮ್ಮ ಜೊತೆ ಪ್ರಮಿತಾ, ಅದೇ ರೀತಿಯಲ್ಲಿ ರಕ್ಷಾ ನಿಮ್ಮನ್ನ ವಿಶೇಷವಾಗಿ ಈ ಒಂದು ಕ್ರೀಡಾಕೂಟಕ್ಕೆ ನಾವು ಬರಮಾಡಿಕೊಡ್ತಾ ಇದ್ದೇವೆ. ಫೈನಲ್ ತನಕ ಈ ಒಂದು ಕ್ರೀಡಾಕೂಟದ ವೀಕ್ಷಣೆಯಲ್ಲಿ ತೊಡಗುವಂತ ಭರವಸೆಯನ್ನು ಕೊಟ್ಟಿದ್ದೀರಾ, ಧನ್ಯವಾದಗಳು. ಅಂಕಣದಲ್ಲಿ ಪಂದ್ಯಾಟ ಆರಂಭವಾಗುತ್ತಾ ಇದೆ. ಇದು ಪ್ರಥಮ ಸುತ್ತಿನ 10ನೇ ಸ್ಪರ್ಧೆ ಭಾರತ್ ಫ್ರೆಂಡ್ಸ್ ಇರಾ ವಿರುದ್ಧವಾಗಿ ಆದಿಶಕ್ತಿ ಮಿತ್ತೂರು. ಕೂಟದ 11ನೇ ಸ್ಪರ್ಧೆಗೆ ತಂಡಗಳು ತಮ್ಮ ಸಿದ್ಧತೆಯಲ್ಲಿ ತೊಡಗಿಸಿಕೊಡುವಂತೆ ಅತಿಥಿ ತಂಡದ ಜೊತೆ ಅತಿಥೇಯ ತಂಡ ತತ್ವಮಸಿ ಬಗಂಬಿಲ ಎ ತಂಡದ ವಿರುದ್ಧ ಸ್ಟಾರ್ ಫ್ರೆಂಡ್ಸ್ ಮಂಚನಾಡಿ. ಪ್ರಸ್ತುತ ಈ ಒಂದು ಕಬಡ್ಡಿ ಕ್ರೀಡಾಕೂಟದ ಎಲ್ಲ ಸ್ಪರ್ಧೆಗಳು ಕೂಡ ದೇಶ ವಿದೇಶದಲ್ಲಿ ನೇರ ಪ್ರಸಾರವಾಗುತ್ತಾ ಇದೆ. ನಮ್ಮ ಮೀಡಿಯಾ 24x7 ಮುಖೇನ ನೇರ ಪ್ರಸಾರವಾಗ್ತಾ ಇದೆ. ಪ್ರಸ್ತುತ ಕ್ರೀಡಾಕೂಟದ 10ನೇ ಸ್ಪರ್ಧೆ ಆರಂಭವಾಗಿದೆ. ಭಾರತ್ ಫ್ರೆಂಡ್ಸ್ ಇರಾ ತಂಡದ ಖಾತೆ ಆರಂಭವಾಗಿದೆ. ಪ್ರಥಮ ಅಂಕದ ಜೋಡಣೆ. ಈ ನಡುವೆ ಟ್ಯಾಕಲ್ ಸೆಂಟರ್ ಲೈನ್ ಬಳಿ ಟ್ಯಾಕಲ್ ಆಗಿದೆ. ಎದುರಾಳಿ ತಂಡ ಮಿತ್ತೂರು ಇನ್ನೂ ಕೂಡ ತಮ್ಮ ಖಾತೆಯನ್ನು ತೆರೆದಿಲ್ಲ. ಬಿಟ್ಟುಕೊಟ್ಟದ್ದು 2 ಅಂಕಗಳು. right? Bonus +1.
2-3 in favor of Bharat Friends Ira. ಆರಂಭದಲ್ಲಿ ಅತ್ಯಂತ ಸ್ನೇಹದ ಸ್ಪರ್ಧೆಯನ್ನು ನಾವು ನೋಡ್ತಾ ಇದ್ದೇವೆ. ಈ ನಡುವೆ ಟ್ಯಾಕಲ್ ಮಾಡುವಂತ ಪ್ರಯತ್ನ ಮಿತ್ತೂರು ಕಡೆಯಿಂದ ಟ್ಯಾಕಲ್ ಖಾತೆಗೆ ಮತ್ತೊಂದು ಅಂಕದ ಜೋಡಣೆಯಾಗಿದೆ. 3-3 3-3. ಈ ನಡುವೆ ಕ್ರೀಡಾಕೂಟದ ವೀಕ್ಷಣೆಯಲ್ಲಿ ನಮ್ಮ ಜೊತೆ ಕಾಸರಗೋಡಿನ ಹೆಸರಾಂತ ತಂಡ ಡೈನಾಮೈಟ್ಸ್ ಬದಿಯಡಕ ಇದರ ಸ್ಟಾರ್ ಡಿಫೆಂಡರ್ ಆಗಿರುವಂತಹ ವಿಘ್ನೇಶ್ ಅವರ ಆಗಮನವಾಗುತ್ತಾ ಇದೆ. ಈ ನಡುವೆ ನಮ್ಮ ಜೊತೆ ಕ್ರೀಡಾಕೂಟದ ವೀಕ್ಷಣೆಯಲ್ಲಿ ಡೈನಾಮೈಟ್ಸ್ ಬದಿಯಡಕ ತಂಡದ ಸ್ಟಾರ್ ಡಿಫೆಂಡರ್ ಯಶವಂತ್ ಅವರ ಆಗಮನವಾಗಿದೆ. ತಮ್ಮನ್ನ ವಿಶೇಷವಾಗಿ ಈ ಒಂದು ಕ್ರೀಡಾಕೂಟಕ್ಕೆ ನಾವು ಬರಮಾಡಿಕೊಡ್ತಾ ಇದ್ದೇವೆ. ಪವನ್ ಇವರ ಸಹೋದರ ಯಶವಂತ್ ರವರ ಆಗಮನವಾಗಿದೆ. ನಮ್ಮನ್ನ ವೇದಿಕೆಗೆ ಅತ್ಯಂತ ಪ್ರೀತಿಪೂರ್ವಕವಾಗಿ ನಾವು ಬರಮಾಡಿಕೊಡ್ತಾ ಇದ್ದೇವೆ. ಅಕ್ಷತ್ ಇವರು ಬಂದು ಶಾಲು ಹೊದಿಸಿ ಸ್ಮರಣಿಕೆಯನ್ನ ನೀಡಿ ಇವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಡುವಂತೆ ವಿನಂತಿ. ಯಶವಂತ್ ತಮಗೆ ಈ ಕ್ರೀಡಾಕೂಟಕ್ಕೆ ಆತ್ಮೀಯವಾದಂತಹ ಸ್ವಾಗತವನ್ನ ಮತ್ತೊಮ್ಮೆ ಮಾಡ್ತಾ ಇದ್ದಾವೆ. Third right. ಐದು ನಾಲ್ಕರಲ್ಲಿ ಸ್ಪರ್ಧೆ ಮುಂದುವರಿತಾ ಇದೆ. ಒಂದಂಕದ ಮುನ್ನಡೆ ಆದಿಶಕ್ತಿ ಮಿತ್ತೂರು. ವೇಟ್
ದಯವಿಟ್ಟು ಆಟಗಾರರು ಸಹಕಾರವನ್ನು ಕೊಡಿ. ತೀರ್ಪುಗಾರರ ತೀರ್ಮಾನ ಅಂತಿಮವಾಗಿರುತ್ತದೆ. ಎಸ್, ಪಂದ್ಯಾಟ ಮತ್ತೆ ಮುಂದುವರಿತಾ ಇದೆ. ಥರ್ಡ್ ರೈಟ್, ಥರ್ಡ್ ರೈಟ್, ಥರ್ಡ್ ರೈಟ್, ಡೂ ಡೈ ರೈಟ್ ಫ್ರಮ್ ದ ಸೈಡ್ ಆಫ್ ಆದಿಶಕ್ತಿ ಮಿತ್ತೂರು. ಈ ನಡುವೆ ಟ್ಯಾಕಲ್ ಮಾಡುವಂತ ಪ್ರಯತ್ನ ವಿಫಲತೆಗೊಳ್ಳುತ್ತಾ ಇದೆ. ಮಿತ್ತೂರು ಖಾತೆಯಲ್ಲಿ ಮತ್ತೆ ಅಂಕದ ಜೋಡಣೆಯಾಗಿದೆ. ಥರ್ಡ್ ರೈಟ್, ಥರ್ಡ್ ರೈಟ್, ಡೂ ಡೈ ರೈಟ್. ಭಾರತ್ ಫ್ರೆಂಡ್ಸ್ ಇರಾ ತಂಡಕ್ಕೆ ಇದು ತೃತೀಯ ದಾಳಿ. ಅಂಕವನ್ನ ತರಲೇಬೇಕಾದಂತ ಒತ್ತಡ. ಈ ಒತ್ತಡದ ನಡುವೆ ಟ್ಯಾಕಲ್ ಬಂಧನವಾಗಿದೆ. ಏಳು 4, 7-4 ಇನ್ ಫೇವರ್ ಆಫ್ ಆದಿಶಕ್ತಿ ಮಿತ್ತೂರು. ಇರಾ ಒಳಾಂಗಣದಲ್ಲಿ 2 ಡಿಫೆಂಡರ್ಗಳು ಮಾತ್ರ. ಸೂಪರ್ ಟ್ಯಾಕಲ್ ಜೀವಂತವಾಗಿತ್ತು. ಅವಕಾಶವನ್ನ ಕೈ ಚೆಲ್ಲಿದೆ ಇರಾ. ಇಲ್ಲಿ ಇರಾ ತಂಡ ಆಲ್ ಔಟ್ ಆಗುವಂತ ಸಂಭವ. ಹಿಯರ್ ಇಸ್ ದ ಲಾಸ್ಟ್ ಮ್ಯಾನ್ ಫ್ರಮ್ ದ ಸೈಡ್ ಆಫ್ ಭಾರತ್ ಫ್ರೆಂಡ್ಸ್ ಇರಾ. ಹನ್ನೊಂದು 5, 11-5. ಬೋನಸ್ ಅಂಕ ಲಭ್ಯವಾಗಿದೆ. ಇರಾ ಖಾತೆಯಲ್ಲಿ 6-11, 6-11. ಕೂಟದ ಮುಂದಿನ ಸ್ಪರ್ಧಾ ಸಂಖ್ಯೆ 11 ಭಾಗವಹಿಸುವಂತ 2 ತಂಡಗಳು. ಈ ಕ್ರೀಡಾಕೂಟದ ಆಯೋಜಕರ ತಂಡ ತತ್ವಮಸಿ ಬಗಂಬಿಲ ಎ ವಿರುದ್ಧವಾಗಿ ಸ್ಟಾರ್ ಫ್ರೆಂಡ್ಸ್ ಮಂಜನಾಡಿ. ടൂർണമെന്റിലെ അടുത്ത മത്സരത്തിന് വേണ്ടി സ്റ്റാർ ഫ്രണ്ട്സ് മഞ്ചനാടി തത്വമസി ബംഗവില ടീമുകൾ
തയ്യാറെടുപ്പുകൾ പൂർത്തീകരിക്കണമെന്ന് അറിയിക്കുകയാണ്. പ്രസ്തുത കോർട്ടിൽ ടൂർണമെന്റിലെ ആദ്യ റൗണ്ടിലെ 10ാമത് മത്സരമാണ് മത്സരിക്കുന്നത് ആദിശക്തി മിത്തൂർ ഭാരത് ഫ്രണ്ട്സ് ഇര. ಪ್ರಸ್ತುತ ಈ ಒಂದು ಕ್ರೀಡಾಕೂಟದ ವೀಕ್ಷಣೆಯಲ್ಲಿ ತೊಡಗಿದ್ದಾರೆ ಶ್ರೀಯುತ ದೇವಿ ಪ್ರಸಾದ್ ಭಟ್, ದುರ್ಗಾ ಪರಮೇಶ್ವರಿ ದೇವಿಪುರ ತಂಡದ ಪ್ರಮುಖರು, ತಂಡದ ಮಾಲಕರು ಕೂಡ ಹೌದು. ತಮ್ಮನ್ನ ಅತ್ಯಂತ ಪ್ರೀತಿ ಮತ್ತು ಗೌರವದಿಂದ ಈ ಒಂದು ಕ್ರೀಡಾಕೂಟಕ್ಕೆ ನಾವು ಬರಮಾಡಿಕೊಡ್ತಾ ಇದ್ದೇವೆ. ತಾವುಗಳು ದಯವಿಟ್ಟು ವೇದಿಕೆಯನ್ನ ಅಲಂಕರಿಸುವಂತೆ ತಮ್ಮಲ್ಲಿ ವಿನಂತಿ. ಮಿತ್ತು ಬಲೆ ಮಾಂತೇಶ್ ಸುವರ್ಣ ಇವರ ಬಂದು ನಮ್ಮ ಅತಿಥಿಗೆ ಶಾಲು ಹೊದಿಸಿ ಸ್ಮರಣಿಕೆಯನ್ನ ನೀಡಿ ಅವರನ್ನ ಔಪಚಾರಿಕವಾಗಿ ಈ ಒಂದು ಕ್ರೀಡಾಕೂಟಕ್ಕೆ ಬರಮಾಡಿಕೊಡುವಂತೆ ವಿನಂತಿ. ಆರು 14 ವಿದ್ಯಾಂಜನೇಯ ತಂಡದ ಹಿರಿಯ ಆಟಗಾರ ಹರ್ಷಿತ್ ರವರು ದಯವಿಟ್ಟು ನಮ್ಮ ಪ್ರಧಾನ ವೇದಿಕೆಯ ಬಳಿ ಬರುವಂತೆ ಮನವಿ. ಬಹುಜನರ ಅಪೇಕ್ಷೆಯ ಮೇರೆಗೆ ತಮ್ಮನ್ನ ವಿಶೇಷವಾಗಿ ಈ ಒಂದು ಕ್ರೀಡಾಕೂಟಕ್ಕೆ ಪ್ರಧಾನ ವೇದಿಕೆಗೆ ನಾವು ಬರಮಾಡಿಕೊಡ್ತಾ ಇದ್ದೇವೆ. ಶ್ರೀಯುತ ಹರ್ಷಿತ್ ಉಳ್ಳಾಲ ದಯವಿಟ್ಟು ವೇದಿಕೆಯನ್ನು ಅಲಂಕರಿಸುವಂತೆ ಮನವಿ. ಪ್ರಸ್ತುತ ಪಂದ್ಯಾಟ ಮಧ್ಯಂತರ ವಿರಾಮದ ವೇಳೆಗೆ 16-6 ಆನಂದ್ ಕಡಬ ಇವರ ಬಂದು ನಮ್ಮ ಅತಿಥಿಯನ್ನ ಶಾಲು ಹೊದಿಸಿ ಸ್ಮರಣಿಕೆಯನ್ನ ನೀಡಿ ಕಾರ್ಯಕ್ರಮಕ್ಕೆ ಔಪಚಾರಿಕವಾಗಿ ಬರಮಾಡಿಕೊಡುವಂತೆ ಮನವಿ. ಪ್ರಸ್ತುತ ಸ್ಪರ್ಧೆಯ ದ್ವಿತೀಯಾರ್ಧ ಆರಂಭವಾಗುತ್ತಾ ಇದೆ. ಈ ನಡುವೆ ಸಂಪೂರ್ಣ ರೀತಿಯಲ್ಲಿ ಸಹಕಾರವನ್ನು ಕೊಡುತ್ತಿರುವಂತ ಬಗಂಬಿಲ ತಂಡದ ಏಕೈಕ ವ್ಯಕ್ತಿತ್ವ ಪ್ರೋತಾರೆ ಶೋಭಿತ್, ನಿರಂತರವಾಗಿ ತಮ್ಮ ಕೆಲಸದಲ್ಲಿ ತೊಡಗಿಸಿಕೊಂಡಿರುವಂತ ವ್ಯಕ್ತಿ. ಫೋಟೋಗ್ರಾಫರ್ ಇಲ್ವಾ, ಫೋಟೋಗ್ರಾಫರ್ ಆಗಿ ಶೋಭಿತ್. ಅತಿಥಿಗಳನ್ನ ವೇದಿಕೆ ಮೇಲೆ ಕರೆತರಬೇಕಾ, ಅಲ್ಲೂ ಶೋಭಿತ್. ಸ್ಮರಣಿಕೆ ನೀಡಬೇಕಾ, ಅಲ್ಲೂ ಶೋಭಿತ್. ನೀರಿನ ಕೊರತೆ ಇದೆಯಾ, ಅಲ್ಲೂ ಶೋಭಿತ್. ಎಲ್ಲೆಲ್ಲೂ ಶೋಭಿತ್. ಮಧ್ಯಾಹ್ನದ ಊಟ ವ್ಯವಸ್ಥೆಯನ್ನ ಮಾಡಿಕೊಟ್ಟದ್ದು ಶೋಭಿತ್. ಸಾಯಂಕಾಲದ ಚಾದ ವ್ಯವಸ್ಥೆಯನ್ನು ಕೂಡ ಮಾಡಿಕೊಟ್ಟದ್ದು ನಮ್ಮ ಪ್ರೋತಾರೆ ಶೋಭಿತ್. ಮ್ಯಾಟನ್ನ ಉಚಿತವಾಗಿ ಈ ಒಂದು ಕ್ರೀಡಾಕೂಟಕ್ಕೆ ಕೊಡುಗೆಯಾಗಿ ನೀಡಿದಂಥವರು ಅದು ಕೂಡ ನಮ್ಮ ಪ್ರೋತಾರೆ ಶೋಭಿತ್. ಖಂಡಿತವಾಗ್ಲೂ ವಿಶೇಷವಾದಂಥ ಅಭಿನಂದನೆಗಳು, ಧನ್ಯವಾದಗಳು ಶೋಭಿತ್ ರವರಿಗೆ.
ಸೂಪರ್ ಟ್ಯಾಕಲ್ ಜೀವಂತವಾಗಿದೆ ಭಾರತ್ ಫ್ರೆಂಡ್ಸ್ ಇರಾ ತಂಡಕ್ಕೆ 6-16 6-16 in favor of ಆದಿ ಶಕ್ತಿ ಮಿತ್ತೂರು. ತತ್ವಮಸಿ ಬಗಂಬಿಲ ಸ್ಟಾರ್ ಫ್ರೆಂಡ್ಸ್ ಮಂಜನಾಡಿ ತಂಡಗಳು ತಮ್ಮ ಸಿದ್ಧತೆಯನ್ನ ಸಂಪೂರ್ಣಗೊಳಿಸಿ ಪ್ರವೇಶ ದ್ವಾರಕ್ಕೆ ಮುಖ ಮಾಡಿ ಬರುವಂತೆ ತಂಡಗಳಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ದಾವೆ. ತತ್ವಮಸಿ ಬಗಂಬಿಲ ಸ್ಟಾರ್ ಫ್ರೆಂಡ್ಸ್ ಮಂಜನಾಡಿ. ಜ್ಯೂಸ್ ಮ್ಯಾಜಿಕ್ ಇದರ ಮಾಲಕರು ಸಾಜಿದ್ ಅವರ ಉಪಸ್ಥಿತಿಯನ್ನು ನಾವು ಗಮನಿಸಿದ್ದೇವೆ. ತಮ್ಮನ್ನ ಈ ಒಂದು ಕ್ರೀಡಾಕೂಟಕ್ಕೆ ವಿಶೇಷವಾಗಿ ನಾವು ಬರಮಾಡಿಕೊಡ್ತಾ ಇದ್ದೇವೆ. ದಯವಿಟ್ಟು ವೇದಿಕೆಗೆ ತಮ್ಮನ್ನ ಆಹ್ವಾನಿಸ್ತಾ ಇದ್ದೇವೆ. ಸಾಜಿದ್ ಆನರ್ ಆಫ್ ಜ್ಯೂಸ್ ಮ್ಯಾಜಿಕ್ ತಮ್ಮನ್ನ ಈ ಒಂದು ಕ್ರೀಡಾಕೂಟಕ್ಕೆ ನಾವು ಅತ್ಯಂತ ಪ್ರೀತಿ ಮತ್ತು ಗೌರವದಿಂದ ಬರಮಾಡಿಕೊಡ್ತಾ ಇದ್ದೇವೆ. ದಯವಿಟ್ಟು ಸಾಜಿದ್ ರವರು ನಮ್ಮ ಪ್ರಧಾನ ವೇದಿಕೆಯನ್ನು ಅಲಂಕರಿಸುವಂತೆ ವಿನಂತಿ. 17-6 17-6 in favor of Adi Shakti Mittur. Here is the last man from the side of Bharat Friends Ira. All out agta ide Bharat Friends Ira. Third right.
26-6. 26-8. 26-8. ಇಪ್ಪತ್ತ 11ರಲ್ಲಿದೆ ಸ್ಪರ್ಧೆ. ನಿಖರವಾದಂಥ ಮುನ್ನಡೆ ಆದಿಶಕ್ತಿ ಮಿತ್ತೂರು ತಂಡ. ಎರಡವೇ ಮುಂದಿನ ಸ್ಪರ್ಧೆಯಲ್ಲಿ ಭಾಗವಹಿಸುವಂತ ಎರಡು ತಂಡಗಳು ಪ್ರವೇಶ ದ್ವಾರದಲ್ಲಿ ತಂಡದ ಉಪಸ್ಥಿತಿಯನ್ನ ಕಂಡುಕೊಡಬೇಕಿದೆ. ತತ್ವಮಸಿ ಬಗಂಬಿಲ ಎ ವಿರುದ್ಧವಾಗಿ ಸ್ಟಾರ್ ಫ್ರೆಂಡ್ಸ್ ಮಂಜನಾಡಿ. ಅಂತಿಮ 3 ನಿಮಿಷಗಳ ಅವಧಿಯಲ್ಲಿ ಸ್ಪರ್ಧೆ ಮುಂದುವರಿತಾ ಇದೆ. 3 ನಿಮಿಷಗಳಿಗಿಂತ ಕಡಿಮೆ ಅವಧಿ ಸ್ಪರ್ಧೆಯಲ್ಲಿ ಬಾಕಿ ಇದೆ. ಖಾತೆಯಲ್ಲಿ ತಂಡಗಳ ಒಟ್ಟು ಸಂಪಾದನೆ 11ರ ವಿರುದ್ಧವಾಗಿ 26. Third right. Here is the third right. Do or die right from the side of Adishakti Mitturu. 27-11. 27-11. ಮತ್ತೆರಡು ಅಂಕಗಳ ಜೋಡಣೆ 29-11 in favor of ಆದಿಶಕ್ತಿ ಮಿತ್ತೂರು. ಅಂತಿಮ 2 ನಿಮಿಷಗಳಿಗಿಂತ ಕಡಿಮೆ ಅವಧಿಯಲ್ಲಿ ಸ್ಪರ್ಧೆ ಮುಂದುವರಿತಾ ಇದೆ. ಬಹುತೇಕ ಪಂದ್ಯಾಟದಲ್ಲಿ ಸಂಪೂರ್ಣ ತಮ್ಮ ಹಿಡಿತವನ್ನ ಸಾಧಿಸಿಕೊಂಡಿದೆ ಆದಿಶಕ್ತಿ ಮಿತ್ತೂರು. ಮತ್ತೆ ಟ್ಯಾಕಲ್ ಮುಖೇನ ಮತ್ತೊಂದು ಅಂಕ 30-11 30-11. ಇರಾ ತಂಡಕ್ಕೆ ಸೂಪರ್ ಟ್ಯಾಕಲ್ ಮಾಡುವಂತ ಅವಕಾಶ ಒಳಾಂಗಣದಲ್ಲಿ 3 ಡಿಫೆಂಡರ್ಗಳು ಮಾತ್ರ ಬಾಕಿ. ಇರಾ ತಂಡದ ಖಾತೆಯಲ್ಲಿ ಅಂಕ 11ರಲ್ಲಿ ಸ್ಥಗಿತವಾಗಿದೆ. ಇದರ ಜೊತೆ ಸ್ಪರ್ಧೆ ಮುಕ್ತಾಯಗೊಳ್ಳುತ್ತಾ ಇದೆ. ಮುಂದಿನ ಸುತ್ತಿಗೆ ತೇರ್ಗಡೆಯನ್ನ ಹೊಂದಿದೆ ತಂಡ ಆದಿಶಕ್ತಿ ಮಿತ್ತೂರು. ದಯವಿಟ್ಟು ಇರಾ ತಂಡದ ಆಟಗಾರರು, ತಂಡದ ನಾಯಕ ಬನ್ನಿ, ಸ್ಮರಣಿಕೆಯನ್ನ ಪಡ್ಕೊಳ್ಳಿ. ಸ್ಮರಣಿಕೆಯನ್ನ ನೀಡುವುದಕ್ಕೆ ಮತ್ತೆ ಪ್ರೋತಾರೆ ಶೋಭಿತ್
ಮಾಂತೇಶ್ ಇವರು ಬಂದು ಈ ಸ್ಮರಣಿಕೆಯನ್ನ ನೀಡಬೇಕು. ಪಂದ್ಯಾಟ 1 ನಿಮಿಷದ ವಿರಾಮ. Hello. Hello, check, 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 check. Hello. Hello. Hello, check. Hello, check, 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 check. ತತ್ವಸಿ ಬಗಮಿಲ ಎ ತಂಡದ ವಿರುದ್ಧವಾಗಿ ಸ್ಟಾರ್ ಫ್ರೆಂಡ್ಸ್ ಮಂಜನಾಡಿ ತಂಡಗಳು ಎಲ್ಲಿದ್ದೀರಾ? ಪ್ರವೇಶ ದ್ವಾರಕ್ಕೆ ಬರುವಂತೆ. ತತ್ವಸಿ ಬಗಂಬಿಲ ಆಯೋಜಿತ ಕಬಡ್ಡಿಯಲ್ಲಿ ನಮ್ಮ ಜೊತೆಗೆ ಗುರುತಿಸಿಕೊಂಡಿರುವ ಉಳ್ಳಾಲ ತಾಲೂಕು ಕಬಡ್ಡಿ ಅಮೆಚೂರ್ನ ಉಪಾಧ್ಯಕ್ಷರಾಗಿರುವಂತಹ ಶ್ರೀಯುತ ಸಾಜಿದುಲ್ಲಾಳ ತಾವು ದಯವಿಟ್ಟು ವೇದಿಕೆಗೆ ಬರುವಂತೆ ಸಂಘಟಕರ ಪರವಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಅನ್ನ ಬಗಂಬಿಲ దగ్గర ಬಲೆ ಬಗಂಬಿಲ ಮಂಜನಾಡಿ ಬಗಂಬಿಲ ಬನ್ನಿ, ಮಂಜನಾಡಿ ಬನ್ನಿ. ಸಾಜಿದುಲ್ಲಾದವರಿಗೆ ಡಿಜೆಯ ಮೂಲಕ ಆತ್ಮೀಯ ಸ್ವಾಗತ. ಇದು To the floor.
ಬಗಮಿಲ ಮಂಜನಾಡಿ ಬಲಬೇಗ ಬರೋಡತ ಬರ್ಬಜತ ಗೊಬ್ಬೊಡತ ಗೊಬ್ಬೊಡೆನ ಎಸ್ ಬಂಧುಗಳೇ, ತತ್ವಮಸಿ ಬಗಮಿಲ ಆಯೋಜಿತ ಕಬಡ್ಡಿಯ ಒಂಚೂರು ವಾಲ್ಯೂಮ್ ಕೊರ್ಲೇನಾ, ಒಂಚೂರು ವಾಲ್ಯೂಮ್ ಕೊರ್ಲೆ. ಹಲೋ ಚೆಕ್ ಚೆಕ್, ಹಲೋ 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 ಚೆಕ್, ಹಲೋ ಹಲೋ ಚೂರು ಶಾರ್ಪ್, ಹಲೋ ಹಲೋ ಚೆಕ್ ಅಣ್ಣ ಶಾರ್ಪ್ ಒಂಚೂರು, ಹಲೋ ಹಲೋ ಚೆಕ್ ಚೆಕ್ ಚೆಕ್, ಹಲೋ ಹಲೋ ಹಲೋ. ತತ್ವಮಸಿ ಬಗಮಿಲ ಆಯೋಜಿತ ಕಬಡ್ಡಿಯ ಅತ್ಯಂತ ಶ್ರೇಷ್ಠತೆಯ ಮೂಲಕವಾಗಿ ಆಯೋಜಕ ತಂಡದ ಆಗಮನವಾಗ್ತಾ ಇದೆ. ನವ ವಿನ್ಯಾಸದ ಸಮವಸ್ತ್ರದ ಮೂಲಕವಾಗಿ ಕಂಗೊಳಿತ ಬಗಂಬಿಲ ತಂಡಕ್ಕೆ ಟಕ್ಕರ್ ನೀಡುವ ಮೂಲಕವಾಗಿ ಅಂಕಣದ ಒಳಭಾಗದಲ್ಲಿ ಜೂನಿಯರ್ ಸೀನಿಯರ್ ತಾರೆಗಳ ಸಮ್ಮಿಲನದ ಮೂಲಕ ಮೊದಲ ಸ್ಪರ್ಧೆಯಲ್ಲಿ ಗೆಲುವಿನ ಸಿಂಚನಗೊಂಡಿದ್ದ ಯುವ ಆಟಗಾರರ ಸಮ್ಮಿಲಿತ ಅತ್ಯಂತ ಶ್ರೇಷ್ಠ ಯುವ ತಾರೆಗಳ ತಂಡ ಟೀಮ್ ತಂಡ ಬರ್ತದೆ ಸ್ಟಾರ್ ಫ್ರೆಂಡ್ಸ್ ಮಂಜನಾಡಿ. ಎಸ್ ಎದುರಾಳಿ ತಂಡದ ಆಗಮನವಾಗ್ತಾ ಇದೆ. ತತ್ವಮಸಿ ಬಗಂಬಿಲ ಎಂಬ ಹೆಸರಿನ ಮೂಲಕವಾಗಿ ಕರಾವಳಿ ಕರ್ನಾಟಕದ ಉದ್ದಗಲಕ್ಕೂ ಕೂಡ ಹೆಸರನ್ನ ಪಸರಿಸಿಕೊಳ್ಳುತ್ತಾ ಯುವ ತಾರೆಗಳಿಗೆ ಅನುಭವದ ಆಟಗಾರರಿಗೆ ಅವಕಾಶಗಳನ್ನು ಕಲ್ಪಿಸಿಕೊಡುವ ಮೂಲಕವಾಗಿ ರಣಾಂಗಣದಲ್ಲಿ ರಣವಿಕ್ರಮವನ್ನು ಬರೆದುಕೊಳ್ಳಬಲ್ಲ ನವ ವಿನ್ಯಾಸದ ಸಮವಸ್ತ್ರದ ಉಡುಗೆ ತೊಡುಗೆಗಳ ಮೂಲಕವಾಗಿ ಅಂಕಣದ ಒಳಭಾಗಕ್ಕೆ ಬರೆದಾದ ಆಯೋಜಕ ತಂಡ. ಲೇಡೀಸ್ ಅಂಡ್ ಜೆಂಟಲ್ಮನ್, ಪ್ಲೀಸ್ ವೆಲ್ಕಮ್ ಟೀಮ್ ತತ್ವಮಸಿ ಬಗಂಬಿಲ. Siga sonando este ritmo caliente, moviendo lo rico en medio de la pista. El DJ la pone porque está bien rica. Que siga la que está sonando, que el DJ Vampiro te sigue cantando. Ahora muévelo mami, síguelo gozando. Yo sé que este ritmo a ti te está gustando. Por eso mamita, síguelo bailando, moviendo colita y la mano danzando. Mueve, mueve, mueve tu cuerpo, gira, gira, gira cintura. Pone mami más sabrosura, porque tienes candela pura. Mueve, mueve, mueve tu cuerpo, gira, gira, gira cintura. ಹಲೋ. ಮುಂದಿನ ಸ್ಪರ್ಧೆಯಲ್ಲಿ ಭಾಗವಹಿಸುವ ತಂಡಕ್ಕೆ ಮೊದಲ ಕರೆಯನ್ನು ಕೊಡ್ತಾ ಇದ್ದಾವೆ. ಫಟ್ಲಾ ಫ್ರೆಂಡ್ಸ್ ಕಲ್ಲಗಾಯಿ ಬ್ರದರ್ಸ್ ಅಡಕರೆ.
11ನೇ ಪಂದ್ಯ ಚಾಲ್ತಿಯಲ್ಲಿರುವಂತೆ 12ನೇ ಪಂದ್ಯಾಟಕ್ಕೆ ಕರೆಯನ್ನು ರವಾನಿಸ್ತಾ ಇದ್ದಾವೆ. ಇದು ಅಧಿಕೃತ ಕರೆ. ಪಟ್ಲಾ ಫ್ರೆಂಡ್ಸ್ ಕಲ್ಲೇಗ ಎ ವಿರುದ್ಧವಾಗಿ ಬ್ರದರ್ಸ್ ಅಡ್ಕರೆ. 11ನೇ ಪಂದ್ಯ ಮುಗಿದ ತಕ್ಷಣ 12ನೇ ಪಂದ್ಯಕ್ಕೆ ಎರಡೂ ತಂಡಗಳು ಸಿದ್ಧರಿರುವಂತೆ ತಮಗಿದು ಅಧಿಕೃತ ಕರೆ. ಪಟ್ಲಾ ಫ್ರೆಂಡ್ಸ್ ಕಲ್ಲೇಗ ಎ ವಿರುದ್ಧವಾಗಿ ಬ್ರದರ್ಸ್ ಅಡ್ಕರೆ. ಮೊದಲ ಅವಧಿಯಲ್ಲಿ ಸ್ಪರ್ಧೆ ಆರಂಭವಾಗಿದೆ. ತತ್ತುಬಸೈ ಬಗಂಬಿಲ ಸ್ಟಾರ್ ಫ್ರೆಂಡ್ಸ್ ಮಂಚನಾಡಿ ಮುನ್ನ ಸರ್ಫರಾಜ್ ಮುನ್ನ ದಾಳಿಯಲ್ಲಿ ತತ್ತುಬಸೈ ಬಗಂಬಿಲದ ಪರವಾಗಿ ಒಳಾಂಗಣದಲ್ಲಿ ದಾಳಿಯಲ್ಲಿ ಮುನ್ನನಾಟ ಆರಂಭವಾಗಿದೆ. ಪರಿಣಾಮಕಾರಿ ಹೆಜ್ಜೆಯ ಪ್ರತಿರೋಚಕತೆಗಳ ಮೂಲಕ ಸ್ಪರ್ಧೆಯ ಕಣದಲ್ಲಿ ಅದ್ಭುತವಾದಂತಹ ಅವಕಾಶಗಳನ್ನು ಉಳಿಸಿಕೊಳ್ಳುವ ಹೆಜ್ಜೆ. ಬೋನಸ್ ಪ್ಲಸ್ ಸಿಂಗಲ್. ಪ್ರತಿದಾಳಿಯಲ್ಲಿ ಅವಕಾಶವನ್ನು ಪೂರ್ಣಗೊಳಿಸಿಕೊಳ್ಳುವ ಹೆಜ್ಜೆಯಲ್ಲಿ ಮಂಜನಾಡಿಯ ಹಯಾಜ್ ದಾಳಿಯಲ್ಲಿ ಅವಕಾಶವನ್ನು ಪಡೆದುಕೊಳ್ಳಲೇಬೇಕಾಗಿದೆ. ಪ್ರತಿದಾಳಿಯ ಮೂಲಕವಾಗಿ ಒಳಾಂಗಣದಲ್ಲಿ ಎರಡು ಪ್ರಬಲ ತಂಡಗಳ ಮಧ್ಯೆ ಸ್ಪರ್ಧೆಯನ್ನು ಕಾಣಬಹುದಾಗಿದೆ. ಮೊದಲ ಸ್ಪರ್ಧೆಯಲ್ಲಿ ಗೆಲುವಿನ ಮೂಲಕ ದ್ವಿತೀಯ ಸುತ್ತಿಗೆ ತೇರ್ಗಡೆಯನ್ನು ಪಡೆದುಕೊಂಡಂತ ಸ್ಟಾರ್ ಫ್ರೆಂಡ್ಸ್ ಮಂಜನಾಡಿ. ಆದರೆ ಮೊದಲ ಸ್ಪರ್ಧೆಯಲ್ಲಿ ಆಡುತ್ತಿರುವ ತತ್ವಮಸಿ ಬಗಂಬಿಲ ನವ ವಿನ್ಯಾಸದ ಸಮವಸ್ತ್ರವನ್ನ ಅದಾಗಲೇ ಧರಿಸಿಕೊಂಡಿದೆ. ಈ ಸಮವಸ್ತ್ರವನ್ನು ತಂಡಕ್ಕಾಗಿ ನೀಡಿದಂಥವರು ಮಂಗಳೂರು ಉತ್ತರ ಕ್ಷೇತ್ರದ ಅಭಿವೃದ್ಧಿಯ ಹರಿಕಾರು ಜನಪ್ರಿಯ ಶಾಸಕರಾಗಿರುವ ಡಾಕ್ಟರ್ ವೈ ಭರತ್ ಶೆಟ್ಟಿ ಅವರ ಕೊಡುಗೆ. ನವ ವಿನ್ಯಾಸದ ಸಮವಸ್ತ್ರವಾಗಿದೆ. ಆರಂಭದಲ್ಲಿಯೇ ಸೌರಭನ ಬೇಟೆ. ದಿಟ್ಟ ಪ್ರತಿಸ್ಪಂದನೆಯ ಮೂಲಕ ಅಯಾಜ್ ಬಂಧನ. ಪ್ರಣಮ್ ದಾಳಿಯ ಮೂಲಕ ಅಂಕಣದಲ್ಲಿ ಪ್ರಬಲ ಎರಡು ತಂಡಗಳ ಮಧ್ಯೆ ಸ್ಪರ್ಧೆಯನ್ನು ಕಾಣಬಹುದಾಗಿದೆ. ಇದು ಮೊದಲ ಅವಧಿಯ ಆಟ. ಮುಂದಿನ ಸ್ಪರ್ಧೆಗೆ ಅದಾಗಲೇ ಅಧಿಕೃತ ಕರೆ ರವಾನೆಯಾಗಿದೆ. ತಂಡಗಳು ಪೂರ್ವ ಸಿದ್ಧತೆಗಳನ್ನು ಮುಗಿಸಿಕೊಳ್ಳಿ. ಉಳ್ಳಾಲದ ಮಹಾತ್ಮ ಗಾಂಧಿ ಒಳಾಂಗಣ ಕ್ರೀಡಾಂಗಣದಲ್ಲಿ ಆಯೋಜನೆಯಾಗಿರುವ ತತ್ತುಮಸಿ ಬಗಂಬಲ ಪ್ರಾಯೋಜಿತ ಕಬಡ್ಡಿಯ ಆನಂದದ ವೇಳೆಯಲ್ಲಿ ನಾವಿದ್ದೇವೆ. ನಮ್ಮ ಮೀಡಿಯಾದ ಮೂಲಕ ನೇರ ಪ್ರಸಾರದ ವೀಕ್ಷಣೆಯಲ್ಲಿರುವ ಯೂಟ್ಯೂಬ್ನ ಸಮಸ್ತ ವೀಕ್ಷಕ ಮಿತ್ರರಿಗೂ ಕೂಡ ಅತ್ಯಂತ ಆತ್ಮೀಯ ಸ್ವಾಗತ. ಬಗಂಬಿಲ ಸಾವಿರ ಪ್ರಯತ್ನ ವ್ಯರ್ಥ. ಅದ್ಭುತವಾದ ರೋಲಿಂಗ್ ಎಸ್ಕೇಪ್. ಮುಜಮ್ಮಿಲನ ಮೂಲಕವಾಗಿ ಅಂಕಣ ಮತ್ತೆ ಅಂಕದ ಗಳಿಕೆಯೊಂದಿಗೆ ಅಂತರ. ನಮ್ಮ ಮೀಡಿಯಾ ಸ್ಕೋರ್ ಬೋರ್ಡ್ ನಲ್ಲಿ ಡಿಜಿಟಲ್ ಸ್ಕೋರ್ ಬೋರ್ಡ್ ಸ್ಕೋರ್ ಬರ್ತಾ ಇಲ್ಲ. ಬೇಕೂರವರೇ ಗಮನಿಸಿ. 4-3 in pair of ತತ್ವಮಸಿ. ಗಟ್ಟಿಯವರ ಗಟ್ಟಿ ಧ್ವನಿಯಲ್ಲಿ ಸ್ಕೋರ್ ನೀಡಲಾಗಿದೆ. 4-3 5-3. 5-3 ಸ್ಪರ್ಧೆಯನ್ನು ಕಾಣಬಹುದು. ಅದ್ಭುತವಾದ ಮರಳುವಿಕೆಯ ಹಾದಿಯಲ್ಲಿದ್ದ ಆಟಗಾರ ಲಿಖಿತ್ ಬೇಟೆ ವಿಫಲವಾಗಿದೆ. ಒಳಾಂಗಣದಲ್ಲಿ ಸ್ಪರ್ಧೆಯನ್ನು ಉಳಿಸಿಕೊಳ್ಳುವ ಧಾವಂತದ ಹೆಜ್ಜೆ. ಟೈಮ್ ಔಟ್, ವಿಶ್ರಾಂತಿಯ ಕೋರಿಕೆ. 5-4. ಮುಂದಿನ ಹನಾಹನಿಯಲ್ಲಿ ಭಾಗವಹಿಸುವ ತಂಡ ಪ್ರಣಮ ಬಂಧನ. ಅಯಾಜ್ ದಾಳಿಗೂ ಸೈ ಟ್ಯಾಕಲ್ಗೂ ಸೈ ಎನ್ನುವ ಆಟಗಾರ ಡಿಫೆನ್ಸ್ ನ ಮೂಲಕ ಅಂಕವನ್ನು ಗಳಿಸಿಕೊಳ್ಳುತ್ತಾ ಇದೆ. ಬಗಂಬಿಲ 5-5 ಸಮಬಲದಲ್ಲಿ ಹೋರಾಟವಿದೆ. ಪರಿಣಾಮವಾಗಿ ಪಂದ್ಯದಲ್ಲಿ ಗೆಲುವಿನ ಲಯಕ್ಕೆ ಮರಳುವ ತಂಡ ಯಾವುದು ಅನ್ನುವ ಯೋಜಿತವಾದ ನಿರೀಕ್ಷೆಗಳಲ್ಲಿ ಸ್ಪರ್ಧಾ ಕಣದಲ್ಲಿ ಹೋರಾಟವಿದೆ.
ಮುನ್ನಾ 2 ಪಾಯಿಂಟ್ಸ್, ಮಲ್ಟಿಪಲ್ ಅಂಕ ಬಂದಿದೆ. ಏಳು 7-5 ಬಗಂಬಿಲ ಮುಜಮ್ಮಿಲ್ ದಾಳಿಯ ಮೂಲಕ ಒಳಾಂಗಣದಲ್ಲಿರುವಂತಹ ಆಟಗಾರ ಪರಿಣಾಮಕಾರಿ ಹೆಜ್ಜೆಯನ್ನು ಮುಂದುವರಿಸಿಕೊಳ್ಳುವ ತವಕದ ಹೋರಾಟದಲ್ಲಿ ಪ್ರಥಮ ಅವಧಿಯ ವೇಳೆಯಲ್ಲಿ ಸ್ಪರ್ಧೆಯನ್ನ ಕಾಣಬಹುದಾಗಿದೆ. ಪರಿಣಾಮಕಾರಿಯಾಗಿರುವ ಡಿಫೆನ್ಸ್ನ ಭಾಗದಲ್ಲಿ ಸರ್ಫರಾಜ್ ಮುನ್ನಾ ಬಗಂಬಿಲದ ಮುನ್ನ ದಾಳಿಯಲ್ಲಿ ಸೂಪರ್ ಟ್ಯಾಕಲ್ ಆನ್ ಆಗಿದ ಕ್ಷಣದಲ್ಲಿ ನಮ್ಮ ಮೀಡಿಯಾ ಲೈವ್ ನಲ್ಲಿ ಸ್ಕೋರ್ ಕಾರ್ಡ್ ಬರ್ತಾ ಇಲ್ಲ, ದಯವಿಟ್ಟು ಗಮನಿಸಿ. 9-5 10-5 ನೋಡಿ, ಅತಿಥಿಗಳ ಆಗಮನ ಆಗಿದೆ. ಬಗಂಬಿಲದ ಆಟಗಾರರು, ಸ್ವಯಂ ಸೇವಕರೆಲ್ಲರೂ ಕೂಡ ತೆರಳುವಂತೆ. ಶರತ್ ಸ್ಕೋರ್ ಬೋರ್ಡ್ ಬರೋದು ಜಿಂಚೂಲೆ. ಸಮರಾಂಗಣದಲ್ಲಿ ಅತಿಥಿಗಳಾಗಿ ನಮ್ಮ ಜೊತೆಗೆ ಆಗಮಿಸಿಕೊಳ್ತಾ ಇದ್ದಾರೆ ವಿಧಾನಸಭೆಯ ಅಧ್ಯಕ್ಷರಾಗಿ ಕರಾವಳಿ ಕರ್ನಾಟಕದಿಂದ ಭಾರತದ ಉದ್ದಗಲಕ್ಕೂ ಕೂಡ ಅಭಿಮಾನಿಗಳ ಸಾಗರವನ್ನು ಪಡೆದಿರತಕ್ಕಂಥ ಉಳ್ಳಾಲದ ಜನಪ್ರಿಯ ನಾಯಕರು, ಅಭಿವೃದ್ಧಿಯ ಮೂಲಕವಾಗಿ ಎಲ್ಲರ ಹುಬ್ಬೇರಿಸಿರತಕ್ಕಂಥ ಗೌರವಾನ್ವಿತ ಅತಿಥಿ ಅಭ್ಯಾಗತರುಗಳಲ್ಲಿ ನಮ್ಮ ಜೊತೆಗೆ ಇದೀಗ ವಿಧಾನಸಭೆಯ ಪ್ರಥಮ ಪ್ರಜೆ ಅಧ್ಯಕ್ಷರಾಗಿ ಕರ್ತವ್ಯವನ್ನು ಅತ್ಯಂತ ಅಚ್ಚುಕಟ್ಟಾಗಿ ನಿಭಾಯಿಸಿದ ನಮ್ಮ ಕರಾವಳಿಯ ಹೆಮ್ಮೆ ಗೌರವಾನ್ವಿತ ಸರ್ ಯುಟಿ ಖಾದರ್ ರವರ ಆಗಮನ ಆಗಿದೆ. ದೊಡ್ಡ ಚಪ್ಪಾಳೆಯೊಂದಿಗೆ ಗೌರವಾನ್ವಿತರನ್ನ ಸ್ವಾಗತಿಸುವಂತೆ ನಮ್ಮಲ್ಲಿ ಭಿನ್ನಾಹವನ್ನು ಮಾಡಿಕೊಳ್ತಾ ಇದ್ದೇವೆ. ಮಧ್ಯಂತರದ ವಿರಾಮ. Both team players line up please. Match officials, all the match officials line up please. ತುತ್ತುಮುಸಿ ಬಗಂಬಿಲ ಆಯೋಜಿತ ಕಬಡ್ಡಿಗೆ ಆಗಮಿಸಿರತಕ್ಕಂತಹ ಗೌರವಾನ್ವಿತ ಈ ಭಾಗದ ಜನಪ್ರಿಯ ಶಾಸಕರು, ಕರ್ನಾಟಕ ವಿಧಾನಸಭೆಯ ಪ್ರಥಮ ಪ್ರಜೆ ಅಧ್ಯಕ್ಷರಾಗಿ ಕರ್ತವ್ಯವನ್ನು ನಿಭಾಯಿಸಿಕೊಳ್ಳುತ್ತಾ ಉಳ್ಳಾಲದ ಹೆಸರನ್ನ ಕರಾವಳಿಯ ಉದ್ದಗಲಕ್ಕೂ ಪಸರಿಸಿರತಕ್ಕಂಥ ಹೆಮ್ಮೆಯ ಶಾಸಕರು ನಮ್ಮ ಜೊತೆಗೆ ಅಂಕಣಕ್ಕೆ ಆಗಮಿಸಿ ಎರಡೂ ತಂಡಗಳಿಗೆ ಶುಭವನ್ನ ಹಾರೈಸುವ ಮೂಲಕ ಕಾರ್ಯಕ್ರಮಕ್ಕೆ
ಚಾಲನೆಯನ್ನು ಕೊಡಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ಳುತ್ತಿದ್ದೇವೆ. ಗೌರವಾನ್ವಿತ ಅಧ್ಯಕ್ಷರಿಗೆ ಅಂಕಣಕ್ಕೆ ಬರುವಂತೆ ಎಲ್ಲ ಸಂಘಟಕರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಸರ್, ದಯವಿಟ್ಟು ಅಂಕಣಕ್ಕೆ ಬರುವಂತೆ ಎರಡೂ ತಂಡಗಳಿಗೆ ಒಂದು ಶುಭವನ್ನ ಹಾರೈಸಬೇಕಾಗಿ. ಜೊತೆಗೆ ನಮ್ಮೆಲ್ಲ ಕಾರ್ಯಕರ್ತ ಅದೇ ರೀತಿಯಲ್ಲಿ ಪುತ್ತೂರಿನ ಧಾರ್ಮಿಕ ಮುಖಂಡರ ಜೊತೆಗೆ ನಮ್ಮೆಲ್ಲರ ತತ್ವಮಸಿ ಬಗಂಬೆಳ ತಂಡದ ಬೆನ್ನೆಲುಬಾಗಿರತಕ್ಕಂತಹ ಶ್ರೀಯುತ ದಾರೇಶ್ ಹೊಳ್ಳ ಪುತ್ತೂರು ನಮ್ಮ ಜೊತೆಗೆ ಕಾರ್ಯಕ್ರಮದಲ್ಲಿ ಸೇರಿಕೊಳ್ತಾ ಇದ್ದಾರೆ. ತಮ್ಮನ್ನು ಕೂಡ ಕಾರ್ಯಕ್ರಮಕ್ಕೆ ಅತ್ಯಂತ ಆತ್ಮೀಯತೆಯಿಂದ ಸ್ವಾಗತವನ್ನು ಮಾಡಿಕೊಳ್ತಾ ಇದ್ದೇವೆ. ಶ್ರೀಯುತ ದಾರೇಶ್ ಹೊಳ್ಳ ಅವರಿಗೆ ದೊಡ್ಡ ಚಪ್ಪಾಳೆಯೊಂದಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಮಾಡಿಕೊಳ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ನಮ್ಮ ಜೊತೆಗೆ ಕಾರ್ಯಕ್ರಮದಲ್ಲಿ ಸೇರಿಕೊಳ್ತಾ ಇದ್ದಾರೆ ಕಬಡ್ಡಿಯ ಕ್ಷೇತ್ರಕ್ಕೆ ತನ್ನ ಅನುಪಮ ಸೇವೆಯನ್ನ ಮಾಡುತ್ತಾ ಕಬಡ್ಡಿಯ ಹಿರಿಯ ಆಟಗಾರರಾಗಿ ನಮ್ಮೊಂದಿಗೆ ಗುರುತಿಸಿಕೊಂಡಿರುವಂತ ನಮ್ಮೆಲ್ಲರ ಕಬಡ್ಡಿಯ ಕಣ್ಮನಿ ಶ್ರೀಯುತ ನಿತಿನ್ ಶೆಟ್ಟಿ ಶಂಭೂರು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಗುರುತಿಸಿಕೊಳ್ತಾ ಇದ್ದಾರೆ. ತಮ್ಮನ್ನು ಕೂಡ ಕಾರ್ಯಕ್ರಮಕ್ಕೆ ಅತ್ಯಂತ ಆತ್ಮೀಯತೆಯಿಂದ ಸ್ವಾಗತವನ್ನು ಮಾಡಿಕೊಳ್ತಾ ಇದ್ದೇವೆ. ಬಂಧುಗಳೇ, ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಾಗಿರುವಂತಹ ಗೌರವಾನ್ವಿತ ಅಧ್ಯಕ್ಷರು ಈ ಕಾರ್ಯಕ್ರಮದ ಕುರಿತಾಗಿ ಬಗಂಬಿಲದ ಸಂಘಟನೆಯ ಕುರಿತಾಗಿ ತಮ್ಮ ಎರಡು ಮಾತುಗಳನ್ನು ನುಡಿಯುವಂತೆ ತಮ್ಮಲ್ಲಿ ವಿಜ್ಞಾಪನೆಯನ್ನು ಮಾಡಿಕೊಳ್ತಾ ಇದ್ದೇವೆ. ಸಾಮಾಜಿಕವಾಗಿಯೂ ಧಾರ್ಮಿಕವಾಗಿ ಶೈಕ್ಷಣಿಕ ಮತ್ತು ಕ್ರೀಡಾ ಚಟುವಟಿಕೆಗಳಲ್ಲಿ ತನ್ನ ಸೇವೆಯನ್ನು ಸಮಾಜಕ್ಕೆ ತೊಡಗಿಸಿಕೊಂಡಂಥ ತತ್ವಮಸಿ ಬಗಂಬಿಲ ಹಾಗೂ ವಸತಿಯಿಂದ ಏರ್ಪಡಿಸಲ್ಪಟ್ಟಂತಹ ಈ ಒಂದು ತಾಲೂಕು ಮಟ್ಟದ ಕಬಡ್ಡಿ ಪಂದ್ಯಾಟದ ಈ ಒಂದು ಅರ್ಥಪೂರ್ಣ ಮತ್ತು ಸುಂದರ ಸಮಾರಂಭ ಸದಾ ವೇದಿಕೆಯಲ್ಲಿ ಉಪಸ್ಥಿತರುವಂತಹ ನಮ್ಮ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪಡೆದಂತಹ ಸನ್ಮಿತರಾದಂತಹ ಸಾಜಿದ್ ಉಲ್ಲಾಲ್ ಅವರೇ, ಈ ಒಂದು ತತ್ವಮಸಿ ಸಂಸ್ಥೆಯ ಅಧ್ಯಕ್ಷರಾಗಿರುವಂಥ ಸನ್ಮಿತರಂಥ ಕಾರ್ತಿಕ್ ರವರೇ, ಇದರ ಸ್ಥಾಪಕ ಸದಸ್ಯರಾಗಿರುವ ಸನ್ಮಿತ್ರ ಲಲಿತ್ ರಾಜ್ರವರೇ, ಪ್ರೀತಮ್ ಬಗಂಬಿಲ್ ಅವರೇ, ದಿನೇಶ್ ರವರೇ, ಇನ್ನಿತೆಲ್ಲ ನಮ್ಮ ಸನ್ಮಿತ್ರರೇ, ಇಲ್ಲಿ ಸೇರಿರುವ ವಿವಿಧ ಕಬಡ್ಡಿ ತಂಡದ ಕಬಡ್ಡಿ ಕ್ರೀಡಾಪಟುಗಳೇ, ನಮ್ಮ ರೆಫ್ರಿಗಳೇ ಮತ್ತು ಇಲ್ಲಿ ಪ್ರೇಕ್ಷಕ ವರ್ಗರೇ, ಹಿತೈಷಿಗಳೇ, ಎಲ್ಲ ನಮ್ಮ ತತ್ವಮಸಿ ಬಗಂಬಿಲದ ಅಧ್ಯಕ್ಷ ಸದಸ್ಯರ ಕುಟುಂಬಸ್ಥರೇ, ಗುರು ಹಿರಿಯರೇ, ಸೋದರ ಸೋದರೇ, ಆತ್ಮ ಮಿತ್ರರೇ, ಅತ್ಯಂತ ಸಂತೋಷವಾಗ್ತಿದೆ. ಬಹುಶಃ ತತ್ವಮಸಿ ಬಗಂಬಿಲ ಇದರ ಸಂಸ್ಥೆಯ ವತಿಯಿಂದ ಏರ್ಪಡಿಸಲ್ಪಟ್ಟಂಥ ಕಬಡ್ಡಿ ಪಂದ್ಯಾಟದ ಈ ಕ್ರೀಡಾಕೂಟದ ಭಾಗವಹಿಸಲಿಕ್ಕೆ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಲಿ ಎಂದು ನಾನು ಶುಭಾಶಯ ನಿಂತು ಸಲ್ಲಿಸ್ತೇನೆ. ನಾನು ಬಹುಶಃ ಎಲ್ಲ ಯುವಕರಿಗೆ ಒಬ್ಬ ಸೋದರನಾಗಿ ಹೇಳಿದಷ್ಟೇ, ಅತ್ಯುತ್ತಮವಾದ ವ್ಯಕ್ತಿತ್ವ ಜೊತೆಯಲ್ಲಿ ಸಮಾಜಕ್ಕೆ ದೇಶಕ್ಕೆ ತನ್ನದಾದ ರೀತಿಯ ಕುರಿತು ಹಮ್ಮಿಕೊಂಡು ಬನ್ನಿ. ತಾವು ತಮ್ಮ ಸಾಮಾಜಿಕ ಚಿಂತನೆಯಲ್ಲಿ ಅರ್ಚೆ ಮಾಡಿಕೊಂಡು ಬಹುಶಃ ಕ್ರೀಡಾ ಚಟುವಟಿಕೆಯಲ್ಲಿ ತಾವು ಸಕ್ರಿಯವಾಗಿ ತೊಡಗಿಸಿಕೊಂಡ ತತ್ವಮಸಿ ಇನ್ನಿತರ ಎಲ್ಲ ಸಂಘ ಸಂಸ್ಥೆ ಮಾದರಿಯಾಗಿ ಮುಂದೆ ಬೆಳಗ್ಗೆ ಬರಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಆದ ಕಾರಣ ಬಹುಶಃ ಇವತ್ತು ಈ ತತ್ವಮಸಿಯ ಯುವ ಜನಾಂಗ ಇವತ್ತು ಬಹುಶಃ ತಮ್ಮ ಈ ಕ್ರೀಡಾ ಚಟುವಟಿಕೆಗಳಲ್ಲಿ ಸಾಮಾಜಿಕ ಸಾಂಸ್ಕೃತಿಕ ಚಟುವಟಿಕೆ ಮಾತ್ರ ಅಲ್ಲ, ಸಣ್ಣ ಸಣ್ಣ ಮಕ್ಕಳಿಗೆ ಒಂದು ಪ್ರೇರಣೆಯ ಪ್ರೋತ್ಸಾಹದ ಒಂದು ಯುವಕ ವ್ಯಕ್ತಿತ್ವದ ಒಂದು ಜನಾಂಗವಾಗಿ ಬಹುಶಃ ಯುವಕ ಸಂಘಟನೆಯಾಗಿ ಮೂಡಿ ಬರುವಂಥ ಅವಕಾಶ ಆಗಬೇಕು. ನಿಮ್ಮೆಲ್ಲ ಉತ್ತಮ ಕಾರ್ಯಕ್ರಮಕ್ಕೆ ನಾನೊಬ್ಬ ಸೋದರನಾಗಿ ನನ್ನ ಯಾವ ರೀತಿಯ ಸಹಕಾರ ಬೇಕು ಆ ರೀತಿ ಎಲ್ಲ ಸಹಕಾರ ನಾನು ಖಂಡಿತವಾಗಿ ನಾನು ಕೊಡ್ತೇನೆ ಅಂತ ಕೂಡ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಿಮಗೆಲ್ಲರಿಗೂ ನನ್ನ ಪ್ರೀತಿಪೂರ್ವಕ ಆಮೇಲೆ ಶುಭಾಶಯ ಸಲ್ಲಿಸಿಕೊಂಡು ನಿನ್ನೆ ಬಂದು ಆಹ್ವಾನಿಸಿದಾಗ ನಾನು ಹೇಳಿದೆ, ಊರಲ್ಲಿದ್ದರೆ ಖಂಡಿತವಾಗಿ ನಾನು ಬರುತ್ತೇನೆಂದು ಹೇಳಿಕೊಂಡು, ಆದರೆ ನಾನು ಎಲ್ಲಿಯೇ ಇರಬೇಕು ಈ ಟೈಮ್ನಲ್ಲಿ, ಬಹುಶಃ ದೇವರು ಎಲ್ಲಿಗೆ ಬಂದು ಮುಟ್ಟಿಸ್ಬೇಕಾ ಅಲ್ಲಿಗೆ ನಿಮ್ಮ ಮಧ್ಯೆ ಬಂದು ಮುಟ್ಟಿಸಿದಾನಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಸಾಜಿಯವರು ನನ್ನ ಮಾತು ತಕ್ಷಣ ಇಲ್ಲಿ ಬಂದೇ ಹೋಗ್ತಂತ ಅಂತ ಹೇಳಿದೆ. ಅದಕ್ಕಾಗಿ ಮತ್ತೊಮ್ಮೆ ನಿಮಗೆಲ್ಲ ಶುಭಾಶಯ ಸಲ್ಲಿಸಿಕೊಂಡು ನಿಮ್ಮೆಲ್ಲರ ಆಶೀರ್ವಾದ ಬೇಡಿಕೊಂಡು ನಾವೆಲ್ಲರೂ ಕೂಡ ಜೊತೆಯಾಗಲಿ ಮುಂದೆ ಹೋಗುವ. ನಾವು ಜೊತೆಯಾಗಿ ಮುಂದೆ ಹೋಗೋ ಸಂದರ್ಭದಲ್ಲಿ ಯಾರು ಹಿಂದೆ ಉಳಿದಿದ್ದಾರೆ ಅವರ ಕೈ ಹಿಡಿದು ಮುಂದೆ ಜವಾಬ್ದಾರಿ ನಾವೆಲ್ಲ ಕೂಡ ಹಮ್ಮಿಕೊಳ್ಳುವ. ನಮ್ಮ ರೆಫ್ರಿಗಳು ನಾನು ವಿಶೇಷವಾಗಿ ಅಭಿನಂದಿಸಿ ನಾನು ಬರುವಾಗ ಹೇಳಿದೆ, ಈ ರೆಫ್ರಿಗಳಿದ್ದ ಕಾರಣ ಕಬಡ್ಡಿ ಇಷ್ಟೆಲ್ಲ ಚೆನ್ನಾಗಿ ಇವತ್ತು ನಡೀತಾ. ಯಾಕೆ ಬರೀ ಬೆಳಿಗ್ಗೆ ಮಾತ್ರ ರಾತ್ರಿ 1 ಗಂಟೆ ಹೋದ್ರು, 2 ಗಂಟೆ ಬೇರೆ ಕಾರ್ಯಕ್ರಮ 3 ಗಂಟೆ ಕಾರ್ಯಕ್ರಮ ಹೋದ್ರು ಕೂಡ ಪಾಪ ಇವರೆಲ್ಲ ಆ ಒಂದು ವಿಶೇಷವಾದ ಆಸಕ್ತಿ ಮುಖಾಂತರ ಆ ಒಂದು ಇಡೀ ತಂಡವನ್ನು ನಿಭಾಯಿಸುವ ಕೆಲಸ ಮಾಡಿದ್ರು. ನಿಮ್ಮನ್ನು ಕೂಡ ಈ ಕಬಡ್ಡಿಯ ಆಟದ ಬೆಳವಣಿಗೆಯಲ್ಲಿ ನಿಮ್ಮನ್ನು ಕೂಡ ಮೊದಲ ಆದ್ಯತೆಯಲ್ಲೇ ಬಹುಶಃ ನೆನಪಿಸ್ಕೊಳ್ದು. ಯಾಕೆಂದರೆ ನೀವು ಇದಕ್ಕೆ ಪ್ರಮುಖವಾದ ಕಾರಣಕರ್ತರು. ನಾವು ಬಹುಶಃ ಈಗ ಗೋಪಿಯವರ ಮಧ್ಯೆ ಚರ್ಚೆ ಮಾಡಿದ್ದೇವೆ, ನಮ್ಮ ಅಸೋಸಿಯೇಷನ್ ಅಡ್ಮಿನಿಸ್ಟ್ರೇಷನ್ ಕೂಡ ಚರ್ಚೆ ಮಾಡ್ತೇವೆ. ಈಗಲೇ ನಾವು ರಾಜ್ಯದ ಅಸೋಸಿಯೇಷನ್ ನಾವು ಬರೆದಿದ್ದೇವೆ, ಅದನ್ನು ರಾಷ್ಟ್ರಕ್ಕೆ ಬರೀತಿದ್ದೇವೆ. ಮುಂದಿನ ವರ್ಷ 25, 26, 27ನೇ ವರ್ಷದ ರಾಷ್ಟ್ರ ಮಟ್ಟದ ಫೆಡರೇಷನ್ ಕಬಡ್ಡಿಯನ್ನು ನಾವು ಉಲ್ಲಾಳದಲ್ಲಿ ಮಾಡಬೇಕಂತೇಳಿ ನಾವು ಅವತ್ತು ಕೇಳಿಕೊಂಡಿದ್ದೇವೆ. ಪರ್ಮಿಷನ್ ಕೊಟ್ಟರೆ ಬೀಚಿನಲ್ಲಿ ಅದಕ್ಕೆ ವ್ಯವಸ್ಥೆ ಮಾಡಿಕೊಂಡು ಒಂದು ಎಲ್ಲ ಸಂಘ ಸೇರಿಕೊಂಡು ಐತಿಹಾಸಿಕವಾದ ರಾಷ್ಟ್ರ ಮಟ್ಟದ ಕಬಡ್ಡಿ ಪಂದ್ಯ ಇಲ್ಲಿ ಆಗಿ ನಮ್ಮ ನಮ್ಮ ಕೋರಿಕೆಯನ್ನು ಕೊಟ್ಟಿದ್ದೇವೆ.
ಅವಕಾಶ ಸಿಕ್ಕಿದೆ ಖಂಡಿತವಾಗಿ ಆ ಒಂದು ಎಲ್ಲ ಸೇರಿ ಬಲ ಅಚ್ಚುಕಟ್ಟಾಗಿ ನಾವು ಮಾಡುವಂತ ಹೇಳಿಕೊಳ್ತಾ ನಿಮಗೆಲ್ಲ ನನ್ನ ಶುಭಾಶಯ ಸಲ್ಲಿಸಿಕೊಂಡು ಎಲ್ಲ ಕಬಡ್ಡಿ ಪಟುಗಳಿಗೆ ಶುಭಾಶಯ ಸಲ್ಲಿಸುತ್ತಾ ತಂಡಗಳು ನೀವು ಕಬಡ್ಡಿ ಪಂದ್ಯಾಟ ಪ್ರಾರಂಭ ಮಾಡಿದ ನಂತರ ಒಬ್ಬರು ಗೆಲ್ಲಬೇಕಾಗ್ತದೆ, ಬೇರೆ ಗೆಲ್ಲಲಿಕ್ಕೆ ಸಾಧ್ಯವಿಲ್ಲ, ಇಲ್ಲ ನಮಗೆ ಮ್ಯಾಚ್ ಮುಗಿಸಲಿಕ್ಕೂ ಆಗೋದಿಲ್ಲ. ಆದ ಕಾರಣ ಇವತ್ತಿನ ಕಬಡ್ಡಿ ಈ ಪಂದ್ಯಾಟದ ಗೆಲುವು ಅದು ಯಾರ ಗೆಲುವು ಕೂಡ ಅಲ್ಲ, ಈ ಪಂದ್ಯಾಟದ ಸೋಲು ಅದು ಯಾರ ಸೋಲು ಕೂಡ ಅಲ್ಲ. ಈ ಪಂದ್ಯಾಟದ ಗೆಲುವು ಇಡೀ ಇದು ತತ್ವಮಸಿ ಬಂಗಮಿಲ್ಲ ಯುವಕರ ಮತ್ತು ಜನಸಾಮಾನ್ಯ ಗೆಲುವಾಗಿ ಮೂಡಿ ಬರಲಿ ಅಂತ ಹೇಳಿ, ಇಡೀ ಕಬಡ್ಡಿ ಆಟಗಾರ ಒಂದು ವಿಜಯ ಮೂಡಿ ಅಂತ ಹೇಳಿ ನಿಮಗೆ ಶುಭಾಶಯ ಸಲ್ಲಿಸಿ ಮಾತು ಮುಗಿಸ್ನಿ. ಜೈ ಹಿಂದ್. ಬಂಧುಗಳೇ, ಈ ದಿನದ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಾಗಿರುವಂತಹ ಗೌರವಾನ್ವಿತ ಶಾಸಕರು, ವಿಧಾನಸಭೆಯ ಪ್ರಥಮ ಪ್ರಜೆಗಳಾಗಿರುವಂತಹ ಶ್ರೀಯುತ UT ಖಾದರ್ ಅವರಿಗೆ ಒಂದು ಸಣ್ಣ ಗೌರವ ನಮ್ಮ ಸಂಘಟನೆಯ ವತಿಯಿಂದ, ತತ್ವಮಸಿ ಬಂಗಮಿಲ್ಲದ ವತಿಯಿಂದ ಒಂದು ವಿಚಾರವನ್ನ ಈ ಹೊತ್ತಲ್ಲಿ ಅವರಿಗೆ ಗೌರವ ಕೊಡುವ ಸಂದರ್ಭದಲ್ಲಿ ಹಂಚಿಕೊಳ್ಳಬೇಕಾಗ್ತದೆ. ಒಂದು ಕಾಲಘಟ್ಟದಲ್ಲಿ ಮಾಲಿಕಯ್ಯ ಗುತ್ತೇದಾರ್ ಅವರು ವಿಧಾನಸಭೆಯ ಅಧ್ಯಕ್ಷರಾಗಿದ್ದ ಸಂದರ್ಭದಲ್ಲಿ ತುಳುವಿನಲ್ಲಿ ಮಾತಾಡಬೇಕಾದ್ರೆ ಅದಕ್ಕೆ ಅವಕಾಶಗಳೇ ಸಿಗ್ತಿರಲಿಲ್ಲ. ಆದರೆ ಇತ್ತೀಚಿನ ಕಾಲಘಟ್ಟದಲ್ಲಿ ತುಳುನಾಡ ಮಾಣಿಕ್ಯ UT ಖಾದರ್ ಅಧ್ಯಕ್ಷರಾದ ಬಳಿಕ ವಿಧಾನಸೌಧದಲ್ಲಿ ಕೂಡ ತುಳುನಾಡ ಸದ್ದು ಕೇಳ್ತಾ ಇದೆ, ವಿಚಾರ ವಿನಿಮಯ ಆಗ್ತಾ ಇದೆ. ಅಂದ್ರೆ ಇದಕ್ಕೆ ಕಾರಣ ನಮ್ಮೆಲ್ಲರ ಆತ್ಮೀಯರು ಗೌರವಾನ್ವಿತ UT ಖಾದರ್ ಅವರಿಗೆ ದೊಡ್ಡ ಚಪ್ಪಾಳೆ ಬರಲಿ. ಇದು ತುಳುನಾಡ ಗೌರವಾನ್ವಿತ ಸರ್ UT ಖಾದರ್ ಅವರಿಗೆ. ಅದೇ ರೀತಿಯಲ್ಲಿ ಸರ್ ನಿಮ್ಮ ಹತ್ರ ಒಂದು ಕೋರಿಕೆ ಇದೆ. ಸರ್ ಪ್ಲೀಸ್, UT ಖಾದರ್ ಸರ್ ಪ್ಲೀಸ್, ಒಂದು ಕೋರಿಕೆ ಇದೆ. ನಮ್ಮ ಪುತ್ತೂರಿನ ದಾರೇಶ್ ಹೊಳ್ಳ ಅವರಿಗೆ ಒಂದು ಗೌರವವನ್ನ ತಾವುಗಳೇ ನೀಡಬೇಕು ಅನ್ನುವಂಥ ನಮ್ಮ ಪ್ರೀತಿಯ ಕೋರಿಕೆ. ದಯವಿಟ್ಟು ಅದನ್ನು ನಿಭಾಯಿಸಿಕೊಡಬೇಕು. ದಾರೇಶ್ ಹೊಳ್ಳ ನಮ್ಮ ಕಬಡ್ಡಿ ಕ್ಷೇತ್ರದ ನಿಜವಾದ ಪ್ರೋತ್ಸಾಹಕ, ಪುತ್ತೂರಿನ ವಿಭಾಗದಲ್ಲಿ ಜೊತೆಗೆ ಕರಾವಳಿ ವಿಭಾಗದಲ್ಲಿ ಕಬಡ್ಡಿ ಕ್ಷೇತ್ರಕ್ಕಾಗಿ ತನ್ನನ್ನು ತಾನು ತೊಡಗಿಸಿಕೊಂಡಿರುವಂತಹ ಒಬ್ಬ ಯುವಕ. ಹಾಗಾಗಿ ದಾರೇಶ್ ಹೊಳ್ಳ ಅವರಿಗೆ ತತ್ವಮಸಿ ಬಂಗಮಿಲ್ಲದ ಎಲ್ಲ ಸಂಘಟಕ ಮಿತ್ರರಿಂದ ಒಂದು ಗೌರವ, ಅದನ್ನು ತಾವುಗಳೇ ನೆರವೇರಿಸಿಕೊಡುವಂತೆ ತಮ್ಮಲ್ಲಿ ವಿಜ್ಞಾಪನೆ. ದಾರೇಶ್ ಹೊಳ್ಳ ಅವರಿಗೆ ತತ್ವಮಸಿ ಬಂಗಮಿಲ್ಲ ಹಾಗೂ ಸಮಸ್ತ ಕಬಡ್ಡಿ ಆಸ್ವಾದಕರ ಪರವಾಗಿ ಗೌರವದ ಸಮರ್ಪಣೆಯಾಗ್ತಾ ಇದೆ. ಬಂಗಮಿಲ್ಲದ ಮಾಠಂಕಣದಲ್ಲಿ ಗೌರವ ಇದು. ಶ್ರೀಯುತ ನಿತಿನ್ ಶೆಟ್ಟಿ ಶಂಭೂರು ಸರ್, ದಯವಿಟ್ಟು ತಾವು ವೇದಿಕೆಗೆ ತೆರಳಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಕಬಡ್ಡಿಯ ಕ್ಷೇತ್ರದಲ್ಲಿ ತಾವು ಮಾಡಿರ್ತಕ್ಕಂಥ ಸಾಧನೆಗಳು, ಸಾಹಸಗಳು ಅನೇಕ, ಅದೆಲ್ಲವನ್ನ ಪರಿಗಣಿಸಿ ತಮಗೂ ಕೂಡ ಈ ಸಂದರ್ಭದಲ್ಲಿ ಆತ್ಮೀಯ ಸ್ವಾಗತ. ಕಾರ್ಯಕ್ರಮದ ಮುಖ್ಯ ವೇದಿಕೆಗೆ ಮತ್ತೆ ಸ್ಪರ್ಧೆ ಆರಂಭವಾಗ್ತಾ ಇದೆ. ವೇದಿಕೆಯಲ್ಲಿರುವಂತಹ ಶ್ರೀಯುತ ನಿತಿನ್ ಶೆಟ್ಟಿ ಶಂಭೂರ್ ಅವರಿಗೆ ಪ್ರೀತಂ ಬಗಂಬಿಲ ಶಾಲು ಹೊದಿಸಿ ಸ್ಮರಣಿಕೆ ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸುವಂತೆ ತಮ್ಮಲ್ಲಿ ವಿಜ್ಞಾಪನೆಯನ್ನ ಮಾಡಿಕೊಳ್ಳುತ್ತಾ ಇದ್ದೇವೆ. 14-5 ಬಗಂಬಿಲ ಮುನ್ನಡೆಯಲ್ಲಿ. ಮುಂದಿನ 12ನೇ ಪಂದ್ಯಾಟಕ್ಕೆ ಕರೆಯನ್ನು ರವಾನಿಸ್ತಾ ಇದ್ದೇವೆ. ಪಟ್ಲಾ ಫ್ರೆಂಡ್ಸ್ ಕಲ್ಲಿಗ ಎ ವಿರುದ್ಧವಾಗಿ ಬ್ರದರ್ಸ್ ಅಡ್ಕರೆ. ಎರಡು ತಂಡಗಳು ಮುಂದಿನ ಪಂದ್ಯಾಟಕ್ಕೆ ಸಿದ್ಧರಾಗಿರಿ. ಪಟ್ಲಾ ಫ್ರೆಂಡ್ಸ್ ಕಲ್ಲಿಗ ಎ ವಿರುದ್ಧವಾಗಿ ಬ್ರದರ್ಸ್ ಅಡ್ಕರೆ. ಪಂದ್ಯದಲ್ಲಿ
ದ್ವಿತೀಯ ಅವಧಿಯ ವೇಳೆಯಲ್ಲಿ ನಾವಿದ್ದೇವೆ. ಮುಂದಿನ ಹನಾಹನಿಗಾಗಿ ಅದಾಗಲೇ ಅಧಿಕೃತ ಕರೆ ಅಫಿಷಿಯಲ್ ಚೇಂಬರ್ನಿಂದ ಬಂದಿದೆ. ಸೊ ದಯವಿಟ್ಟು ಮುಂದಿನ ಸ್ಪರ್ಧೆಯ ತಂಡಗಳು ಸಿದ್ಧಗೊಳ್ಳುವಂತೆ ತಮ್ಮಲ್ಲಿ ವಿಜ್ಞಾಹ. ಅಜಯ ದಾಳಿಯಲ್ಲಿ ಸ್ಟಾರ್ ಫ್ರೆಂಡ್ಸ್ ಮಂಜನಾಡಿಯ ಅಂಕಣದಲ್ಲಿ ಅಜಯ್ ದಾಳಿಯ ಮೂಲಕ ಬಗಂಬಿಲ್ಲದ ಪರವಾಗಿ ಪ್ರತಿ ದಾಳಿಗಳಲ್ಲಿ ಅಂಕ ಜಯ. ರೀಚಿಂಗ್ ಫ್ರಮ್ ದ ಔಟ್ ಸೈಡ್ ಅನ್ನುವ ತೀರ್ಪು ಎದುರಾಳಿಯ ಖಾತೆಯಲ್ಲಿ ಅಂಕ ವರ್ಗವಾಗ್ತಾ ಇದೆ. ಜೂನಿಯರ್ ಹಾಗೂ ಸೀನಿಯರ್ ತಾರೆಗಳ ಸಮ್ಮಿಲಿತ ಎರಡು ತಂಡಗಳಲ್ಲಿ ಪ್ರತಿರೋಚಕತೆಯ ಅವಧಿಯನ್ನು ಕಾಣಬಹುದಾಗಿದೆ. ಸರಿಯಾದ ಸಮಯ, ಅದ್ಭುತವಾದ ಎಸ್ಕೇಪ್ ಸ್ಕಿಲ್ಗಳನ್ನು ಬಳಸಿಕೊಂಡು ಪಾರಾದ ಆಟಗಾರ. ಪರಿಣಾಮ ಪಂದ್ಯದಲ್ಲಿ ಅಂಕಣ 14-7 ಸರ್ಫರಾಜ್ ಮುನ್ನಾ ದಾಳಿಯಲ್ಲಿ. ನೋಡಿ, ತಲುಕುಪಟ್ಟೆಯಲ್ಲಿ ಬರೆದಿರುವ ಸಂಖ್ಯೆಯಲ್ಲಿ ಅಲ್ಪ ಬದಲಾವಣೆಯಾಗಿದೆ. ದೇವಿನಗರ ದುರ್ಗಾ ಸ್ಪೋರ್ಟ್ಸ್ ಕ್ಲಬ್ ಕರಂಕಿ ಎ ತಂಡಗಳ ಮಧ್ಯೆ ನಡೆಯುವ ಪಂದ್ಯ ಅದು 17ನೆಯ ಸ್ಪರ್ಧೆಯಾಗಿರಲಿದೆ. ಹಾಗಾಗಿ ತಂಡಗಳು ಮಾಹಿತಿಯನ್ನ ತಿಳ್ಕೊಳ್ಳುವಂತೆ. ಧನುಷ್ ಅವರೇ, 17ನೇ ಮ್ಯಾಚ್ ಆಯ್ತಾ? ಬಲಿಷ್ಠತೆಯ ಡಿಫೆನ್ಸ್. ಮುಜಮಿಲ್ ಬಂಧನ. ಥರ್ಡ್ ರೈಟ್ ಡ್ಯೂ ಆರ್ ಡೈ. ಮಾಡು ಇಲ್ಲವೇ ಮಡಿದಾಳಿ ಅಂಕಣದ ಒಳಭಾಗದಲ್ಲಿ ಮುಂದುವರಿಯುತ್ತಾ ಇದೆ. ಅಂಕವನ್ನು ತರಲೇಬೇಕಾಗಿದ್ದ ಪರಿಣಾಮ ದಾಳಿಯ ಮೂಲಕ ಅದ್ಭುತವಾದ ಮರಳುವಿಕೆ. ಡ್ಯೂ ಆರ್ ಡೈನಲ್ಲಿ ಅಂಕ ಬಂದಿದೆ. ಪರಿಣಾಮವಾಗಿ ಪಂದ್ಯದಲ್ಲಿ 16-7 ಹೋರಾಟವನ್ನು ಮುಂದುವರಿಸಿಕೊಳ್ಳುತ್ತಾ ಇದೆ. ಪ್ರತಿದಾಳಿಯ ಸಮಯಗಳಲ್ಲಿ ಸ್ಪಷ್ಟತೆಯ ವಾತಾವರಣ. ಕಂಪಲ ಗೋಡೆಯಲ್ಲಿ ಬೆನಕಾಗಿದೆ. ಅವಳಿ ಅಂಕಗಳ ಜೊತೆಗೆ ಮರಳುವ ವೇಳೆಯಲ್ಲಿ ನಹುಷ್ ದಾಳಿಯಲ್ಲಿ 18-9 18-9 18-9 ಸ್ಪರ್ಧೆ. ಸಮರಾಂಗಣದ ಪ್ರತಿಸ್ಪರ್ಧೆಯ ಅವಕಾಶಗಳ ಮೂಲಕ ಅಂಕಣದ ಒಳಭಾಗದಲ್ಲಿ ಅಯಾಸ್ ದಾಳಿಯಲ್ಲಿ ಸ್ಟಾರ್ ಫ್ರೆಂಡ್ಸ್ ಮಂಜನಾಡಿ. ನಹುಷ್ ಪ್ರಯತ್ನ ವ್ಯರ್ಥ. ತ್ವರಿತಗತಿಯಲ್ಲಿ ಪಾದಚಲನೆಯಲ್ಲಿ ಅಂಕದ ಗಳಿಕೆಯೊಂದಿಗೆ ಮರಳುವ ವೇಳೆಯಲ್ಲಿ ಅಂಕಣ. ಪರಿಣಾಮಕಾರಿ ಹೆಜ್ಜೆಯನ್ನು ಮುಂದುವರಿಸಿಕೊಳ್ಳುತ್ತಾ ಇದೆ. ಪ್ರಬಲ ತಂಡಗಳ ಸೆಣಸಾಟ ಮುಂದಿನ ಹಂತಗಳಲ್ಲಿ ಅಂಕಣದ ಒಳಭಾಗದಲ್ಲಿ ಮುಂದುವರಿಯಲಿದೆ. ಮುಂದಿನ ಸ್ಪರ್ಧೆಗಾಗಿ ಅದಾಗಲೇ ಕರೆಯನ್ನು ರವಾನಿಸಲಾಗಿದೆ. ತಂಡ ಸಿದ್ಧತೆಯನ್ನ ಮಾಡಿಕೊಳ್ಳುವಂತೆ. ಪಟ್ಲಾ ಫ್ರೆಂಡ್ಸ್ ಕಲ್ಲೆಗಾಯಿ ಬ್ರದರ್ಸ್ ಅಡ್ಕರೆ. ಮುಂದಿನ ಸ್ಪರ್ಧೆಯಲ್ಲಿ ಭಾಗವಹಿಸುವ ತಂಡಗಳು ಸಿದ್ಧತೆಯನ್ನು ಮಾಡಿಕೊಳ್ಳುವಂತೆ ತಮ್ಮಲ್ಲಿ ವಿಜ್ಞಾಪನೆ. ಅತಿಥಿ ಅಭ್ಯಾಗತರುಗಳ ಆಗಮನವಾಗುತ್ತಾ ಇದೆ. ಬಂಧುಗಳೇ, ನಮ್ಮ ಕಾರ್ಯಕ್ರಮದಲ್ಲಿ ಜೊತೆಯಾಗುತ್ತಾ ಇದ್ದಾರೆ
ಮಂಗಳೂರು ಮಹಾನಗರ ಪಾಲಿಕೆಯ ಮೇಯರ್ ಆಗಿರುವಂತಹ ಗೌರವಾನ್ವಿತ ಮನೋಜ್ ಕುಮಾರ್ ಕಾರ್ಯಕ್ರಮಕ್ಕೆ ಆಗಮಿಸಿಕೊಳ್ಳುತ್ತಾ ಇದ್ದಾರೆ. ಮನೋಜ್ ಕುಮಾರ್ ಕೋಡಿಕಲ್ ತಮ್ಮನ್ನ ಅತ್ಯಂತ ಗೌರವದಿಂದ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಮಾಡಿಕೊಳ್ಳುತ್ತಾ ಇದ್ದಾವೆ. ಮಂಗಳೂರು ಮಹಾನಗರ ಪಾಲಿಕೆಯ ಮೇಯರ್ ಆಗಿರುವಂತಹ ಗೌರವಾನ್ವಿತರಿಗೆ ಕಾರ್ಯಕ್ರಮಕ್ಕೆ ಅತ್ಯಂತ ಆದರಣೀಯ ಸ್ವಾಗತವನ್ನು ಮಾಡಿಕೊಳ್ಳುತ್ತಾ ಇದ್ದಾವೆ. ಸತತವಾಗಿ ಯಶಸ್ವಿ ಹೆಜ್ಜೆಯನ್ನ ಉಳಿಸಿಕೊಂಡಿರುವಂತಹ ಆಟದ ಅವಧಿಯ ಮೂಲಕ ಪಂದ್ಯಾವಳಿಯ ಪ್ರತಿಚಿತ್ರಣಗಳನ್ನು ಗಮನಿಸಿಕೊಳ್ಳಬಹುದಾಗಿದೆ. ಮುನ್ನಾ ಅಜಯ್ ಕಾಂಬಿನೇಷನ್ ಚೈನ್ ಟ್ಯಾಕಲ್ ಅಂತಿಮ ಹಂತದಲ್ಲಿ ಪ್ರಬಲ ಡಿಫೆಂಡರ್ಗಳ ಮಧ್ಯೆ ಅಂಕದ ಗಳಿಕೆಯಾಗಿದೆ. ಅವಕಾಶವನ್ನು ಪೂರ್ಣವಾಗಿ ಲಾಸ್ಟ್ ಮಿನಿಟ್ ಅಂತಿಮ ನಿಮಿಷ 2010 ಪಂದ್ಯ ಔಪಚಾರಿಕತೆಯ ಕ್ಷಣಗಳು ಪಂದ್ಯ ಸಂಪನ್ನಕ್ಕೆ ತೆರೆ. ಇದರೊಂದಿಗೆ ಸ್ಪರ್ಧೆಯಲ್ಲಿ ಮುಕ್ತಾಯ. ಬಗಂಬಿಲ್ಲ ಗೆಲುವಿನ ಜೊತೆಗೆ ಮುಂದಿನ ಹಂತಕ್ಕೆ. ಮಂಜನಾಡಿ ತಂಡಕ್ಕೆ ಸಂಘಟಕರ ವತಿಯಿಂದ ಸ್ಮರಣಿಕೆಯ ಗೌರವಾನ್ವಿತ ಮನೋಜ್ ಕುಮಾರ್ ಕೋಡಿಯಾಳ ಕೋಡಿಕಲ್ ಈ ಒಂದು ಗೌರವವನ್ನು ನೀಡಬೇಕು ಸ್ಮರಣಿಕೆಯನ್ನು ಕೊಡುವ ಮೂಲಕ. ಮಂಗಳೂರು ಮಹಾನಗರ ಪಾಲಿಕೆಯ ಮೇಯರ್ ಅವರಿಂದ ಮಂಜನಾಡಿ ತಂಡಕ್ಕೆ ಗೌರವದ ಸ್ಮರಣಿಕೆ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ ಸವಿ ನೆನಪಿಗಾಗಿ ಅದನ್ನು ತಾವುಗಳು ಹಸ್ತಾಂತರವನ್ನು ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಅಡ್ಕರೆ ಬನ್ನಿ. ಕಲ್ಲೆಗ ಇದೆಯಾ ಪಟ್ಲಾ ಫ್ರೆಂಡ್ಸ್? ಕಲ್ಲೆಗ ಅಡ್ಕರೆ ಬನ್ನಿ ಒಳಗೆ. ಮೋಸ್ಟ್ಲಿ ವಾಕ್ ಓವರ್ ಆಗುತ್ತೆ ಬನ್ನಿ. ಬಂಧುಗಳ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಸೇರಿಕೊಳ್ಳುತ್ತಾ ಇದ್ದಾರೆ ನರಿಗಾರ ಗ್ರಾಮ ಪಂಚಾಯತಿನ ಪ್ರಥಮ ಪ್ರಜೆ ಬ್ಲಡ್ ಡೋನರ್ಸ್ ಮಂಗಳೂರಿನ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ನವಾಜ್ ನರಿಂಗಾಣ.
ಮಂಗಳೂರು ವಿಧಾನಸಭಾ ಕ್ಷೇತ್ರದ ಯೂತ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿರುವ ಶ್ರೀಯುತ ನವಾಜ್ ನರಿಂಗಾಣ ತಮ್ಮನ್ನು ಅತ್ಯಂತ ಗೌರವದಿಂದ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಮಾಡಿಕೊಳ್ಳುತ್ತಾ ಇದ್ದೇವೆ. ಆಜಾದ್ ಕೇನ್ಯಾ, ಜಸ್ಟ್ ಒಮ್ಮೆ ಬಂದು ಹೋಗಿ. ಆಜಾದ್ ಕೇನ್ಯಾ, ಆ ಬಳಿಕದ ಸ್ಪರ್ಧೆಗೆ ವಿದ್ಯಾಂಜನೇಯ ಉಳ್ಳಾಲ, ವಿಜಯ ಗೇಮ್ ತಾವುಗಳು ಸಿದ್ಧವಾಗಿರಬೇಕು ಮುಂದಿನ ಸ್ಪರ್ಧೆಗಾಗಿ. ವಿದ್ಯಾಂಜನೇಯ ಉಳ್ಳಾಲ, ವಿಜಯ ಗೇಮ್ಸ್ ಟೀಮ್, ಇದು 15ನೇ ಸ್ಪರ್ಧೆಗಾಗಿ ಕರೆಯಾಗಿದೆ. ತಂಡಗಳು ಸಿದ್ಧಗೊಳ್ಳಬೇಕು. ಮುಂದಿನ ಹನಾಹನಿ ವಿದ್ಯಾಂಜನೇಯ ಉಳ್ಳಾಲ, ವಿಜಯ ಗೇಮ್ಸ್ ಟೀಮ್, ಇದು ಮುಂದಿನ ಹನಾಹನಿಯಾಗಿರುತ್ತದೆ. ಆ ಬಳಿಕ 16ನೇ ಸ್ಪರ್ಧೆಗೆ ವಿಜಯಣ್ಣ ನೆಕ್ಸ್ಟ್ ಟೀಮ್ ಬರ್ಡ್ ಅಣ್ಣ ಆಜಾದ್ ಕಿನ್ನೆ ಬತ್ಪೋಯಿರದೆ ಕರಂಕಿ ದಗ್ಲು ಬತ್ಬೋಲೇನ ಶ್ರೀ ದುರ್ಗಾ ಸ್ಪೋರ್ಟ್ಸ್ ಕ್ಲಬ್ ಕರಂಕಿ ಬಿ ಟೀಮ್ ದಗ್ಲು ಅಣ್ಣ ವಿದ್ಯಾಂಜನೇಯ ದಗ್ಲು ಅಡಿಯುಲಾರ ವಿದ್ಯಾಂಜನೇಯ ಉಳ್ಳಾಲ ಬಕ ವಿಜಯ ಗೇಮ್ಸ್ ಟೀಮ್ ಕೂಟದ 15ನೇ ಸ್ಪರ್ಧೆಗೆ ಈಗ ತಾನೇ ಕರೆಯನ್ನ ರವಾನಿಸಲಾಗಿದೆ. ವಿದ್ಯಾಂಜನೇಯ ಉಳ್ಳಾಲ ವಿರುದ್ಧವಾಗಿ ವಿಜಯ ಗೇಮ್ಸ್ ಟೀಮ್. ವಿಜಯ ತಂಡ ಪ್ರಥಮ ಸುತ್ತಿನಲ್ಲಿ ಭಾಗವಹಿಸಿದಂತ ತಂಡ. ವಿದ್ಯಾಂಜನೇಯ ಉಳ್ಳಾಲ ತಂಡ ಇದ್ದಲ್ಲಿ ದಯವಿಟ್ಟು ಬನ್ನಿ. ವಿದ್ಯಾಂಜನೇಯ ಉಳ್ಳಾಲ ವಿಜಯ ಗೇಮ್ಸ್ ಟೀಮ್. 16ನೇ ಸ್ಪರ್ಧೆ ಆದಿಶಕ್ತಿ ಮಿತ್ತೂರು ತತ್ವಮಸಿ ಬಗಂಬಿಲ ಬಿ.
ಬಂಧುಗಳೇ, ತತ್ವಮಸಿ ಬಗಂಬಿಲ ಆಯೋಜಿತ ಕಬಡ್ಡಿಯಲ್ಲಿ ನಮ್ಮ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಜೊತೆಯಾಗ್ತಾ ಇದ್ದಾರೆ ಗೌರವಾನ್ವಿತ ಮನೋಜ್ ಪಂಡಿತ್ ಹೌಸ್. ತಾವು ದಯವಿಟ್ಟು ಕಾರ್ಯಕ್ರಮದ ಮುಖ್ಯ ವೇದಿಕೆಗೆ ಬರುವಂತೆ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಿದ್ದೇವೆ. ಸರ್, ದಯವಿಟ್ಟು ಕಾರ್ಯಕ್ರಮಕ್ಕೆ ನಮ್ಮ ಜೊತೆಯಾಗಬೇಕಾಗಿ ತಮ್ಮಲ್ಲಿ ವಿನಂತಿ. ಕಾರ್ಯಕ್ರಮದಲ್ಲಿ ಜೊತೆಯಾಗಿರುವ ಮನೋಜ್ ಪಂಡಿತ್ ಹೌಸ್ ಸರ್, ದಯವಿಟ್ಟು ಬರುವಂತೆ ಸಮಸ್ತ ಬಂಧುಗಳ ಪರವಾಗಿ ತಮ್ಮನ್ನು ಅತ್ಯಂತ ಆತ್ಮೀಯತೆಯಿಂದ ಸ್ವಾಗತವನ್ನು ಮಾಡಿಕೊಳ್ತಾ ಇದ್ದೇವೆ. ವಿದ್ಯಾರ್ಜುನಯ್ಯ ಉಳ್ಳಾಲ ವಿಜಯ್ ಗೇಮ್ಸ್ ಟೀಮ್ ತಂಡಗಳು ಬರುವಂತೆ ಸ್ಪರ್ಧಾ ಸಂಖ್ಯೆ 15ರಲ್ಲಿ ಭಾಗವಹಿಸುವಂತ 2 ತಂಡಗಳು ವಿದ್ಯಾರ್ಜುನಯ್ಯ ಉಳ್ಳಾಲ ವಿಜಯ ಗೇಮ್ಸ್ ಟೀಮ್, ಬಳಿಕ ಆದಿಶಕ್ತಿ ಮಿತ್ತೂರು ತತ್ವಮಸಿ ಬಗಂಬಿಲ ತಂಡಗಳು ದಯವಿಟ್ಟು ಸಹಕಾರವನ್ನು ಕೊಡಿ. ಈಗ ತಾನೇ ಅನೇಕ ಸಮಯಗಳಿಂದ ತಂಡಗಳಿಗೆ ಕರೆಯನ್ನ ರವಾನಿಸ್ತಾ ಇದ್ದೇವೆ. ತಂಡಗಳು ಪ್ರತಿಕ್ರಿಯೆಯನ್ನ ನೀಡುವಂತೆ ವಿದ್ಯಾರ್ಜುನಯ್ಯ ಉಳ್ಳಾಲ ವಿಜಯ ಗೇಮ್ಸ್ ಟೀಮ್ ವಿಜಯ ತಂಡ ಪ್ರಥಮ ಸುತ್ತಿನಲ್ಲಿ ಭಾಗವಹಿಸಿದಂತ ತಂಡ ದಯವಿಟ್ಟು ತಂಡ ಬನ್ನಿ. ವಿಜಯ ಗೇಮ್ಸ್ ಟೀಮ್ ವಿದ್ಯಾರ್ಜುನಯ್ಯ ಉಳ್ಳಾಲ. ವಿಜಯನ ಮ್ಯಾಚ್ ನಂಬರ್ 14. ಕರಂಕಿ ಬನ್ನಿ, ಕರಂಕಿ. ಶ್ರೀದುರ್ಗ ಸ್ಪೋರ್ಟ್ಸ್ ಕ್ಲಬ್ ಕರಂಕಿ ಎಲ್ಲಿದ್ದೀರಾ? ದಯವಿಟ್ಟು ಬನ್ನಿ. ಹದಿನಾಲ್ಕನೇ ಸ್ಪರ್ಧಾ ಸಂಖ್ಯೆಯಲ್ಲಿ ಭಾಗವಹಿಸುವಂತ ದುರ್ಗಾ ಸ್ಪೋರ್ಟ್ಸ್ ಕ್ಲಬ್ ಕರಂಕಿ ತಂಡದ ಆಟಗಾರರು ದಯವಿಟ್ಟು ಒಳಾಂಗಣವನ್ನ ಪ್ರವೇಶ ಮಾಡಿ. ಜೊತೆಯಲ್ಲಿ 15ನೇ ಸ್ಪರ್ಧೆಯಲ್ಲಿ ಭಾಗವಹಿಸುವಂತಹ 2 ತಂಡಗಳು ವಿದ್ಯಾರ್ಜುನಯ್ಯ ಉಳ್ಳಾಲ ವಿಜಯ ಗೇಮ್ಸ್ ಟೀಮ್ ದಯವಿಟ್ಟು ಬನ್ನಿ. ದುರ್ಗಾ ಸ್ಪೋರ್ಟ್ಸ್ ಕ್ಲಬ್ ಕರಂಕಿ ಬಿ ತಂಡ. Súbeme la música DJ, ¿qué pasa? Dame una botella de cake, ¿qué pasa? Ando con los tigres de Guay, ¿qué pasa? Ando la para con la gente de escrito Rey Guay. Súbeme la música DJ, ¿qué pasa? Dame una botella de cake, ¿qué pasa? Ando con los tigres de Guay, ¿qué pasa? Ando la para con la gente de escrito Rey para con la gente de los minas. Tenemos el piquete que a tu jefa le fascina. Frenamos a tu casa en guagua de doble cabina. Te agarramos por el pecho y te doy con las campesinas. Prendí, vámonos Mariana, la empuñamos para el mal y la metemos en la cajuela. Tenemos el VIP casi botando candela. Me siguen preguntando y yo le digo que yo sigo, 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 que yo sigo. Marianela, 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 Marianela. Marianela, 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 Marianela. Yo le digo que yo estoy en Marianela, 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 Marianela. Pasa, súbeme la música DJ, ¿qué pasa? ¿Qué pasa? ¿Qué pasa? ¿Qué pasa? Dame una botella de cake.
ದುರ್ಗಾ ಸ್ಪೋರ್ಟ್ಸ್ ಕ್ಲಬ್ ಕರೆಂಕಿ ತಂಡದ ಆಟಗಾರರು ದಯವಿಟ್ಟು ಬನ್ನಿ. ವಿಜಯ ಗೇಮ್ಸ್ ಎಲ್ಲಿದ್ದೀರಾ? ಬನ್ನಿ ಒಮ್ಮೆ. ವಿಜಯ ಗೇಮ್ಸ್ ದುರ್ಗಾ ಸ್ಪೋರ್ಟ್ಸ್ ಕ್ಲಬ್ ಕರಿಂಕಿ ಬಿ ತಂಡದ ಆಗಮನವಾಗಿದೆ. ತೀರ್ಪುಗಾರರು ದಯವಿಟ್ಟು ಗಮನಿಸಿ, ಎದುರಾಳಿ ತಂಡ ಹೋಕವರಾಗಿದೆ. ಒಳ್ಳೆಯದ ಕುಕ್ಕಜನ ಕುಕ್ಕಜಿಜ್ಜಿ ಒಂದು ವಾಕವರ ಅಣ್ಣ ಸ್ಪರ್ಧಾ ಸಂಖ್ಯೆ 15ಕ್ಕೆ ಬನ್ನಿ. ವಿದ್ಯಾಂಜನೇಯ ಉಳ್ಳಾಲ ವಿಜಯ ಗೇಮ್ಸ್ ಟೀಮ್. ಕೂಟದ ಮುಂದಿನ ಸ್ಪರ್ಧೆ ವಿದ್ಯಾಂಜನೇಯ ಉಳ್ಳಾಲ ವಿಜಯ ಗೇಮ್ಸ್ ಟೀಮ್. ಈ ತಂಡಗಳು ಕೂಡ ತಕ್ಷಣ ಬಡಾಂಗಣವನ್ನ ಪ್ರವೇಶ ಮಾಡುವಂತೆ ತಮ್ಮಲ್ಲಿ ವಿನಂತಿ. ಅನೇಕ ಸಮಯಗಳಿಂದ ತಂಡಗಳಿಗೆ ಕರೆಯನ್ನ ರವಾನಿಸ್ತಾ ಇದ್ದಾವೆ, ತಂಡಗಳು ಯಾವುದೇ ಪ್ರತಿಕ್ರಿಯೆಯನ್ನ ನೀಡ್ತಾ ಇಲ್ಲ. ವಿದ್ಯಾಂಜನೇಯ ಉಳ್ಳಾಲ ವಿಜಯ ಗೇಮ್ಸ್ ಟೀಮ್, ಅದೇ ರೀತಿಯಲ್ಲಿ 16ನೇ ಸ್ಪರ್ಧೆಗೆ ಆದಿಶಕ್ತಿ ಮಿತ್ತೂರು ತತ್ವಮಸಿ ಬಗಂಬಿಲ ಬಿ ತಂಡಗಳು ತಮ್ಮ ಸಿದ್ಧತೆಯನ್ನ ನಡೆಸಿಕೊಡುವಂತೆ ವಿನಂತಿ. ಉಳ್ಳಾಲ ವಿದ್ಯಾಂಜನೇಯ ಗೇಮ್ಸ್ ಟೀಮ್ ವಿಜಯ. ಹಲೋ, ವಿಜಯ ಗೇಮ್ಸ್ ರೆಡಿ ಅಲ್ಲ? ಬನ್ನಿ ಅಣ್ಣ ನೀವು. ನಡು ವಿದ್ಯಾಂಜನೇಯ, ನಿಮ್ಮ ಎದುರಾಳಿ ತಂಡ ಪ್ರವೇಶ ದ್ವಾರದಲ್ಲಿದೆ, ನೀವೆಲ್ಲಿದ್ದೀರಾ? ವಿಜಯ ಗೇಮ್ಸ್ ಆಗಮಿಸಿದ್ದಾರೆ. ವಿದ್ಯಾಂಜನೇಯ ತಾವುಗಳು ಬರುವಂತೆ ಬನ್ನಿ. ಬನ್ನಿ ವಿಜಯ ಗೇಮ್ಸ್ ಒಳ ಬನ್ನಿ. ಒಬ್ಬ ಬರ್ಲಿಕ್ಕಿದೆಯಾ?
ವಿದ್ಯಾರ್ಜುನೆಯ ಉಳ್ಳಾಲ ವಿಜಯ ಗೇಮ್ಸ್ ಟೀಮ್. ವಿಜರ ಗೇಮ್ಸ್ ಬನ್ನಿ ಒಳಗೆ, ನೀವು ಬನ್ನಿ ಶರತ್ ಅವರು, ಅವರಿಗೊಂದು ವೆಲ್ಕಮ್ ಮಾಡಿ ಪಾಪ. ಎಸ್, ಪಂದ್ಯಾಟದ 15ನೇ ಸ್ಪರ್ಧೆಗೆ ಪ್ರಥಮ ಸ್ಪರ್ಧೆಯಲ್ಲಿ ವಿಜಯವನ್ನ ಕಂಡಂತ ಇಡೀ ಕ್ರೀಡಾಕೂಟದ ಅತ್ಯಂತ ಜೂನಿಯರ್ ಮಟ್ಟದ ಸರಿಸುಮಾರು SSLCಯ ವಿದ್ಯಾಭ್ಯಾಸವನ್ನ ಮಾಡುವಂತ ಕಿರಿಯ ಆಟಗಾರರ ತಂಡ ಬರ್ತಾ ಇದೆ. ಲೆಟ್ಸ್ ವೆಲ್ಕಮ್ ದ ಟೀಮ್ ವಿಜಯ ಗೇಮ್ಸ್ ಟೀಮ್. ವಿದ್ಯಾರ್ಜುನೆಯ ಉಳ್ಳೇರಿಗೆನ ಉಳ್ಳಾಲ ಉಳ್ಳೇರು ವಿದ್ಯಾರ್ಜುನೆಯ ಉಳ್ಳಾಲ ಬರ್ಪೇರು ವಿಜರ ಗೋಪೇರು ಯಾಪಗೆ ಇನಿ ಬರ್ಪೇರಿತ್ತೆ ಪಂಡೇರ ಪನೊಂದುಳ್ಳೇರು ರೆಡಿ ಉಳ್ಳೇರ ನಪ್ಪ ಬರ್ಪೇರು ಉಳ್ಳಾಲ ದೂರತೆ ದೂರಜ್ಜಿ ಆಕಾಶರ ಓಕೆ ಸರ್ ಟೀಮ್ ಲೆತಾಲೆ ಟೀಮಲ್ಲಿ ಬರ್ಲಿಲ್ಲಿ ಬಾ 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 ಬೇಗ ಬಾ. ಎಲ್ಲೆಲ್ಲಿ ಟೀಮಲ್ಲಿ ಬರ್ಲಿ ಬಾ, ಬಂದಿದೆ ಬಾ, ಆಡಲು ಬಾ, ನೋಡಲು ಬಾ, ಕುಣಿಯಲು ಬಾ, ಕುಣಿಸಲು ಬಾ, ಆಡಲು ನೋಡಲು ಕುಣಿಯಲು ಬರು ಬಾ 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 ಬಾ. ಆಡು ಬಾ ನೀ ನೋಡು ಬಾ 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 ಕಬಡ್ಡಿ ಆಡು ಬಾ ನೀ ನೋಡು ಬಾ 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 ಕಬಡ್ಡಿ ಆಡು ಬಾ ನೀ ನೋಡು ಬಾ 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 ಕಬಡ್ಡಿ. ಎಲ್ಲಿದೆ ತಂಡ ಎಲ್ಲಿದೆ? ವಿದ್ಯಾಂಜನೇಯ ಉಲ್ಲರ ಕುಂಪಲ ಲಿಖಿತ್ ಕುಂಪಲ ಟೀಮಲ್ಲಿ ಕರೆಸಿಬೇಗ ಕುಂಪಲ ಲಿಖಿತ್ ಕುಂಪಲ ಟೀಮಲ್ಲಿ ಕರೆಸಿಬೇಗ. ಬಂದಿದೆ ವಿದ್ಯಾಂಜನೇಯ ಬಂದಿದೆ ವಿದ್ಯಾಂಜನೇಯ. ಬರ್ಲಿ ಆಡಲು ಬರ್ಲಿ. ಎಸ್, ಅಂಕಣದ ಒಳಭಾಗಕ್ಕೆ ಬೆರೆತಾ ಇದೆ. ಇದು ಹಿರಿಕಿರಿಯ ಜೀವಗಳ ಆಟಗಾರರ ಸಮ್ಮಿಲಿತ ವಿದ್ಯಾಂಜನೇಯ ಉಳ್ಳಾಲ ವಿದ್ಯಾ ಆಂಜನೇಯ ಉಳ್ಳಾಲ ವಿದ್ಯಾಂಜನೇಯ ಉಳ್ಳಾಲ. ವಿಜಯ ಗೇಮ್ಸ್ ಮ್ಯಾಚ್ ಅಫಿಷಿಯಲ್ಸ್ ಲೈನ್ ಅಪ್ ಮಾಡಿ. ಸೊ ತಂಡ ಸಿದ್ಧ ಆಗಿದೆ. ಎರಡು ತಂಡಗಳು ನಮ್ಮ ಕಾರ್ಯಕ್ರಮದಲ್ಲಿ ಈ ದಿನ ಅತಿಥಿಗಳಾಗಿ ಆಗಮಿಸಿರತಕ್ಕಂತಹ ಮಂಗಳೂರು ಮಹಾನಗರ ಪಾಲಿಕೆಯ ಅಧ್ಯಕ್ಷರು ಮೇಯರ್ ಆಗಿರುವ ಗೌರವಾನ್ವಿತ ಮನೋಜ್ ಕೋಡಿಕಲ್ ನಮ್ಮ ಜೊತೆಗೆ ಇವತ್ತು ಅತಿಥಿಗಳಾಗಿ ಸೇರಿಕೊಂಡಿದ್ದಾರೆ. ತಮ್ಮನ್ನ ಅತ್ಯಂತ ಆತ್ಮೀಯತೆಯಿಂದ ಅಂಕಣಕ್ಕೆ ಬರಮಾಡಿಕೊಳ್ಳುತ್ತಾ ಇದ್ದಾರೆ. ಇದರಲ್ಲಿ ಯೂತ್ ಕಾಂಗ್ರೆಸ್ನ ಉಳ್ಳಾಲದ ಅಧ್ಯಕ್ಷರಾಗಿರುವ ಶ್ರೀಯುತ ನವಾಜ್ ನರಿಂಗಾಣ, ಶ್ರೀಯುತ ಮನೋಜ್ ಪಂಡಿತ್ ಹೌಸ್ ತಮ್ಮನ್ನು ಕೂಡ ಅತಿಥಿಗಳಾಗಿ ಎರಡೂ ತಂಡಗಳಿಗೆ ಶುಭ ಹಾರೈಸೋಸ್ಕರವಾಗಿ ಅಂಕಣಕ್ಕೆ ಬರಮಾಡಿಕೊಳ್ಳುತ್ತಾ ಇದ್ದಾರೆ.
ಬಂಧುಗಳೇ, ನಮ್ಮ ಕಾರ್ಯಕ್ರಮದಲ್ಲಿ ಜೊತೆಯಾಗಿರುವಂತಹ ಮಂಗಳೂರು ಮಹಾನಗರ ಪಾಲಿಕೆಯ ಮೇಯರ್ ಆಗಿರುವಂತಹ ಮನೋಜ್ ನನಗೆ ವಿಶೇಷವಾಗಿರತಕ್ಕಂಥ ಒಂದು ಗೌರವ ತತ್ವಮಸಿ ಬಗಂಬೆಲದ ಎಲ್ಲ ಸಂಘಟಕ ಮಿತ್ರರಿಂದ. ಜೊತೆಗೆ ನಮ್ಮ ಈ ಕಬಡ್ಡಿಯ ಪಂದ್ಯಾವಳಿಗೆ ಆಗಮಿಸಿರತಕ್ಕಂಥ ಗೌರವಾನ್ವಿತ ಮೇಯರ್, ಒಂದು ಕಾಲಘಟ್ಟದಲ್ಲಿ ಬೆಸೆಂಟ್ ಕಾಲೇಜಿನಲ್ಲಿ ಕಬಡ್ಡಿಯ ಆಟಗಾರರಾಗಿ ಕೂಡ ಗುರುತಿಸಿಕೊಂಡಂತವರು. ಹಾಗಾಗಿ ಒಂದು ದೊಡ್ಡ ಚಪ್ಪಾಳೆ ಕಬಡ್ಡಿಯ ಅಭಿಮಾನಿಗಳವರಿಗೆ. ಒಬ್ಬ ಕಬಡ್ಡಿ ಆಟಗಾರರಾಗಿ ಮಂಗಳೂರಿನ ಅಭಿವೃದ್ಧಿಯ ಪರವಾಗಿ ಮೇಯರ್ ಆಗಿ ತನ್ನ ಕರ್ತವ್ಯವನ್ನು ಅತ್ಯಂತ ಅಚ್ಚುಕಟ್ಟಾಗಿ ನಿರ್ವಹಿಸಿಕೊಳ್ತಾ ಎಲ್ಲ ಸಮಾಜ ಬಂಧುಗಳನ್ನು ಕೂಡ ಒಗ್ಗೂಡಿಸಿಕೊಳ್ತಾ ಇವತ್ತಿನ ದಿನದಲ್ಲಿ ಅತ್ಯಂತ ಶ್ರೇಷ್ಠ ದಕ್ಷ ನಾಯಕತ್ವವನ್ನ ಮಂಗಳೂರಿನ ಮಹಾಜನತೆಗೆ ನೀಡುತ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರವಾಗಿ ಈ ಸಂದರ್ಭದಲ್ಲಿ ತತ್ವಮಸಿ ಬಗಂಬಿಲದ ಸಮಸ್ತ ಬಂಧುಗಳ ಪರವಾಗಿ ಗೌರವಾನ್ವಿತರಿಗೆ ಅಭಿವಂದನೆ. ಈ ಅಭಿವಂದನೆಯನ್ನು ನೆರವೇರಿಸ್ತಾ ಇದ್ದಾರೆ ನವಾಜ್ ನರಿಂಗಾನ, ಉಳ್ಳಾಲ ಯೂತ್ ಕಾಂಗ್ರೆಸ್ನ ಅಧ್ಯಕ್ಷರು. ಈ ಗೌರವದ ಸಮರ್ಪಣೆಯಲ್ಲಿ ಜೊತೆಗೆ ನಮ್ಮ ಮನೋಜ್ ಪಂಡಿತ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಾಗ್ತಾ ಇದ್ದಾರೆ. ಬಗಂಬಿಲದ ಸಮಸ್ತ ಕ್ರೀಡಾ ಬಂಧುಗಳು ಸಂಘಟಕರು ಕೂಡ ನಮ್ಮ ಜೊತೆಯಾಗಿದ್ದಾರೆ. ಅದೇ ರೀತಿಯಲ್ಲಿ ಕ್ರೀಡಾಕೂಟಕ್ಕಾಗಿ ನಮ್ಮ ಜೊತೆಗೆ ಸಹಕಾರ ಪ್ರೋತ್ಸಾಹ ಪ್ರತಿಯೊಂದು ಕಾರ್ಯಕ್ರಮಗಳ ಜೊತೆ ಆಗುವಂತ ಉಳ್ಳಾಲ ಯೂತ್ ಕಾಂಗ್ರೆಸ್ನ ಯುವ ನಾಯಕರು, ಜೊತೆಗೆ ಬ್ಲಡ್ ಡೋನರ್ಸ್ ಮಂಗಳೂರು ಅಸೋಸಿಯೇಷನ್ ಇದರ ಅಧ್ಯಕ್ಷರು, ನಮ್ಮ ನರಿಂಗಾಣದ ಗ್ರಾಮ ಪಂಚಾಯತಿನ ಪ್ರಥಮ ಪ್ರಜೆಗಳು, ಜೊತೆಗೆ ಈ ಕ್ರೀಡಾಕೂಟದ ವಿಶೇಷವಾಗಿರತಕ್ಕಂಥ ಬಹುಮಾನಗಳ ಟ್ರೋಫಿಗಳನ್ನು ನೀಡಿದವರದ್ದು ಕೂಡ ನವಾಜ್ ನರಿಂಗಾಣ ಅವರಿಗೆ ನಮ್ಮ ಗೌರವದ ವೇದಿಕೆಯಲ್ಲಿ ಸನ್ಮಾನ, ಅದನ್ನು ಬಹಳ ಪ್ರೀತಿಯಿಂದ ಸ್ವೀಕರಿಸಬೇಕಾಗಿ ನಮ್ಮಲ್ಲಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇವೆ. ಗೌರವಾನ್ವಿತ ಮೇಯರ್ ಅವರು ಈ ಕಾರ್ಯಕ್ರಮದ ಕುರಿತಾಗಿ ಒಂದೆರಡು ಮಾತುಗಳನ್ನು ನುಡಿಯುವಂತೆ ತಮ್ಮಲ್ಲಿ ವಿಜ್ಞಾಪನೆ. ಸರ್ತಾಯ ಮೂಲೆ ಮಾತೆರೆಗಳ ನಮಸ್ಕಾರ. ತತ್ವಮಸಿ ಬಗೆಮ್ಗೆಲ ರಿಜಿಸ್ಟ್ರೇಡ್ ಏನ ಒಂಜಿ ಬಾರಿ ಒಂಜಿ ಆತ್ಮೀಯ ತಂಡ ಮಾತೆರ್ಲ ನೆತ್ತೆ ಏನ ಗೆಳೆಯರೆ ಬಾರಿ ಮಸ್ತ್ ದುಂಬುಡು ದಿಂಚಲ ಎಂಕಲ ಬಾರಿ ಆತ್ಮೀಯದಿನ ಒಟ್ಟಿಗೆ ತಿನ್ನಚ್ಚಿನ ಪೂರ ದೋಸ್ತಿನಕಲು ಸೇರಿದು ಒಂಜಿ ತಂಡ ಕಟ್ಟದು ಇನ್ನು ಕಬಡ್ಡಿಡು ಇಡೀ ಕುಡ್ಲಾಡು ದಕ್ಷಿಣ ಜಿಲ್ಲೆಡು ಅಂಚಿನ ಕಾಸರಗೋಡು ಜಿಲ್ಲೆಡ್ಲ ಮಾಮಲ್ಲ ಕ್ರೀಡಾಕೂಟ ಭಾಗವಹಿಸಿದ್ದು ಅಲ್ಲಿ ವಿನ್ನರ್ಸ್ ಆದ ಮಸ್ತ್ ಪುಗರ್ತೆ ಬರ್ತೀನಿ ಅಂಚಿನ ತಂಡ ಇನ್ನು ಉಳ್ಳಾಲ ತಾಲೂಕು ಅಮೆಚೂರು ಕಬಡ್ಡಿ ಅಸೋಸಿಯೇಷನ್ ಪಕ್ಕ ಬಂಟ್ವಾಳ ತಾಲೂಕು ಅಮೆಚೂರು ಕಬಡ್ಡಿ ಅಸೋಸಿಯೇಷನ್, ಬಂಟ್ವಾಳ ಕಬಡ್ಡಿ ಕ್ಲಬ್ ಅಸೋಸಿಯೇಷನ್ ನೆತ್ತ ಮುತಾಲಿಕೇಡು ಜಂಟಿ ತಾಲೂಕು ಮಟ್ಟದ ನೋಂದಣಿ ತಂಡಗಳ ಒಂಜಿ ಕಬಡ್ಡಿ ಪಂದ್ಯಾಟದ ಈ ಒಂಜಿ ಪೊರ್ಲು ಲೇಸಿಡ್ ಯಾನು ಕುಡ್ಲದ ಮೇಯರಾಂಡಲ ಈ ಉಳ್ಳಾಲ ನಗರಸಭೆ ಬರ್ತದೆ ಮುಲ್ಪ ಒಂಜಿ ಮಾನಾದಿಗೆ ಮಲ್ತಿನ ಮಾತಾ ತತ್ವಮಸಿ ತಂಡದ ಎನ್ನ ಆತ್ಮೀಯ ದೋಸ್ತಿನಕಲಿಗೆ ಯಾನು ವಂದನೆಯನ್ನು ಪಣೊಂದು ಇನ್ನು ಒಂಜಿ ಕಬಡ್ಡಿ ಒಂಜಿ ಪುದರ್ ಮಲ್ತಿತ್ತಿನ ಅಂಡ ಒಂಜಿ ಎಡ್ಡೆ ತಂಡ ಬಂದು ತತ್ವಮಸಿ ತಂಡ ಯಾನು ದುಂಬುರು ದಿಂಚಲ ತತ್ವಮಸಿ ಪುದರ್ಕ್ಕೆ ಏನೊಂದಿತ್ತೆ ಅದ್ರ ಬಗ್ಗೆ ಹಿಂಗಾಗಿ ದೋಸ್ತಿನಕಲು ಒಳ್ಳೆಯರು ಅಂಡ ಯಾನು ಕಾಲೇಜ್ ಬಂದಿಪ್ಪನಾಗ ಆತ ಟಚ್ ಇತ್ತಿಜಿ ಹೆಂಗೆ ಒಟ್ಟಿಗೆ ಹೋಗ್ಬೋದು ಏನ ದೋಸ್ತಿಲ್ಲ ನೀತು ಎಲ್ಲ ಮೇಲೆ ಒಟ್ಟಿಗೆ ಹೋಗ್ಬಂದಿತ್ತ ಅಣ್ಣ ಆ ಟೈಮ್ ಇಂಕ್ಲೆಗೆ ಜಾಸ್ತಿ ಮ್ಯಾಟ್ ಗೊಬ್ಬರ ತೆಗಿಚ್ಚಿ ಎಂಕ್ಲೆ ಜಾಸ್ತಿ ಮಣ್ಣೆಡೆಗೆ ಹೋಗ್ಬೋದಿನ ಹಾಕಲ್ಲ ಇತ್ತೆ ಜೋಕ್ಲೆಗೆ ಹೊಸ ಮಾಡರ್ನೈಸ್ ಆಯ್ಬಕ್ಕ ಮ್ಯಾಟ್ ಶೂಸ್ ಪೂರ ತಿಕ್ಕೊಂಡು ಮಸ್ತ್ ಫೆಸಿಲಿಟೀಸ್ ಉಂಡು, ಮಸ್ತ್ ಸಹಕಾರ ಮತ ತಿಕ್ಕೊಂಡು ಆಂಡ ತಂಡದಕ್ಕಲೇ ಬರ್ಪುಜಿ ಏತು ನಮ್ಮ ಮ್ಯಾಚ್ ಎಡ್ಡೆ ಮಲ್ತನಲ್ಲ ಭಾರಿ ಖರ್ಚು ಮಲ್ತು ಬರ್ಲಕಂಟ ಮ್ಯಾಚ್ ಮಲ್ತನ ಐತೆ ತಂಡ ಬರ್ಪುಜಿ ಟೀಮ್ ಕೊರ್ಪುಜಿ ಇದು ದೇಪಣ್ಣ ಮಾತೇರ್ನ ಒಂಜಿ ಆಸೆ ಎಂಗ್ಲೆ ವಿನ್ ಆವಡು ಏರ್ಲ ಒಂಜಿ ಕ್ರೀಡಾ ಸ್ಫೂರ್ತಿ ಗೊಬ್ಬನ ಮನಸ್ಥಿತಿ ಕಮ್ಮಿ ಆತನ ನಾನು ಅವೇನು ಬಿಡ್ದು ಮಾತೇರಲ್ಲ ಕ್ರೀಡಾ ಸ್ಫೂರ್ತಿ ಗೊಬ್ಬಲೆ ಒಂದು ಮಾತೇರಿಗೆಲ್ಲ ಒಂಜಿ ಪ್ರೋತ್ಸಾಹ ಹಾಪುಂಡು ನನಾತ್ ಪ್ಲೇಯರ್ಸ್ ಪುಟ್ಟಾರ ಹಾಪಿರು ನನಾತ್ ಎಡೆಡ್ಡೆ ಟೀಮ್ ಬರ್ಪ ನಮ್ಮ ದುಂಬ ತೂತ ಕುಡ್ಲಾರ್ದು ನಮ್ಮ ಒಂಜಿ ಪ್ರಶಾಂತರ ಯಾದಿಪ್ಪು ಪಕ್ಕ ನಮ್ಮನೆ ಮುಲ್ಪ ಬೀರಿದಾರು ಮನೋಜ್ ಉಚ್ಚಿಲ್ಲ ಅರ್ಲ ನಮ್ಮ ಒಂಜಿ ನೆಟ್ ಗೊಬ್ಬುದಿನ ಹಾಕಲು ವೈಟ್ ನಮ್ಮ ಕಬಡ್ಡಿ ಪ್ರೀಮಿಯರ್ ಲೀಗ್ ಅಂಚಿನ ನನಾತ್ ನಿಖಿಲ ಒಂಜಿ ಇಂಡಿಯಾಡ್ ಗೊಬ್ಬನ ಟೀಮ್ದ ಪ್ಲೇಯರ್ ಆದ ರೂಪುಗೊಳ್ಳೆ ನಿಖಿಲೆ ಗೆಡ್ಡ ಭವಿಷ್ಯ ಖಂಡಿತವಾದಲ್ಲ ನಮ್ಮ ಕುಡ್ಲಾಗ ಒಂಜಿ ಪುದರ್ಕನ್ಲೆ ಉಳ್ಳಾಲಾಗ ಒಂಜಿ ಪುದರ್ಕನ್ಲೆ ಪಂಡದು ಈ ಒಂಜಿ ಪಂದ್ಯಾಟಕ್ಕೆ ಶುಭ ಕೋರಂದಿಲ್ಲ. ಧನ್ಯವಾದ.
ಧನ್ಯವಾದಗಳು ಮನೋಜ್ ಅವರಿಗೆ. ಅದೇ ರೀತಿಯಲ್ಲಿ ತುರ್ತಾಗಿ ನಿರ್ಗಮಿಸಬೇಕು, ಆದರೂ ಕೂಡ ನಮ್ಮ ಪ್ರೀತಿಯ ಕರೆಗೆ ಹೋಗೊಟ್ಟು ಬಂದಿರತಕ್ಕಂಥ ನಮ್ಮ ನವಾಜ್ ನರಿಂಗಾಣ್ ಅವರು ಒಂದೆರಡು ಮಾತು ಕಾರ್ಯಕ್ರಮದ ಕುರಿತಾಗಿ. ತತ್ವಮಸಿ ಬಗಂಬಿಲ ರಿಜಿಸ್ಟರ್ಡ್ ಹಾಗೂ ಉಳ್ಳಾಲ ತಾಲೂಕು ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಹಾಗೂ ಬಂಟ್ವಾಳ ತಾಲೂಕು ಕಬಡ್ಡಿ ಅಸೋಸಿಯೇಷನ್ ಇದರ ಜಂಟಿ ಆಶ್ರಯದಲ್ಲಿ ನಡೆಯುತ್ತಿರುವಂತಹ ಈ ಒಂದು ತಾಲೂಕು ಮಟ್ಟದ ಕಬಡ್ಡಿ ಕ್ರೀಡಾಕೂಟದ ಎಲ್ಲ ಗೌರವಾನ್ವಿತ ಅತಿಥಿಗಳೇ ಹಾಗೂ ತತ್ವಮಸಿ ಬಗಂಬಿಲ ತಂಡದ ಸರ್ವ ಪದಾಧಿಕಾರಿಗಳೇ ಹಾಗೂ ಪ್ರೀತಿಯ ಕ್ರೀಡಾಪಟುಗಳೇ, ಕ್ರೀಡಾಭಿಮಾನಿಗಳೇ, ಎಲ್ಲರಿಗೂ ವಂದಿಸುತ್ತಾ, ತತ್ವಮಸಿ ಬಗಂಬಿಲ ಪ್ರತಿ ವರ್ಷವೂ ಕೂಡ ಕಬಡ್ಡಿ ಪಂದ್ಯಾಕೂಟವನ್ನು ಆಯೋಜಿಸ್ತಾ ಬರ್ತಿದ್ದು, ಇದು ಈ ಉಳ್ಳಾಲ ಪರಿಸರದಲ್ಲಿ ಎರಡನೇ ಕೂಟ ಅಂತ ಕಾಣುತ್ತೆ. ಕಳೆದ ವರ್ಷ ಕೂಡ ಬಹಳ ಅದ್ಧೂರಿಯಾಗಿ ಇಲ್ಲಿ ಒಂದು ಕಬಡ್ಡಿ ಕ್ರೀಡಾಕೂಟವನ್ನು ಮಾಡಿದರು. ಅಷ್ಟೇ ಅಲ್ಲ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ಬಹಳಷ್ಟು ಒಂದು ಬಲಾಢ್ಯ ಮತ್ತು ಬಲಿಷ್ಠ ತಂಡವನ್ನು ಕಟ್ಟಿಕೊಂಡು ಪ್ರತಿಯೊಂದು ಕ್ರೀಡಾಕೂಟದಲ್ಲೂ ಉಪಾಂತ್ಯಕ್ಕೆ ತಲುಪುವಂಥ ಒಂದು ತಂಡವಾಗಿದೆ ತತ್ವಮಸಿ ಬಗಂಬಿಲ. ಬಹಳಷ್ಟು ಕ್ರೀಡಾಪಟುಗಳು ಮತ್ತು ಕ್ರೀಡಾಭಿಮಾನಿಗಳನ್ನು ಒಳಗೊಂಡಂತಹ ಒಂದು ಆ ಬಗಂಬಿಲ ಪರಿಸರದಲ್ಲಿ ಈ ಒಂದು ಕಬಡ್ಡಿ ಕ್ರೀಡೆಗೆ ಬಹಳಷ್ಟು ಉತ್ತೇಜನವನ್ನು ನೀಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಈ ಉಳ್ಳಾಲ ಪರಿಸರದಲ್ಲೂ ಕೂಡ ಬಹಳ ಅದ್ಧೂರಿಯಾದಂಥ ಒಂದು ಕಬಡ್ಡಿ ನಡೆಸ್ತಾ ಬಂದಿದ್ದಾರೆ. ಈಗಾಗಲೇ ಮಾತಾಡಿದಂತಹ ನಮ್ಮ ಮೇಯರ್ ಅವರು ಹೇಳಿದರು, ಈ ಪಂದ್ಯಾಕೂಟದಲ್ಲಿ ತಂಡವನ್ನು ಕೊಟ್ಟ ನಂತರ ಅದು ಓಕೋರು ಕೂಡ ಖಂಡಿತ ಆಗಲೇಬಾರದು. ಯಾಕಂದರೆ ಒಂದು ಕಬಡ್ಡಿ ಪಂದ್ಯಾಕೂಟವನ್ನು ಆಯೋಜನೆ ಮಾಡುವುದರ ಹಿಂದೆ ಬಹಳಷ್ಟು ಶ್ರಮ ಇರುತ್ತದೆ. ಅದು ಆಯೋಜಕರಿಗೆ ನಿರಂತರವಾದಂತಹ ಅವರ ಒಂದು ಪ್ರಯತ್ನ ಮತ್ತು ಶ್ರಮದಿಂದ ಒಂದು ಕ್ರೀಡಾಕೂಟವನ್ನು ಆಯೋಜನೆ ಮಾಡಲಿಕ್ಕೆ ಸಾಧ್ಯವಿದೆ. ಆ ನಿಟ್ಟಿನಲ್ಲಿ ಕೊಟ್ಟಂಥ ತಂಡಗಳು ಸಮಯಕ್ಕೆ ಸರಿಯಾಗಿ ಬಂದು ಆ ಪಂದ್ಯಾಕೂಟವನ್ನು ನಡೆಸಿಕೊಂಡು ಯಶಸ್ವಿಗೊಳಿಸಬೇಕಾದದ್ದು ಪ್ರತಿಯೊಂದು ತಂಡದವರ ಕರ್ತವ್ಯವಾಗಿದೆ. ಆ ನಿಟ್ಟಿನಲ್ಲಿ ಇವತ್ತು ಭಾಗವಹಿಸಿದಂತಹ ಎಲ್ಲ ತಂಡಗಳು ಇಲ್ಲಿ ಬಂದು ಕ್ರೀಡಾ ಸ್ಫೂರ್ತಿಯಿಂದ ಆಡಿಕೊಂಡು ಬಹಳ ಅತ್ಯುತ್ತಮವಾದ ಒಂದು ಕ್ರೀಡಾಕೂಟವನ್ನಾಗಿ ಮಾಡಲು ತಮ್ಮ ಸಹಕಾರವನ್ನು ಕೇಳಿಕೊಳ್ಳುತ್ತಾ, ಮುಂದಕ್ಕೆ ತತ್ವಮಸಿ ಬಗಂಬಿಲ ಈ ಒಂದು ರಿಜಿಸ್ಟರ್ಡ್ ಕ್ಲಬ್ನವರು ಎ ಗ್ರೇಡ್ ಮ್ಯಾಚನ್ನು ಒಂದು ಕಬಡ್ಡಿಯನ್ನು ಮಾಡಲಿ ಅಂತ ಶುಭ ಹಾರೈಕೆಯನ್ನು ಹೇಳಿಕೊಳ್ಳುತ್ತಾ ನನ್ನ ಮಾತನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ತುರ್ತಾಗಿ ನಿರ್ಗಮಿಸಬೇಕಾದರೂ ಕೂಡ ನಮ್ಮ ಕಾರ್ಯಕ್ರಮದ ಪ್ರೀತಿಗಾಗಿ ಆಗಮಿಸಿ ನಮ್ಮ ಜೊತೆಯಾದಂತಹ ನವಾಜ್ ನರಿಗಾಣ ಹಾಗೂ ಮೇಯರ್ ಮನೋಜ್ ಕೋಡಿಕಲ್ ಅವರಿಗೆ ಅತ್ಯಂತ ಗೌರವದ ಬೀಳ್ಕೊಡೆಯನ್ನು ಮಾಡ್ತಾ ಇದ್ದೇವೆ. ಸೊ ಬಂಧುಗಳೇ, ಮ್ಯಾಚ್ ಅಫಿಷಿಯಲ್ಸ್ ಅರವಿಂದ್ರ ರೆಡಿ. ಎಸ್, ಕೂಟದ 15ನೇ ಸ್ಪರ್ಧೆ ಅಂಕಣದಲ್ಲಿ ಆರಂಭಗೊಳ್ಳುತ್ತಾ ಇದೆ. ವಿದ್ಯಾರ್ಜನೆಯ ಉಳ್ಳಾಲ ವಿರುದ್ಧವಾಗಿ ವಿಜಯ ಗೇಮ್ಸ್ ಟೀಮ್. ಈ ಪಂದ್ಯಾಟದ ಬಳಿಕ ಮುಂದಿನ ಸ್ಪರ್ಧೆಯಲ್ಲಿ ಭಾಗವಹಿಸುವಂತೆ ಈ ತಂಡಗಳು ಕೂಡ ತಮ್ಮ ಸಿದ್ಧತೆಯಲ್ಲಿ ತೊಡಗಿಸಿಕೊಡುವಂತೆ ವಿನಂತಿ. ಆದಿಶಕ್ತಿ ಮಿತ್ತೂರು ವಿರುದ್ಧವಾಗಿ ತತ್ವಮಸಿ ಬಗಂಬಿಲ ಬಿ. ಗೌರವಾನ್ವಿತ ಮನೋಜ್ ಪಂಡಿತ್ ಹೌಸ್ ಸರ್, ದಯವಿಟ್ಟು ತಾವು ವೇದಿಕೆಗೆ ಬರಬೇಕಾಗಿ ತಮ್ಮಲ್ಲಿ ವಿಜ್ಞಾಪನೆ ಇದೆ. ಶ್ರೀಯುತರಿಗೆ ಆನಂದ ಕಡಬ ಅವರು ಶಾಲು ಹೊದಿಸಿ ಸ್ಮರಣಿಕೆ ನೀಡಿ ಅವರನ್ನು ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಎಸ್, ಪಂದ್ಯಾಟ ಆರಂಭ. ಪಂದ್ಯಾಟ ಆರಂಭವಾಗಿದೆ. ಮೊದಲ ದಾಳಿ ವಿಜಯ ಗೇಮ್ಸ್ ಟೀಮ್ ಕಡೆಯಿಂದ. ಆದಿಶಕ್ತಿ ಮಿತ್ತೂರು ತತ್ವಮಸಿ ಬಗಂಬಿಲ ಬಿ ತಂಡಗಳು ಮುಂದಿನ ಸ್ಪರ್ಧೆಗೆ ತಮ್ಮ ಸಿದ್ಧತೆಯನ್ನ ಪೂರ್ತಿಗೊಳಿಸುವಂತೆ ಮನವಿಯನ್ನ ಮಾಡ್ತಾ ಇದ್ದಾವೆ. ಬೋನಸ್ ಅಂಕದೊಂದಿಗೆ ಖಾತೆ ಆರಂಭ. ವಿದ್ಯಾಂಜನೇಯ ಉಳ್ಳಾಲ.
ವಿದ್ಯಾರ್ಜನೆಯ ಉಳ್ಳಾಲ ವಿಜಯ ಗೇಮ್ಸ್ ಟೀಮ್. ಎರಡು ತಂಡಗಳು ಕೂಡ ಎರಡು ವಿಶೇಷತೆಯನ್ನು ಹೊಂದಿರುವಂತ ತಂಡ. ಉಳ್ಳಾಲ ತಂಡದ ಕಡೆ ಗಮನ ಹಾಯಿಸಿದ್ರೆ ಅಲ್ಲಿ ಆಕಾಶ್ ಶೆಟ್ಟಿ ಮೊದಲುಗೊಂಡಂತ ಅನುಭವಿ ಆಟಗಾರರಿದ್ದಾರೆ. ಈತ ಕಡೆ ಸಬ್ ಜೂನಿಯರ್ ವಿಭಾಗದ ವಿದ್ಯಾರ್ಥಿಗಳ ತಂಡ ವಿಜಯ ಗೇಮ್ಸ್ ಟೀಮ್. ಇನ್ನು ಕೂಡ ತಮ್ಮ ಖಾತೆಯನ್ನ ತೆರೆದಿಲ್ಲ. ಖಾತೆಯಲ್ಲಿ ಶೂನ್ಯ ಸಂಪಾದನೆಯೊಂದಿಗೆ ವಿಜಯ ಗೇಮ್ಸ್ ಟೀಮ್. ಉಳ್ಳಾಲ ಖಾತೆಯಲ್ಲಿ 4ನೇ ಅಂಕ ಜೋಡಣೆಯಾಗುತ್ತಾ ಇದೆ. 4-0. 5-0. ಪ್ರೇಕ್ಷಕರ ಗ್ಯಾಲರಿಯಲ್ಲಿ ನಿಂತಿರತಕ್ಕಂಥ ಮಹಿಳೆಯರು ತಾವು ದಯವಿಟ್ಟು ಅಂಕಣದ ಒಳಭಾಗಕ್ಕೆ ಬನ್ನಿ. ವೇದಿಕೆಯ ಮುಂಭಾಗದಲ್ಲಿ ಮಹಿಳೆಯರಿಗಾಗಿ ವಿಶೇಷವಾಗಿ ಕುರ್ಚಿಗಳ ವ್ಯವಸ್ಥೆಯನ್ನು ಮಾಡಿದ್ದಾರೆ. ದಯವಿಟ್ಟು ಅಲ್ಲಿ ಬಂದು ನೀವು ಕೂತ್ಕೊಳ್ಬಹುದು. ಸಂಘಟಕರ ಮನವಿ ಇದೆ, ದಯವಿಟ್ಟು ಬನ್ನಿ. ಏಟ್ and 0 ವಿಜಯ ಗೇಮ್ಸ್ ಟೀಮ್ ಆಲ್ ಔಟ್ ಆಗುತ್ತಾ ಇದೆ. 1+2 ಟೋಟಲ್ 3 ಪಾಯಿಂಟ್ಸ್. 11-0. ನಿರಂತರವಾಗಿ ಉಳ್ಳಾಲ ಖಾತೆಗೆ ಅಂಕಗಳು ಜೋಡಣೆಯಾಗುತ್ತಾ ಇದೆ. ವಿಜಯ ಗೇಮ್ಸ್ ಟೀಮ್ ಇನ್ನೂ ಕೂಡ ತಮ್ಮ ಖಾತೆಯನ್ನ ತೆರೆದಿಲ್ಲ. ನವೀನ ಟೀಮ್ ರೆಡಿ ಅದ. ನಮ್ಮ ಫ್ರೆಂಡ್ಸ್ ದೇವಿನಗರದ ತಂಡದ ಬೆನ್ನೆಲುಬು ಪ್ರೋತ್ಸಾಹಕ ಕಬಡ್ಡಿಯ ಆರಾಧಕ ಶ್ರೀಯುತ ನವೀನನ ದಯವಿಟ್ಟು ಕಾರ್ಯಕ್ರಮದ ಮುಖ್ಯ ವೇದಿಕೆಗೆ ಬರುವಂತೆ ತಮ್ಮಲ್ಲಿ ವಿಜ್ಞಾಪನೆ ಇದೆ. ಅದೇ ರೀತಿಯಲ್ಲಿ ಉಮಾಮಹೇಶ್ವರಿ ಕಬಡ್ಡಿ ಅಕಾಡೆಮಿಯ ಮಾರ್ಗದರ್ಶಕರಾಗಿರುವಂತಹ ಶ್ರೀಯುತ ಅರುಣನ ತಾವು ಕೂಡ ಕಾರ್ಯಕ್ರಮದ ಮುಖ್ಯ ವೇದಿಕೆಗೆ ಬರುವಂತೆ ಆತ್ಮೀಯವಾಗಿ ತಮ್ಮಿಬ್ಬರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇವೆ. ಪ್ರಸ್ತುತ ಪಂದ್ಯಾಟ ಮಧ್ಯಂತರ ವಿರಾಮದ ವೇಳೆಗೆ ವಿದ್ಯಾರ್ಜನೆಯ ಪಡೆಕೊಂಡಂತ 15 ಅಂಕಗಳ ವಿರುದ್ಧವಾಗಿ ವಿಜಯ ಗೇಮ್ಸ್ ಟೀಮ್ ಇನ್ನೂ ಕೂಡ ತಮ್ಮ ಖಾತೆಯನ್ನ ತೆರೆದಿಲ್ಲ. ಶೂನ್ಯ ಸಂಪಾದನೆಯೊಂದಿಗೆ ವಿಜಯ ಗೇಮ್ಸ್ ಟೀಮ್ ವಿದ್ಯಾರ್ಜನೆಯ ಉಳ್ಳಾಲ 15. 15-0. ಬಂಧುಗಳೇ, ನಮ್ಮ ಕಾರ್ಯಕ್ರಮದಲ್ಲಿ ಜೊತೆಯಾಗ್ತಾ ಇದ್ದಾರೆ ಉಳ್ಳಾಲ ತಾಲೂಕು ಕಬಡ್ಡಿ ಅಮೆಚೂರ್ನ ಅಧ್ಯಕ್ಷರಾಗಿರುವಂತಹ ಗೌರವಾನ್ವಿತ ರವೀಂದ್ರ ರೈ ಉಳಿದೊಟ್ಟು ನಮ್ಮ ಕಾರ್ಯಕ್ರಮದಲ್ಲಿ ಸೇರಿಕೊಳ್ತಾ ಇದ್ದಾರೆ. ತಮ್ಮನ್ನು ಅತ್ಯಂತ ಆತ್ಮೀಯತೆಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಮಾಡಿಕೊಳ್ತಾ ಇದ್ದೇವೆ.
ಎಸ್, ಅಂತೂ ಇಂತೂ ವಿಜಯ ಗೇಮ್ಸ್ ತಂಡದ ಖಾತೆ ಆರಂಭವಾಗಿದೆ. 1-15. ಬಂಧುಗಳು, ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಾಗಿರುವಂತಹ ಉಳ್ಳಾಲ ತಾಲೂಕು ಕಬಡ್ಡಿ ಅಮೆಚೂರ್ನ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ರವೀಂದ್ರ ರೈ ಉಳಿದೊಟ್ಟು ಅವರಿಗೆ ಶ್ರೀಯುತ ನಹುಷ್ ಪೂಜಾರಿ ಅವರು ವೇದಿಕೆಗೆ ಆಗಮಿಸಿ ಶಾಲು ಹೊದಿಸಿ ಸ್ಮರಣೆಗೆ ನೀಡಿದ ಗೌರವಾನ್ವಿತರನ್ನು ಸ್ವಾಗತಿಸುವಂತೆ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ವೇದಿಕೆಯಲ್ಲಿರುವಂತಹ ಫ್ರೆಂಡ್ಸ್ ದೇವಿನಗರ ತಂಡದ ಪ್ರೋತ್ಸಾಹಕರಾಗಿರುವಂತಹ ಶ್ರೀಯುತ ನವೀನ್ ಅವರಿಗೆ ಶ್ರೀಯುತ ಸೌರಭ್ ಅವರು ಶಾಲು ಹೊದಿಸಿ ಸ್ಮರಣಿಕೆ ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸುವಂತೆ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಉಮಾಮಹೇಶ್ವರಿ ಕಬಡ್ಡಿ ಅಕಾಡೆಮಿಯ ಕೋಚ್ ಆಗಿರುವಂತಹ ಶ್ರೀಯುತ ಅರುಣ್ ಕುಮಾರ್ ಅವರಿಗೆ ಗೌತಮ್ ಅವರು ವೇದಿಕೆಗೆ ಆಗಮಿಸಿ ಶಾಲು ಹೊದಿಸಿ ಸ್ಮರಣಿಕೆಯನ್ನು ನೀಡಿ ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಪ್ರಸ್ತುತ ಪಂದ್ಯಾಟ ಇನ್ನೇನು ಕೆಲವೊಂದು ನಿಮಿಷಗಳಲ್ಲಿ ಅಂತಿಮಗೊಳ್ಳಲಿದೆ. 16ನೇ ಸ್ಪರ್ಧೆಗೆ ತಂಡಗಳನ್ನ ಬರಮಾಡಿಕೊಡ್ತಾ ಇದ್ದಾವೆ. ಆದಿಶಕ್ತಿ ಮಿತ್ತೂರು, ತತ್ವಮಸಿ ಬಗಂಬಿಲಬಿ. ಮುಂದಿನ ಸ್ಪರ್ಧೆಯಲ್ಲಿ ಭಾಗವಹಿಸುವಂತಹ ಆದಿಶಕ್ತಿ ಮಿತ್ತೂರು, ತತ್ವಮಸಿ ಬಗಂಬಿಲಬಿ ತಾವುಗಳು ಸಿದ್ಧಗೊಳ್ಳಬೇಕು. ಆದಿಶಕ್ತಿ ಮಿತ್ತೂರು ಎಲ್ಲಿದ್ದೀರಾ? ಮಿತ್ತೂರು ಬನ್ನಿ ಪ್ರವೇಶ ದ್ವಾರಕ್ಕೆ. ಮಿತ್ತೂರು ತಂಡದ ಆಗಮನ ಆಗ್ತಾ ಇದೆ. ಬಗಂಬಿಲ ಬನ್ನಿ, ಬಗಂಬಿಲಬಿ. ಈ ರೀತಿಯಲ್ಲಿ ಸ್ಪರ್ಧೆ ಮುಕ್ತಾಯಗೊಳ್ತಾ ಇದೆ. 3:26 ಕ್ರೀಡಾಕೂಟದಲ್ಲಿ ಭಾಗವಹಿಸಿದಂತಹ ವಿಜಯ ಗೇಮ್ಸ್ ಟೀಮ್ ತಂಡಕ್ಕೆ ಧನ್ಯವಾದಗಳು, ಅಭಿನಂದನೆಗಳು. ಪಂದ್ಯಾಕೂಟವನ್ನು ಮುಂದುವರಿಸುತ್ತಾ ಸ್ಪರ್ಧಾ ಸಂಖ್ಯೆ 16 ಭಾಗವಹಿಸುವಂತ ತಂಡಗಳು ಆದಿಶಕ್ತಿ ಮಿತ್ತೂರು ವಿರುದ್ಧವಾಗಿ ತತ್ವಮಸಿ ಬಗಂಬಿಲ.
ಎಸ್ ಮುಂದಿನ ಸ್ಪರ್ಧೆಯ ಮೊದಲ ತಂಡದ ಆಗಮನವಾಗ್ತಾ ಇದೆ. ದೂರದ ಬಂಟ್ವಾಳ ತಾಲೂಕಿನಲ್ಲಿ ಬಂದಿರತಕ್ಕಂಥ ಅತ್ಯುನ್ನತ ಮಹಾರಥ ಜೂನಿಯರ್ ತಾರೆಗಳ ಸಮಯದ ಮೂಲಕವಾಗಿ ಅಂಕಣದ ಒಳಭಾಗಕ್ಕೆ ಬರುತ್ತಾರೆ. ತಂಡ ಸ್ವಾಗತಿಸಿ ಆದಿಶಕ್ತಿ ಮಿತ್ತೂರು. ಎಸ್ ಬನ್ನಿ ಬನ್ನಿ ಬಗಮಿಲ. खत्म नहीं हुआ चूतिए. ಬಲೆ ಬೇಗ. ಎಸ್ ಎದುರಾಳಿ ತಂಡದ ಆಗಮನವಾಗ್ತಾ ಇದೆ. ಮತ್ತೊಂದು ಜೂನಿಯರ್ ತಂಡದ ಆಗಮನ ತತ್ವಮಸಿ ಬಗಂಬಿಲ. खत्म नहीं हुआ चूतिए. Toss on by Tatvamasi Bagambila Choice Code. ಪ್ರಸ್ತುತ ಅಂಕಣದಲ್ಲಿ ಸ್ಪರ್ಧಾ ಸಂಖ್ಯೆ 16 ಆದಿಶಕ್ತಿ ಮಿತ್ತೂರು ತತ್ವಮಸಿ ಬಗಂಬಿಲ ಬಿ. ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಜೊತೆಗೆ ಎರಡು ತಂಡಗಳಿಗೆ ಶುಭವನ್ನ ಹಾರೈಸಿಕೊಳ್ತಾ ಇದ್ದಾರೆ. ಫ್ರೆಂಡ್ಸ್ ದೇವಿನಗರ ದುರ್ಗಾ ಸ್ಪೋರ್ಟ್ಸ್ ಕ್ಲಬ್ ಕರಂಕಿ ಎ ತಂಡಗಳ ಆಟಗಾರರು ಮುಂದಿನ ಹಣಾಹಣಿಗಾಗಿ ಸಿದ್ಧಗೊಳ್ಳುವಂತೆ. ಫ್ರೆಂಡ್ಸ್ ದೇವಿನಗರ ದುರ್ಗಾ ಸ್ಪೋರ್ಟ್ಸ್ ಕ್ಲಬ್ ಕರಂಕಿ ಮುಂದಿನ ಹಣಾಹಣಿಗಾಗಿ ತಂಡಗಳು ಸಿದ್ಧಗೊಳ್ಳುವಂತೆ. ಬಗಂಬಿಲ ಖಾತೆ ಆರಂಭವಾಗಿದೆ. ಪ್ರಸ್ತುತ ಅಂಕಣದಲ್ಲಿ ಸ್ಪರ್ಧಾ ಸಂಖ್ಯೆ 16 ಆದಿಶಕ್ತಿ ಮಿತ್ತೂರು ತತ್ವಮಸಿ ಬಗಂಬಿಲ ಬಿ. ടൂർണമെന്റിലെ 16ാമത് മത്സരമാണ് പ്രസ്തുത കൂട്ടിൽ മത്സരിക്കുന്നത് ആദിശക്തി മിത്തൂർ തത്വമസി ബഗംബില.
ഇത് തത്വമസി ബഗംബില അഭിമാന പുരസ്സരം ആതിഥ്യം നേടുന്ന ഓപ്പൺ മാറ്റ് കബഡി ടൂർണമെന്റ് ആണ്. മത്സരത്തിന്റെ തത്സമയ സംപ്രേഷണം നടത്തുന്നു ನಮ್ಮ ಮೀಡಿಯಾ 24x7. 2-1 2-1. ದಾಳಿಯಲ್ಲೂ ಡಿಫೆನ್ಸಲ್ಲೂ ಆದಿಶಕ್ತಿ ಮಿತ್ತೂರು ಖಾತೆಯಲ್ಲಿ ಅಂಕಗಳನ್ನ ಜೋಡಣೆ ಮಾಡುತ್ತಾ ಇದೆ. ಪ್ರಸ್ತುತ ತತ್ವಮಸಿ ಬಗಂಬಿಲದ ಬಡಾಂಗಣದಲ್ಲಿ 2 ಡಿಫೆಂಡರ್ಗಳು ಮಾತ್ರ ಬಾಕಿ. ಸೂಪರ್ ಟ್ಯಾಕಲ್ ಜೀವಂತವಾಗಿದೆ. ಇಲ್ಲಿ ಸೂಪರ್ ಟ್ಯಾಕಲ್ ಅವಕಾಶ. ಸೂಪರ್ 2 ಜೊತೆ 2 4 ಆಲ್ ಔಟ್ ಆಗ್ತಾ ಇದೆ ಬಗಂಬಿಲ. ಹತ್ತು 1 10-1 ಇನ್ ಫೇವರ್ ಆಫ್ ಆದಿಶಕ್ತಿ ಮಿತ್ತೂರು. Two points in favor of Bagambila. 3-10 7 ಅಂಕಗಳ ಅಂತರ ಇದೆ. ನಿಖರವಾದಂಥ 7 ಅಂಕಗಳ ಮುನ್ನಡೆಯಲ್ಲಿ ಆದಿಶಕ್ತಿ ಮಿತ್ತೂರು ತಂಡ ಇದೆ. ಮುಂದಿನ ಸ್ಪರ್ಧೆ ಕೂಟದ 17ನೇ ಸ್ಪರ್ಧೆ ಫ್ರೆಂಡ್ಸ್ ದೇವಿನಗರ ವಿರುದ್ಧವಾಗಿ ದುರ್ಗಾ ಸ್ಪೋರ್ಟ್ಸ್ ಕ್ಲಬ್ ಕರೆಂಕಿ. ಡುಮುಕಿ 2 ಅಂಕಗಳು ಮತ್ತೆ ಬಗಂಬಿಲ ಖಾತೆಯಲ್ಲಿ ಜೋಡಣೆಯಾಗುತ್ತಾ ಇದೆ. 5-11.
12-5 12-5 in favor of ಆದಿಶಕ್ತಿ ಮಿತ್ತೂರು. ಆರು 12 ಹಿಮ್ಮಡಿಯ ಮುನ್ನಡೆಯೊಂದಿಗೆ ಆದಿಶಕ್ತಿ ಮಿತ್ತೂರು ತಂಡ ಇದೆ. ಇಲ್ಲಿ ಅದ್ಭುತವಾದಂತ ಡಿಫೆನ್ಸ್, ಬಗಂಬಿಲ ಖಾತೆಗೆ ಅಂಕದ ಜೋಡಣೆಯಾಗುತ್ತಾ ಇದೆ. ಪಂದ್ಯಾಟದಲ್ಲಿ ಅಲ್ಪ ಮಟ್ಟಿಗೆ ಹಿಂತಿರುಗಿ ಬರ್ತಾ ಇದೆ. ಬಗಂಬಿಲ ಪ್ರತಿರೋಧವನ್ನ ವ್ಯಕ್ತಪಡಿಸಲು ಆರಂಭಿಸಿದೆ. ಈ ನಡುವೆ ಆದಿಶಕ್ತಿ ಮಿತ್ತೂರು ತಂಡಕ್ಕೆ ಸೂಪರ್ ಟ್ಯಾಕಲ್ ಅವಕಾಶ. ಬಡಾಂಗಣದಲ್ಲಿ 3 ಡಿಫೆನ್ಸ್ ಮಾತ್ರ. ತತ್ವಮಸಿ ಬಗಂಬಿಲ ತಂಡದ ಕೋಚ್ ವಿಭಾಗವನ್ನ ಗಮನಿಸಿದ್ರೆ ಅಲ್ಲಿ ನಮ್ಮ ಪ್ರೋ ಇಲ್ಲೇ ಮತ್ತೆ ಟ್ಯಾಕಲ್ ಮಾಡುವಂತ ಅವಕಾಶವನ್ನ ಕೈ ಚೆಲ್ತಾ ಇದೆ ಬಗಂಬಿಲ. 13-7. ಇಲ್ಲಿ ಬಲವಾದ ಹಿಡಿತ, ಬಗಂಬಿಲ ಖಾತೆಗೆ ಅಂಕ ಲಭ್ಯವಾಗಿದೆ. 9-13. ಮಿತ್ತೂರು ಬಣಾಂಗಣದಲ್ಲಿ 2 ಡಿಫೆಂಡರ್ಗಳು ಮಾತ್ರ ಸೂಪರ್ ಟ್ಯಾಕಲ್ ಆಗುವಂತ ಸಂಭವ. Raider safe single point. Here is the last man from the side of Mitturu. 10-13. 10-13. ಆಲ್ ಔಟ್ ಆಗಿದೆ ಮಿತ್ತೂರು. ಖಾತೆ 13-13. 13 ಈಚ್. ಆರಂಭದಲ್ಲಿ ಬಹಳಷ್ಟು ಹಿನ್ನಡೆಯನ್ನ ಕಂಡಂತ ಬಗಂಬಿಲ ಪ್ರಸ್ತುತ ಪಂದ್ಯಾಟದಲ್ಲಿ ಸಮಬಲದಲ್ಲಿದೆ. 13-13.
ಈ ನಡುವೆ ಮಧ್ಯಂತರ ವಿರಾಮದ ವೇಳೆಗೆ ಪಂದ್ಯಾಟದಲ್ಲಿ ಮೊದಲ ಬಾರಿಗೆ ಒಂದಂಕದ ಮುನ್ನಡೆಯನ್ನ ಸಾಧಿಸಿಕೊಡ್ತಾ ಇದೆ ತತ್ವಮಸಿ ಬಗಂಬಿಲ 13-14. ಬಂಧುಗಳೇ, ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಆಗ್ತಾ ಇದ್ದಾರೆ ಶ್ರೀಯುತ ರಾಜೇಶ್ ದೇವಿಪುರ. ರಾಜೇಶಣ್ಣ ದಯವಿಟ್ಟು ಬಲ್ಲೆ, ದಯವಿಟ್ಟು ಕಾರ್ಯಕ್ರಮದ ಅಂಕಣವನ್ನ ಪ್ರವೇಶಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಹದಿನಾಲ್ಕು 13 ದ್ವಿತೀಯಾರ್ಧ ಆರಂಭವಾಗಿದೆ. Two points in favor of Adishakti Mitturu. 15-15 ಮತ್ತೆ ಪಂದ್ಯಾಟ ಸಮಬಲದಲ್ಲಿದೆ. $16 each. $17 each. 17. ಇಲ್ಲಿ ಟಕಲ್ ಬಗಂಬಿಲ ಖಾತೆಗೆ ಮತ್ತೊಂದು ಅಂಕದ ಜೋಡಣೆ 18-17. ಒಂದಂಕದ ಮುನ್ನಡೆ ತತ್ವಮಸಿ ಬಗಂಬಿಲ.
ಪ್ರತಿ ದಾಳಿಯಲ್ಲೂ ಅಂಕಗಳಲ್ಲಿ ಬದಲಾವಣೆಯನ್ನ ಕಂಡುಕೊಡ್ತಾ ಇದ್ದಾವೆ. ಕೇವಲ ಒಂದಂಕದ ಹಿನ್ನಡೆ ಮುನ್ನಡೆಯಲ್ಲಿ ಸ್ಪರ್ಧೆ. ಈ ನಡುವೆ ಮತ್ತೆ ಅಂಕ ಜೋಡಣೆ ಬಗಂಬಿಲ ಖಾತೆಯಲ್ಲಿ 19-17 19-17. ವೇದಿಕೆಯಲ್ಲಿ ನಮ್ಮ ಜೊತೆ ಉಪಸ್ಥಿತಿ ಇರುವಂತ ಅತಿಥಿ ಗಣ್ಯರು ರಾಜೇಶ್ ದೇವಿಪುರ ಇವರಿಗೆ ವರುಣ್ ರವರು ಬಂದು ಶಾಲು ಹೊದಿಸಿ ಸ್ಮರಣಿಕೆಯನ್ನ ನೀಡುವಂತೆ ಮನವಿ. ಹದಿನೆಂಟು 19 ಒಂದು ಅಂಕದ ಮುನ್ನಡೆಯಲ್ಲಿ ತತ್ವಮಸಿ ಬಗಂಬಿಲ ತಂಡ. ಮುಂದಿನ ಸ್ಪರ್ಧೆಗೆ ತಂಡಗಳು ಫ್ರೆಂಡ್ಸ್ ದೇವಿನಗರ, ದುರ್ಗಾ ಸ್ಪೋರ್ಟ್ಸ್ ಕ್ಲಬ್ ಕರಂಕಿ, ಪಂದ್ಯಾಟ ಅಂತಿಮ 5 ನಿಮಿಷಗಳ ಅವಧಿಯಲ್ಲಿ 18-19 ಒಂದು ಅಂಕದ ಮುನ್ನಡೆಯಲ್ಲಿ ತತ್ವಮಸಿ ಬಗಂಬಿಲ. ಕಾರ್ಯಕ್ರಮಕ್ಕೆ ನಮ್ಮ ಜೊತೆಗೆ ಸೇರಿಕೊಳ್ತಾ ಇದ್ದಾರೆ ಶ್ರೀಯುತ ನಿರಂಜನ್ ಕುಂಜತ್ತೂರು, ಮಹಾಲಿಂಗೇಶ್ವರ ಕುಂಜತ್ತೂರಿನ ಗೌರವಾನ್ವಿತ ನಿರಂಜನ್ ಕುಂಜತ್ತೂರು. ದಯವಿಟ್ಟು ಕಾರ್ಯಕ್ರಮದ ವೇದಿಕೆಗೆ ಬರುವಂತೆ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ಳುತ್ತದೆ. ಶ್ರೀಯುತ ನಿರಂಜನ್ ಕುಂಜತ್ತೂರು ದಯದಿ ಮಿತ ಚಾವಡಿಗೆ ಬಲ್ಲಿ. ಥರ್ಡ್ ರೈಟ್. ಈ ನಡುವೆ ಖಾತೆಯಲ್ಲಿ 20-18 2 ಅಂಕಗಳ ಮುನ್ನಡೆಯನ್ನ ಸಾಧಿಸಿಕೊಂಡಿದೆ ತಂಡ ತತ್ವಮಸಿ ಬಗಂಬಿಲ. ಈ ನಡುವೆ ನಮ್ಮ ಜೊತೆ ಸೇರಿಕೊಡ್ತಾ ಇದ್ದಾರೆ ಮಹಾಲಿಂಗೇಶ್ವರ ಕುಂಜತ್ತೂರು ತಂಡದ ಪ್ರಮುಖರು ನಿರಂಜನ್ ಕುಂಜತ್ತೂರು. ತಮ್ಮನ್ನ ವಿಶೇಷವಾಗಿ ನಮ್ಮ ಮುಖ್ಯ ವೇದಿಕೆಗೆ ಬರಮಾಡಿಕೊಡ್ತಾ ಇದ್ದಾವೆ. ಥರ್ಡ್ ರೈಟ್, ಡೂ ಆರ್ ಡೈ ರೈಟ್. ಅಂತಿಮ 4 ನಿಮಿಷಗಳಿಗಿಂತ ಕಡಿಮೆ ಅವಧಿಯಲ್ಲಿ ಸ್ಪರ್ಧೆ ಮುಂದುವರಿತಾ ಇದೆ. ಡೂ ಆರ್ ಡೈ ರೈಟ್. ಈ ನಡುವೆ ತೃತೀಯ ದಾಳಿಯಲ್ಲಿ ಬಂಧನ. ಮಿತ್ತೂರು ಖಾತೆ 19, ತತ್ವಮಸಿ ಬಗಂಬಿಲ 20. 1 ಅಂಕಗಳ ಅಂತರ ಮಾತ್ರ. ಬಗಂಬಿಲ ತಂಡ ಅನಗತ್ಯ ಅಂಕವನ್ನ ಬಿಟ್ಟುಕೊಟ್ಟಿದೆ. ಮತ್ತೆ ಖಾತೆಯಲ್ಲಿ ಸಮಾನ ಅಂಕಗಳನ್ನು ಕಂಡುಕೊಡ್ತಾ ಇದೆ. 20-20 20-20. ಅಂತಿಮ 3 ನಿಮಿಷಗಳು ಮಾತ್ರ. ಬೋನಸ್ ಅಂಕ ಲಭ್ಯವಾಗಿದೆ. 21-20 21-20.
2 points in favor of Adishakti Mitturu. ಇಪ್ಪತ್ತ 21 ಪ್ರಸ್ತುತ ಮುನ್ನಡೆ ಆದಿಶಕ್ತಿ ಮಿತ್ತೂರು. ಅತ್ಯಂತ ರೋಚಕತೆಯ ಸ್ಪರ್ಧೆ ಮುಂದುವರಿತಾ ಇದೆ. 22-21. Adishakti team captain, please note timeout over. ಒಂದು ಅಂಕದ ಮುನ್ನಡೆಯಲ್ಲಿ ಮಿತ್ತೂರು ತಂಡ. ಬಗಂಬಿಲ ತಂಡಕ್ಕೆ ಸೂಪರ್ ಟ್ಯಾಕಲ್ ಅವಕಾಶ. ಸೂಪರ್ ಟ್ಯಾಕಲ್ ಬಗಂಬಿಲ. ಬಲಿಷ್ಠ ಡಿಫೆನ್ಸ್. ಸೂಪರ್ ಟ್ಯಾಕಲ್ ಮುಖೇನ 2 ಅಂಕಗಳು. 23-22. ಈ ಬಾರಿ ಒಂದಂಕದ ಮುನ್ನಡೆ ತತ್ವಮಸಿ ಬಗಂಬಿಲ. ಅಂತಿಮ 2 ನಿಮಿಷಗಳಿಗೆ ಸೀಮಿತ ಸ್ಪರ್ಧೆ. 23-22. Tattvamasi Bagambila team captain, please note timeout over. ಈ ತಂಡಗಳಿಗೂ ವಿಶ್ರಾಂತಿಯ ಕೋರಿಕೆಯ ಅವಧಿ ಮುಕ್ತಾಯವಾಗಿದೆ. ಬಂಧುಗಳೇ, ನಮ್ಮ ಕಾರ್ಯಕ್ರಮದಲ್ಲಿ ಸೇರಿಕೊಂಡಿರುವಂತಹ ಮಹಾಲಿಂಗೇಶ್ವರ ಕುಂಜತ್ತೂರು ಸಂಘಟನೆಯ ಗೌರವಾನ್ವಿತ ನಿರಂಜನ್ ಕುಂಜತ್ತೂರು ಅವರಿಗೆ ಶ್ರೀಯುತ ಸೌರಭ್ ಅವರು ವೇದಿಕೆಗೆ ಆಗಮಿಸಿ ಶಾಲು ಹೊದಿಸಿ ಸ್ಮರಣಿಕೆಯನ್ನು ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಮತ್ತೆ ಸೂಪರ್ ಟ್ಯಾಕಲ್ ಅವಕಾಶ ತತ್ವಮಸಿ ಬಗಂಬಿಲ ತಂಡಕ್ಕೆ. ಕಳೆದ ಬಾರಿ ಸೂಪರ್ ಟ್ಯಾಕಲ್ ಮುಖೇನ ಅಂಕವನ್ನ ಪಡೆಕೊಂಡಂತ ತತ್ವಮಸಿ ಬಗಂಬಿಲ ಈ ನಡುವೆ ಅಂಕವನ್ನ ಬಿಟ್ಟು ಕೊಟ್ಟಿದೆ. ಅಂತಿಮ 1 ನಿಮಿಷ. 24-23. ಥರ್ಡ್ ರೈಟ್. ಆಲ್ ಔಟ್ ಆಗುತ್ತಾ ಇದೆ ಬಗಂಬಿಲ. 27-23. ಇನ್ನೇನು ಪಂದ್ಯಾಟ ಮುಕ್ತಾಯಗೊಳ್ಳಲು ಸೆಕೆಂಡುಗಳ ಲೆಕ್ಕಾಚಾರ ಮಾತ್ರ ಬಾಕಿ ಇದೆ. 23-27. ಮತ್ತೆ ಅಂಕವನ್ನ ಬಿಟ್ಟು ಕೊಟ್ಟಿದೆ. 28-23. 29-23. ಇನ್ನೇನು ತೀರ್ಪುಗಾರರ ಅಧಿಕೃತ ಘೋಷಣೆ ಬರಲು ಮಾತ್ರ ಬಾಕಿ ಇದೆ. 23-29. ಪಂದ್ಯಾಟವನ್ನ ಕೈ ಚೆಲ್ಲಿದೆ ತತ್ವಮಸಿ ಬಗಂಬಿಲ. ಮುಂದಿನ ಸುತ್ತಿಗೆ ತೇರ್ಗಡೆಯನ್ನ ಹೊಂದಿದೆ ಆದಿಶಕ್ತಿ ಮಿತ್ತೂರು ತಂಡ. ಓವರ್ ಟು ವಿಜಯ್ ಅತಾಜ್. ಏನೇ ಆಗಲಿ ಪಂದ್ಯ ಎಲ್ಲರ ಚಿತ್ತವನ್ನ ಹುಬ್ಬೇರಿಸುವಂತೆ ಮಾಡಿದೆ. ಸೊ ಜೂನಿಯರ್ ವಿಭಾಗದ ತತ್ವಮಸಿಯ ಭರವಸೆಯ ಭವಿಷ್ಯದ ತಾರೆಗಳಿಗೊಮ್ಮೆ ದೊಡ್ಡ ಚಪ್ಪಾಳೆ ಬರಲಿ. ಅದ್ಭುತವಾದ ಹೋರಾಟವಾಗಿತ್ತು ಅಂತಿಮ ಕ್ಷಣದವರೆಗೆ. ದುರ್ಗಾ ಸ್ಪೋರ್ಟ್ಸ್ ಕ್ಲಬ್ ಕರಂಕಿ ಅಂಡ್ ಫ್ರೆಂಡ್ಸ್ ದೇವಿನಗರ. ಬನ್ನಿ 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 ದೇವಿನಗರ. ಎಲ್ಲೆಲ್ಲಿ ದೇವಿನಗರ ಬನ್ನಿ ಬೇಗ.
ಎಸ್ ಮೊದಲ ತಂಡಾಂಕಣದ ಒಳಭಾಗಕ್ಕೆ ಬರ್ತಾ ಇದೆ ಫ್ರೆಂಡ್ಸ್ ದೇವಿ ನಗರ. ಎದುರಾಳಿ ತಂಡವನೇ ಕರಂಗಿ ಜೂನಿಯರ್ ತಾರೆಗಳ ಸಂಗಮ. ಮತ್ತೊಂದು ತಂಡದ ಆಗಮನ ಶ್ರೀ ದುರ್ಗಾ ಸ್ಪೋರ್ಟ್ಸ್ ಕ್ಲಬ್ ಕರಂಗಿ. ಎಸ್ ಬಂಧುಗಳು, ನಮ್ಮ ಜೊತೆಗೆ ಹಿರಿಯ ಕಬಡ್ಡಿಯ ನಕ್ಷತ್ರ ಸ್ಪೋರ್ಟಿಂಗ್ ಉಳ್ಳಾಲ ತಂಡದ ಹಿರಿಯ ಆಟಗಾರ ಶ್ರೀಯುತ ಶಬೀರ್ ಅವರು ನಮ್ಮ ಜೊತೆಗಿದ್ದಾರೆ. ಶಬೀರ್ ಅವರೇ, ದಯವಿಟ್ಟು ಕಾರ್ಯಕ್ರಮದ ವೇದಿಕೆಗೆ ಬರುವಂತೆ ತಮ್ಮಲ್ಲಿ ಅತ್ಯಂತ ಗೌರವದಿಂದ ವಿನಂತಿಯನ್ನು ಮಾಡಿಕೊಳ್ತಿದ್ದೇವೆ. ದಯವಿಟ್ಟು ಬನ್ನಿ ಪ್ಲೀಸ್, ಬನ್ನಿ ಬನ್ನಿ. ಮಲ್ಲೇಜಿ ಬಕ್ಕ ಬೋಲಿ ಬಲ್ಲೆ ಬರ ಜಸ್ಟ್ ಬತ್ ಬೋಲಿ ಬಲ್ಲೆ ಬಲ್ಲೆ. ಶಬೀರ್ ಅವರನ್ನ ದೊಡ್ಡ ಚಪ್ಪಾಳೆಯೊಂದಿಗೆ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ ನಾವೆಲ್ಲರೂ ಕೂಡ. ಸ್ಪೋರ್ಟಿಂಗ್ ಉಳ್ಳಾಲ ತಂಡದ ಅತ್ಯಂತ ಹಿರಿಯ ಆಟಗಾರರು, ದಯವಿಟ್ಟು ಬನ್ನಿ. ಅದೇ ರೀತಿಯಲ್ಲಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಆಗಮಿಸಿರತಕ್ಕಂಥ ಶ್ರೀಯುತ ಹರೀಶ್ ಚೇಳೂರು, ತಾವುಗಳು ಕೂಡ ಕಾರ್ಯಕ್ರಮದ ಮುಖ್ಯ ವೇದಿಕೆಗೆ ಬರುವಂತೆ ತಮ್ಮಲ್ಲಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇವೆ. ಸ್ಪೋರ್ಟಿಂಗ್ ಉಳ್ಳಾಲ ತಂಡದ ಅತ್ಯಂತ ಹಿರಿಯ ನಕ್ಷತ್ರ ಕಬಡ್ಡಿ ಆರಾಧಕ ಶ್ರೀಯುತ ಶಬೀರ್ ಅವರಿಗೆ ಒಂದು ದೊಡ್ಡ ಚಪ್ಪಾಳೆಯೊಂದಿಗೆ ಗೌರವಾನ್ವಿತ ವೇದಿಕೆಗೆ ಅತ್ಯಂತ ಗೌರವದಿಂದ ಬರಮಾಡಿಕೊಳ್ತಾ ಇದ್ದೇವೆ. ಪ್ರೀತಂ ಮಂಜುನಾಡಿಗೆ ಎದ್ದಲೆಲ್ಲೂ ಸಮಯ ಬಿಡದೆ ನಿರಂತರವಾಗಿ ಡ್ಯೂಟಿ ಒತ್ತುಗುಂಡಿ. ಮುಂದಿನ ಸ್ಪರ್ಧೆಯಲ್ಲಿ ಭಾಗವಹಿಸುವ ತಂಡಗಳಿಗೆ ಕರೆಯನ್ನು ರವಾನಿಸಿಕೊಳ್ಳುತ್ತಾ ಎರಡು ಪ್ರಬಲ ತಂಡಗಳ ಮಧ್ಯೆ ಕದನ ರೋಚಕತೆಗಳ ಅವಧಿ ಮುಂದುವರಿಯುತ್ತಾ ಇದೆ. ಅಂಕಣದಲ್ಲಿ ಫ್ರೆಂಡ್ಸ್ ದೇವಿ ನಗರದ ವಿರುದ್ಧವಾಗಿ ಶ್ರೀ ದುರ್ಗಾ ಸ್ಪೋರ್ಟ್ಸ್ ಕ್ಲಬ್ ಕರಂಕಿ. ಪ್ರಮುಖ ಎರಡು ತಂಡಗಳ ಮಧ್ಯೆ ಪಂದ್ಯವನ್ನ ಕಾಣಬಹುದಾಗಿದೆ. ನಿರೀಕ್ಷೆಯ ಹೆಜ್ಜೆಯ ಮೂಲಕ ಸಮರಾಂಗಣದಲ್ಲಿ ಸ್ಪರ್ಧೆಯ ಅವಧಿ ಮುಂದಿನ 18ನೆಯ ಸ್ಪರ್ಧೆಗಾಗಿ ರಾಮಾಂಜನೇಯ ಕೊಣಾಜೆ, ದುರ್ಗಾ ಪರಮೇಶ್ವರಿ ದೇವಿಪುರ ತಾವುಗಳು ಸಿದ್ಧಗೊಳ್ಳುವಂತೆ ತಮ್ಮಲ್ಲಿ ವಿಜ್ಞಾಪನೆ. ಬಂಧುಗಳೇ, ನಮ್ಮ ಕಾರ್ಯಕ್ರಮದಲ್ಲಿ ಈ ದಿನ ಶ್ರೀಯುತ ಸಂದೇಶ್ ಭಾರತೀಯ ಜನತಾ ಪಾರ್ಟಿಯ ಸದಸ್ಯರುಗಳು ತಮ್ಮ ಜೊತೆಗೆ ಕಾರ್ಯಕ್ರಮದಲ್ಲಿ ಸೇರಿಕೊಳ್ಳುತ್ತಾ ಇದ್ದಾರೆ. ತಮ್ಮನ್ನು ಅತ್ಯಂತ ಗೌರವದಿಂದ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಮಾಡಿಕೊಳ್ಳುತ್ತಾ ಇದ್ದಾರೆ. ಪ್ರತಿದಾಳಿಯ ಸಮಯಗಳಲ್ಲಿ ಪಂದ್ಯ ಅದ್ಭುತವಾದ ಆಂಕಲ್ ಹೋಲ್ಡ್, ಆರಂಭದಲ್ಲಿಯೇ ಮುನ್ನಡೆ, ಮೆಲ್ಲ ಮೆಲ್ಲನೆ ಲಯಬದ್ಧ ಆಟದಲ್ಲಿ ಅವಕಾಶಗಳನ್ನು ಗಳಿಸಿಕೊಳ್ಳಲಾರಂಭಿಸಿದೆ ಫ್ರೆಂಡ್ಸ್ ದೇವಿನಗರ.
ಶ್ರೀಯುತ ಸಂದೇಶ್ ಅವರಿಗೆ ಪ್ರೀತಮ್ ಶಾಲು ಹೊದಿಸಿ ಸ್ಮರಣಿಕೆ ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸುವಂತೆ ತಮ್ಮಲ್ಲಿ ವಿಜ್ಞಾಪನೆಯನ್ನು ಮಾಡಿಕೊಳ್ಳುತ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ವೇದಿಕೆಯಲ್ಲಿರುವಂತಹ ಶ್ರೀಯುತ ಹರೀಶ್ ಚೇಳೂರು ಅವರಿಗೆ ಕಾರ್ತಿಕ್ ಅವರು ವೇದಿಕೆಗೆ ತೆರಳಿ ಶಾಲು ಹಾಗೂ ಸ್ಮರಣಿಕೆ ನೀಡಿ ಶ್ರೀಯುತರನ್ನ ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಸಮರಾಂಗಣದಲ್ಲಿ ಅದ್ಭುತವಾದ ದಾಳಿಗಳ ಮೂಲಕ ಅಂಕಗಳನ್ನು ಗಳಿಸಿಕೊಳ್ಳಬಲ್ಲ ಆಟಗಾರರುಗಳನ್ನು ಕಾಣಬಹುದಾಗಿದೆ. 3-0 ದೇವಿನಗರ ಮುನ್ನಡೆಯಲ್ಲಿದೆ. ಮೊದಲ ಅವಧಿಯ ಆಟದ ವೇಳೆಯಲ್ಲಿ ಪಂದ್ಯ Third right, do or die right. ಸರ್ವಾಂಗೀನ ಆಟದ ಜವಾಬ್ದಾರಿ ಅದ್ಭುತವಾದ ಬರಳುವಿಕೆಯಲ್ಲಿ ಅಂಕಣ. ಡ್ಯೂ ಆರ್ ಡೈ. ಥರ್ಡ್ ರೈಟ್, ಮಾಡು ಇಲ್ಲವೇ ಮಾಡಿ. 3-1 ಸ್ಪರ್ಧೆ, 2 ಅಂಕಗಳ ಅಂತರವಿದೆ. ಅಬ್ಬಬ್ಬ, ಬಲಿಷ್ಠವಾದಂತಹ ತಡೆಗೋಡೆಯನ್ನ ಭೇದಿಸುವ ಪ್ರಯತ್ನ. ಅಫಿಷಿಯಲ್ ಟೈಮ್ ಔಟ್. ಸ್ಪಷ್ಟತೆಯ ಪಾದಚಲನೆಗಳ ಮೂಲಕ ಅಂಕಣದಲ್ಲಿ ಟ್ರ್ಯಾಂಕ್ಗಳು ವಾಪ ಪ್ರಯತ್ನವಷ್ಟೇ, ಆದರೆ ಅಂಕ ಕರಂಕಿಯ ಖಾತೆಯಲ್ಲಿ ವರ್ಗವಾಗ್ತಾ ಇದೆ. ಪ್ರತಿದಾಳಿಯ ರೋಚಕತೆಗಳು ಮುಂದುವರಿದಿದೆ. ತತ್ವಮಸಿ ಬಗಂಬಿಲ ಯೋಜಿತ ಕಬಡ್ಡಿ ಪಂದ್ಯಾವಳಿಯ ಪ್ರೀ ಕ್ವಾರ್ಟರ್ ಫೈನಲ್ ಹಂತದ ಸ್ಪರ್ಧೆಗಳು ಮುಂದುವರಿತಾ ಇದೆ ಕನ್ನಡದಲ್ಲಿ. ಮುಂದಿನ ಹಣಾಹಣಿಗಾಗಿ ರಾಮಾಂಜನೇಯ ಕೊಣಾಜೆ, ದುರ್ಗಾ ಪರಮೇಶ್ವರಿ, ದೇವಿಪುರ ತಂಡದ ಆಟಗಾರರು ತಾವುಗಳು ಸಿದ್ಧಗೊಳ್ಳುವಂತೆ ತಮ್ಮಲ್ಲಿ ವಿಜ್ಞಾಪನೆ. ಈ ಸ್ಪರ್ಧೆಯ ತರುವಾಯ ರಾಮಾಂಜನೇಯ ಕೊಣಾಜೆ ಇದೀರಾ? ಟೀಮ್ ಇದೆಯಾ? ಶ್ರೀಯುತ ಸ್ಪೋರ್ಟಿಂಗ್ ಉಳ್ಳಾಲ ತಂಡದ ಹಿರಿಯ ಆಟಗಾರ ಶಬೀರ್ ಅವರಿಗೆ ಪ್ರಣಮ್ ಅವರು ಶಾಲು ಹಾಗೂ ಸ್ಮರಣಿಕೆ ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸುವಂತೆ ತಮ್ಮಲ್ಲಿ ವಿಜ್ಞಾಪನೆಯನ್ನು ಮಾಡಿಕೊಳ್ಳುತ್ತಿದ್ದೇವೆ. ನಿರೀಕ್ಷಿತವಾದ ಹೋರಾಟಗಳಲ್ಲಿ ತಂಡವನ್ನು ಕಾಣಬಹುದಾಗಿದೆ. ಅತ್ಯಂತ ಪ್ರಬುದ್ಧ ಆಟಗಾರರ ಸಮ್ಮಿಲನ ಒಳಾಂಗಣದಲ್ಲಿ. ಸಮರಾಂಗಣದ ಪ್ರತಿಸ್ಪರ್ಧೆಯ ಅವಧಿ ಯೋಜಿತವಾದ ಹೆಜ್ಜೆಯಲ್ಲಿ ಸ್ಪಷ್ಟತೆಯ ಪಾದಚಲನೆ, ಬೋನಸ್ನ ಗಳಿಕೆ, ನಿರೀಕ್ಷೆಯ ಹೆಜ್ಜೆಗಳ ಮೂಲಕ ಅಂಕಣದ ಒಳಭಾಗದಲ್ಲಿರತಕ್ಕಂಥ ಆಟಗಾರರುಗಳನ್ನು ಕಾಣಬಹುದಾಗಿದೆ. ಪ್ರತಿಯೊಂದು ದಾಳಿಗಳಲ್ಲಿಯೂ ಕೂಡ ಅಂಕಗಳನ್ನು ಗಳಿಸಿಕೊಳ್ಳಬಲ್ಲ ವಿಶ್ವಾಸದ ಹೆಜ್ಜೆ. ಇದು ಪವರ್ಫುಲ್ ಬಿರ್ಸನ ಪವರ್ ಆಟಿಕೆ.
ಚಿತ್ರಣವನ್ನು ಬದಲಿಸಿಕೊಳ್ಳಬಲ್ಲ ಹೆಜ್ಜೆಗಳ ಮೂಲಕ ಅಂಕಣದ ಒಳಭಾಗದಲ್ಲಿ ಆಟದ ಅವಧಿ. ಕರೆಂಕಿಯ ವಿರುದ್ಧವಾಗಿ ಪ್ರಬಲತೆಯ ಹಂತವನ್ನು ತಲುಪಿಕೊಳ್ಳುತ್ತಾ ಇದೆ. ಮೊದಲ ಅವಧಿಯ ವೇಳೆಯಲ್ಲಿ 8-3 ದೇವಿನಗರ ಈ ಪಂದ್ಯದಲ್ಲಿ ಮುನ್ನಡೆಯನ್ನು ಬಳಸಿಕೊಳ್ಳುವ ಹಂತದಲ್ಲಿದೆ. ಪ್ರತಿದಾಳಿಗಳ ಸಮಯವನ್ನು ಪೂರ್ಣವಾಗಿ ಗಮನಿಸಿಕೊಳ್ಳುವ ಮೂಲಕವಾಗಿ ಅಂಕಣ. ಮುಂದಿನ ಹನಾಹನಿಯಲ್ಲಿ ರಾಮಾಂಜನೇಯ ಕೊಣಾಜೆ, ದುರ್ಗಾ ಪರಮೇಶ್ವರಿ ದೇವಿ ಪುರ ತಂಡಗಳ ಆಟಗಾರರು ಸಿದ್ಧಗೊಳ್ಳುವಂತೆ. ಬಳಿಕ ಕ್ವಾರ್ಟರ್ ಫೈನಲ್ ಹಂತದ ಸ್ಪರ್ಧೆಗಳು ಆರಂಭಗೊಳ್ಳಲಿದೆ. ತತ್ವಮಸಿ ಬಗಂಬಿಲ ಈ ವಿರುದ್ಧವಾಗಿ ಈ ಪಂದ್ಯದ ವಿಜೇತ ತಂಡ ತಾವುಗಳು ಸಿದ್ಧಗೊಳ್ಳಬೇಕಾಗ್ತದೆ. ಮಧ್ಯಂತರ ವಿರಾಮದ ಬಳಿಕ 8-3 ಸ್ಪರ್ಧೆ ಮುಂದುವರಿತಾ ಇದೆ. ದೇವಿನಗರ ಮುನ್ನಡೆಯನ್ನು ಬಳಸಿಕೊಳ್ಳುತ್ತಾ ಇದೆ. ದ್ವಿತೀಯ ಅವಧಿಯಲ್ಲಿಯೂ ಕೂಡ ಫ್ರೀ ಕ್ವಾರ್ಟರ್ ಫೈನಲ್ ಹಂತದ ಸ್ಪರ್ಧೆಗಳ ಸಂಪನ್ನತೆಯ ಬಳಿಕ ಕ್ವಾರ್ಟರ್ ಫೈನಲ್ ಹಂತದ ಸ್ಪರ್ಧೆಗಳು ಆರಂಭವಾಗುವ ವೇಳೆಯಲ್ಲಿ ವೇದಿಕೆಯಲ್ಲಿ ವರ್ಣರಂಜಿತ ವೇದಿಕೆಯಲ್ಲಿ ಗಾಯನದ ಮೂಲಕ ಎಲ್ಲರನ್ನ ಮನದನಿಸಲಿದ್ದಾರೆ. ನಮ್ಮ ನಹುಷ್ ಪೂಜಾರಿ ಅವರ ಗಾಯನ ಇರಲಿದೆ. ಮಿಮಿಕ್ರಿ ಇದೆ ಮರತರ ಮಿಮಿಕ್ರಿ. ಸ್ಪಷ್ಟವಾದ ಅವಕಾಶಗಳಲ್ಲಿ ಅತ್ಯಂತ ನಿರೀಕ್ಷೆಯ ಸಮಯವನ್ನು ಮುಂದುವರಿಸಿಕೊಳ್ಳುತ್ತಾ ಹೋರಾಟದಲ್ಲಿ ಆಟಗಾರಗಳು ಪ್ರತಿರೋಚಕತೆಯ ಸಮಯ ಪಂದ್ಯಾವಳಿಯಲ್ಲಿದೆ. ನಿರಂತರವಾಗಿ ಅಂಕಗಳು ಎರಡು ವಿಭಾಗಗಳಲ್ಲಿ. ಮುಂದಿನ ಸ್ಪರ್ಧೆಯಲ್ಲಿ ತಂಡಗಳು ಸಿದ್ಧಗೊಳ್ಳಬೇಕು. ದೇವಿಪುರ ತಂಡದ ಉಪಸ್ಥಿತಿಯನ್ನು ಕೂಡ ಕಾಣ್ತಾ ಇಲ್ಲ. ಕೊಣಾಜೆ ತಾವುಗಳು ಸಿದ್ಧ ಆಗಿದ್ದೀರಾ? ದೇವಿಪುರ ದಯವಿಟ್ಟು ಪ್ರವೇಶ ದ್ವಾರದ ಬಳಿಗೆ ಬರುವಂತೆ. ಈ ಪಂದ್ಯದ ತರುವಾಯವಾಗಿ ಮುಂದಿನ ಹನಾಹನಿಗಾಗಿ ಎರಡೂ ತಂಡಗಳು ಕೂಡ ಸಿದ್ಧಗೊಳ್ಳುವಂತೆ. ತತ್ವಮಸಿ ಬಗಂಬಿಲ ಆಯೋಜಿತ ಬಂಟ್ವಾಳ ಉಳ್ಳಾಲ ತಾಲೂಕು ಕ್ಲಬ್ ಅಸೋಸಿಯೇಷನ್ ತಂಡಗಳ ಮುಕ್ತ ವಿಭಾಗದ ಕಬಡ್ಡಿಯ ಚಾಂಪಿಯನ್ಶಿಪ್ ಇದೀಗ ಮುಂದುವರಿತಾ ಇದೆ. ಗೆಲುವಿನ ಜೊತೆಗೆ 15,000 ನಗದು ಪುರಸ್ಕಾರವನ್ನು ಗೆಲ್ಲುವ ತಂಡ ಯಾವುದು? ಸಮಯ ಅದಾಗಲೇ 8:30 ಗಂಟೆಯಾಗಿದೆ. ಸರಿಸುಮಾರು 8 ಸ್ಪರ್ಧೆಗಳು ಇನ್ನೂ ಕೂಡ ಬಾಕಿ ಇದೆ. ಕೊನೆಗೆ 4 ನಿಮಿಷಗಳ ಅವಧಿಯಲ್ಲಿ ಪಂದ್ಯ.
ಸೊ ಮಧ್ಯರಾತ್ರಿಯ ವೇಳೆಯವರೆಗೂ ಕೂಡ ಈ ಪಂದ್ಯಾವಳಿ ನಿರಂತರವಾಗಿ ಸಾಗಲಿದೆ. ನಾಳೆ ದೈನಂದಿನ ಕಾರ್ಯಚಟುವಟಿಕೆಗಳ ದಿನ, ಹಾಗಾಗಿ ಬೇಗನೆ ಪಂದ್ಯಾವಳಿಯ ಮುಗಿಸುವ ಅನಿವಾರ್ಯತೆ ಇದೆ. ಸಮಯಕ್ಕೆ ಸರಿಯಾಗಿ ಮುಂದಿನ ಹಂತಗಳಲ್ಲಿ ಭಾಗವಹಿಸುವ ಎಲ್ಲ ತಂಡಗಳು ಬರುವಂತೆ ತಮ್ಮಲ್ಲಿ ವಿಜ್ಞಾಪನೆ. ಸೂಪರ್ ಟ್ಯಾಕಲ್ ಆನ್ ಆಗಿರುವ ಸಮಯದಲ್ಲಿಯೇ ಅದ್ಭುತವಾದ ಹಿಡಿತಗಳಿಗೆ ಕರಂಕಿಯ ಜೂನಿಯರ್ ಆಟಗಾರರ ಪ್ರಬಲ ಹೋರಾಟ ಪರಿಣಾಮ ಪಂದ್ಯದಲ್ಲಿ ಸೂಪರ್ ಟ್ಯಾಕಲ್ ದಾಖಲಾಗ್ತಾ ಇದೆ. ಡ್ಯೂ ಆರ್ ಡೈ ಥರ್ಡ್ ರೈಟ್ 17-7 ಸ್ಪರ್ಧೆ. ಏಕಮುಖ ಮುನ್ನಡೆಯಲ್ಲಿ ದೇವಿನಗರ. ಪ್ರಬಲ ಹಂತಗಳಲ್ಲಿ ಯಶಸ್ಸಿನ ಕಾಯಕ. ಲಾಸ್ಟ್ 3 ಮಿನಿಟ್ಸ್, ಕೊನೆಯ 3 ನಿಮಿಷಗಳ ಅವಧಿ. ಪಂದ್ಯದಲ್ಲಿ ಸೂಪರ್ ಟ್ಯಾಕಲ್ ಆನ್ ಆಗಿದೆ. ನೋಡಿ, ಮುಂದಿನ ಸ್ಪರ್ಧೆಯಲ್ಲಿ ಭಾಗವಹಿಸುವ ದೇವಿಪುರ ಎಲ್ಲಿದ್ದೀರಾ? ತಡಮಾಡದ ಅಂಕಣಕ್ಕೆ ಬನ್ನಿ. ಅಂಕದ ಗಳಿಕೆಯೊಂದಿಗೆ ಅಂತರವನ್ನು ಕಡಿಮೆಗೊಳಿಸಿಕೊಳ್ತಾ ಇದೆ. ಅಂತಿಮ ಕ್ಷಣಗಳಲ್ಲಿ ಹೋರಾಟ. 18-8 ಹೋರಾಟವಿದೆ. ಕೊನೆಯ 2 ನಿಮಿಷಗಳ ಅವಧಿಯಲ್ಲಿ ಪಂದ್ಯ ಬಹಳಷ್ಟು ಅಂತರವನ್ನು ಕಾಯ್ದುಕೊಳ್ತಾ ಇದೆ. ಈ ಹಂತದಲ್ಲಿ ಕರಂಕಿ ವಿರುದ್ಧವಾಗಿ ದೇವಿ ನಗರ. ವಿಶ್ರಾಂತಿಯ ಕೋರಿಕೆ. हल चेक हल 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 चेक. ದ್ವಿತೀಯ ಅವಧಿಯ ಅಂತಿಮ ಕ್ಷಣಗಳಲ್ಲಿ ಸ್ಪರ್ಧೆಯನ್ನು ಕಾಣ್ತಾ ಇದ್ದಾವೆ. ಪ್ರತಿ ಹೋರಾಟದಲ್ಲಿ ದೇವಿನಗರ होल टेस्ट होल टेस्ट हल हल चेक हल चेक. ಹಲೋ ಟೇಸ್ಟ್ ಉಂಡಿಗೆ ಸರತ್ತಿಗೆ. ಲಾಸ್ಟ್ ಮಿನಿಟ್, ಅಂತಿಮ ನಿಮಿಷದಲ್ಲಿ ಸಮಯ. 18-9 ಹೋರಾಟ. ಸರ್ವಾಂಗೀನಾಟದ ಜವಾಬ್ದಾರಿಯನ್ನು ವಹಿಸಿಕೊಳ್ಳುವ ಕ್ಷಣಗಳಲ್ಲಿ ಅಂತರವನ್ನು ಕಾಯ್ದುಕೊಳ್ಳುತ್ತಾ ದೇವಿನಗರ. ಇದರೊಂದಿಗೆ ಈ ಸ್ಪರ್ಧೆ ಸಂಪನ್ನತೆಯನ್ನು ಕಾಣ್ತಾ ಇದೆ. ದೇವಿನಗರ ಕ್ವಾರ್ಟರ್ ಫೈನಲ್ ಹಂತಕ್ಕೆ ಪ್ರವೇಶವನ್ನು ದಾಖಲಿಸಿಕೊಳ್ಳುತ್ತಾ ಇದೆ. ಅಭಿನಂದನೆಗಳು ಕರಂಕಿಯ ಜೂನಿಯರ್ ವಿಭಾಗದ ಆಟಗಾರಗಳು. ತಾವುಗಳು ವೇದಿಕೆಗೆ ತೆರಳಿ ಸ್ಮರಣಿಕೆಯನ್ನು ಪಡೆದುಕೊಳ್ಳುವಂತೆ ತಮ್ಮಲ್ಲಿ ಭಿನ್ನಹ. ಕರಂಕಿ ವೇದಿಕೆಗೆ ಬಲೆ ಸ್ಮರಣಿಕೆ ಉಂಟು. ವೇದಿಕೆ ಬಲ ದಯವಿಟ್ಟು ಒಂದು ಸ್ಮರಣಿಕೆ ನೀಡಿ ಆಟಗಾರರನ್ನ ಅಭಿನಂದಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಮುಂದಿನ ಸ್ಪರ್ಧೆ ರಾಮಾಂಸನೆ ಖುನಾಜಯ ದೇವಿಪುರ ಬನ್ನಿ. ಶ್ರೀ ದುರ್ಗಾ ಪರಮೇಶ್ವರಿ ದೇವಿಪುರ ಸ್ಮರಣಿಕೆಯನ್ನ ನೀಡ್ತಾ ಇದ್ದಾರೆ.
ನಿರಂಜನ್ ಕುಂಜತ್ತೂರು ಪ್ರಸ್ತುತ ಸ್ಪರ್ಧೆಯಲ್ಲಿ ಭಾಗವಹಿಸಿದಂತ ಕರೆಂಕಿ ಜೂನಿಯರ್ ತಂಡಕ್ಕೆ ಮೊದಲ ತಂಡ ಅಂಕಣದ ಒಳಭಾಗವನ್ನ ಪ್ರವೇಶಿಸಿಕೊಳ್ಳುತ್ತಾ ಇದೆ. ಇದು ಜೂನಿಯರ್ ತಾರೆಗಳ ಸಮ್ಮಿಲನದ ಮೂಲಕ ಕಬಡ್ಡಿಯ ರಣಾಂಗಣದಲ್ಲಿ ಅದ್ಭುತವಾದ ಹೋರಾಟಗಳ ಮೂಲಕ ಗುರುತಿಸಿಕೊಳ್ಳಬಲ್ಲ ಮತ್ತೊಂದು ಅದ್ವಿತೀಯ ತಂಡದ ಆಗಮನವಾಗುತ್ತಾ ಇದೆ. ಸ್ವಾಗತಿಸಿ ತಂಡ ರಾಮಾಂಜನೇಯ ಕೊಣಾಜೆ. ಬನ್ನಿ ಎದುರಾಳಿ ತಂಡ ದೇವಿಪುರ ಎಲ್ಲಿದ್ದೀರಾ? ದುರ್ಗಾ ಪರಮೇಶ್ವರಿ ದೇವಿಪುರ ಬರ್ಲಿ ತಂಡ ಬರ್ಲಿ. ತಂಡ ಮಾಡದ ಬನ್ನಿ ಬೇಗ. ದೇವಿಪುರ ಪ್ರತಿ ಪಂದ್ಯ ಬಳ್ಳಿಗಳಲ್ಲಿ ಆಡುವ ಮೂಲಕ ಪಂದ್ಯಕ್ಕೆ ಹುರುಪು ಚೈತನ್ಯವನ್ನು ತುಂಬಬಲ್ಲ ಮತ್ತೊಂದು ಸಾಧಕರ ತಂಡ ಆಗಮನವಾಗುತ್ತಾ ಇದೆ. ಸ್ವಾಗತಿಸಿ ತಂಡ ಶ್ರೀ ದುರ್ಗಾ ಪರಮೇಶ್ವರಿ ದೇವಿಪುರ. ಸ್ಪರ್ಧೆಯ ಆರಂಭದ ಅವಧಿಯಲ್ಲಿ ನಾವಿದ್ದೇವೆ. ದುರ್ಗಾ ಪರಮೇಶ್ವರಿ ದೇವಿಪುರದ ಲೈನವಾಗಿ ರಾಮಾಂಜನೇಯ ಕೊಣಾಜ. ಲೈನ್ ಅಂಪೈರ್ಸ್ ಲಿಖಿತ್ ಕುಂಪಲ್ ಅವರೇ ಲೈನ್ ಅಂಪೈರ್ಗಳ ನಿಯೋಜನೆಯನ್ನ ಮಾಡಿ ಬೇರೆಯವ್ರನ್ನ ಮಾಡಿಸಿ. ಜೂನಿಯರ್ ಪ್ಲೇಯರ್ಸ್ ಒಳ್ಳೆಯರು. ಬಗಂಬಿಲ್ಲದ ಜೂನಿಯರ್ ಆಟಗಾರರು ಬನ್ನಿ ಒಳಾಂಗಣಕ್ಕೆ. ಗಗನ್ ಮನ್ವಿತ್ ಓಲರ್ ಜೂನಿಯರ್ ಪ್ಲೇಯರ್ಸ್.
ಪ್ರಥಮ ಅವಧಿಯಲ್ಲಿ ಪಂದ್ಯ ಆರಂಭಗೊಂಡಿದೆ. ಧ್ವನಿ ಶರತ್ ಅವರದರು. ದುರ್ಗಾ ಪರಮೇಶ್ವರಿ ದೇವಿಪುರ ರಾಮಾಂಜನೇಯ ಕಣಾಜೆ ಸ್ಪರ್ಧೆಯ ಆರಂಭಿಕ ದಾಳಿ. ಇವರು ವ್ಯಾಪ್ತಿ ಪ್ರದೇಶದ ಹೊರಗಿದ್ದೀರಾ, ಒಳ ಬನ್ನಿ. ನಿಮ್ಮ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ. ಸಮಸ್ಯೆ ಇಲ್ಲೇನೋ ಸಮಸ್ಯೆ ಇದೆ. ಸುಮುಖ ದಾಳಿಯಲ್ಲಿ ಸುಮುಖ. ಜೂನಿಯರ್ ವಿಭಾಗದ ರಾಷ್ಟ್ರೀಯ ತಾರೆ ಅಂಕಣದಲ್ಲಿ ದಾಳಿಯಲ್ಲಿದ್ರೆ ಪ್ರತಿ ದಾಳಿಗಳ ಮೂಲಕ ಅಂಕ ಕಸಿಯುವ ಪ್ರಯತ್ನ ಮುಂದುವರಿಯಬಹುದೇ? ಮೊದಲ ಅವಧಿಯಲ್ಲಿಯೇ ಸುಮುಖನ ಮೂಲಕ ತಂಡ ಅಂಕವನ್ನು ಗಳಿಸಿಕೊಳ್ತಾ ಇದೆ. ಮುಂದಿನ ಸ್ಪರ್ಧೆಯಲ್ಲಿ ಭಾಗವಹಿಸುವಂತಹ ತಂಡ ಫ್ರೆಂಡ್ಸ್ ದೇವಿನಗರ, ಎದುರಾಳಿಯಾಗಿ ತತ್ವಮಸಿ ಬಗಂಬಿಲ ಈ ತಂಡದ ಆಟಗಾರರು. ಮುಂದಿನ ಮೊದಲ ಕ್ವಾರ್ಟರ್ ಫೈನಲ್ ಹಂತದ ಹನಾಹನಿಗಾಗಿ ತಾವುಗಳು ಪೂರ್ವ ಸಿದ್ಧತೆಗಳನ್ನು ಮಾಡಿಕೊಳ್ಳಿ. ಈ ಪಂದ್ಯದ ತರುವಾಯ ತಮಗಾಗಿ ಹೋರಾಟವಾಗಿರುತ್ತದೆ. ಆ ಬಳಿಕ ದ್ವಿತೀಯ ಕ್ವಾರ್ಟರ್ ಫೈನಲ್ ಹಂತದ ಸ್ಪರ್ಧೆಗೆ ಬ್ರದರ್ಸ್ ಅಡ್ಕರೆಯ ವಿರುದ್ಧ ಆದಿಶಕ್ತಿ ಮಿತ್ತೂರು. ಆ ಬಳಿಕ ತೃತೀಯ ಕ್ವಾರ್ಟರ್ ಫೈನಲ್ ಹಂತದ ಸ್ಪರ್ಧೆಗೆ ವಿದ್ಯಾಂಜನೇಯ ಉಳ್ಳಾಲ ಆಜಾದ್ ಕೆನ್ಯಾ ತಂಡದ ಆಟಗಾರಗಳು ಸಿದ್ಧಗೊಳ್ಳಬೇಕು. ಇದು ಮುಂದಿನ 3 ಕ್ವಾರ್ಟರ್ ಫೈನಲ್ ಹಂತದ ಸ್ಪರ್ಧೆಗಳಿಗೆ ಅಧಿಕೃತವಾಗಿರುವ ಕರೆಯನ್ನು ರವಾನಿಸಿದ್ದೇವೆ. ತಂಡ ಕ್ಲಪ್ತ ಸಮಯಗಳಲ್ಲಿ ಅಂಕಣಕ್ಕೆ ಬರುವುದಕ್ಕೆ ಸಿದ್ಧತೆಗಳನ್ನು ಮಾಡಿಕೊಳ್ಳಿ. ಪಾಯಿಂಟ್ಸ್ 3-2 3 ರನ್ ಸರಿಯದೆ. ಸ್ಕೋರ್ 3-2 3-4 2-4. ನಮ್ಮ ಕಾರ್ಯಕ್ರಮದ ವೇದಿಕೆಯಲ್ಲಿದ್ದಾರೆ ನಮ್ಮ ಮುಖ್ಯ ಅತಿಥಿಗಳಲ್ಲಿ ಓರ್ವರಾಗಿರುವಂತಹ ಶ್ರೀಯುತ ಸುನಿಲ್ ಕುಮಾರ್. ತಮ್ಮನ್ನು ಅತ್ಯಂತ ಗೌರವದಿಂದ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಮಾಡಿಕೊಳ್ತಾ ಇದ್ದೇವೆ ಸಮಸ್ತ ಕ್ರೀಡಾ ಬಂಧುಗಳ ಪರವಾಗಿ. 2-4 ಸ್ಪರ್ಧೆ. ರಾಮಾಂಜನೇಯ ಕೊಣಾಜೆ 2, ದುರ್ಗಾ ಪರಮೇಶ್ವರಿ ದೇವಿಪುರ 4 ಅಂಕಗಳನ್ನು ಸಂಪಾದನೆ ಮಾಡಿಕೊಂಡಿದೆ. ಈಗ ತಾನೇ ಮುಂದಿನ ಸ್ಪರ್ಧೆಗೆ ಕರೆಯನ್ನು ರವಾನಿಸಲಾಗಿದೆ. ವಿಜಯ ಗೇಮ್ಸ್ ಟೀಮ್ ಈ ತಂಡದ ಆಟಗಾರರು ಯಾರಾದರೂ ಇದ್ದಲ್ಲಿ ದಯವಿಟ್ಟು ನಮ್ಮ ಪ್ರಧಾನ ವೇದಿಕೆಗೆ ಬನ್ನಿ. ವಿಜಯ ಗೇಮ್ಸ್ ಟೀಮ್ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಸೇರಿಕೊಡ್ತಾ ಇದ್ದಾರೆ ಸುನಿಲ್ ಉಚ್ಚಿಲ. ತಮ್ಮನ್ನ ವಿಶೇಷವಾಗಿ ಗೌರವಪೂರ್ವಕವಾಗಿ ಈ ಒಂದು ಕ್ರೀಡಾಕೂಟಕ್ಕೆ ಬರಮಾಡಿಕೊಡ್ತಾ ಇದ್ದಾವೆ. ಸರ್ವಶ್ರೇಷ್ಠತೆಯ ಕಬಡ್ಡಿಯ ಮೂಲಕವಾಗಿ ಅಂಕಣದಲ್ಲಿ 2 ಪ್ರಬಲ ತಂಡಗಳ ಸ್ಪರ್ಧೆಯನ್ನು ಕಾಣಬಹುದಾಗಿದೆ. ಈ ಪಂದ್ಯದ ತೀರ್ಪುಗಾರಿಕೆಯಲ್ಲಿ ಶ್ರೀಯುತ ಅರವಿಂದ್ ಅವರಿದ್ದಾರೆ. ವಿನೋದ್ ಅವರ ಜೊತೆಗೆ ಲೋಹಿತ್ ಅವರ ಕಾರ್ಯವನ್ನು ನಿರ್ವಹಿಸಿಕೊಳ್ತಾ ಇದ್ದಾರೆ. ಬಂಟ್ವಾಳ ವಿಜಯ ಗೇಮ್ಸ್ ಟೀಮ್ ತಕ್ಕಲೆ ಬರ್ತೀರಾ? ವಿಜಯ ಗೇಮ್ಸ್ ಆಗಲ್ಲ ಈರಾಯ್ತಾ ಓನರ್ ಪ್ಲೇಯರ್ಸ್ ಗುರುತು ವೈದ್ಯರು
ಮತ್ತೇನ ಇಲ್ಲ ಬರೋದಿತ್ತು. ಎಸ್, ವಿಜಯ ಗೇಮ್ಸ್ ಟೀಮ್ ತಂಡದ ಆಟಗಾರರಿಗೆ ಸ್ಮರಣಿಕೆಯನ್ನು ಶ್ರೀಯುತ ಸುನಿಲ್ ಉಚ್ಚಿಲ ಇವರು ನೀಡ್ತಾ ಇದ್ದಾರೆ. ಧನ್ಯವಾದಗಳು. ಈ ನಡುವೆ ಸೆಂಟರ್ ಲೈನ್ ಬಡೆ ಟ್ಯಾಕಲ್ ದೇವಿಪುರ ಖಾತೆಯಲ್ಲಿ 6ನೇ ಅಂಕ ಜೋಡಣೆಯಾಗುತ್ತಾ ಇದೆ. 7ನೇ ಅಂಕ ಜೋಡಣೆಯಾಗ್ತಾ ಇದೆ. 7-2. ರಾಮಾಂಜನೇಯ ತಂಡಕ್ಕೆ ಸೂಪರ್ ಟ್ಯಾಕಲ್ ಅವಕಾಶ. ಟೆಸ್ಟ್ ಹಾಲ್ 8-2. ಬಂಧುಗಳೇ, ನಮ್ಮ ಕಾರ್ಯಕ್ರಮದಲ್ಲಿ ಶಿವಸಾಗರ್ ಹೋಟೆಲ್ನ ಮಾಲಕರಾಗಿರುವಂತಹ ಶ್ರೀಯುತ ಸುಚಿವ್ರತ ಅವರು ನಮ್ಮ ಜೊತೆಗೆ ಕಾರ್ಯಕ್ರಮದಲ್ಲಿ ಸೇರಿಕೊಳ್ತಾ ಇದ್ದಾರೆ. ತಮ್ಮನ್ನು ಅತ್ಯಂತ ಗೌರವದಿಂದ ಕಾರ್ಯಕ್ರಮದ ಮುಖ್ಯ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದಾವೆ. ಗೌರವಾನ್ವಿತರು ದಯವಿಟ್ಟು ನಮ್ಮೊಂದಿಗೆ ವೇದಿಕೆಯಲ್ಲಿ ಸೇರಿಕೊಳ್ಳುವಂತೆ. ಕಾರ್ಯಕ್ರಮದಲ್ಲಿ ಸೇರಿಕೊಂಡಿರುವ ಶಿವಸಾಗರ್ ಹೋಟೆಲ್ನ ಮಾಲಕರಾಗಿರುವಂಥ ಶ್ರೀಯುತ ಸುಚಿವ್ರತ ಶೆಟ್ಟಿಯವರನ್ನ ಮತ್ತೊಮ್ಮೆ ಅತ್ಯಂತ ಆದರಣೀಯತೆಯಿಂದ ಕಾರ್ಯಕ್ರಮದ ಮುಖ್ಯ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದಾವೆ. ಸರ್, ದಯವಿಟ್ಟು ಕಾರ್ಯಕ್ರಮದ ಮುಖ್ಯ ವೇದಿಕೆಗೆ ಬರುವಂತೆ ತಮ್ಮಲ್ಲಿ ವಿಜ್ಞಾಪನೆ. ತತ್ವಮಸಿ ಬಗಂಬಿಲ ಆಯೋಜಿತ ಕಬಡ್ಡಿಯ ಫ್ರೀ ಕ್ವಾರ್ಟರ್ ಫೈನಲ್ ಹಂತದ ಅಂತಿಮ ಹನಾಹನಿಯಲ್ಲಿ ನಾವಿದ್ದೇವೆ. ಇಲ್ಲಿ ಈ ಸ್ಪರ್ಧೆ ಮುಗಿದರೆ ಅಲ್ಲಿಗೆ ಎಲ್ಲ ಫ್ರೀ ಕ್ವಾರ್ಟರ್ಗಳು ಕೂಡ ಖಾಲಿಯಾಗಲಿದೆ. ಆ ಬಳಿಕ ಒಂದೊಂದೇ ಕ್ವಾರ್ಟರ್ಗಳು ಖಾಲಿಯಾಗಲಿದೆ. ಏತ ಕ್ವಾರ್ಟರ್? 4. ನಮ್ಮ ತತ್ವಮಸಿ ಬಗಂಬಿಲ ಆಯೋಜಿತ ಕಬಡ್ಡಿ ಪಂದ್ಯಾವಳಿಗೆ ದಕ್ಷಿಣ ಕನ್ನಡ ಕಬಡ್ಡಿ ಅಮಚೂರ್ನ ಸಲಹೆಗಾರರಾಗಿರುವಂಥ ಶ್ರೀಯುತ ಪುರುಷೋತ್ತಮ ಪೂಜಾರಿ ಕಾರ್ಯಕ್ರಮದಲ್ಲಿ ಸೇರಿಕೊಳ್ಳುತ್ತಾ ಇದ್ದಾರೆ. ತಮ್ಮನ್ನು ಅತ್ಯಂತ ಆದರಣೀಯತೆಯಿಂದ ಕಾರ್ಯಕ್ರಮದ ಮುಖ್ಯ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದಾವೆ. ಮಧ್ಯಂತರದ ವಿರಾಮ, ಮೊದಲ ಅವಧಿ ಸಂಪನ್ನತೆಯನ್ನು ಕಾಣ್ತಾ ಇದೆ. ಟೆಸ್ಟ್ ಹಾಲ್ ಮುಂದಿನ ಸ್ಪರ್ಧೆಯಲ್ಲಿ ಅಂತಿಮ ಪ್ರೀ ಕ್ವಾರ್ಟರ್ನ ಬಳಿಕದ ಹನಾಹನಿಗಾಗಿ ತತ್ವಮಸಿ ಬಗಂಬಿಲ ಎ ಫ್ರೆಂಡ್ಸ್ ದೇವಿನಗರ ತಂಡಮಾಡದ ಪ್ರವೇಶ ದ್ವಾರಕ್ಕೆ ಬರುವಂತೆ. ಸ್ಪರ್ಧೆ 15-2 ಏಕಮುಖಿ ಸ್ಪರ್ಧೆ ಮುಂದುವರಿತಾ ಇದೆ. ಮತ್ತೆ ಟ್ಯಾಕಲ್ ಮುಖೇನ ದೇವಿಪುರ ಖಾತೆಯಲ್ಲಿ ಅಂಕಗಳ ಜೋಡಣೆ 16-2, 16-2.
ಬಂಧುಗಳೇ, ನಮ್ಮ ಕಾರ್ಯಕ್ರಮದ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ದಕ್ಷಿಣ ಕನ್ನಡ ಜಿಲ್ಲಾ ಕಬಡ್ಡಿ ಅಮೆಚೂರ್ನ ಸಲಹೆಗಾರರಾಗಿರುವ ಶ್ರೀಯುತ ಪುರುಷೋತ್ತಮ ಪೂಜಾರಿ ಅವರಿಗೆ ಅವರ ಶಿಷ್ಯ ಆನಂದ ಕಡಬ ಅವರು ಶಾಲು ಹೊದಿಸಿ ಸ್ವಾಗತಿಸುವಂತೆ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಪ್ರಮುಖ ಎರಡು ತಂಡಗಳ ಮಧ್ಯೆ ಸ್ಪರ್ಧೆ ಮುಂದುವರಿತಾ ಇದೆ. ಅಂಕಣದಲ್ಲಿ 18-2ರಲ್ಲಿ ನಿರಾಸೆಯ ಪಂದ್ಯ. ಗುಣಾಸೆಯ ಖಾತೆಯಲ್ಲಿ ಅಂಕಗಳ ಜೋಡಣೆ ಬಹಳಷ್ಟು ಕಡಿಮೆ ಇದೆ. ಪರಿಣಾಮ ದೇವಿಪುರದ ಮುನ್ನಡೆ. ವಿಶ್ರಾಂತಿಯ ಕೋರಿಕೆ ಹೊಸ ಮುಖಗಳಿಗೆ ಅವಕಾಶಗಳನ್ನು ಕಲ್ಪಿಸಿಕೊಡುತ್ತಾ ಇದೆ ಅಂಕಣದ ಒಳಭಾಗದಲ್ಲಿ. ಮುಂದಿನ ಫೆಬ್ರವರಿ ತಿಂಗಳ 22 ಹಾಗೂ 23ನೇ ತಾರೀಕಿನ ದಿನ ಸುಳ್ಯ ತಾಲೂಕಿನ ಐವರ್ನಾಡಿನಲ್ಲಿ ರಾಷ್ಟ್ರೀಯ ಕಬಡ್ಡಿಯ ಪಂದ್ಯಾವಳಿಯ ಆಯೋಜನೆ ಇದೆ. 70,000 ನಗದು ಪುರಸ್ಕಾರದ ಚಾಂಪಿಯನ್ ಪಟ್ಟಕ್ಕಾಗಿರುವಂತಹ ಹೋರಾಟದಲ್ಲಿ ಅನೇಕ ಉತ್ತರ ಭಾರತ, ದಕ್ಷಿಣ ಭಾರತದ ತಂಡಗಳು ಭಾಗವಹಿಸಲಿದೆ. ಇದು ಮುಂದಿನ ಫೆಬ್ರವರಿ ತಿಂಗಳ 22 ಹಾಗೂ 23ನೇ ತಾರೀಕಿನ ವಿದ್ಯಮಾನ ಸುಳ್ಯದಲ್ಲಿ ಕಬಡ್ಡಿಯ ಉತ್ಸವ. ಸೋಲು ಟ್ಯಾಕಲ್ ಅಂತಿಮ ಕ್ಷಣದಲ್ಲಿ. ಅದೇ ರೀತಿಯಲ್ಲಿ 65 ಕೆಜಿ ವಿಭಾಗದಲ್ಲಿ ಭಾಗವಹಿಸುವ ಕೆಜಿ ವಿಭಾಗದ ಆಟಗಾರರುಗಳಿಗೆ ಮುಂದಿನ 22ನೇ ತಾರೀಕಿನ ದಿನ ಬಂಟ್ವಾಳ ತಾಲೂಕಿನ ಪಾಂಡವರ ಕಲ್ಲಿನಲ್ಲಿ 65 ಕೆಜಿ ವಿಭಾಗದ ಕಬಡ್ಡಿ ಇದೆ. 30,000 ನಗದು ಪುರಸ್ಕಾರದ ಚಾಂಪಿಯನ್ ಪಟ್ಟಕ್ಕಾಗಿರುವಂತಹ ಹೋರಾಟ. ಅದೇ ದಿನ ಪಾಂಡವರ ಕಲ್ಲಿನಲ್ಲಿ 55 ಕೆಜಿ ವಿಭಾಗದ 11,000 ನಗದು ಪುರಸ್ಕಾರವಿರುವಂತಹ ಕಬಡ್ಡಿಯ ಆಯೋಜನೆ. ಡ್ರೀಮ್ ಸ್ಟಾರ್ ಮಡಂತ್ಯಾರು ಆಯೋಜನೆಯಲ್ಲಿ ಈ ಒಂದು ಪಂದ್ಯ ಸಾಗಿ ಬರಲಿದೆ. ಬಗಂಬಿಲದ ಪ್ರಣಮ್ ದಯವಿಟ್ಟು ವೇದಿಕೆಯ ಬಳಿಗೆ ಬರುವಂತೆ ತಮ್ಮಲ್ಲಿ ವಿನಂತಿ. ಅಂತಿಮ 4 ನಿಮಿಷಗಳು. ಬಗಂಬಿಲದ ಪ್ರಣಮ್ ಎಲ್ಲಿದ್ರೂ ಕೂಡ ಆದಷ್ಟು ಬೇಗ ವೇದಿಕೆಯ ಬಳಿಗೆ ಬರುವಂತೆ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ಳುತ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಫೆಬ್ರವರಿ ತಿಂಗಳ 25ನೇ ತಾರೀಕಿನ ದಿನ BC ರೋಡಿನ ಸ್ಪರ್ಶ ಕಲಾ ಮಂದಿರದಲ್ಲಿ ಸೈಫ್ ಅಕಾಡೆಮಿ, ಸ್ವಾಮಿ ಕೊರಗಜ್ಜ ಬಂಟ್ವಾಳ ಇವುಗಳ ಸಂಯುಕ್ತ ಆಶ್ರಯದಲ್ಲಿ 65 ಕೆಜಿ ವಿಭಾಗದ 15,000 ನಗದು ಪುರಸ್ಕಾರದ ಚಾಂಪಿಯನ್ ಪಟ್ಟಕ್ಕಾಗಿರುವಂತಹ ಹೋರಾಟ ನಡೆಯಲಿದೆ. ಹಗ್ಗ ಜಗ್ಗಾಟ ವಿಭಾಗದ ಆಟಗಾರರುಗಳಿಗೆ ಮುಂದಿನ ಫೆಬ್ರವರಿ ತಿಂಗಳ 23ನೇ ತಾರೀಕಿನ ದಿನ ಮಂಗಳೂರಿನಲ್ಲಿ ಕೋಟಿ ಚೆನ್ನಯ್ಯ ಟ್ರೋಫಿ 2025 ಲೆವೆಲ್ ಮಾದರಿಯ ಮಹಿಳೆಯರ ಹಾಗೂ ಪುರುಷರ ವಿಭಾಗದ ಹಗ್ಗ ಜಗ್ಗಾಟ. ಪ್ರಥಮ 2 ವಿಭಾಗಗಳಲ್ಲಿ ಕೂಡ 40,000 ಬಹುಮಾನ ಇರ್ತದೆ. ಲಾಸ್ಟ್ 3 ಮಿನಿಟ್ಸ್, ಕೊನೆಯ 3 ನಿಮಿಷಗಳ ಅವಧಿ. ಅದೇ ರೀತಿಯಲ್ಲಿ ಏಪ್ರಿಲ್ ತಿಂಗಳ 5ನೇ ತಾರೀಕಿನ ದಿನ ಪಡುಪನಂಬೂರು ಇದರ ಆಶ್ರಯದಲ್ಲಿ 65 ಕೆಜಿ ವಿಭಾಗದ 25,000 ನಗದು ಪುರಸ್ಕಾರವಿರುವಂತಹ ಕಬಡ್ಡಿಯ ಪಂದ್ಯಾವಳಿ ಪಡುಪನಂಬೂರು ಇಲ್ಲಿ ಆಯೋಜನೆಯಾಗಿರಲಿದೆ. ಎಲ್ಲ ಪಂದ್ಯಾವಳಿಗಳು ಕೂಡ ಸಮಸ್ತ ಕಬಡ್ಡಿಯ ತಂಡಗಳಿಗೆ ಆತ್ಮೀಯ ಆಹ್ವಾನವನ್ನು ಕೊಡುತ್ತಾ ಪರಿಪೂರ್ಣತೆಯ ಡಿಫೆನ್ಸ್ನ ಲಾಭವನ್ನು ಗಳಿಸಿಕೊಳ್ಳುತ್ತಾ ಇದೆ. ಸರ್ವಾಂಗೀಣ ಆಟದ ಅವಧಿ. ಕಾರ್ನರ್ ವಿಭಾಗದ ಪ್ರಣಮ್ ಎಲ್ಲಿದ್ರೂ ಕೂಡ ತಂಡವನ್ನು ಸೇರಿಕೊಳ್ಬೇಕು. ಅಣ್ಣ ನೆಕ್ಸ್ಟ್ ನಿಗ್ಲಿಗೆ ಮ್ಯಾಚ್ ಪನ್ನು ಬೇಗ ಬರೋಡು.
ಲಾಸ್ಟ್ ಮಿನಿಟ್, ಕೊನೆಯ ನಿಮಿಷದಲ್ಲಿ ಸ್ಪರ್ಧೆ ಔಪಚಾರಿಕತೆಯಷ್ಟೇ ಬಾಕಿ ಇದೆ. 25-7 ದುರ್ಗಾ ಪರಮೇಶ್ವರಿ ದೇವಿಪುರ ಮುನ್ನಡೆಯಲ್ಲಿ. ಸೆಕೆಂಡ್ಗಳ ಲೆಕ್ಕಾಚಾರದಲ್ಲಿ ಸ್ಪರ್ಧೆ ಇದೆ. ಆಟದ ಅವಕಾಶಗಳನ್ನು ಮುಂದುವರಿಸಿಕೊಳ್ಳುವ ನಿರೀಕ್ಷೆಯಲ್ಲಿ ಹೋರಾಟ. ಪಾಯಿಂಟ್ಸ್. ಇದರೊಂದಿಗೆ ರೋಹಿತ್ ಅವರ ಉದ್ದನೆಯ ವೆಸಲ್ ಪಂದ್ಯ ಸಂಪನ್ನ. until I'm full of pollution. Feeling skin on skin push, giving me the solution. Dancing man to man until I'm full of pollution. Feeling skin on skin push, giving me the solution. ಬನ್ನಿ ಬನ್ನಿ ಬಗಮಿಲ, ಎಲ್ಲಿ ಬಗಮಿಲಲ್ಲಿ ದೇವಿನಗರ, ಬರ್ಲಿ ಬೇಗ. TNH Remix by DJ Ashish. ಬನ್ನಿ. ಎಸ್, ತಂಡ ಆಗಮನವಾಗ್ತಾ ಇದೆ. ಮೊದಲ ತಂಡದ ಆಗಮನ ಅಂಕಣದ ಒಳಭಾಗಕ್ಕೆ ಬರ್ತಾ ಇದೆ. ಸ್ವಾಗತಿಸಿ ತತ್ವಮಸಿ ಬಗಂಬಿಲ.
by DJ Ashish. ಆಹಾ ಬರ್ಲಿ. ಎಲ್ಲದೆ ಆಡುವ ಮನಸ್ಸಿನ ನಿರ್ಣಯ ಚಿತ್ತ ಬದಲಿಸುವ ಮನಸ್ಸಿನ ಆಟದ ಮೂಲಕ ಎಲ್ಲರ ಮನಸ್ಸ ಕದಿಯುವ ಮೂಲಕ ನೀನೇ ಎಂದರೆ ಕುಣಿಯುವ ಬರದಲ್ಲಿ ಆಡು ಎಂದರೆ ಆಡುವ ನೀನ ನಿರ್ಣಯ ಮನದಲ್ಲಿ ಆಡಾಡು ಆ ನೋಡು ಬಾ ನೋಡು ಬಂದಿದೆ ಎಲ್ಲವೂ ಬಂದಿದೆ ಆಟದ ಮೂಲಕ ಚಿತ್ರಣ ಬದಲಿಸ ನೀನ ಎಂದರೆ ಕುಣಿಯುವ ಮನದಲ್ಲೂ ನಿನ್ನದ ಆಡು ನೀನೇ ಎಂದರೆ ಆಡಾಡು ಬಾ ನೋಡು ಬಾಬಾ ಬಾಬಾ ಬರ್ಲಿ ಬಾಬಾ ಎಲ್ಲಿದೆ ದೇವಿ ನಗರ ತಂಡ ಬರಲಿ ಬಾಬಾ ಬಂದಿದೆ ಆಡುವ ಬಂದಿದೆ ಮನಸ್ಸನ್ನು ಕದಿಯುವ ತುಡಿತದ ಮೂಲಕ ಎಲ್ಲರ ಚಿತ್ತ ಬದಲಿಸುವ ಮೂಲಕ ಆಟ ಎಂದರೆ ಕದಿಯುವ ಮೂಲಕ ನೀನೇ ಬರ್ಲಿ ಬಾ ಬಾಬಾ ಎಲ್ಲಿದೆ ನೀವೆಲ್ಲಿದೆ ನಗರ ಬಾಬಾ ಎಲ್ಲಿದೆ ಬಾಬಾ ಆಡಲು ಬಾಬಾ ತುಣಿಯಲು ಬಾಬಾ ತುಣಿಸಲು ಬಾಬಾ ಎಲ್ಲರ ನಿನ್ನ ಚಿತ್ರ ಬದಲಿಸು ಆಡುವ ಮೂಲಕ ಎಲ್ಲರ ಭಾಗ ಬರೆಯುವ ಮೂಲಕ ನೀರೇ ಎಂದರೆ ತುಣಿಯುವ ಮೂಲಕ ಬಾಬಾ ಬರ್ಲಿ ಬಾಬಾ ಆಡಲು ಬಾಬಾ ನೋಡಲು ಬಾಬಾ ತುಣಿಸಲು ಬಾಬಾ ನೀನೇ ಎಂದರೆ ತುಣಿಯುವ ಬಾಬಾ ನಿನ್ನಡೆ ಎಲೆಗೆದೆ ಆಡುವ ಬಾಬಾ ಎಲ್ಲೆಂದರೆ ಆಡಾಡು ಬಾ ಎಂದರೆ ತುಣಿಯು ನೀನೆಂದರೆ ತುಣಿಯು ಬಾಬಾ ಆಹಾ ಬರ್ಲಿ ಬಾ ದೇವಿ ನಗರ ಚಂಡ ಬಾಬಾ ದಗ ಎಲ್ಲಿದೆ ಆಡುವ ಇಲ್ಲಿದೆ ಬಾ ದೇವಿ ನಗರ ಓಡೋಡಿವ ಆಹಾ ಎಲ್ಲಿ ಬದಂಬಿಲ ಬಂದಿದೆ ಆಡಲು ಬಂದಿದೆ ಕುಣಿಗಲು ಬಂದಿದೆ ನೀನೇ ಕುಣಿಕುಣಿನೆ ನೀನೇ ಕುಣಿಕುಣಿನೆ ನೀನೇ ಕುಣಿತರಿಗಲು ಆಡಾಡು ಆಡು ಎಂದರೆ ಹೀಗಿರಬೇಕು ಕುಣಿಯಲು ಎಂದರೆ ಕಬಡಿಯಬೇಕು ಆಟದ ಅಂತರ ಚೆಲ್ಲುತ್ತರಲ್ಲಿ ಆಡು ಎಂದರೆ ಆಟದಲ್ಲಿ ಕಣ್ಣಿಗೆ ಮಣ್ಣು ಕುಡಿಯುವುದರಲ್ಲಿ ಕಬಡ್ಡಿ ಎಂದರೆ ಕುಡಿಯುವುದರಲ್ಲಿ ಎಲ್ಲರ ಚಿತ್ತ ಬದಲಿಸದಲ್ಲಿ ಕಬಡ್ಡಿಯ ಮೂಲಕ ಆಡುತ್ತದೆ ಬಲೆ ಗೊಂಬುಗ ಕಬಡ್ಡಿ ಗೊಂಬುಗ ಬಲೆ ಗೊಂಬುಗ ಕಬಡ್ಡಿ ಗೊಂಬುಗ ಬಾಲೆಯಲ್ಲೇ ಬಲೆ ದೇವಿ ನಗರ ಓಲಾ ದೇವಿ ನಗರ ಬಲೆ ಬೇಗ ಆಟ ಎಂದರೆ ಹೀಗೆ ಕುಡಿಯುತ್ತಿರುವ ಹಾಗೆ ಬಗಂಬಿಲದ ಕಬಡ್ಡಿ ಎಲ್ಲರ ಚಿತ್ತದ ಹೃದಯ ಆಡಿಸುವೋಡು ಕುಣಿಸುವೋಡು ಬಗಂಬಿಲದಲ್ಲಿ ಆಡುವವನು ಕ್ರೀಡೆ ಎಂದರೆ ಕುಣಿಯುವ ರಾಜ ಆಧಾರೆ ಕಬಡ್ಡಿಗೆ ಆಧಾರೆ ಬಾಬಾರೆ ತಂಡ ಬಂದಿದೆ ದೇವಿ ನಗರ ದೇವಿ ನಗರ ದೇವಿ ನಗರ ದೇವಿ ಆಹಾ ಆಹಾ ಬಂದಿದೆ ಹಲೋ ಎರಡು ತಂಡಗಳು ಲೈನಪ್ ಮಾಡಿ ಪ್ಲೇಯರ್ಸ್ ಲೈನಪ್ ಮಾಡಿ ಪ್ಲೀಸ್ ವೇದಿಕೆಯಲ್ಲಿರ್ತಕ್ಕಂಥ ಗೌರವಾನ್ವಿತ ಅತಿಥಿಗಳು ಅಂಕಣಕ್ಕೆ ಆಗಮಿಸಿ ಎರಡೂ ತಂಡಗಳಿಗೆ ಶುಭವನ್ನ ಹಾರೈಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ಳುತ್ತಿದ್ದೇವೆ. ಶ್ರೀಯುತ ಪುರುಷೋತ್ತಮ ಪೂಜಾರಿ ಸರ್ ದಯವಿಟ್ಟು ಬನ್ನಿ. ಅದೇ ರೀತಿಯಲ್ಲಿ ನಿರಂಜನ್ ತಾವುಗಳು ಕೂಡ ಬನ್ನಿ. ಅದೇ ರೀತಿಯಲ್ಲಿ ಎಲ್ಲ ವೇದಿಕೆಯಲ್ಲಿರ್ತಕ್ಕಂಥ ಅತಿಥಿಗಳು ದಯವಿಟ್ಟು ನಮ್ಮೊಂದಿಗೆ ಸೇರಿಕೊಳ್ಳುವಂತೆ ವಿಜ್ಞಾಪನೆ. ಮ್ಯಾಚ್ ಅಫಿಷಿಯಲ್ಸ್ ಅಂಡ್ ಪ್ಲೇಯರ್ಸ್ ಲೈನ್ ಪ್ಲೀಸ್. ಲಿಖಿತ್ ಕುಂಬಿಲವರೇ ದಯಮಾಡಿ ಎದ್ದು ನಿಲ್ಲಿ.
ಮುಂದಿನ ಸ್ಪರ್ಧೆಯಲ್ಲಿ ಆಡುವ ತಂಡಗಳು ಸಿದ್ಧಗೊಳ್ಳುವಂತೆ ಮ್ಯಾಚ್ ನಂಬರ್ 20 ಬ್ರದರ್ಸ್ ಅಡ್ಕರೆ ವಿರುದ್ಧ ಆದಿಶಕ್ತಿ ಮಿತ್ತೂರು ತಾವುಗಳು ಸಿದ್ಧಗೊಳ್ಳಬೇಕು. ಮೊದಲ ಅವಧಿಯಲ್ಲಿ ಸ್ಪರ್ಧೆ ಆರಂಭವಾಗಿದೆ. ಕುಂಪಲದ ಗೋಡೆ ಎದುರಾಳಿಯ ಬಗ್ಗು ಬಡಿದಾಟಗಾರ ಮೊದಲ ಅಂಕ ಗಳಿಕೆ ಡಿಫೆನ್ಸ್ನ ಮೂಲಕವಾಗಿ ತತ್ವಮಸಿಯ ಖಾತೆಯಲ್ಲಿ ಮೊದಲ ಅಂಕ ಜಮೆಯಾಗ್ತಾ ಇದೆ. ಬಗಂಬಿಲದ ವಿರುದ್ಧವಾಗಿ ದೇವಿನಗರ ಮುಕ್ತ ವಿಭಾಗದ ಕೆಜಿ ವಿಭಾಗದ ಸ್ಪರ್ಧೆ ಮೊನ್ನ ಮೀನು ಮೀನು ಮ್ಯಾಟ್ ಅಂಕಣದಲ್ಲಿ ಜಾಡುವ ಮೀನು. ಪ್ರತಿದಾಳಿ ಅವಕಾಶಗಳಲ್ಲಿ ಪ್ರಬಲ ಎರಡು ತಂಡಗಳ ಅದ್ಭುತವಾದ ಹೋರಾಟವನ್ನ ಮುಂದುವರಿಸಿಕೊಳ್ಳುತ್ತಾ ಇದೆ. ಅನಿರೀಕ್ಷಿತ ನಿಯಂತ್ರಣವನ್ನು ಕಳಕೊಂಡ ಮುನ್ನ ಅಂತಿಮ ಕ್ಷಣದಲ್ಲಿ ಅವಳಿ ಅಂಕ 3-3 ಸಮಬಲದಲ್ಲಿ ಹೋರಾಟ. ಪ್ರಣಮ್ ದಾಳಿಯಲ್ಲಿ ಬಗಂಬಿಲದ ಪ್ರಣಮನಾಟ ಪರಿಪೂರ್ಣತೆಯ ಹೆಜ್ಜೆಗಳ ಮೂಲಕವಾಗಿ ಸ್ಪರ್ಧೆಯ ಕಣದಲ್ಲಿ ಅತ್ಯಂತ ರೋಚಕತೆಯ ಹೋರಾಟಗಳನ್ನು ಕಾಣಬಹುದಾಗಿದೆ. ಸ್ಪಷ್ಟತೆಯ ಪಾದಚಲನೆ, ಪರಿಣಾಮಕಾರಿ ಹೆಜ್ಜೆ, ಪ್ರತಿರೋಧದ ಅವಧಿಯಲ್ಲಿ ದಾಳಿಯ ಮೂಲಕ ಅಂಕಣದ ಒಳಭಾಗದಲ್ಲಿ 4-4 ಸಮಬಲದಲ್ಲಿ ಹೋರಾಟವಿದೆ. ಅಜಯ್ ದಾಳಿಯ ಮೂಲಕ ಅಂಕಣದಲ್ಲಿ ಥರ್ಡ್ ರೇಡ್ ಪ್ರತಿದಾಳಿಯಲ್ಲಿ ಅದ್ಭುತವಾದಂತಹ ಡಿಫೆನ್ಸ್ನ ಬಲ ಬರುತ್ತಾ ಇದೆ. ನಹುಷ್ ದಾಳಿಗೂ ಸೈ, ಟ್ಯಾಕಲ್ಗೂ ಸೈ. ಮುನ್ನ ಸರ್ಫರಾಜ್ ದಾಳಿಯಲ್ಲಿ ಅಂಕಣ 4-4 ಹೋರಾಟವಿದೆ. ಪ್ರತಿದಾಳಿಗಳನ್ನು ಮಾಡಲೇಬೇಕಾಗಿದೆ. ಮೊನ್ನ ಬಂಧನ ದೇವಿನಗರದ ಅತ್ಯಂತ ಶ್ರೇಷ್ಠತೆಯ ಡಿಫೆನ್ಸ್ ವಿಭಾಗ ಮುಂದುವರಿಯತೊಡಗಿದೆ. ದಾಳಿಯಲ್ಲಿ ದೇವಿನಗರದ ಭರವಸೆಯ ಆಟಗಾರ, ಪ್ರತಿದಾಳಿಗಳಲ್ಲಿ ಅಂಕಗಳನ್ನು ಗಳಿಸಿಕೊಳ್ಳುವ ವಿಶ್ವಾಸ. ನಹುಷ್ ಪ್ರಣಮ್ ಕಾರ್ನರ್ ವಿಭಾಗಗಳಲ್ಲಿ ಆಟದ ವೈಖರಿಯನ್ನು ಬದಲಿಸಿಕೊಳ್ಳುವ ಹೆಜ್ಜೆಗಳಲ್ಲಿ
ಈ ಪಂದ್ಯ ಸಮಾನ ಹೋರಾಟದಲ್ಲಿದೆ. ಮೊದಲ ಕ್ವಾರ್ಟರ್ ಫೈನಲ್ ಹಂತದ ಸ್ಪರ್ಧೆ. ಇನ್ನು 6 ಸ್ಪರ್ಧೆಗಳು ಉಳಿಯಲಿದೆ. ಟೈಮ್ ಔಟ್. ಅಜಯ್ ಆಬಾಬಾ ಪ್ರತಿದಾಳಿಯ ಯಶಸ್ಸಿನ ರೂವಾರಿ ಅಜಯ್. ಬಹಳಷ್ಟು ಸಮಯಗಳ ಬಳಿಕ ಅದ್ಭುತವಾದ ಸರ್ವಾಂಗೀಣತೆಯ ಜವಾಬ್ದಾರಿಯನ್ನ ಅಜಯ್ನ ಮೂಲಕ ಕಾಣಬಹುದಾಗಿದೆ. ಅಂತರ 7-5 ಬಗಂಬಿಲ ಮುನ್ನಡೆಯಲ್ಲಿ. ಗೆಲ್ಲುವ 8-5 ಸ್ಕೋರ್ 8-5 ಸರಿ ಅದ ನನ್ನ ಸ್ಕೋರ್ ಬೋರ್ಡ್. ನಮ್ಮ ಮೀಡಿಯಾ ಅಕ್ಷತ್ ದೇವಿನಗರದ ರೋಲಿಂಗ್ ಎಸ್ಕೇಪ್. ಇದು ಎಂತ ಪ್ರತಿದಾಳಿಯಲ್ಲಿ ಅಂಕ, ಅವಳಿ ಅಂಕ ಬಂದಿದೆ. ಪರಿಣಾಮ ಪಂದ್ಯದಲ್ಲಿ 8-7 ರೈಟ್. ಎಂಟು 7 ಸ್ಪರ್ಧೆ ಮುಂದಿನ ಮೇಲೆ ಅವಲಂಬಿತವಾಗಿದೆ. ತತ್ವಮಸಿ ಬಗಂಬಿಲದ ಆಟ. ಈ ಪಂದ್ಯ ದೇವಿನಗರದ ಸೂರಜ್ ಅವರು ಆಗಮಿಸಿದ್ದಾರೆ ಕಾರ್ಯಕ್ರಮಕ್ಕೆ. ಅವರನ್ನು ಅತ್ಯಂತ ಆತ್ಮೀಯತೆಯಲ್ಲಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಮಾಡಿಕೊಳ್ಳುತ್ತಾ ಇದ್ದೇವೆ. ಪಂದ್ಯದಲ್ಲಿ ಮುಂದಿನ ಅದ್ಭುತವಾದ ಆಟಗಳು, ಪ್ರತಿದಾಳಿಗಳಲ್ಲಿ ಏಕಮಾತ್ರ ಅಂಕದ ಅಂತರವನ್ನು ಉಳಿಸಿಕೊಳ್ತಾ ಇದೆ. ಈ ಪಂದ್ಯದಲ್ಲಿ ಸಮರ್ಪಕವಾಗಿರುವಂತಹ ಹೆಜ್ಜೆಯಲ್ಲಿ ಆರಂಭದ ಅವಧಿಯಿಂದ ಸ್ಪರ್ಧೆಯಲ್ಲಿ ಎರಡೂ ತಂಡಗಳ ಶ್ರಮವನ್ನು ಕಾಣಬಹುದಾಗಿದೆ. ಸ್ಪಷ್ಟತೆಯ ವಾತಾವರಣ, ಜೀವಿತ ದಾಳಿಯ ಮೂಲಕ ಜೀವಿತನ ಆಟ ಇದು. ಪ್ರಮುಖ ಹಂತದಲ್ಲಿ ಅದ್ಭುತವಾದಂತಹ ಮರಳುವಿಕೆ. 8-8 ಸಮಬಲದಲ್ಲಿ ಸ್ಪರ್ಧೆ. ಹತ್ತೊಂಬತ್ತನೇ ಪಂದ್ಯ ಚಾಲ್ತಿಯಲ್ಲಿರುವಂತೆ 20ನೇ ಪಂದ್ಯಾಟಕ್ಕೆ ಕರೆಯನ್ನು ರವಾನಿಸ್ತಾ ಇದ್ದೇವೆ. ಆದಿಶಕ್ತಿ ಮಿತ್ತೂರು ವಿರುದ್ಧವಾಗಿ ಬ್ರದರ್ಸ್ ಅಡ್ಕರೆ ಎರಡೂ ತಂಡಗಳಿಗೆ ಕೂಡ ಅಧಿಕೃತವಾದ ಕರೆಯನ್ನು ರವಾನಿಸ್ತಾ ಇದ್ದೇವೆ. ಈ ಪಂದ್ಯ ಮುಗಿದ ತಕ್ಷಣ ಅಂಕಣವನ್ನು ಪ್ರವೇಶ ಮಾಡುವಂತೆ ತಮಗಿದು ಅಧಿಕೃತ ಕರೆ. ಸ್ಪರ್ಧೆಯಲ್ಲಿ ಮುನ್ನಾ ಸರ್ಫರಾಜ್ ಮುನ್ನಾ ದಾಳಿಯಲ್ಲಿ ಪ್ರತಿದಾಳಿಯನ್ನ ಮಾಡಬಲ್ಲ ಆಟಗಾರ.
8-8 ಸಮಬಲದಲ್ಲಿ ದೇವಿನಗರ ವಿರುದ್ಧವಾಗಿ ತತ್ವಮಸಿ ಬಗಂಬಿಲ ತಂಡಗಳ ಆಟಗಾರರುಗಳನ್ನು ಕಾಣಬಹುದಾಗಿದೆ. ಸರ್ವಾಂಗೀಣ ಆಟದ ಜವಾಬ್ದಾರಿಯನ್ನು ವಹಿಸಿಕೊಳ್ಳುವ ಮೂಲಕ ಅಂಕಣದ ಒಳಭಾಗದಲ್ಲಿ ಅಕ್ಷಿದಾಳಿಯಲ್ಲಿ ದೇವಿನಗರದ ಯಶಸ್ಸಿನ ಆಟವನ್ನು ಆಡಬೇಕಾಗಿದೆ. ಪಂದ್ಯದಲ್ಲಿ ಎರಡೂ ತಂಡಗಳು ಕೂಡ ಅತ್ಯಂತ ಶ್ರೇಷ್ಠತೆಯ ಹೋರಾಟವನ್ನು ಮಾಡುತ್ತಾ ಇದೆ. Do or die, right? ಮಾಡುವಿಲ್ಲವೇ ಮಡಿದಾಳಿ ಮುಂದುವರಿತಾ ಇದೆ. ಅಂಕಣದಲ್ಲಿ ಅಂಕವನ್ನು ಗಳಿಸಿಕೊಳ್ಳಲೇಬೇಕಾದ ವಿಶ್ವಾಸದ ಹೆಜ್ಜೆ ಡ್ಯೂ ಆರ್ ಡೈನಲ್ಲಿ 6 ಡಿಫೆನ್ಸ್ ಇದೆ. ಅಂಕಣದ ಒಳಭಾಗ ಮುಂದಿನ ಮೂಲಕ ದಾಳಿ 8-8 ಸಮಬಲದ ನಂಟು ಮುಂದುವರಿತಾ ಇದೆ. ಅವಕಾಶಗಳನ್ನು ಪಡೆದುಕೊಳ್ಳುವ ಹೆಜ್ಜೆಯಲ್ಲಿ ಮುಂದನಾದರೆ ಅಪಾಯದ ಅವಕಾಶ ಟ್ಯಾಕಲ್ ಮಾಡುವ ಪ್ರಯತ್ನವಾಗಿತ್ತು. ಮತ್ತೆ ಅಂಕಣದಲ್ಲಿ ಬಗಂಬಿಲದ ಮುನ್ನಡೆ. ಸಮರಾಂಗಣದ ಪ್ರತಿಸ್ಪರ್ಧೆಯ ಅವಕಾಶಗಳ ಮೂಲಕವಾಗಿ ಅಂಕಣದಲ್ಲಿ ಸಿನಾನ್ ಬಂಧನದ ಪ್ರಯತ್ನದಲ್ಲಿ ಬಗಂಬಿಲದ ಪ್ರಬಲ ಡಿಫೆಂಡರ್ಗಳ ಕೈಚಲಕ ಸಿನಾನ್ ಬಂಧನ. ಎರಡು ಅದ್ಭುತ ತಂಡಗಳ ಮಧ್ಯೆ ಅವಕಾಶವನ್ನು ಪೂರ್ಣವಾಗಿ ಬಳಸಿಕೊಳ್ಳುವ ಹೆಜ್ಜೆಯಲ್ಲಿ ಸ್ಪರ್ಧೆಯಲ್ಲಿ ಅಂತರವನ್ನ ಹೆಚ್ಚಿಸಿಕೊಳ್ಳುವ ಜಾನ್ಮಯ ಪ್ರದರ್ಶನವನ್ನು ಮುಂದುವರಿಸಿಕೊಳ್ಳುತ್ತಾ ಇದೆ. ರೋಲಿಂಗ್ ಎಸ್ಕೇಪ್ ಆಗುವ ಪ್ರಯತ್ನ. ಜೀವಿತ್ ಹೊರಾಂಗಣಕ್ಕೆ ಪ್ರವೇಶವಾಗಿದೆ. ಸವಾದ ದಾಳಿಯಲ್ಲಿ ದೇವಿನಗರ ಬಗಂಬಿಲ ಎರಡು ಪ್ರಬಲ ತಂಡಗಳ ಮಧ್ಯೆ ಕ್ವಾರ್ಟರ್ ಫೈನಲ್ ಹಂತದ ಮೊದಲ ಸ್ಪರ್ಧೆಯನ್ನು ಕಾಣ್ತಾ ಇದ್ದೇವೆ. ಸವಾದನ ಮೇಲೆ ವಿಶ್ವಾಸವಿರಿಸಿಕೊಂಡಿದೆ ದೇವಿನಗರ. ಸ್ಪಷ್ಟವಾದ ಪಾದಚಲನೆ ನಹುಷ್ ಮೇಲೆ ಎರಗುವ ಮೂಲಕ ಅಂಕದ ಗಳಿಕೆಯಾಗಿದೆ. ಅಂತರ 11-9 ಪಂದ್ಯ. 11-9 ಪ್ರಣಮ್ ದಾಳಿಯಲ್ಲಿ ಪ್ರಣಮ. ನಿರೀಕ್ಷೆಯ ಹೆಜ್ಜೆ ಯಶಸ್ಸಿನ ಕಡೆಗೆ ಮುಂದುವರಿತಾ ಇದೆ. 12ನೇ ಅಂಕದ ಜೋಡಣೆ. ಅಂತರ 3 ಮಧ್ಯಂತರದ ವಿರಾಮ. ಮೊದಲ ಅವಧಿ ಮುಕ್ತಾಯ. 12-9 ತತ್ವಮಸಿ ಬಗಂಬಿಲ ಮುನ್ನಡೆಯಲ್ಲಿದೆ. ಬಂಧುಗಳೇ, ನಮ್ಮ ಕಾರ್ಯಕ್ರಮದಲ್ಲಿ ಜೊತೆಯಾಗ್ತಾ ಇದ್ದಾರೆ ಸ್ಥಾಪಕರು ಆಸರೆ ಬಳಗ ಕುಂಪಳ, ಅಧ್ಯಕ್ಷರು ವಾತ್ಸಲ್ಯ ಛಾಯಾ ಟ್ರಸ್ಟ್ ಮಂಗಳೂರು, ಉಪಾಧ್ಯಕ್ಷರು ಯುವ ಮೋರ್ಚಾ ಭಾರತೀಯ ಜನತಾ ಪಾರ್ಟಿ ಮಂಗಳೂರು ಮಂಡಲ ಶ್ರೀ ಸೂರಜ್ ಸಾಗರ್ ಕುಂಪಲ,
ಸಮಸ್ತ ಬಂಧುಗಳ ಪರವಾಗಿ ಶ್ರೀಯುತ ಸೂರಜ್ ಸಾಗರ್ ಅವರಿಗೆ ಅತ್ಯಂತ ಗೌರವಯುತ ಸ್ವಾಗತವನ್ನು ಮಾಡಿಕೊಳ್ತಾ ಇದ್ದೇವೆ. ಸಮಸ್ತ ಕ್ರೀಡಾ ಬಂಧುಗಳ ಪರವಾಗಿ ಸನ್ಮಾನಿತರ ಗೌರವಾನ್ವಿತರನ್ನ ವೇದಿಕೆಯನ್ನ ಅಲಂಕರಿಸುವಂತೆ ತಮ್ಮಲ್ಲಿ ವಿಜ್ಞಾಪನೆಯನ್ನ ಮಾಡಿಕೊಳ್ತಾ ಇದ್ದೇವೆ. ಶ್ರೀಯುತ ಸೂರಜ್ ಸಾಗರ್ ಕುಂಪಲ್ ಅವರಿಗೆ ಮತ್ತೊಮ್ಮೆ ತತ್ವಮಸಿ ಬಗಂಬಿಲ ಆಯೋಜಿತ ಕಬಡ್ಡಿಗೆ ಆತ್ಮೀಯ ಸ್ವಾಗತ. ಹನ್ನೆರಡು 9 ಪಂದ್ಯ, 3 ಅಂಕಗಳ ಅಂತರ. ಸವಾದ ದಾಳಿಯಲ್ಲಿ ದೇವಿನಗರದ ಭರವಸೆಯ ಆಟಗಾರ ದಾಳಿಯ ಮೂಲಕ ಒಳಾಂಗಣದಲ್ಲಿ ಬಗಂಬಿಲದ ಮೇಲೆರಗಬಲ್ಲನೆ. ಪ್ರತಿ ದಾಳಿಗಳಲ್ಲಿ ಅಂಕವನ್ನ ಗಳಿಸಿಕೊಳ್ಳಬಲ್ಲ ವಿಶ್ವಾಸದ ಹೆಜ್ಜೆಯಲ್ಲಿರುವ ಆಟಗಾರ. ಪ್ರತಿರೋಚಕತೆಯ ಸಮಯ, ಸ್ಪಷ್ಟತೆಯ ನಿರೀಕ್ಷೆಗಳ ಮೂಲಕ ಅಂಕಣದ ಒಳಭಾಗದಲ್ಲಿ ನಹುಷ್ ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಸಮರಾಂಗಣದ ಅದ್ಭುತವಾದ ಅವಕಾಶಗಳನ್ನು ಪೂರ್ಣವಾಗಿ ಬಳಸಿಕೊಳ್ಳುವ ಮೂಲಕ ಕದನದ ಅವಕಾಶ. ಕೇವಲ 3 ಅಂಕಗಳ ಅಂತರವಷ್ಟೇ ಈ ಪಂದ್ಯದಲ್ಲಿದೆ. ಹಿಡಿತವನ್ನ ಬಿಗಿಗೊಳಿಸಿಕೊಳ್ಳುವ ಜಾನ್ಮಯ ತಂತ್ರಗಳನ್ನು ಹೆಣೆದುಕೊಳ್ಳುತ್ತಾ ಇದೆ. ಸಮಯೋಚಿತವಾಗಿರುವ ಆಟದ ಅವಧಿ. ಸತತವಾಗಿ ದಾಳಿಗಳನ್ನು ಮುಂದುವರಿಸಿಕೊಳ್ಳುತ್ತಾ ಸವಾದನಾಟ ಆರಂಭ ಆಗಿದೆ. ಪ್ರಣಮ್ ನಹುಷ್ ಶ್ರೀಯುತ ಚೇತನ್, ನಿಕೇಶ್ ಹಾಗೂ ಅನುಷ್ ಅವರು ದಯವಿಟ್ಟು ಮುಖ್ಯ ವೇದಿಕೆಗೆ ತಾವುಗಳು ಬಂದು ಆಸೀನರಾಗಬೇಕಾಗಿ ಸಮಸ್ತ ಸಂಘಟಕರ ಪರವಾಗಿ ತಮ್ಮಲ್ಲಿ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಇದ್ದೇವೆ. ಗೌರವಾನ್ವಿತರು ದಯವಿಟ್ಟು ಮುಖ್ಯ ವೇದಿಕೆಗೆ ಬರುವಂತೆ ತಮ್ಮಲ್ಲಿ ವಿಜ್ಞಾಪನೆ. 12-10 ಸ್ಪರ್ಧೆ. ನಾಲ್ವರು ಡಿಪೆಂಡರ್ಗಳಿದ್ದಾರೆ ಸ್ಪರ್ಧೆಯಲ್ಲಿ. ಅದ್ಭುತವಾದ ವೇಗ ಮುಂದಿನ ಮೂಲಕ ಮತ್ತೆ ಅಂಕಣದಲ್ಲಿ ಅಂತರವನ್ನು ಹೆಚ್ಚಿಸಿಕೊಳ್ತಾ ಇದೆ ತತ್ವಮಸಿ ಬಗಂಬಿಲ. ಮುಂದಿನ ಸ್ಪರ್ಧೆಯಲ್ಲಿ ಭಾಗವಹಿಸುವ ತಂಡಗಳು ಸಿದ್ಧಗೊಳ್ಳುವಂತೆ ತಮ್ಮಲ್ಲಿ ವಿಜ್ಞಾಪನೆಯನ್ನ ಮಾಡಿಕೊಳ್ತಾ ಇದ್ದಾವೆ. ಈ ಸ್ಪರ್ಧೆ ಮುಗಿದ ತಕ್ಷಣ ಮುಂದಿನ ಹನಾಹನಿಗಾಗಿ ತಾವುಗಳು ಸಿದ್ಧಗೊಳ್ಳಬೇಕು. ದ್ವಿತೀಯ ಕ್ವಾರ್ಟರ್ ಫೈನಲ್ ಹಂತದ ಸ್ಪರ್ಧೆಗಾಗಿ ಅಂತಿಮ ಅವಧಿಗಳಲ್ಲಿ ಸ್ಪರ್ಧೆ ಹೋರಾಟದ ರಂಗೇರಿಸ್ತಾ ಇದೆ. ಅಕ್ಷಿತ್ ದಾಳಿಯಲ್ಲಿ ಆಟವನ್ನ ಪೂರ್ಣವಾಗಿ ಬಳಸಿಕೊಳ್ಳುವ ವಿಶ್ವಾಸದಲ್ಲಿರುವ ತಂಡಗಳು. ಪರಿಣಾಮ ಪಂದ್ಯ ಮುಂದುವರಿತಾದ ಅಂಕಣದಲ್ಲಿ ಪ್ರತಿ ದಾಳಿಗಳನ್ನು ಮಾಡಬೇಕಾಗಿದೆ. ಮುಂದಿನ ಭಟ ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಅಕ್ಷಿತ್ ಸವಾದ್ ಡಿಪೆಂಡರ್ಗಳಾಗಿ ಅಂಕಣದಲ್ಲಿ 14-10 4 ಅಂಕಗಳ ಅಂತರವಿದೆ. ಲೈನ್ ಅಂಪೈರ್ ಬಿ ಅಲರ್ಟ್. ಮುನ್ನ ಸವಾದನ ಬೇಟೆಯಾಗಲಿಲ್ಲ. ಮುನ್ನ ಪ್ರತಿ ದಾಳಿ ಅವಕಾಶಗಳಲ್ಲಿ ಹೋರಾಟಗಳು. ಅಂಡ್ ಇಟ್ ಇಸ್ ಡ್ಯೂ ಆರ್ ಡೈ. ಥರ್ಡ್ ರೈಟ್ ಮಾಡು ಇಲ್ಲವೇ ಮಡಿ ದಾಳಿ ಮುಂದುವರಿತಾ ಇದೆ. ಈ ಪಂದ್ಯದ ತೀರ್ಪುಗಾರಿಕೆಯಲ್ಲಿ ಶ್ರೀಯುತ ರತೀಶ್ ಕೊಟ್ಟವರಿದ್ದಾರೆ, ದೀಪಕ್ ಪೇರಾಸೆ ಅವರಿದ್ದಾರೆ.
ವಿನೋದ್ ಅವರು ಪ್ರಸ್ತುತ ಮುಖ್ಯ ತೀರ್ಪುಗಾರಿಕೆಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಮೊದಲ ಕ್ವಾರ್ಟರ್ ಫೈನಲ್ ಹಂತದ ಸ್ಪರ್ಧೆ ಬಂಟ್ವಾಳ ಉಲ್ಲಾಲದ ತೀರ್ಪುಗಾರರು ನಮ್ಮ ಜೊತೆಗೆ. The next match playing between brothers Arkade versus Adi Shakti Mittur. After completion of this match, both the teams please enter the court immediately. ಮಿಮಿಕ್ರಿ ಮಾಡ್ತಾನೆ ರೀ. ಸೂಪರ್ ಟ್ಯಾಕಲ್ ಆನ್ ಆಗಿದೆ ಅಂಕಣದಲ್ಲಿ. ಅವಳಿ ಡಿಪೆಂಡರ್ಗಳ ಮಧ್ಯೆ ಮತ್ತೆ ಮುನ್ನಾ ಸೀನಾನಾ ಓಹ್ ಪ್ರಯತ್ನ ವಿಫಲ. ಬ್ಯಾಕ್ ಟು ಬ್ಯಾಕ್ ಅಂಕಗಣದಲ್ಲಿ ಮುನ್ನಡೆ ವಿಸ್ತಾರಗೊಳ್ಳುತ್ತಾ ಇದೆ. 16-12 4 ಅಂಕಗಳ ಅಂತರವನ್ನು ಬಳಸಿಕೊಳ್ಳುತ್ತಾ ಇದೆ ನಿರಂತರವಾಗಿ ಸ್ಪರ್ಧೆಯ ಕಣದಲ್ಲಿ. ಅಕ್ಷಿತ್ ಅಂತಿಮ ಆಟಗಾರ ದೇವಿನಗರದ. ಲಾಸ್ಟ್ 5 ಮಿನಿಟ್ಸ್, ಅಂತಿಮ 5 ನಿಮಿಷ. 16-12 4 ಅಂಕಗಳ ಅಂತರದಲ್ಲಿ ಬಗಂಬಿಲ ಮುನ್ನಡೆಯಲ್ಲಿ ಗೆದ್ದರೆ ಸೆಮಿಫೈನಲ್ ಖಾತ್ರಿಯಾಗಲಿದೆ. ಒಂದು ಪ್ರಶಸ್ತಿ ಅಂತೂ ಖಚಿತವಾಗಲಿದೆ. ಅಜಯ್ ಸೋಲು ಟ್ಯಾಕಲ್. ಆಲ್ ಔಟಿನ ಪೂರ್ಣಾಂಕವನ್ನು ದಾಖಲಿಸಿಕೊಳ್ಳುತ್ತಾ ಇದೆ. 19-13 19-13 ಬಗಂಬಿಲ ಮುನ್ನಡೆಯಲ್ಲಿ. ಸರಾಗವಾಗಿ ಅಂಕಣದಲ್ಲಿ ಅಂತರವನ್ನು ಹೆಚ್ಚಿಸಿಕೊಳ್ಳುವ ಹೋರಾಟದ ಮೂಲಕ ಸ್ಪರ್ಧೆಯನ್ನು ಕಾಣಬಹುದಾಗಿದೆ. ತತ್ವಮಸಿ ಬಗಂಬಿಲ ಆಯೋಜಿತ ಬಂಟ್ವಾಳ ಉಳ್ಳಾಲ ತಾಲೂಕು ಮುಕ್ತ ವಿಭಾಗದ ಕಬಡ್ಡಿಯ ಸ್ಪರ್ಧೆಯಲ್ಲಿ ನಾವಿದ್ದೇವೆ ಬಂಧುಗಳೇ. ಮೊದಲ ಕ್ವಾರ್ಟರ್ ಫೈನಲ್ ಹಂತದ ಸ್ಪರ್ಧೆ ಗೆಲುವಿನ ಔಪಚಾರಿಕತೆಗಳನ್ನು ಮುಗಿಸಿಕೊಳ್ಳುವ ತಂಡ ಯಾವುದು ಅನ್ನೋ ನಿರ್ಧಾರಗಳು ಪ್ರಕಟಗೊಳ್ಳುವ ಸಮಯವಾಗಿದೆ. ಅಂತರ ಆದಾಗಲೇ 19-13 6 ಅಂಕಗಳ ಅಂತರದಲ್ಲಿ ಬಗಂಬಿಲ ಮುನ್ನಡೆಯಲಿದೆ. ಕೊನೆಯ 4 ನಿಮಿಷ ಸಮಯ ಓಡುತ್ತಾ ಇದೆ. ಪ್ರತಿಷ್ಠೆಯ ಸಮರದಲ್ಲಿ ಅಂಕಣ ಗೆಲುವಿನ ಕಡೆಗೆ ಮುಂದುವರೆಯಬಹುದೇ. ಪ್ರಣಮ್ ನಹುಷ್ ಜುಗಲ್ಬಂದಿ ಬಹಳಷ್ಟು ಸಮಯಗಳ ಬಳಿಕ ಪೂರ್ಣ ಪ್ರಮಾಣದಲ್ಲಿ ಬಗಂಬಿಲದ ಆಟಗಾರರು ಅಂಕಣಕ್ಕಿಳಿದಿದ್ದಾರೆ. ಮಂಗಳೂರು ಉತ್ತರ ಕ್ಷೇತ್ರದ ಶಾಸಕರಾದಂತಹ ಡಾಕ್ಟರ್ ವೈ ಭರಶೆಟ್ಟಿ ಅವರ ಕೊಡುಗೆ ನವವಿನ್ಯಾಸದ ಸಮವಸ್ತ್ರದ ಜೊತೆಗೆ ಅಂಕಣದಲ್ಲಿ. ಜೀವಿತದ ಹಳ್ಳಿಯಲ್ಲಿ ಲಾಸ್ಟ್ 3 ಮಿನಿಟ್ಸ್ ಕೊನೆಯ 3 ನಿಮಿಷಗಳ ಅವಧಿಯಲ್ಲಿ ಪಂದ್ಯ 20-14 ಹೋರಾಟವಿದೆ. 6 ಅಂಕಗಳ ಅಂತರವನ್ನ ಸರಾಗವಾಗಿ ಉಳಿಸಿಕೊಳ್ಳುತ್ತಾ ಇದೆ ಪಂದ್ಯದಲ್ಲಿ. ಪ್ರಣವ ಅಂತಿಮ ಕ್ಷಣದಲ್ಲಿ ಥರ್ಡ್ ರೇಟ್ ಮಾಡು ಇಲ್ಲವೇ ಮಡಿದಾಳಿ ಮುಂದುವರಿತಾ ಇದೆ. ಡಿಪೆಂಡರ್ಗಳ ಸಂಖ್ಯೆ 5ರಲ್ಲಿದೆ. ಮುಂದಿನ ಹನಾಹನಿಯಲ್ಲಿ ಭಾಗವಹಿಸುವ ತಂಡಗಳು ಸಿದ್ಧಗೊಳ್ಳುವಂತೆ ಬ್ರದರ್ಸ್ ಅಡ್ಕರೆ ಆದಿಶಕ್ತಿ ಮಿತ್ತೂರು ತಂಡದ ಆಟಗಾರರುಗಳು ಬರುವಂತೆ. ಪ್ರಣವ ಬರಲಿಲ್ಲ. ಬಂಧಿಯಾದ ಎದುರಾಳಿಯ ಖಾತೆಯಲ್ಲಿ ಮತ್ತೊಂದು ಡಿಫೆನ್ಸ್ನ ಅಂಕ. ದೇವಿನಗರದ ಕ್ಷಿದ್ದಾಳಿಯಲ್ಲಿ ದ್ವಿತೀಯ ಅವಧಿಯ ಅಂತಿಮ ಕ್ಷಣಗಳು. ಲಾಸ್ಟ್ 2 ಮಿನಿಟ್ಸ್ ಕೊನೆಯ 2 ನಿಮಿಷಗಳು ಪಂದ್ಯದಲ್ಲಿ. ನಹುಷ್ ಪ್ರಯತ್ನಕ್ಕೆ ಸೌರಭ್ ಪ್ರಣಮ್ ಸಾಥ್ ಸಿಕ್ಕಿದೆ.
ಪಂದ್ಯದಲ್ಲಿ ಮೆಲ್ಲ ಮೆಲ್ಲನೆ ಹಿಡಿತ ಬಗಂಬಿಲ್ಲದ ಖಾತೆಯಲ್ಲಿ ತತ್ವಮಸಿ ಮುನ್ನಡೆಯಲ್ಲಿ ಸಮಯವನ್ನ ಪೂರ್ಣವಾಗಿ ಬಳಸಿಕೊಳ್ಳುವ ಜಾನ್ಮಯ ಆಟವನ್ನ ಪ್ರತಿತಂತ್ರದ ಪ್ರತಿರೋಧವನ್ನ ಒಡ್ಡುವ ಕಾಯಕದಲ್ಲಿ ಆಟಗಾರರುಗಳಿದ್ದಾರೆ. ಇದು ಬಗಂಬಿಲ ಪ್ರಾಯೋಜಿತ ಪಂದ್ಯಾವಳಿಯ ಮೊದಲ ಕ್ವಾರ್ಟರ್ ಫೈನಲ್ ಹಂತದ ಸ್ಪರ್ಧೆಯಾಗಿದೆ. ಮುಂದಿನ ಹನಾಹನಿಗಾಗಿ ಅದಾಗಲೇ ತಂಡಗಳಿಗೆ ಕರೆ ಕೊಟ್ಟಿದ್ದೇವೆ. ಆದಿಶಕ್ತಿ ಮಿತ್ತೂರು, ಬ್ರದರ್ಸ್ ಅಡ್ಕರೆ ಎಲ್ಲಿದ್ದರೂ ತಡ ಮಾಡದೆ ಪ್ರವೇಶ ದ್ವಾರಕ್ಕೆ ಬರುವಂತೆ. ಕೊನೆಯ ನಿಮಿಷದ ಅವಧಿ ಸವಾದ ದಾಳಿಯಲ್ಲಿ ಪೂರ್ಣ ಸಮಯವನ್ನು ಕಳೆಯುವ ನಿರೀಕ್ಷೆ. ತಡೆಯಾಗಿ ನಿಂತ ಆಟಗಾರ ಸೌರಭ್. ಎದುರಾಳಿಯ ಅಂಕಣದಲ್ಲಿ ವಿಶ್ರಾಂತಿಯ ಸಮಯ ಕಳೆಯುವುದರ ಜೊತೆಗೆ ಪೂರ್ಣ ಪ್ರಮಾಣದ ಸಮಯವನ್ನ ವ್ಯಯಿಸಿ ಪಂದ್ಯವನ್ನ ತನ್ನ ತೆಕ್ಕೆಗೆಳೆದುಕೊಳ್ಳುವ ಯೋಜನೆ. ಪರಿಣಾಮವಾಗಿ ಪಂದ್ಯದ ಅಂತಿಮ ಕ್ಷಣಗಣನೆಯಲ್ಲಿ ಹೋರಾಟ 24-15 ಪಂದ್ಯ ಸಂಪನ್ನತೆ. ತತ್ವಮಸಿ ಬಗಂಬಿಲ ಮೊದಲ ತಂಡವಾಗಿ ಉಪಾಂತ್ಯ ಸುತ್ತಿಗೆ ಪ್ರವೇಶವನ್ನು ಪಡೆದುಕೊಳ್ತಾ ಇದೆ. ಅಭಿನಂದನೆಗಳು ದೇವಿನಗರ ತಂಡಕ್ಕೆ. ನಿಮಗೆ ಸ್ಮರಣಿಕೆ ಇದೆ, ವೇದಿಕೆಗೆ ಬಂದು ಪಡೆದುಕೊಳ್ಳುವಂತೆ. ಬನ್ನಿ, ದ್ವಿತೀಯ ಕ್ವಾರ್ಟರ್ ಫೈನಲ್ ಪಂದ್ಯಾಟಕ್ಕಾಗಿ ಬ್ರದರ್ಸ್ ಅರ್ಕರೆ ವಿರುದ್ಧವಾಗಿ ಆದಿಶಕ್ತಿ ಮಿತ್ತೂರು. ನಮ್ಮ ಕಾರ್ಯಕ್ರಮದಲ್ಲಿ ಜೊತೆಯಾಗ್ತಾ ಇದ್ದಾರೆ ಶ್ರೀಯುತ ಭರತ್ ಗಟ್ಟಿ ಮಧೂರು. ಶ್ರೀಯುತರಿಗೆ ರಾಹುಲ್ ಅವರು ವೇದಿಕೆಗೆ ಆಗಮಿಸಿ ಶಾಲು ಹೊದಿಸಿ ಕಾರ್ಯಕ್ರಮಕ್ಕೆ ಸ್ವಾಗತಿಸುವಂತೆ ತಮ್ಮಲ್ಲಿ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಇದ್ದೇವೆ. ಬಾಬಾ ಅಲ್ಲಿ ಬಾ, ಮಿತ್ತೂರು ಬಾ, ಓಡೋಡಿ ಬಾ, ಇಲ್ಲಿ ಬಾ, ಅಲ್ಲಿ ಬಾ, ಆಡು ಬಾ, ನೋಡು ಬಾ, ಕುಡಿ ಬಾ, ಇಲ್ಲಿ 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 ಬಾ ಬಾ, ಇಲ್ಲಿ 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 ಅಲ್ಲಿ ಬಾ ಬಾ, ಮಿತ್ತೂರು ಬಾ, ಅಲ್ಲಿಗೆ ಬಾ, ಆಡಲು ಬಾ, ನೋಡು 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 ನೋಡು, ನೀನೇ ಬಾ. Sacúdelo, sacúdelo, sacúdelo. Muévelo. ಆಯೋಜಿತ ಕಬಡ್ಡಿಯಲ್ಲಿ ಓಡಿಬಾ ಎಲ್ಲಿದೆ ಟೀಮಲ್ಲಿ ಟೀಮಲ್ಲಿ ಬಾಬೇಗ ಟೀಮರ್ಲಿ 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 ಬರ್ಲಿ 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 ಬಾ 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 ಬರ್ಲಿ ಬಾ 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 ಬ್ರದರ್ಸ್ ಅಡ್ಕರೆ ಎಸ್ ಆಗಮನ ಆಗಿದೆ. ತಂಡ ಒಳಾಂಗಣದ ಪ್ರವೇಶವಾಗ್ತಾ ಇದೆ. ಸ್ವಾಗತಿಸಿ ಜೈ ಬ್ರದರ್ಸ್ ಅಡ್ಕರೆ. Hey, Joker!
ಲೈನ್ ನಂಬರ್ ಬಲೆ ಬಗಮಿಲ ಜೂನಿಯರ್ ಪ್ಲೇಯರ್ ಸೋಲರ್ ಲೈನ್ ನಂಬರ್ ಬಲೆ ಬೇಗ ಮನ್ವಿತ್ 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 ಲೈನ್ ನಂಬರ್ ಬಲೆನಾ 2 ಜನ ರಪ್ಪ ಬಲೆ ಬಗಮಿಲದ ಜೂನಿಯರ್ಸ್ ಬಲೆ 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 ನಿಕ್ಲೆ ನಿಕ್ಲೆ ಪುನು ಅಲ್ಲ ಅಂದಾಜು ಮಲ್ಪುನು ಏ ಬಲೆ ಮಾರ ಲೈನ್ ನಂಬರ್ಸ್ ಬಂಧುಗಳೇ, ನಮ್ಮ ಜೊತೆಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಜೊತೆಯಾಗ್ತಾ ಇದ್ದಾರೆ ಶ್ರೀ ಸೂರಜ್ ಸಾಗರ್ ಕುಂಪಲ, ಸ್ಥಾಪಕರು ಆಶ್ರಯ ಬಳಗ ಕುಂಪಲ, ಅಧ್ಯಕ್ಷರು ವಾತ್ಸಲ್ಯ ಛಾಯಾ ಟ್ರಸ್ಟ್ ಮಂಗಳೂರು, ಉಪಾಧ್ಯಕ್ಷರು ಯುವ ಮೋರ್ಚಾ ಭಾರತೀಯ ಜನತಾ ಪಾರ್ಟಿ ಮಂಗಳೂರು ಮಂಡಲ. ಪ್ರತಿಯೊಂದು ಕಾರ್ಯಕ್ರಮಗಳಲ್ಲಿ ಕೂಡ ಜೊತೆಯಾಗಿ ತತ್ವಮಸಿ ಬಗಂಬಿಲದ ಪ್ರತಿಯೊಂದು ಹೆಜ್ಜೆಯಲ್ಲಿಯೂ ಕೂಡ ಬೆನ್ನೆಲುಬಾಗಿ ಮಾರ್ಗದರ್ಶಕನಾಗಿ ಸಹಕಾರವನ್ನು ಕೊಡುತ್ತಾ ಈ ಪಂದ್ಯಾವಳಿ ಇಷ್ಟೊಂದು ಅಚ್ಚುಕಟ್ಟಿನಲ್ಲಿ ಯಶಸ್ವಿಯಾಗಿ ಮುಂದುವರಿಬೇಕಾದ್ರೆ ಅವರ ಸಹಕಾರ ಬಹಳಷ್ಟು ದೊಡ್ಡ ಮಟ್ಟದಲ್ಲಿದೆ. ಅದಕ್ಕಾಗಿ ವಿಶೇಷವಾಗಿ ಸೇರಿರ್ತಕ್ಕಂಥ ಸಮಸ್ತ ಕ್ರೀಡಾ ಬಂಧುಗಳ ಪರವಾಗಿ, ತತ್ವಮಸಿ ಬಗಂಬಿಲದ ಸಮಸ್ತ ಸಂಘಟಕರ ಪರವಾಗಿ ಅವರಿಗೆ ವಿಶೇಷ ಅಭಿವಂದನೆಗಳನ್ನು ಈ ಸಂದರ್ಭದಲ್ಲಿ ನೀಡುತ್ತಾ ಇದ್ದೇವೆ. ಅದರ ಜೊತೆಗೆ ಈ ಪಂದ್ಯಾವಳಿಗಾಗಿ ವಿಶೇಷವಾದ ಸಮವಸ್ತ್ರದ ಕೊಡುಗೆಯನ್ನು ಕೂಡ ಶ್ರೀಯುತರು ನೀಡಿದ್ದಾರೆ. ಸೊ ಅದಕ್ಕಾಗಿ ಕೂಡ ಸಮಸ್ತರ ಪರವಾಗಿ ಅವರಿಗೆ ಅಭಿನಂದನೆ. ಶ್ರೀಯುತ ಭರತ್ ಗಟ್ಟಿ ಅವರು ಶ್ರೀಯುತರಿಗೆ ಶಾಲು ಹೊದಿಸಿ ಸವರ್ಣಿಕೆಯನ್ನ ನೀಡಿ ಫಲಪುಷ್ಪಗಳನ್ನು ನೀಡುವ ಮೂಲಕ ಅತ್ಯಂತ ಗೌರವದಿಂದ ಶ್ರೀಯುತರನ್ನ ಗೌರವಿಸಬೇಕಾಗಿ ತಮ್ಮಲ್ಲಿ ವಿಜ್ಞಾಪನೆಯನ್ನ ಮಾಡಿಕೊಳ್ತಾ ಇದ್ದಾರೆ. ಸನ್ಮಾನವನ್ನ ಸ್ವೀಕರಿಸಿದ್ದಾರೆ ಶ್ರೀಯುತ ಗೌರವಾನ್ವಿತ ಶ್ರೀ ಸೂರಜ್ ಸಾಗರ್ ಕುಂಪಲ್ ಅವರಿಗೆ. ಒಮ್ಮೆ ದೊಡ್ಡ ಚಪ್ಪಾಳೆ ಬರಲಿ. ಅಭಿನಂದನೆಗಳ ಮಹಾಪೂರವಾಗಿದೆ. ಶ್ರೀಯುತರಿಗೆ ಅತ್ಯಂತ ಶ್ರೇಷ್ಠವಾದ ಈ ಕ್ರೀಡಾಕೂಟದಲ್ಲಿ ನಮ್ಮೊಂದಿಗೆ ಭಾಗವಹಿಸಿದ್ದೀರಾ. ನಿಮ್ಮ ಮಾತುಗಳಿಗಾಗಿ ಕಿವಿಯಾಗುವ ಅನೇಕ ಆಸ್ವಾದಕರು ಕಬಡ್ಡಿಯಲ್ಲಿದ್ದಾರೆ. ಬಂಧುವನ ಮಾತುಗಳಿಗಾಗಿ ಶ್ರೀಯುತ ಸೂರಜ್ ಸಾಗರ್ ಅವರು ಒಂದು ಈತ ನೋಡಿ ಕಾರ್ಯಕ್ರಮಕ್ಕೋಸ್ಕರವಾಗಿ ತಾವು ನಮ್ಮೊಂದಿಗೆ. ಮೈಕ್ ಆಫ್ ಮಲ್ಪಲೆನ್ನ ಈ ಗ್ರಾಮದ ದೈವ ದೇವರನ್ನು ಸ್ಮರಿಸೊಂದು ತತ್ವಮಸಿ ಬಗಮಿಲ ರಿಜಿಸ್ಟರ್ಡ್ ಮುಕುಲ ಆಶ್ರಯಡ್ ಉಳ್ಳಾಲ ತಾಲೂಕು ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಅಂಚನೆ ಬಂಟ್ವಾಳ ಬಕ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಬಂಟ್ವಾಳ ಕಬಡ್ಡಿ ಅಂಚನೆ ಜಂಟಿ ತಾಲೂಕು ಮಟ್ಟದ ಕಬಡ್ಡಿ ಪಂದ್ಯಾಟನೆ ಇನಿ ನಮ್ಮ ತತ್ವಮಸಿ ಬಗಮಿಲದಕಲು ಬಾರಿ ಪೊರ್ಲುಡು ಅದ್ದೂರಿ ಆದ ಇನಿ ಈ ಗ್ರೌಂಡ್ ಉಳ್ಳಾಲ ಬಾಗಡ್ ಬಾರಿ ಒಂಜಿ ಯಶಸ್ವಿ ಆದ ಮಂತದೇರಿ ಅಂಚನೆ ಕರಿನ ವರ್ಷಲ ಏನನೆ ಬಾರಿ ಪ್ರೀತಿಡಿ ತತ್ವಮಸಿ ಬಗಮಿಲ ತಂಡದಕಲು ಒಂದೇ ಈ ಗ್ರೌಂಡ್ಗಳೆತ್ತದು ಸನ್ಮಾನ ಮಂತಿತ್ತೇರಿ ಅಕ್ಕಲೆಗೆ ಇಂಚಿನ ಕಾರ್ಯಕ್ರಮ ಅನ್ಪೇರ ಯಾಪಾಗ್ಲೆಂಕ್ಲ ಸಪೋರ್ಟ್ ಉಪ್ಪುಂಡು ಅಂಚನೆ ಜವನೇರು ಪೂರ ಎಂಕ್ಲೆ ಸಪೋರ್ಟ್ ಮನ್ಪೋಡು ದಯಪಂಡ ಸಾಮಾಜಿಕವಾದ್ಲ ಧಾರ್ಮಿಕವಾದ್ಲ ಅಂಚನೆ ಶೈಕ್ಷಣಿಕ ಕ್ಷೇತ್ರಡ್ಲ ಈ ತತ್ವಮಸಿ ಬಗಮಿಲದ ಜವನೇರು ಸೇರ್ದು ಮಂತಂದುಲ್ಲೇರಿ ಪಾಪದಾಕಲು ಓಲುಲೇರಿ ಅಕ್ಲೆ ನಾಡ್ದು ಅಕ್ಲೆಗೆ ದಾದಂಡ ಸಮಸ್ಯೆ ತನ ಐಕೆ ಕೈ ಸೇರ್ಪವನ ಅಂಚಿನ ವ್ಯವಸ್ಥೆ ಮಂದೇರಿ ಅಕ್ಲೊಟ್ಟಿಗೆ ಒಂಜಿ ಮಲ್ಲ ರೀತಿಯಲ್ಲಿ ಗಟ್ಟಿ ಆಯ್ನ ವ್ಯಕ್ತಿ ಬಂಡ ಒಂಜಿ ಭರತ್ ಶೆಟ್ಟರ್ನ ಮಂಗಳೂರು ನಮ್ಮ ನಗರ ವಿಧಾನಸಭಾ ಕ್ಷೇತ್ರದ ಭರತ್ ಶೆಟ್ಟಿ ಅರ್ನ ಆತ್ಮೀಯರಾಯನಂಚಿನ ನಮ್ಮ ದಿನೇಶ್ ಅನ್ನಲೇರಿ ಆರೈ ಆಕ್ಲೆಗೆ ಬಾರಿ ಬೆನ್ನೆಲು ಬಾದುಲೇರಿ ಅರೆಗ್ಲಾನ್ ಈ ಸಂದರ್ಭಡೆ ಧನ್ಯವಾದ ಬನಂದಿಲ್ಲ ಅಂಚನೆ ನಮ್ಮ ಲಿಕ್ಕಿ ಅವಡು ಬಕ್ಕ ನೌಶು ಕುಂಪಲದ ಭಾಗದ ಕೆಲವು ಜನ ನಮ್ಮ ಈ ಬಗಂಬಿಲ ತಂಡಡೆ
ಒಂಜಿ ಪ್ರಾಕ್ಟೀಸ್ ಮಂತದ್ದು ಹಲವಾರು ಕೆಲವು ಕಡೆ ಇಡ್ಬೋದು ಪ್ರೈಸ್ನ ಹಾಕದು ಇನಿ ತತ್ವಮಸಿ ಬಗಮಿಲ ಪನ್ಪುನೊಂಜಿ ಬ್ರ್ಯಾಂಡ್ ಆದ ಪುದಾರಿತ ಬೈದನು ಐಕ್ಯಾನ ಸುರುಕಾದಾಗಲೇ ಧನ್ಯವಾದ ಪನೊಂದಿಲ್ಲ ಅಂಚನೆ ಎಂಕಲ ಒಂಜಿ ಸಮಾಜ ಸೇವೆಗೆ ಗುರುತಿಸಕ್ಕೆ ನಿಕ್ಲೆಗೆ ಆನೆ ಮಲ್ಲ ರೀತಿ ಧನ್ಯವಾದ ಪನೊಂದು ಅಂಚನೆ ಅಂಪೇರ್ ನಕ್ಲೆಗೆ ಅಂಚನೆ ಸೇರಿದಿನ ಮಾತೆರೆಗಳ ಮೀಡಿಯಾದಾಗಲೇ ಪೂರೆಗ್ಲೆ ಈ ಸಂದರ್ಭ ಅಭಿನಂದನೆ ಪನೊಂದು ಪಾತ್ರ ಅವಕಾಶಕ್ಕೆ ಧನ್ಯವಾದ ಪನೊಂದು ಧನ್ಯವಾದ. ಚುಟುಕಾದ ಮಾತಿನ ಮೂಲಕ ಎಲ್ಲರಿಗೂ ಅಭಿವಂದನೆಯನ್ನ ಸಲ್ಲಿಸಿದ ಗೌರವಾನ್ವಿತರಿಗೆ ವಂದಿಸಿಕೊಳ್ತಾ ಇದ್ದಾವೆ. ಈ ಪಂದ್ಯದ ರೆಫರಿಯಾಗಿ ರೋಹಿತ್ ಅವರಿದ್ದಾರೆ. ಅಂಪೈರ್ಸ್ಗಳಾಗಿ ಅಶೋಕ್ ಅಂಚನ್ ಹಾಗೂ ಅರವಿಂದ್ ಅವರು ಮುಖ್ಯ ಭೂಮಿಕೆಯಲ್ಲಿ ತೀರ್ಪುಗಾರಿಕೆಯಲ್ಲಿ ನಮ್ಮ ಜೊತೆಗಿದ್ದಾರೆ. ಬ್ರದರ್ಸ್ ಅಡ್ಕರೆಯ ವಿರುದ್ಧವಾಗಿ ಪಂದ್ಯದಲ್ಲಿ ಆದಿಶಕ್ತಿ ಮಿತ್ತೂರು. ಪ್ರತಿ ಪಂದ್ಯದ ರೋಚಕ ಅನುಭವಗಳನ್ನು ದಾರ ಎರೆಯುವ ನಿರೀಕ್ಷಿತ ಸ್ಪರ್ಧೆಯನ್ನು ಕಾಣಬಹುದಾಗಿದೆ. ಆರಂಭದ ವೇಳೆಯಲ್ಲಿ ದ್ವಿತೀಯ ಕ್ವಾರ್ಟರ್ ಫೈನಲ್ ಹರಾಹನಿಯಾಗಿದೆ. ಮೊದಲ ತಂಡವಾಗಿ ತತ್ವಮಸಿದಾಗಲೇ ಸೆಮಿಫೈನಲ್ ಕದನಕ್ಕೆ ತೇರ್ಗಡೆಯನ್ನು ಪಡೆದುಕೊಂಡಿದೆ. ಒಂದು ಪ್ರಶಸ್ತಿಯನ್ನು ಖಚಿತಪಡಿಸಿಕೊಂಡಿದೆ ಆತಿಥೇಯ ತತ್ವಮಸಿ ಬಗಂಬಿಲ. ಮತ್ತೊಂದು ತಂಡ ಯಾವುದು ಅನ್ನುವರ ಮಟ್ಟಿಗೆ ಹೋರಾಟ ನಡೀತಾ ಇದೆ. ಮಿತ್ತೂರು ಪ್ರವೇಶ ಪಡೆಯಲಿದೆಯಾ ಅಥವಾ ಬ್ರದರ್ಸ್ ಅಡ್ಕರೆ? ಮೊದಲ ಪಂದ್ಯ ಅಡ್ಕರೆಗೆ ಗೆಲುವಾಗಿತ್ತು. ದ್ವಿತೀಯ ಪಂದ್ಯ ಅದೃಷ್ಟದ ಮೂಲಕವಾಗಿ ಮುಂದುವರಿದಿತ್ತು. ಇದೀಗ ಕ್ವಾರ್ಟರ್ ಫೈನಲ್ ಹಂತದಲ್ಲಿ ಸೆಣಸಾಟವನ್ನು ಮುಂದುವರಿಸಿಕೊಳ್ತಾ ಇದೆ. ಕೂಟದಿಂದ ನಿರ್ಗಮಿಸ್ತಾ ಇದ್ದಾರೆ ಸೂರಜ್ ಸಾಗರ್ ಕುಂಪಲ. ಅಭಿವಂದನೆಗಳ ಜೊತೆಗೆ ಅವರನ್ನ ಬೀಳ್ಕೊಡ್ತಾ ಇದ್ದಾವೆ. ಸೊ ಪಂದ್ಯಾವಳಿಯಲ್ಲಿ ಕ್ವಾರ್ಟರ್ ಫೈನಲ್ ಹಂತದಲ್ಲಿ ನಿರ್ಗಮಿತ ಎಲ್ಲ ತಂಡಗಳಿಗೂ ಕೂಡ ಒಂದು ಟ್ರೋಫಿ ಇದೆ. ವಿಶೇಷವಾಗಿ ಸಂಘಟಕರದನ್ನು ನೀಡಲಿದ್ದಾರೆ. ದೇವಿನಗರ ತಂಡದ ಸದಸ್ಯರು, ಆಟಗಾರರು ಅಥವಾ ನವೀನ್ ಅವರು ಇದ್ರೆ ದಯವಿಟ್ಟು ಮುಖ್ಯ ವೇದಿಕೆಗೆ ಬಂದು ಆ ಒಂದು ಟ್ರೋಫಿಯನ್ನು ಪಡೆದುಕೊಳ್ಳುವಂತೆ ವಿಜ್ಞಾಪನೆ. ದೇವಿನಗರ ತಂಡದ ಯಾರಾದರೂ ಒಬ್ಬರು ಇದ್ದಲ್ಲಿ ದಯವಿಟ್ಟು ವೇದಿಕೆಗೆ ಬನ್ನಿ. ತೇಜಸ್ ಮೂಲಕ ದಾಳಿ ಅಂಕಣದಲ್ಲಿ ಅಡ್ಕರೆಯ ವಿರುದ್ಧವಾಗಿ ಅಂತರ 3-0 ಹೋರಾಟವಿದೆ. ಈ ಪಂದ್ಯದ ತರುವಾಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ರಂಗೇರಲಿದೆ. ನಹುಷ್ ಪೂಜಾರಿಯವರ ಗಾಯನ ಲೋಕದ ಸಿಂಚನ ಅನಾವರಣಗೊಳ್ಳಲಿದೆ. ಮಧುರ ಗಾಯನವಿದೆ. ಮೆಲೋಡಿ ಗೀತೆಗಳ ಸಂಗೀತಗಳ ರಸಧಾರೆ ನಹುಷ್. ಸೂಪರ್ ಟ್ಯಾಕಲ್ ಅವಕಾಶವನ್ನ ಕಳೆಕೊಂಡಂತ ಬ್ರದರ್ಸ್ ಅಡ್ಕರೆ ತಂಡ ಆಲ್ ಔಟ್ ಆಗುತ್ತಾ ಇದೆ. ಖಾತೆಯಲ್ಲಿ ಒಟ್ಟು 9 ಅಂಕವನ್ನ ಸಂಪಾದನೆ ಮಾಡಿಕೊಂಡಿದೆ ಮಿತ್ತೂರು. ಅಡ್ಕರೆ ಇನ್ನೂ ಕೂಡ ತಮ್ಮ ಖಾತೆಯನ್ನು ತೆರೆದಿಲ್ಲ. ಪ್ರಸ್ತುತ ಬ್ರದರ್ಸ್ ಅಡ್ಕರೆ ಆದಿಶಕ್ತಿ ಮಿತ್ತೂರು ಕೂಟದ 20ನೇ ಸ್ಪರ್ಧೆ ದ್ವಿತೀಯ ಕ್ವಾರ್ಟರ್ ಮುಂದುವರಿತಾ ಇದೆ. ಮತ್ತೆ ಟ್ಯಾಕಲ್ ಮುಖೇನ ಮಿತ್ತೂರು ಖಾತೆಯಲ್ಲಿ ಮತ್ತೊಂದು ಅಂಕದ ಜೋಡಣೆಯಾಗಿದೆ. 10-1.
ಸೆಂಟರ್ ಲೈನ್ ಬಳಿ ಟ್ಯಾಕಲ್ ಮಾಡುವಂತ ಪ್ರಯತ್ನ ಅಡ್ಕರೆ ಡಿಫೆನ್ಸ್ ಮುಖೇನ ಅಂಕವನ್ನ ಪಡೆದುಕೊಂಡಿದೆ. ವಿಶ್ರಾಂತಿಯ ಕೋರಿಕೆ ಈ ನಡುವೆ 2-10. ಪ್ರಸ್ತುತ ಈ ಒಂದು ಕ್ರೀಡಾಕೂಟದಲ್ಲಿ ಕ್ವಾರ್ಟರ್ ಫೈನಲ್ ಸ್ಪರ್ಧೆಯಲ್ಲಿ ಸೋಲನ್ನ ಕಂಡಂತ ಎಲ್ಲ ತಂಡಗಳಿಗೆ ಸ್ಮರಣಿಕೆ ಇದೆ, ಪ್ರತ್ಯೇಕ ಟ್ರೋಫಿ ಇದೆ. ದಯವಿಟ್ಟು ದೇವಿನಗರ ತಂಡದ ನಾಯಕ ಅಥವಾ ತಂಡದ ಆಟಗಾರ ಬಂದು ಈ ಸ್ಮರಣಿಕೆಯನ್ನು ಪಡೆದುಕೊಳ್ಳುವಂತೆ ತಮ್ಮಲ್ಲಿ ವಿನಂತಿ. ದೇವಿನಗರ ಟೀಮ್ ಕ್ಯಾಪ್ಟನ್ ಕಳೆದ ಸ್ಪರ್ಧೆಯಲ್ಲಿ ಫ್ರೆಂಡ್ಸ್ ದೇವಿನಗರ ಈ ತಂಡ ಕ್ವಾರ್ಟರ್ ಫೈನಲ್ ಸುತ್ತಿನಿಂದ ಕ್ರೀಡಾಕೂಟದಿಂದ ಹೊರಗೆ ಉಳಿದಂತ ತಂಡವಾಗಿದೆ. ದಯವಿಟ್ಟು ಇದರ ನಾಯಕ ಬಂದು ಸ್ಮರಣಿಕೆಯನ್ನು ಪಡೆದುಕೊಡಿ. ಟು 11 ಇನ್ ಫೇವರ್ ಆಫ್ ಮಿತ್ತೂರು. ಮುಂದಿನ ಕ್ವಾರ್ಟರ್ ಫೈನಲ್ ಸ್ಪರ್ಧೆಗೆ ಕರೆಯನ್ನ ರವಾನಿಸಲಾಗಿದೆ. ಆಜಾದ್ ಕಿನ್ಯ ವಿರುದ್ಧವಾಗಿ ವಿದ್ಯಾಂಜನೇಯ ಉಳ್ಳಾಲ. ಎರಡು ತಂಡಗಳು ಕೂಡ ತಮ್ಮ ಸಿದ್ಧತೆಯನ್ನ ಪೂರ್ಣಗೊಳಿಸುವಂತೆ ವಿದ್ಯಾಂಜನೇಯ ಉಳ್ಳಾಲ, ಆಜಾದ್ ಕಿನ್ಯ. ಬೋನಸ್ +1 13-3. 3-13 ಇನ್ ಫೇವರ್ ಆಫ್ ಮಿತ್ತೂರು. ಆದಿಶಕ್ತಿ 4-13. ಕ್ವಾರ್ಟರ್ ಫೈನಲ್ ಸುತ್ತಿನ ನಿರೀಕ್ಷಿತ ಸ್ಪರ್ಧೆ ಕಂಡುಕೊಡುತ್ತಲೇ ಪ್ರಸ್ತುತ ಏಕಮುಖಿ ಸ್ಪರ್ಧೆಯಾಗಿ ಮುಂದುವರಿತಾ ಇದೆ. ಸ್ಪಷ್ಟವಾದಂತ ಮುನ್ನಡೆ ಮಿತ್ತೂರು ತಂಡಕ್ಕೆ 5-13. ಅಜಯ್ 6-13. ವಿದ್ಯಾಂಜನೇಯ ಉಳ್ಳಾಲ, ಆಜಾದ್ ಕಿನ್ಯ ಬಳಿಗ ಕ್ವಾರ್ಟರ್ ಫೈನಲ್ ಸುತ್ತಿನ ಅಂತಿಮ ಸ್ಪರ್ಧೆಗೆ ದುರ್ಗಾ ಸ್ಪೋರ್ಟ್ಸ್ ಕ್ಲಬ್ ಕರಂಕಿ ಬಿ ವಿರುದ್ಧವಾಗಿ ದುರ್ಗಾ ಪರಮೇಶ್ವರಿ ದೇವಿಪುರ. ಪ್ರಶಸ್ತಿ ಸುತ್ತಿಗೆ ಅರ್ಹತೆಯನ್ನು ಪಡೆದುಕೊಳ್ಳುವಂತ ಸ್ಪರ್ಧೆ ಪ್ರಸ್ತುತ ಅಂಕಣದಲ್ಲಿ ಕ್ವಾರ್ಟರ್ ಫೈನಲ್ ವಿಭಾಗದ ಸ್ಪರ್ಧೆ ಮುಂದುವರಿತಾ ಇದೆ. ಪ್ರಸ್ತುತ ಅಂಕಣದಲ್ಲಿ ದ್ವಿತೀಯ ಕ್ವಾರ್ಟರ್ ಮುಂದುವರಿತಾ ಇದೆ. 6-13. ಆದಿಶಕ್ತಿ ಮಿತ್ತೂರು ಸ್ಪರ್ಧೆಯಲ್ಲಿ ಮುನ್ನಡೆಯನ್ನು ಸಾಧಿಸ್ತಾ ಇದೆ. ಮಿತ್ತೂರು ಬಡಾಂಗಣದಲ್ಲಿ 4 ಡಿಫೆನ್ಸ್ ಕಂಡುಕೊಡುತ್ತಾ ಇದೆ. 4 ಡಿಫೆನ್ಸ್ ನಡುವೆ ದಾಳಿಯ ಮುಂದುವರಿಕೆ. ಈ ನಡುವೆ ವಿಶ್ರಾಂತಿಯ ಕೋರಿಕೆ ಆದಿಶಕ್ತಿ ಮಿತ್ತೂರು. 6-13. 6-13 ಇನ್ ಫೇವರ್ ಆಫ್ ಆದಿಶಕ್ತಿ ಮಿತ್ತೂರು.
ಅಂಕಗಳ ಅಗತ್ಯ ಇರುವಂತ ಅಡ್ಕರೆ ಈ ಬಾರಿ ನಿರಂತರವಾಗಿ ಅಂಕವನ್ನ ಬಿಟ್ಟು ಕೊಡ್ತಾ ಇದೆ. 14-6 ಪ್ರತಿರೋಧವನ್ನ ವ್ಯಕ್ತಪಡಿಸಬೇಕಾಗಿದೆ ಅಡ್ಕರೆ ತಂಡ. ನಿಖರವಾದಂಥ ಮುನ್ನಡೆಯೊಂದಿಗೆ ಸ್ಪರ್ಧೆಯಲ್ಲಿ ಆದಿಶಕ್ತಿ ಮಿತ್ತೂರು ತಂಡ ಇದೆ. 6-14. Third right, do or die right. Jersey number 2 from the side of Adikare. ಅಡ್ಕರೆ ತಂಡದಿಂದ ಜೆರ್ಸಿ ನಂಬರ್ 2 ಇಲ್ಲಿ ತೃತೀಯ ದಾಳಿಯಲ್ಲಿ ವಿಫಲತೆಯನ್ನು ಕಂಡುಕೊಳ್ತಾ ಇದೆ ಅಡ್ಕರೆ. 15-6. ಈ ನಡುವೆ ಮಧ್ಯಂತರ ವಿರಾಮದ ವೇಳೆಗೆ ಅಡ್ಕರೆ ಪಡೆದುಕೊಂಡಂತ 6 ಅಂಕಗಳ ವಿರುದ್ಧವಾಗಿ 15 ಅಂಕಗಳು ಆದಿಶಕ್ತಿ ಮಿತ್ತೂರು ತಂಡ ಮುನ್ನಡೆಯನ್ನ സാധിಸ್ತಾ ಇದೆ. പ്രസ്തുത കൂട്ടിൽ ടൂർണമെന്റിലെ രണ്ടാമത് ക്വാർട്ടർ ഫൈനൽ മത്സരമാണ്. 6-15 എന്ന ക്രമത്തിൽ മത്സരം ലീഡ് പിടിക്കുന്നു ആദിശക്തി മിത്തൂർ. ഈ മത്സരം കഴിഞ്ഞാൽ ടൂർണമെന്റിലെ മൂന്നാമത് ക്വാർട്ടർ ഫൈനൽ മത്സരം മത്സരിക്കേണ്ടത് ആസാദ് ഗിന്യ വിദ്യാഞ്ജനീയ ഉള്ളാല. അവസാന ക്വാർട്ടർ ഫൈനൽ മത്സരത്തിൽ ദുർഗ സ്പോർട്സ് ക്ലബ്ബ് കരങ്കി ദുർഗ പരമേശ്വരി ദേവിപുരം ದಯವಿಟ್ಟು ಮಿತ್ತೂರು ತಂಡದ ಕೋಚ್ ವಿಭಾಗದಲ್ಲಿ ಕೇವಲ 2 ಮಾತ್ರ ಸಾಕು. 2 ಜನ ಯಾವ ದಯಮಲ್ತ ಬಾಕಿ ತನಕಲು ಒಂಚೂರು ಪಿದೈ ಪೋಂಡ ಎರಡೇ ಜನ. 15-6. ದ್ವಿತೀಯಾರ್ಧ ಆರಂಭವಾಗಿದೆ. 6-15ರಲ್ಲಿ ನಿಖರವಾದಂಥ ಸ್ಪಷ್ಟವಾದಂಥ ಮುನ್ನಡೆ ಆದಿಶಕ್ತಿ ಮಿತ್ತೂರು ತಂಡ. ಈ ನಡುವೆ ಮತ್ತೆ ಟ್ಯಾಕಲ್ ಮುಖೇನ ಮಿತ್ತೂರು ಖಾತೆಯಲ್ಲಿ ಅಂಕಗಳ ಜೋಡಣೆಯಾಗುತ್ತಾ ಇದೆ. 16-6. 16-6 ಇನ್ ಫೇವರ್ ಆಫ್ ಆದಿ ಶಕ್ತಿ ಮಿತ್ತೂರು. ಕ್ವಾರ್ಟರ್ ಫೈನಲ್ ಸ್ಪರ್ಧೆ ಪ್ರಸ್ತುತ ಅಂಕಣದಲ್ಲಿ ಏಕಮುಖಿ ಸ್ಪರ್ಧೆಯಾಗಿ ಮುಂದುವರಿತಾ ಇದೆ. 6 ಮುಂದೆ 18. 6-18 ಇನ್ ಫೇವರ್ ಆಫ್ ಆದಿಶಕ್ತಿ ಮಿತ್ತೂರು. ಬೋನಸ್ ಅಂಕ ಲಭ್ಯವಾಗಿದೆ. ಅಡ್ಕರೆ ಖಾತೆಯಲ್ಲಿ ಸೂಪರ್ ಟ್ಯಾಕಲ್ ಜೀವಂತವಾಗಿದೆ. ಅಡ್ಕರೆ ಒಳಾಂಗಣದಲ್ಲಿ 2 ಡಿಫೆಂಡರ್ಗಳು ಮಾತ್ರ ನಡುವೆ ದಾಳಿ ಮುಂದುವರಿತಾ ಇದೆ. ಸೂಪರ್ ಟ್ಯಾಕಲ್ ಅವಕಾಶ ಅಡ್ಕರೆ ತಂಡಕ್ಕೆ. ಈ ನಡುವೆ ಟ್ಯಾಕಲ್ ಮಾಡುವಂತ ಪ್ರಯತ್ನ ಸಂಪೂರ್ಣವಾಗಿ ವಿಫಲತೆಯನ್ನ ಕಂಡುಕೊಂಡಿದೆ. ಅಂಡ್ ಹಿಯರ್ ಇಸ್ ದ ಲಾಸ್ಟ್ ಮ್ಯಾನ್ ಫ್ರಮ್ ದ ಸೈಡ್ ಆಫ್ ಅಡ್ಕರೆ. 19-7. ಪ್ರಬಲ ಹೋರಾಟದ ನಿರೀಕ್ಷೆಯಲ್ಲಿದ್ದಂಥ ಕಬಡ್ಡಿ ಪ್ರೇಮಿಗಳಿಗೆ ಅಲ್ಪಮಟ್ಟಿನ ನಿರಾಸೆಯನ್ನು ಉಂಟು ಮಾಡಿದ ಪ್ರಸ್ತುತ ಪ್ರಗತಿಯ ಸ್ಪರ್ಧೆ. 7-19.
12 ಅಂಕಗಳ ಮುನ್ನಡೆಯಲ್ಲಿ ಆದಿಶಕ್ತಿ ಮಿತ್ತೂರು. ಲಾಸ್ಟ್ ಮ್ಯಾನ್ ಫ್ರಮ್ ದ ಸೈಡ್ ಆಫ್ ಬ್ರದರ್ಸ್ ಅಡಿಕರೆ. ಟ್ಯಾಕಲ್ ಆಲ್ ಔಟ್ ಆಗುತ್ತಾ ಇದೆ. ಬ್ರದರ್ಸ್ ಅಡಿಕರೆ 22-7, 22-7. ಅಡ್ಕರೆ ಟ್ಯಾಕಲ್ ಮುಖೇನ ಬಹಳಷ್ಟು ಸಮಯದ ಬಳಿಕ ಒಂದು ಅಂಕವನ್ನು ಪಡೆದುಕೊಂಡಿದೆ. 9-23. ಅಂತರವನ್ನ ಕಡಿಮೆಗೊಳಿಸುವಂತ ಪ್ರಯತ್ನದಲ್ಲಿ ಬ್ರದರ್ಸ್ ಅಡ್ಕರೆ. 23-9, 24-9. ವಿದ್ಯಾಂಜನೇಯ ಉಳ್ಳಾಲ, ಆಜಾದ್ ಕಿನ್ಯಾ ತಂಡಗಳು ಪ್ರವೇಶ ದ್ವಾರದತ್ತ ಬರುವಂತೆ. ತೃತೀಯ ಕ್ವಾರ್ಟರ್ ಫೈನಲ್ ಪಂದ್ಯಾಟಕ್ಕೆ ಅಧಿಕೃತವಾಗಿ ಕರೆಯನ್ನು ರವಾನಿಸ್ತಾ ಇದ್ದಾವೆ. ವಿದ್ಯಾಂಜನೇಯ ಉಳ್ಳಾಲ್ ವಿರುದ್ಧವಾಗಿ ಆಜಾದ್ ಕಿನ್ಯಾ. ಎರಡು ತಂಡಗಳು ಸಿದ್ಧರಿರುವಂತೆ ಕರೆಯನ್ನು ರವಾನಿಸ್ತಾ ಇದ್ದಾವೆ.
26 ತಂಡಗಳು ನೋಂದಾವಣೆ ಮಾಡಿದಂಥ ಕ್ರೀಡಾಕೂಟ, 25 ಸ್ಪರ್ಧೆಗಳು. ಪ್ರಸ್ತುತ ನಾವುಗಳು 20ನೇ ಸ್ಪರ್ಧೆಯ ಅಂತಿಮ ಕ್ಷಣದಲ್ಲಿದ್ದೇವೆ. ಅಂತಿಮ 5 ನಿಮಿಷಗಳಿಗಿಂತ ಕಡಿಮೆ ಅವಧಿಯಲ್ಲಿ ಸ್ಪರ್ಧೆ ಮುಂದುವರಿತಾ ಇದೆ. 24-10. ಎಸ್, ಈ ನಡುವೆ ಸ್ಪರ್ಧೆ ಮುಕ್ತಾಯಗೊಳ್ತಾ ಇದೆ. ಸ್ಪರ್ಧೆಯಿಂದ ಹೊರ ಹೋಗುವಂತ ತಂಡ ಬ್ರದರ್ಸ್ ಅಡ್ಕರೆ ತಂಡದ ನಾಯಕ ಬನ್ನಿ, ದಯವಿಟ್ಟು ಸ್ಮರಣಿಕೆಯನ್ನು ಪಡ್ಕೊಳ್ಳಿ. ಕ್ವಾರ್ಟರ್ ಫೈನಲ್ ಸುತ್ತಿನಲ್ಲಿ ನಿರ್ಗಮನವನ್ನ ಕಾಣುವಂತ ಪ್ರತಿಯೊಂದು ತಂಡಕ್ಕೂ ತತ್ವಮಸಿ ಬಗಂಬಿಲ ಸಂಸ್ಥೆಯಿಂದ ಪ್ರತ್ಯೇಕ ಸ್ಮರಣಿಕೆ ಇದೆ. ದಯವಿಟ್ಟು ವೇದಿಕೆಗೆ ಬಂದು ಈ ಸ್ಮರಣಿಕೆಯನ್ನು ಪಡ್ಕೊಡುವಂತೆ ಮನವಿ. ಈ ನಡುವೆ ಕ್ವಾರ್ಟರ್ ಫೈನಲ್ ಸುತ್ತಿನ ಸ್ಪರ್ಧೆ ಮುಂದುವರಿತಾ ಇದೆ. ಮುಂದಿನ ಕ್ವಾರ್ಟರ್ ಫೈನಲ್ ಸ್ಪರ್ಧೆಗೆ ವಿದ್ಯಾಂಜನೇಯ ಉಳ್ಳಾಲ, ಆಜಾದ್ ಕಿನ್ನಿಯ ತಂಡಗಳು ಬರುವಂತೆ. ಆಜಾದ್ ಕಿನ್ನಿಯ ವಿದ್ಯಾಂಜನೇಯ ಉಳ್ಳಾಲ. ಪ್ರವೇಶ ದ್ವಾರದಲ್ಲಿ ಈಗ ತಾನೇ ಕ್ವಾರ್ಟರ್ ಫೈನಲ್ ಸುತ್ತಿನ ತೃತೀಯ ಸ್ಪರ್ಧೆಯ ಪ್ರಥಮ ತಂಡ ಒಳಾಂಗಣವನ್ನ ಪ್ರವೇಶ ಮಾಡ್ತಾ ಇದೆ. ಟೀಮ್ ಆಜಾದ್ ಕಿನ್ನಿಯಾ. ಆಜಾದ್ ಕಿನ್ನಿಯಾ ಒಳಾಂಗಣವನ್ನ ಪ್ರವೇಶ ಮಾಡಿದೆ. ಎದುರಾಳಿ ತಂಡ ಬರಬೇಕಿದೆ ವಿದ್ಯಾಂಜನೇಯ ಉಳ್ಳಾಲ. ಉಳ್ಳಾಲ ಬಲೆ ವಿದ್ಯಾಂಜನೇಯ ವಿದ್ಯಾಂಜನೇಯ ಉಳ್ಳಾಲ ವಿದ್ಯಾಂಜನೇಯ. ವಿದ್ಯಾಂಜನೇಯ ಉಳ್ಳಾಲ ಕ್ವಾರ್ಟರ್ ಫೈನಲ್ ಸುತ್ತಿನ ತೃತೀಯ ಸ್ಪರ್ಧೆಗೆ ಎದುರಾಳಿ ತಂಡದ ಆಗಮನವನ್ನ ಕಂಡುಕೊಳ್ಳಬೇಕಿದೆ. ವಿದ್ಯಾಂಜನೇಯ ಉಳ್ಳಾಲ ಬಲೆ ಬಲೆ ವಿದ್ಯಾಂಜನೇಯ ಉಳ್ಳಾಲ
Remixed by DJ ವಿದ್ಯಾಂಜನೇಯ ಉಳ್ಳಾಲ ಬಡಾಂಗಣಕ್ಕೆ ಬರ್ತಾ ಇದೆ. ಅನೇಕ ವರ್ಷಗಳ ಕಬಡ್ಡಿಯ ಇತಿಹಾಸವಿರುವಂತ ಕಬಡ್ಡಿ ಕ್ರೀಡಾಕೂಟಗಳನ್ನು ಆಯೋಜನೆ ಮಾಡಿ ಕಬಡ್ಡಿ ಕ್ರೀಡಾಕೂಟಗಳಲ್ಲಿ ಭಾಗವಹಿಸಿ ಅನುಭವ ಇರುವಂತ ತಂಡ ವಿದ್ಯಾಂಜನೇಯ ಉಳ್ಳಾಲ. ಪ್ರಸ್ತುತ ಕ್ರೀಡಾಕೂಟಕ್ಕೆ ಆಗಮಿಸಿರುವಂತ ಸಿದ್ದಿಕ್ ಕುಕ್ಕಾಜೆ ಅದೇ ರೀತಿಯಲ್ಲಿ ಹಾರಿಸ್ ಕುಕ್ಕಾಜೆ ತಮ್ಮನ್ನ ಅತ್ಯಂತ ಪ್ರೀತಿ ಮತ್ತು ಗೌರವದಿಂದ ವೇದಿಕೆಗೆ ಬರಮಾಡಿಕೊಡ್ತಾ ಇದ್ದಾವೆ. ಪ್ರಸ್ತುತ ಈ ಕ್ರೀಡಾಕೂಟಕ್ಕೆ ಆಗಮಿಸಿರುವಂತ ಶ್ರೀಯುತ ನವನೀತ್ ಉಳ್ಳಾಲ K3 ಎಂಟರ್ಪ್ರೈಸಸ್ ಇದರ ಮಾಲಕರು. ಅದೇ ರೀತಿಯಲ್ಲಿ ವೀರಾಂಜನೇಯ ವ್ಯಾಯಾಮ ಶಾಲೆ ಸುಂದರಿವಾಗಿ ಇದರ ಅಧ್ಯಕ್ಷರು ಕೂಡ ಹೌದು. ಶ್ರೀಯುತರನ್ನ ಅತ್ಯಂತ ಪ್ರೀತಿ ಮತ್ತು ಗೌರವದಿಂದ ವೇದಿಕೆಗೆ ನಾವು ಬರಮಾಡಿಕೊಡ್ತಾ ಇದ್ದೇವೆ. ಸರ್, ದಯವಿಟ್ಟು ನಮ್ಮ ಮುಖ್ಯ ವೇದಿಕೆಯಲ್ಲಿ ಹಾಸನರಾಗುವಂತೆ ತಮ್ಮಲ್ಲಿ ವಿನಂತಿಸಿಕೊಡ್ತಾ ಇದ್ದೇವೆ. ಶ್ರೀಯುತರನ್ನ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿ ಮತ್ತು ಗೌರವದಿಂದ ಬರಮಾಡಿಕೊಡ್ತಾ ಇದ್ದೇವೆ. ಪ್ರಸ್ತುತ ಅಂಕಣದಲ್ಲಿ ಕ್ರೀಡಾಕೂಟದ ಕ್ವಾರ್ಟರ್ ಫೈನಲ್ ಸ್ಪರ್ಧೆ ಮುಂದುವರಿಯುತ್ತಾ ಇದೆ. ತೃತೀಯ ಕ್ವಾರ್ಟರ್ ಫೈನಲ್ ಸ್ಪರ್ಧೆ ವಿದ್ಯಾಂಜನೇಯ ಉಳ್ಳಾಲ ಆಜಾದ್ ಕಿನ್ಯಾ. ವೇದಿಕೆಯನ್ನ ಅಲಂಕರಿಸಿರುವಂತ ನಮ್ಮ ಅತಿಥಿ ಗಣ್ಯರಿಗೆ ನಮ್ಮ ಸಂಸ್ಥೆಯ ಸದಸ್ಯರು ಶಾಲು ಹೊದಿಸಿ ಸ್ಮರಣಿಕೆಯನ್ನ ನೀಡಿ ಔಪಚಾರಿಕವಾಗಿ ಈ ಒಂದು ಕ್ರೀಡಾಕೂಟಕ್ಕೆ ಬರಮಾಡಿಕೊಡುವಂತೆ ಮನವಿಯನ್ನ ಮಾಡ್ತಾ ಇದ್ದೇವೆ. ಪ್ರಸ್ತುತ ವೇದಿಕೆಯಲ್ಲಿ ನಮ್ಮ ಜೊತೆ ಅನುಭವಿ ಖ್ಯಾತ ಕಬಡ್ಡಿ ಪಟು ತೀರ್ಪುಗಾರರು ಹ್ಯಾರಿಸ್ ಕುಕ್ಕಾಜೆ, ಸಿದ್ದಿಕ್ ಕುಕ್ಕಾಜೆ, ಜ್ಯೂಸ್ ಮ್ಯಾಜಿಕ್ ಇದರ ಮಾಲಕರು ಸಾಜಿದ್ ಇವರು ಶಾಲನ್ನು ಹೊದಿಸಿ ಸ್ಮರಣಿಕೆಯನ್ನು ನೀಡಿ ಅತಿಥಿಗಳನ್ನ ಬರಮಾಡಿಕೊಡುವಂತೆ ವಿನಂತಿ. ಸ್ಕೋರ್ ಸ್ಕೋರ್ ಒಂದು ನಿರೀಕ್ಷಿತ ಅತ್ಯಂತ ಸನಿಹದ ಸ್ಪರ್ಧೆಯನ್ನ ನೋಡುವಂತ ಅವಕಾಶ. ಆಜಾದ್ ಕಿನ್ಯಾ ಉಳ್ಳಾಲ ಆರಂಭದಲ್ಲೇ ಸಮಬಲದಲ್ಲಿ ಆರಂಭಗೊಂಡಿದೆ ಸ್ಪರ್ಧೆ 1-1. ಶ್ರೀಯುತ ನವನೀತ್ ಅವರಿಗೆ ಸಾಜಿದ್ ಜ್ಯೂಸ್ ಮ್ಯಾಜಿಕ್ ಇದರ ಮಾಲಕರು ಶಾಲನ್ನು ಹೊದಿಸಿ ಸ್ಮರಣಿಕೆಯನ್ನು ನೀಡುವ ಮೂಲಕ ಕಾರ್ಯಕ್ರಮಕ್ಕೆ ಔಪಚಾರಿಕವಾಗಿ ಬರಮಾಡಿಕೊಡ್ತಾ ಇದ್ದಾರೆ. ಮತ್ತೊಮ್ಮೆ ನಮ್ಮ ಎಲ್ಲ ಅತಿಥಿ ಗಣ್ಯರಿಗೆ ಈ ಒಂದು ಕ್ರೀಡಾಕೂಟಕ್ಕೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದಾವೆ. ಪ್ರಸ್ತುತ ದಾಡಿಯಲ್ಲಿ ಆಕಾಶ್ ಶೆಟ್ಟಿ 2
1. 2-1. ಬೋನಸ್ ಅಂಕಕ್ಕಾಗಿ ಪ್ರಯತ್ನ. 2-1 ಸ್ಪರ್ಧೆ. ಉಳ್ಳಾಲ 1 ಅಂಕದ ಮುನ್ನಡೆಯಲ್ಲಿದೆ. ಈ ನಡುವೆ ಟ್ಯಾಕಲ್ ವಿದ್ಯಾಂಜನೇಯ ಉಳ್ಳಾಲ ಟ್ಯಾಕಲ್ ಮುಖೇನ ತೃತೀಯ ಅಂಕವನ್ನ ತಮ್ಮದಾಗಿಸಿಕೊಂಡಿದೆ. ನಿರಂತರ ದಾಳಿಯ ಸಂಘಟನೆ. ಆಕಾಶ್ ಶೆಟ್ಟಿ 3-1 ಇನ್ ಫೇವರ್ ಆಫ್ ವಿದ್ಯಾಂಜನೇಯ ಉಳ್ಳಾಲ. ಆಕಾಶ್ ಶೆಟ್ಟಿ ಅವರ ಮುಖೇನ ಅಂಕಗಳು ಬರ್ತಾ ಇದೆ ತಂಡಕ್ಕೆ. 4ನೇ ಅಂಕ ಜೋಡಣೆಯಾಗಿದೆ. 4-1 3 ಅಂಕಗಳ ಅಂತರ. ಆಜಾದ್ ಕಿನ್ನಿಯ 3 ಅಂಕಗಳ ಹಿನ್ನಡೆಯನ್ನ ಸಾಧಿಸ್ತಾ ಇದೆ. ಪ್ರಸ್ತುತ ಈ ಒಂದು ಸ್ಪರ್ಧೆಯ ಬಳಿಕ ಕೂಟದ ಅಂತಿಮ ಕ್ವಾರ್ಟರ್ ಫೈನಲ್ ಸ್ಪರ್ಧೆ ದುರ್ಗಾ ಪರಮೇಶ್ವರಿ ದೇವಿಪುರ ವಿರುದ್ಧವಾಗಿ ದುರ್ಗಾ ಸ್ಪೋರ್ಟ್ಸ್ ಕ್ಲಬ್ ಕರೆಂಕಿ. ಫೋರ್ 4-1 3 ಅಂಕಗಳ ಅಂತರದಲ್ಲಿ ಕೂಟದ 3ನೇ ಕ್ವಾರ್ಟರ್ ಫೈನಲ್ ಸ್ಪರ್ಧೆ ಮುಂದುವರಿತಾ ಇದೆ. ಈ ನಡುವೆ ಆಕಾಶ್ 2 ಪಾಯಿಂಟ್ಸ್. ಸಫಲತೆಯ ದಾಳಿ. 2 ಅಂಕಗಳ ಜೋಡಣೆ. 6-1 5 ಅಂಕಗಳ ಮುನ್ನಡೆಯನ್ನ ಸಾಧಿಸಿಕೊಡ್ತಾ ಇದೆ. ಆಜಾದ್ ಕಿನ್ಯ 5 ಅಂಕಗಳ ಹಿನ್ನಡೆಯಲ್ಲಿದೆ. ಪ್ರತಿರೋಧವನ್ನ ವ್ಯಕ್ತಪಡಿಸಬೇಕಾಗಿದೆ. ಬೋನಸ್ ಅಂಕ ಲಭ್ಯವಾಗ್ತಾ ಇದೆ. 2-6 ಒಳಾಂಗಣದಲ್ಲಿ 2 ಡಿಫೆಂಡರ್ಗಳು ಮಾತ್ರ. ಆಜಾದ್ ಕಿನ್ನಿಯ ಪಾಳಯದಲ್ಲಿ ಆಕಾಶ್ ಶೆಟ್ಟಿ ಅವರ ದಾಳಿ ಮುಂದುವರಿತಾ ಇದೆ. ಸೂಪರ್ ಟ್ಯಾಕಲ್ ಅವಕಾಶ ಆಜಾದ್ ಕಿನ್ಯ ತಂಡಕ್ಕೆ. ಏಕಾಂಗಿಯಾಗಿ ಹಿಡಿಯುವಂತ ಪ್ರಯತ್ನ ವಿಫಲತೆಗೊಳ್ಳುತ್ತಾ ಇದೆ. Here is the last man from the side of Azad Kinya. 7-2 in favor of Vidyanjaniya Ullala. ಎರಡು ಅಂತಿಮ ಆಟಗಾರನ ದಾಳಿ ಮುಂದುವರಿತಾ ಇದೆ ಆಜಾದ್ ಕಿನ್ಯ ತಂಡದ ಪರವಾಗಿ. ಈ ನಡುವೆ ಬೋನಸ್ +1. ಎಂಟು 4 ಅಂಕಗಳ ಅಂತರ. ಮತ್ತೆ ಅಂತಿಮ ಆಟಗಾರನ ದಾಳಿ ಮುಂದುವರಿತಾ ಇದೆ ಆಜಾದ್ ಕಿನ್ಯ ತಂಡದ ಪರವಾಗಿ. 4-8 ಸ್ಪರ್ಧೆ. ಅತ್ಯಂತ ಸನಿಹದ ಸ್ಪರ್ಧೆ. ಪ್ರಶಸ್ತಿ ಸುತ್ತಿಗೆ ಆಯ್ಕೆಗೊಳ್ಳುವಂತ ಸ್ಪರ್ಧೆ. ಈ ನಡುವೆ ಆಜಾದ್ ಕಿನ್ಯ ಆಲ್ ಔಟ್ ಆಗುತ್ತಾ ಇದೆ. ಬೋನಸ್ ಆಜಾದ್ ಕಿನ್ಯ ಖಾತೆಗೆ ಲಭ್ಯವಾಗುತ್ತಾ ಇದೆ. 5-11 5-11 in favor of Vidyanjaniya Ullal. ಆಕಾಶ್ ಶೆಟ್ಟಿ ಮತ್ತೆ ದಾಳಿಯನ್ನು ಮುಂದುವರಿಸುವಂತೆ. 5-11 ಮುನ್ನಡೆಯಲ್ಲಿ ವಿದ್ಯಾಂಜನೇಯ ಉಳ್ಳಾಲ.
ನಿರೀಕ್ಷಿತ ಅತಿಥಿಯ ಆಗಮನವಾಗಿದೆ. ಕ್ಯಾಟ್ಕಾದ ಅಧ್ಯಕ್ಷರು ಅದೇ ರೀತಿಯಲ್ಲಿ ಅಸ್ತ್ರ ಗ್ರೂಪ್ ಆಫ್ ಕಂಪನಿಯ ಮಾಲಕರು ಕೂಡ ಆಗಿರುವಂತಹ ಲಂಚುಲಾಲ್ ಇವರ ಆಗಮನವಾಗಿದೆ. ನಿರೀಕ್ಷಿತ ಅತಿಥಿಯ ಆಗಮನ ಈ ಒಂದು ಕ್ರೀಡಾಕೂಟಕ್ಕೆ ತಮ್ಮನ್ನ ಅತ್ಯಂತ ಪ್ರೀತಿ ಮತ್ತು ಗೌರವದಿಂದ ವೇದಿಕೆಗೆ ಬರಮಾಡಿಕೊಡ್ತಾ ಇದ್ದಾವೆ. ಶ್ರೀಯುತ ಲಂಚುಲಾಲ್ ತಾವುಗಳು ದಯವಿಟ್ಟು ನಮ್ಮ ಪ್ರಧಾನ ವೇದಿಕೆಯಲ್ಲಿ ಆಸೀನರಾಗುವಂತೆ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಈ ಒಂದು ಕ್ರೀಡಾಕೂಟಕ್ಕೆ ಮತ್ತೊಮ್ಮೆ ತಮ್ಮನ್ನ ವಿಶೇಷವಾಗಿ ಬರಮಾಡಿಕೊಡ್ತಾ ಇದ್ದಾವೆ. ಈ ನಡುವೆ ಟ್ಯಾಕಲ್ ಎಬಿಸಿ ಕ್ಲಬ್ನ ಅಧ್ಯಕ್ಷರು, ಅಸ್ತ್ರ ಗ್ರೂಪ್ ಆಫ್ ಕಂಪನಿಯ ಮಾಲಕರು, ಕ್ಯಾಟ್ಕಾದ ಅಧ್ಯಕ್ಷರು ಕೂಡ ಆಗಿರುವಂತಹ ಶ್ರೀಯುತ ಲಂಚುಲಾಲ್ ಇವರ ಆಗಮನವಾಗಿದೆ. ತಮ್ಮನ್ನ ವಿಶೇಷವಾಗಿ ಮತ್ತೊಮ್ಮೆ ಈ ಒಂದು ಕ್ರೀಡಾಕೂಟಕ್ಕೆ ಬರಮಾಡಿಕೊಡ್ತಾ ಇದ್ದೇವೆ. ಥರ್ಡ್ ರೈಟ್, ಥರ್ಡ್ ರೈಟ್ ಟು ರೈಟ್. 6-12 ಇಮ್ಮಡಿಯ ಮುನ್ನಡೆ ಉಳ್ಳಾಲ. ರೈಡರ್ ಸೇಫ್ ಸಿಂಗಲ್ ಪಾಯಿಂಟ್ ಇನ್ ಫೇವರ್ ಆಫ್ ಆಜಾದ್ ಕಿನ್ಯಾ. 7-12, 7-12. ವಿದ್ಯಾಂಜನೇಯ ಉಳ್ಳಾಲ ಪಡೆಕೊಂಡಂತ 12 ಅಂಕಗಳ ವಿರುದ್ಧವಾಗಿ ಆಜಾದ್ ಕಿನ್ಯ ಪಡೆಕೊಂಡದ್ದು ಕೇವಲ 7 ಅಂಕಗಳು ಮಾತ್ರ. ಪ್ರಸ್ತುತ ಪ್ರಶಸ್ತಿ ಸುತ್ತಿಗಿರುವಂತಹ ಸ್ಪರ್ಧೆಯಲ್ಲಿ ಅತ್ಯಂತ ಸನಿಹದ ಸ್ಪರ್ಧೆಯನ್ನ ನೋಡ್ತಾ ಇದ್ದಾವೆ. ಉಳ್ಳಾಲ ಒಳಾಂಗಣದಲ್ಲಿ 5 ಡಿಫೆನ್ಸ್ ಮಾತ್ರ ಕಂಡುಕೊಡ್ತಾ ಇದ್ದಾವೆ. ಮೆಲ್ಲನೆ ಸ್ಪರ್ಧೆಯಲ್ಲಿ ಹಿಂತಿರುಗಿ ಬರುವಂತ ಲಕ್ಷಣಗಳು ಆಜಾದ್ ಕಿನ್ಯ. 7-12, 7-12. ಹನ್ನೆರಡು 7 ಸ್ಪರ್ಧೆ ಮುಂದುವರಿದಾದ ಅಂಕಗಳಲ್ಲಿ ಬದಲಾವಣೆಯನ್ನ ಕಂಡುಕೊಡ್ತಾ ಇಲ್ಲ. ಈ ನಡುವೆ ಏಕಾಂಗಿ ಹಿಡಿದ ಬಲಿಷ್ಠ ಡಿಫೆನ್ಸ್ ಆಜಾದ್ ಕಿನ್ಯ ಖಾತೆಯಲ್ಲಿ ಮತ್ತೊಂದು ಅಂಕ ಜೋಡಣೆ. 8-12. ಮಧ್ಯಂತರ ವಿರಾಮದ ವೇಳೆಗೆ 8-13. ದಯವಿಟ್ಟು ಈ ತಂಡಗಳು ಕೂಡ ಲೈನ್ ಅಪ್ ಅನ್ನ ಮಾಡಿ ಮತ್ಸರ ಮಾಧ್ಯಮ ಗುದೀಪಿ ನಡುಬೋಳ್ 8-12 ಕ್ರಮದಲ್ಲಿ ಲೀಡ್ പിടിക്കുന്നു ವಿದ್ಯಾಂಜನೇಯ ಉಳ್ಳಾಲ. ಪ್ರಸ್ತುತ ಟೂರ್ನಮೆಂಟಿലെ മൂന്നാമത് ക്വാർട്ടർ ഫൈനൽ മത്സരമാണ്. ഇനി ക്വാർട്ടർ ഫൈനൽ വിഭാഗത്തിലെ അവസാന മത്സരത്തിന് വേണ്ടി ദുർഗ സ്പോർട്സ് ക്ലബ്ബ് കരിങ്കി, ദുർഗ പരമേശ്വരി, ദേവിപുര ടീമുകൾ തയ്യാറെടുപ്പുകൾ പൂർത്തീകരിക്കണമെന്ന് അറിയിക്കുകയാണ്.
ಅಂತಿಮ ಕ್ವಾರ್ಟರ್ ಫೈನಲ್ ಸ್ಪರ್ಧೆಗೆ ತಂಡಗಳ ಸಿದ್ಧತೆಯನ್ನ ಪೂರ್ಣಗೊಳಿಸಿ ದುರ್ಗಾ ಸ್ಪೋರ್ಟ್ಸ್ ಕ್ಲಬ್ ಕರಿಂಕಿ, ದುರ್ಗಾ ಪರಮೇಶ್ವರಿ ದೇವಿಪುರ ತಂಡಗಳು ದಯವಿಟ್ಟು ಈ ತಂಡಗಳು ಕೂಡ ಲೈನಪ್ ಅನ್ನು ಮಾಡಿ. ಪ್ಲೇಯರ್ಸ್ ಲೈನ್ ಪ್ಲೀಸ್. ವಿದ್ಯಾಂಜನೇಯ, ಆಜಾದ್ ಲೈನಪ್ ಮಾಡಿ ಎರಡು ತಂಡಗಳು ಕೂಡ. ತತ್ವಮಸಿ ಬಗಂಬಿಲ ಆಯೋಜಿತ ಕಬಡ್ಡಿ ಪಂದ್ಯಾವಳಿಯ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಾಗ್ತಾ ಇದ್ದಾರೆ. ಸಾಮಾಜಿಕ ಧಾರ್ಮಿಕ ರಂಗದಲ್ಲಿ ತನ್ನನ್ನು ಅವಿರತವಾಗಿ ತೊಡಗಿಸಿಕೊಳ್ಳುವ ಮೂಲಕ ಎಲ್ಲ ವರ್ಗದ ಜನತೆಯ ಪ್ರೀತಿ ಪಾತ್ರರಾಗಿರ್ತಕ್ಕಂಥ, ಜೊತೆಗೆ ಕ್ರೀಡೆಯಾಗಿರ್ಬೋದು ಯಾವುದೇ ಕಾರ್ಯಕ್ರಮಗಳಾಗಿರ್ಬೋದು ತನ್ನ ಪೂರ್ಣವಾದ ಸಹಕಾರವನ್ನು ಕೊಡುವಂತ ಹೃದಯ ಶ್ರೀಮಂತಿಕೆಯ ವ್ಯಕ್ತಿತ್ವ ಅದು ಲಾಂಚುಲಾಲ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ನಮ್ಮ ಜೊತೆಗೆ ಸೇರಿಕೊಳ್ಳುತ್ತಾ ಇದ್ದಾರೆ. ಸಮಸ್ತ ಕಬಡ್ಡಿಯ ಆಸ್ವಾದಕರ ಪರವಾಗಿ, ಬಗಂಬಿಲದ ಸಮಸ್ತ ಕ್ರೀಡಾ ಆಯೋಜಕರ ಪರವಾಗಿ ಅತ್ಯಂತ ಗೌರವದಿಂದ ಅವರನ್ನ ಸ್ವಾಗತಿಸಿಕೊಳ್ಳುತ್ತಾ ಈ ಕಾರ್ಯಕ್ರಮದಲ್ಲಿ ಜೊತೆಯಾಗಿರುವ ಎಲ್ಲ ಸಂಘಟಕ ಮಿತ್ರರೊಡಗೂಡಿದ ಅತಿಥಿ ಗಣ್ಯರನ್ನ ಮತ್ತೊಮ್ಮೆ ಸ್ವಾಗತವನ್ನು ಮಾಡಿಕೊಳ್ಳುತ್ತಾ ಇದ್ದಾರೆ. ಬಂಧುಗಳೇ, ಅಸ್ತ್ರ ಗ್ರೂಪ್ನ ಮೂಲಕವಾಗಿ ಈ ಒಂದು ಭಾಗದಲ್ಲಿ ತನ್ನ ಪ್ರಸಿದ್ಧಿಯನ್ನ ಪಡೆದುಕೊಳ್ಳುತ್ತಾ ಎಲ್ಲ ವರ್ಗದ ಜನತೆಯ ಇಷ್ಟದ ಯುವ ನಾಯಕನಾಗಿ ಬೆಳೆಯುತ್ತಿರುವಂತಹ, ಧಾರ್ಮಿಕ ಕ್ಷೇತ್ರದ ಮುಂದಾಳವಾಗಿ, ಕ್ರೀಡಾ ಕ್ಷೇತ್ರದ ಪೋಷಕನಾಗಿ, ಸಾಮಾಜಿಕ ಕ್ಷೇತ್ರದ ರೂವಾರಿಯಾಗಿ ಎಲ್ಲರನ್ನ ಕೂಡ ಪ್ರೀತಿಸಬಲ್ಲ ಸಣ್ಣ ಪ್ರಾಯದ ಅತ್ಯಂತ ಸೃಜನಶೀಲ ವ್ಯಕ್ತಿತ್ವದ ದೊಡ್ಡ ಗುಣವುಳ್ಳ ನಾಯಕತ್ವ ಇವತ್ತು ನಮ್ಮ ಜೊತೆಗೆ ಸೇರಿಕೊಂಡಿದ್ದಾರೆ. ಇವತ್ತಲ್ಲಿ ಸಮಸ್ತ ತತ್ವಮಸಿ ಬಗಂಬೆಲದ ವಿಶ್ವಾಸದ ಹೆಜ್ಜೆಯ ಭರವಸೆಯ ನಾಯಕನಿಗೆ ಗೌರವದ ಸನ್ಮಾನ ಪುರಸ್ಕಾರವನ್ನು ನೀಡುತ್ತಾ ಇದ್ದಾರೆ. ತತ್ವಮಸಿ ಬಗಂಬಿಲದ ಅಂಕಣದಲ್ಲಿ ಸೇರಿರ್ತಕ್ಕಂಥ ಸಮಸ್ತ ಬಂಧುಗಳ ಪರವಾಗಿ ಅಭಿವಂದನೆಗಳನ್ನು ಸಲ್ಲಿಸಿಕೊಳ್ತಾ ಚಪ್ಪಾಳೆಯೊಂದಿಗೆ ಶ್ರೀಯುತರನ್ನ ಗೌರವಿಸುವಂತೆ ತಮಗೆಲ್ಲರಿಗೂ ಕೂಡ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದಾರೆ. ಅತಿಥಿ ಅಭ್ಯಾಗತರುಗಳಿಂದ ಫಲಪುಷ್ಪ ಸ್ಮರಣಿಕೆಗಳ ವಿತರಣೆಯಾಗುತ್ತಾ ಇದೆ. ತತ್ವಮಸಿ ಬಗಂಬಿಲದ ಈ ಒಂದು ಕಾರ್ಯಕ್ರಮದಲ್ಲಿ ಅನೇಕ ವರ್ಷಗಳಿಂದ, ಜೊತೆಗೆ ಈ ಬಾರಿಯ ಪ್ರತಿಯೊಂದು ಕಾರ್ಯಕ್ರಮಗಳಲ್ಲಿಯೂ ಕೂಡ ತನ್ನನ್ನು ತಾನು ತೊಡಗಿಸಿಕೊಳ್ಳುವ ಮೂಲಕವಾಗಿ ಉಳಿಸಿಕೊಂಡಿರತಕ್ಕಂಥ ಅತ್ಯಂತ ಪ್ರಮುಖ ರೂವಾರಿ ಶ್ರೀಯುತ ಲಾಂಚುಲಾಲ್ ಅವರಿಗೆ ತತ್ವಮಸಿ ಬಗಂಬಿಲದ ಸಮಸ್ತ ಬಂಧುಗಳ ಪರವಾಗಿ ಅತ್ಯಂತ ಗೌರವದ ಪುರಸ್ಕಾರದ ಸನ್ಮಾನ, ಅಭಿನಂದನೆಗಳು. ಈ ಅಭಿನಂದನೆಯನ್ನ ಸ್ವೀಕರಿಸಿದಂತ ಗೌರವಾನ್ವಿತ ಲಾಂಚುಲಾಲ್ ಅವರು ಈ ಕಾರ್ಯಕ್ರಮದ ಕುರಿತಾಗಿ ಒಂದೆರಡು ಮಾತುಗಳನ್ನು ನುಡಿಯುವಂತೆ ತಮ್ಮಲ್ಲಿ ವಿಜ್ಞಾಪನೆ. ದಯವಿಟ್ಟು ಲಾಂಚುಲಾಲ್ ಅವರು ಒಂದೆರಡು ಮಾತು ನುಡಿಬೇಕು. ನನ್ನ ಚೇರ್ ದೆಪ್ಲನ ನಮಸ್ತೆ ಮಾತಾಡಿಲ್ಲ ಯಾಪಲ ಮೈಕ್ ದಿಗ್ನಾಗ ಏನು ಯಾಪಲ ಫಸ್ಟ್ ಪನ್ಪನ ಡೈಲಾಗ್ ದಾದ ಪಂಡ ಪಾತ್ರ ಬಿಲ್ಕುಲ್ ಗೊತ್ತು ಜಿ ಪಾತ್ರದ ಅಭ್ಯಾಸಲ ಇಜ್ಜಿ. ಸೊ ಒಂಜಿ ಆರ್ಗನೈಸರ್ ತತ್ವಸಿ ಬಗಂಬಿಲ ಹೆಡ್ಡೊಂಜಿ ಕಬಡ್ಡಿ ಮ್ಯಾಚ್ ಮಂತೊಂದುಂಡು ಒಂಚು ತೂದು ಪಾತ್ರ ಉಂಡ್ಲ ಕನ್ಫ್ಯೂಸ್ ಆಗೊಂಡು ಸುತ್ತಮುತ್ತ ಜನ ಉಂಡು. ಸೊ ಈತೆ ಪನ್ಪುಂಡು ನಮಗೆ ಹೆಚ್ಚ ಪಾತೇರದ ಅಭ್ಯಾಸ ಇದ್ದು ನಮ್ಮದು ದಾದ ಹೆಲ್ಪ್ ಆಪುಂಡ 100% ನಾವು ಮಂತೊಂದು ಉಪ್ಪ ಬೊಕ್ಕದಾದ ಪಂಡ ಎಂಚ ಸ್ಟಾರ್ಟ್ ಮನ್ಪಡೊಂದು ಗೊತ್ತುಜಿ ಪಾತೇರ್ದಲ್ಲ ಜಾಸ್ತಿ ಅಭ್ಯಾಸ ಎಲ್ಲ ಇಜ್ಜಿ ಮುರನಿ ಅಪ್ಪ ಓಲಾಂಡ ಏರ ಒಂಜಿ ಪಂತಿನ ಗೇಂದುಂಡು ದಾದ ಪಂಡ ದಾದ ಅಂದಿತ್ತಲ್ಲ ಸ್ಟೇಟಸ್ ಪಾಡ್ದು ಎಜ್ಜಿಂದಾಂಡ
ಫೇಸ್ಬುಕ್ ಟ್ಯಾಗ್ ಮಂತದು ಶೋಕಿ ಮಂತೊಂದು ಏರ್ಲ ಮಲ್ಲ ಜನ ಆವೊಂದಿಜಿನ್ ಬಟ್ ಎಂಕೆ ಎಂಚಿನ ಆವೊಂದುಂಡು ಬಂಡ ಶೋಕಿ ಮಂತದ ಯಾನ್ ಇಡೆಮುಟ್ಟ ಎತ್ತಿನ ದಾದ ಬಂಡ 4 ಜನ ತೆರಿದು ಇಂಚಿನವರಿಯೇ ಉಳ್ಳೆ ನಿಕ್ಲಗೆ ಬ್ಯಾಕಪ್ ಆದು ದಾದ ಮ್ಯಾಟ್ರ್ ಇತ್ತುಂಡಲ ನಮ್ಮಡೆ ಬತ್ತುಂದಾಂಡ ಒಂಜಿ ದಾದಾಂಡ್ಲ ಮನ್ಪೆರ ಯಾನ್ ಉಳ್ಳೆ ಪಂದು ತೆರಿಪಾಯಿಗೋಸ್ಕರ ಒಂಚೂರು ಶೋಕಿ ಮನ್ಪ ಅವತ್ತಂದೆ 4 ಜನಟ ಎದುರುಡು ಮೈಕಿಡು ಅವು ಕೊರ್ಪೆ ಇಂದು ಕೊರ್ಪೆ ಬಂದು ಅನೌನ್ಸ್ಮೆಂಟ್ ಆನಂಗ ಆರ್ಗನೈಸ್ಗೆಲ್ಲ ಒಂಚೂರು ಎಡ್ಡೆ ಪಂಡ ಈ ವ್ಯಕ್ತಿನ ಗಟ್ಟಿ ದಾದಾಂಡ ತಿಕ್ಕೊಂಡತ್ತ ಬಂದು ಲಾಸ್ಟ್ಗೆ ಚೊಂಬುಂದು ಗೊತ್ತಾನಾಗ ಆ ವ್ಯಕ್ತಿ ಗೊತ್ತಾಗ್ಬಂಡು ಪೊಕ್ಕಡ ಮಾರಿ ನಮ್ಮ ಕೈ ದಾಟಿನ ಅಂತ ಸೊ ಅಂಚಿನ ಬೇಲ ಓಲ ಮಂತೊಂದಾಂಡ ಜನಕ್ಕೋಸ್ಕರ ಬ್ಯಾಕಪ್ ಅದು ಎದುರು ಉಂತದ ಮಂತೊಂದುಳ್ಳೆ ಬಂದು ನನ್ನ ಪಾತ್ರ ಉಂತ ಒಂದುಳ್ಳೆ ಥ್ಯಾಂಕ್ ಯು ವೆರಿ ಮಚ್. ಕಾರ್ಯಕ್ರಮದ ಕುರಿತಾಗಿ ಚುಟುಕಾಗಿ ಮಾತುಗಳನ್ನಾಡಿದ ಶ್ರೀಯುತರಿಗೆ ಅಭಿವಂದನೆಗಳನ್ನು ಸಲ್ಲಿಸಿಕೊಳ್ತಾ ಇದ್ದಾವೆ. ಅದೇ ರೀತಿಯಲ್ಲಿ ಕ್ರೀಡಾ ಕ್ಷೇತ್ರದಲ್ಲಿ ಸಾಧನೆಯನ್ನ ಮಾಡಿರುವಂತಹ ನಮ್ಮ ಉಳ್ಳಾಲದ ಮನೆಮಗಳು ತೇಜ, ತಾವು ದಯವಿಟ್ಟು ಸನ್ಮಾನಿತ ಪೀಠವನ್ನು ಅಲಂಕರಿಸಬೇಕು. ತೇಜ ಬಾಮ, ಉಳ್ಳಾಲದ ಭಾಗದಲ್ಲಿ ತೇಜಸ್ವಿನಿ ನಮ್ಮ ಸನ್ಮಾನಿತ ಪೀಠವನ್ನು ಅಲಂಕರಿಸಬೇಕು. ನಮ್ಮ ಮನೆ ಮಗಳು ಇವತ್ತು ಕ್ರೀಡಾರಂಗಣದಲ್ಲಿ ಬಹಳಷ್ಟು ದೊಡ್ಡ ಸಾಧನೆಯನ್ನ ಮಾಡಿರ್ತಕ್ಕಂಥ ನಮ್ಮ ಕ್ರೀಡಾಪಟು. ಆಮೇಲೆ ದೊಡ್ಡ ಚಪ್ಪಾಳೆ ಬರಲಿ ನಮ್ಮ ಹೆಣ್ಣು ಮಗಳಿಗೆ. ಅದೇ ರೀತಿಯಲ್ಲಿ ನಮ್ಮ ಕಾರ್ಯಕ್ರಮದಲ್ಲಿ ಜೊತೆಯಾಗ್ತಾ ಇದ್ದಾರೆ ಅನೇಕ ಅತಿಥಿ ಅಭ್ಯಾಗತರುಗಳು. ಸೊ ಅವರೆಲ್ಲರನ್ನ ಕೂಡ ಈ ಸಂದರ್ಭದಲ್ಲಿ ಅಭಿನಂದಿಸುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಜೊತೆಗೆ ಕಾರ್ಯಕ್ರಮದಲ್ಲಿ ಜೊತೆಯಾಗಿರುವ ವಿನಯ್ ತೊಕೊಟ್ಟು, ವಿಜಯ್ ಪಂಡಿತ್ ಹೌಸ್, ಮನಿ ತೊಕೊಟ್ಟು, ದೀಕ್ಷಿತ್ ತೊಕೊಟ್ಟು, ದೀಕ್ಷಿತ್ ಕೃಷ್ಣನಗರ, ಸೂರಜ್ ತಣ್ಣೀರ್ ತೋಟ, ತಾವೆಲ್ಲರೂ ಅತಿಥಿಗಳು ಮುಖ್ಯ ವೇದಿಕೆಗೆ ಬರುವಂತೆ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಶ್ರೀಯುತರನ್ನ ತತ್ವಮಸಿ ಬಗಂಬಿಲದ ಸಂಘಟಕರು ಶಾಲು ಹೊದಿಸೆ ಅವರನ್ನ ಸ್ಮರಣಕ್ಕೆ ನೆತ್ತು ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಸೊ ಬಂಧುಗಳೇ, ಈ ದಿನ ವಿಶೇಷವಾಗಿ ತತ್ವಮಸಿ ಬಗಂಬಿಲದ ಕಾರ್ಯಕ್ರಮ ನಡೀತಾ ಇದೆ. ಈ ಹೊತ್ತಲ್ಲಿ ಒಬ್ಬ ಅತಿಥಿಯ ಹುಟ್ಟುಹಬ್ಬದ ಸಂಭ್ರಮವೂ ಕೂಡ ಇದೆ. ಶ್ರೀಯುತ ವಿಜಯ್ ತೊಕ್ಕೊಟ್ಟು ಪಂಡಿತ್ ಹೌಸ್ ಅವರ ಸಂಭ್ರಮ ಹುಟ್ಟುಹಬ್ಬದ ಮೂಲಕ ಈ ದಿನ ಹ್ಯಾಪಿ ಬರ್ತ್ಡೇ ನಮ್ಮ ವಿಜಯಣ್ಣನಿಗೆ ಅಭಿನಂದನೆಗಳು. ನಿಮ್ಮ ಜೀವನ ನೂರ್ಕಾಲ ಸುಖವಾಗಿ ಮುಂದುವರಿಯಲಿ ಎನ್ನುವ ಆಶಯಗಳೊಂದಿಗೆ ಹಾರೈಕೆಗಳ ಜೊತೆಗೆ official time out. ಸೊ ಬಂಧುಗಳೇ, ಈ ಕ್ರೀಡಾಕೂಟದಲ್ಲಿ ನಮ್ಮ ಜೊತೆಯಾಗಿರುವಂತಹ ಶ್ರೀಯುತ ವಿನಯ್ ತೊಕ್ಕೊಟ್ಟು,
ವಿಜಯ್ ಪಂಡಿತ್ ಹೌಸ್, ಮನಿ ತೊಕೊಟ್ಟು, ದೀಕ್ಷಿತ್ ತೊಕೊಟ್ಟು, ದೀಕ್ಷಿತ್ ಕೃಷ್ಣನಗರ, ಸೂರಜ್ ತಣ್ಣೀರು ತೋಟ, ಅಖಿಲ್ ಶೈಲೇಶ್. ದಯವಿಟ್ಟು ಎಲ್ಲ ಅತಿಥಿಗಳು ಕಾರ್ಯಕ್ರಮದ ಮುಖ್ಯ ವೇದಿಕೆಯನ್ನು ಅಲಂಕರಿಸುವಂತೆ ತಮ್ಮಲ್ಲಿ ವಿಜ್ಞಾಪನೆ. ಶ್ರೋತರಿಗೆ ಸಂಘಟನೆಯ ಪದಾಧಿಕಾರಿಗಳು ಶಾಲು ಹೊದಿಸಿ ಅವರೆಲ್ಲರನ್ನ ಕೂಡ ಸ್ವಾಗತಿಸುವಂತೆ ಶ್ರೋತರನ್ನ ಕಾರ್ತಿಕ್ ಅವರು ಶಾಲು ಹೊದಿಸಿ ಸ್ವಾಗತಿಸುವಂತೆ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ಳುತ್ತಾರೆ. ಅದೇ ರೀತಿಯಲ್ಲಿ ವೇದಿಕೆಯಲ್ಲಿರುವಂತಹ ಅತಿಥಿಗಳಿಗೆ ಶ್ರೀಯುತ ಲವೀಶ್ ಪೂಜಾರಿ ಅವರು ಗೌರವಾನ್ವಿತ ಅತಿಥಿಗಳಿಗೆ ಶಾಲು ಹೊದಿಸಿ ಸ್ವಾಗತಿಸುವಂತೆ. ಲವೀಶ್ ಅವರು ದಯವಿಟ್ಟು ವೇದಿಕೆಗೆ ಹೋಗಿ. ಅಕ್ಷತ್ ಅವರೇ, ಲವೀಶ್ ಅವರು ಸ್ವಾಗತ. Hall 16-9 16-9. ಹದಿನಾರು 9ರಲ್ಲಿ ಸ್ಪರ್ಧೆ ಮುಂದುವರಿತಾ ಇದೆ. ಅಂಕಣದ ಒಳಭಾಗದಲ್ಲಿ ವಿದ್ಯಾಂಸನೆಯ ಉಳ್ಳಾಲದ ವಿರುದ್ಧವಾಗಿ ಆಜಾದ್ ಕೆನ್ಯಾ. ಪಂದ್ಯದಲ್ಲಿ ಅನುಭವದ ಆಟ 2 ವಿಭಾಗಗಳಲ್ಲಿದೆ. ಯಾವ ತಂಡ ಸೆಮಿಫೈನಲ್ ಹಂತಕ್ಕೆ ಪ್ರವೇಶವನ್ನ ಪಡೆದುಕೊಳ್ಳಲಿದೆ? ತೃತೀಯ ಕ್ವಾರ್ಟರ್ ಫೈನಲ್ ಹಂತದ ಸ್ಪರ್ಧೆಯ ಕ್ಷಣದಲ್ಲಿ ನಾವಿದ್ದೇವೆ ಬಂಧುಗಳೇ. ಮುಂದಿನ ಸ್ಪರ್ಧೆಗಾಗಿ ತಂಡ ಪೂರ್ವ ಸಿದ್ಧತೆಗಳನ್ನು ಮುಗಿಸಿಕೊಳ್ಳುವಂತೆ ತಮ್ಮಲ್ಲಿ ವಿಜ್ಞಾಪನೆಯನ್ನು ಮಾಡ್ತಾ ಇದ್ದೇವೆ. ಶ್ರೀ ದುರ್ಗಾ ಸ್ಪೋರ್ಟ್ಸ್ ಕ್ಲಬ್ ಕರಂಕಿ, ದುರ್ಗಾ ಪರಮೇಶ್ವರಿ ದೇವಿಪುರ. ಇದು ಅಂತಿಮ ಕ್ವಾರ್ಟರ್ ಫೈನಲ್ ಸ್ಪರ್ಧೆಗಾಗಿ ಕರೆಯಾಗಿದೆ. ಆಕಾಶ್ ಶೆಟ್ಟಿ ದಾಳಿಯಲ್ಲಿ. ಅತ್ಯಂತ ಶ್ರೇಷ್ಠತೆಯ ಲಯದಲ್ಲಿ ಮುಂದುವರಿಸಿಕೊಳ್ಳುವ ಆಟಗಾರಗಳನ್ನು ಕಾಣಬಹುದು. ಪ್ರತಿ ದಾಳಿಗಳ ಮೂಲಕ ವಿದ್ಯಾಂಸನೆಯ 16-9ರಲ್ಲಿ ಮುಂದುವರಿತಾ ಇದೆ ಸ್ಪರ್ಧೆ. ಶ್ರೇಷ್ಠತೆಯ ಲಯ ಆಟದ ಅವಧಿಯಲ್ಲಿ ನಮ್ಮ ಮೀಡಿಯಾದ ಮೂಲಕ ದೇಶವ್ಯಾಪ್ತಿಯಾಗಿ ಪಂದ್ಯಾವಳಿಯ ನೇರ ಪ್ರಸಾರದಲ್ಲಿ ವೀಕ್ಷಣೆಯಲ್ಲಿರುವ ಎಲ್ಲ ಕಬಡ್ಡಿಯ ಆಸ್ವಾದಕ ಬಂಧುಗಳಿಗೆ ಅತ್ಯಂತ ಪ್ರೀತಿಯ ನಮನಗಳನ್ನು ಸಲ್ಲಿಸಿಕೊಳ್ಳುತ್ತಾ ಇದ್ದೇವೆ. ಡ್ಯೂ ಆರ್ ಡೈ. ಥರ್ಡ್ ರೈಟ್. ಮಾಡು ಇಲ್ಲವೇ ಮಡಿ. ರೀಚಿಂಗ್ ಫ್ರಮ್ ದ ಔಟ್ಸೈಡ್. Multiple point for Azad Kenya. Third right. Do or die. Third right. ಮಾಡು ಇಲ್ಲವೇ ಮಡಿ. ಪಂದ್ಯದಲ್ಲಿ ಹೋರಾಟ ಪ್ರತಿ ಚಿತ್ರಣವನ್ನು ಬದಲಿಸಿಕೊಳ್ಳುವ ಹಂತಗಳಲ್ಲಿ ಆಟದ ಅವಧಿ. ವಿದ್ಯಾಂಸನೆಯ ಹಿತೇಶನ ಪ್ರಯತ್ನ ಯಶಸ್ಸು ನಿರಂತರವಾಗಿದೆ. 17-1ರಲ್ಲಿ ಮೆಲ್ಲನೆ ಆಜಾದ್ ಕೆನ್ಯಾ ವಿದ್ಯಾಂಸನೆಯ ಉಳ್ಳಾಲ ತಂಡಗಳ ಮಧ್ಯೆ ಅತ್ಯಂತ ರೋಚಕತೆಯ ಕದನ ರೋಚಕತೆ ಮುಂದುವರಿತಾ ಇದೆ. ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಆಕಾಶ್ ಶೆಟ್ಟಿ
ಅಬ್ಬಬ್ಬಬ್ಬಾ, ಮೀನಿನಂತೆ ಮ್ಯಾಟ್ ಅಂಕಣದಲ್ಲಿ ಈಜಬಲ್ಲ ಆಕಾಶ್. ಅಂತಿಮ ಆಟಗಾರ ಕಣದಲ್ಲಿ ಆಜಾದನ ಖಾತೆಯಲ್ಲಿ ಅಂಕ ಜೋಡಣೆಯಾಗಬಲ್ಲದೆ. ಆಟಗಾರನ ಅವಕಾಶಗಳನ್ನು ಪಡೆದುಕೊಳ್ಳುವ ಹೆಜ್ಜೆಯಲ್ಲಿ ಲಾಸ್ಟ್ 5 ಮಿನಿಟ್ಸ್, ಅಂತಿಮ 5 ನಿಮಿಷಗಳ ಅವಧಿಯಲ್ಲಿ ಸ್ಪರ್ಧೆ ಪಂದ್ಯದಲ್ಲಿ ಮುನ್ನಡೆಯನ್ನು ಬಳಸಿಕೊಳ್ಳುತ್ತಾ ಇದೆ ವಿದ್ಯಾಂಜನೇಯ. ಬುಳ್ಳಾಲ ನಿತಿನ್ ವೇದಿತ್ ಕಾರ್ನರ್ ನಲ್ಲಿ ಡಬಲ್ ಆಂಕಲ್ ಹೋಲ್ಡ್, ಆಲ್ ಔಟ್ ಆಗಿದೆ ಆಜಾದ್ ಖೇನ್ಯಾ. ಟ್ವೆಂಟಿ 11 23-11. ಆಕಾಶ್ ದಾಳಿಯಲ್ಲಿ ಅಂಕಣದ ಒಳಭಾಗದಲ್ಲಿರುವಂತೆ ಪಂದ್ಯದಲ್ಲಿ ಮುಂದಿನ ಹನಾಹನಿಗಾಗಿ ತಂಡಗಳು ಸಿದ್ಧಗೊಳ್ಳುವಂತೆ ಅಂತಿಮ ಕರೆಯನ್ನ ರವಾನಿಸಿದ್ದೇವೆ. ದುರ್ಗಾ ಪರಮೇಶ್ವರಿ ದೇವಿಪುರ ಶ್ರೀ ದುರ್ಗಾ ಸ್ಪೋರ್ಟ್ಸ್ ಕ್ಲಬ್ ಕರಂಕಿ, ಬಂಟ್ವಾಳ ಉಳ್ಳಾಲ ತಾಲೂಕು ತಂಡಗಳ ಮಧ್ಯೆ ಮತ್ತೊಂದು ಸೆಮಿಫೈನಲ್ ಕದನಕ್ಕಾಗಿ ಪ್ರವೇಶವನ್ನು ಪಡೆದುಕೊಳ್ಳುವ ತಂಡ ಯಾವುದು? ಗೂಲಿ ಹೆಬ್ಬುಲಿ ಆಕಾಶ್ ರಣಬಡಿ ಬಿಡಿಸಂತೆ ಆಟದಲ್ಲಿ ಪರಿಣಾಮಕಾರಿ ಹೆಜ್ಜೆಯ ಮರಳುವಿಕೆ. ಸ್ಪರ್ಧೆಯ ಅವಕಾಶಗಳಲ್ಲಿ ಆಜಾದ್ ಖೇನ್ಯಾ ಅಂಕವನ್ನು ಗಳಿಸಿಕೊಳ್ಳಬಲ್ಲದೆ. ಅತ್ಯಂತ ನಿರೀಕ್ಷೆಯ ಪಂದ್ಯ. ವಿದೇಶ ದಾಳಿಯಲ್ಲಿ ಪೂರ್ಣ ಪ್ರಮಾಣದಲ್ಲಿ ಬಳಸಿಕೊಂಡಿರುವ ಅಂಕಣವನ್ನ ಬೋನಸ್ನ ಖಾತೆ ಇದೆ. ಒಳಾಂಗಣದಲ್ಲಿ ಇನ್ನೂ ಕೂಡ ಅಂಕವನ್ನು ತೆರಬಲ್ಲದೆ. ಪರಿಣಾಮಕಾರಿ ಹೆಜ್ಜೆಯಲ್ಲಿ ಜೂನಿಯರ್ ಸೀನಿಯರ್ ತಾರೆಗಳ ಸಮ್ಮಿಲನದ ಮೂಲಕವಾಗಿ ಅಂಕಣದ ಒಳಭಾಗದಲ್ಲಿರುವಂತಹ ಆಟಗಾರಗಳು ಅಂತಿಮ ಅವಧಿಗಳಲ್ಲಿ ಸ್ಪರ್ಧೆಯನ್ನು ಕಾಣ್ತಾ ಇದ್ದೇವೆ. ಈ ಪಂದ್ಯದ ತರುವಾಯ ಅಂತಿಮ ಒಂದು ಸ್ಪರ್ಧೆ ಕ್ವಾರ್ಟರ್ ಫೈನಲ್ ಹಂತದಲ್ಲಿ ಉಳ್ಳಕೊಳ್ಳಲಿದೆ. ಲಾಸ್ಟ್ 3 ಮಿನಿಟ್ಸ್, ಕೊನೆಯ 3 ನಿಮಿಷಗಳ ಅವಧಿಯಲ್ಲಿ ಪಂದ್ಯ ಆಜಾದ್ ಖೇನ್ಯಾದ ಖಾತೆಯಲ್ಲಿ. ಕಾದು ಕುಳಿತ ಬಕಪಕ್ಷಿ ಸಮರಾಂಗಣದ ಪ್ರತಿಸ್ಪರ್ಧೆಯ ಅವಕಾಶಗಳಲ್ಲಿ ಅಂಕಣ ಹಿತೇಶ ದಾಳಿಯಲ್ಲಿ ಅಂಕಣದ ಒಳಭಾಗದಲ್ಲಿರುವಂತೆ
24-13 24-13 ಪಂದ್ಯ. ಆಜಾದ್ ಖೇನ್ಯದ ವಿರುದ್ಧವಾಗಿ ಮುನ್ನಡೆಯಲ್ಲಿ ವಿದ್ಯಾಂಜನೇಯ ಉಳ್ಳಾಲ. ಸೋಲು ಗೆಲುವುಗಳ ಲೆಕ್ಕಾಚಾರಗಳನ್ನ ಪ್ರಮುಖವಾಗಿ ಬಳಸಿಕೊಳ್ಳಬಲ್ಲ ಆಟಗಾರರು. ವಿದ್ಯಾಂಜನೇಯದ ಪ್ರಮುಖ ದಾಳಿಗಾರರ ಕೊರತೆ ಕಾಡುತ್ತಾ ಇದೆ. 25-13 ಶ್ರವಣ್ ಗೌಡನಿಲ್ಲ. ಆದರೂ ಕೂಡ ಲಾಸ್ಟ್ 2 ಮಿನಿಟ್ಸ್, ಅಂತಿಮ 2 ನಿಮಿಷದ ಅವಧಿಯಲ್ಲಿ ಸ್ಪರ್ಧೆ ಸೆಮಿಫೈನಲ್ ಕದನಕ್ಕೆ ಪ್ರವೇಶವನ್ನು ಪಡೆದುಕೊಳ್ಳುವ ತಂಡ ಯಾವುದು ಅನ್ನುವ ನಿರ್ಧಾರಗಳಲ್ಲಿ ಅಂತಿಮ 2 ನಿಮಿಷಗಳ ಸಮಯವಷ್ಟೇ ಬಾಕಿದೆ. ಚಿತ್ರಣ ಬದಲಿಸಿಕೊಳ್ಳಬಲ್ಲ ಆಟದಲ್ಲಿ ವಿದ್ಯಾಂಜನೇಯ ಪ್ರಸ್ತುತ ಮುನ್ನಡೆಯಲ್ಲಿದೆ. ಸ್ಪಷ್ಟತೆಯ ಪಾದಚಲನೆಗಳ ಮೂಲಕ ಅಂಕಣದ ಒಳಭಾಗದಲ್ಲಿ ವಿದ್ಯಾಂಜನೇಯ. ನಿತಿನ್ ವಿದಿತ್ ಕಾರ್ನರ್ ವಿಭಾಗದಲ್ಲಿ ಮುನ್ನನ ಮೇಲೆ ರಗುವ ಯೋಜನೆ. ಬಂಧಿತನಾದ ಆಟಗಾರ ವಿದ್ಯಾಂಜನೇಯದ ಕಮಾಲ್ ಟ್ಯಾಕಲ್ ಮುಂದುವರಿತಾ ಇದೆ. ಲಾಸ್ಟ್ ಮಿನಿಟ್. ಎಸ್, ವಿದ್ಯಾಂಜನೇಯದ ವೆಲ್ ಸಪೋರ್ಟರ್ ರಕ್ಷಿತ ಆಗಮನ ಆಗಿದೆ. ವಿಸಿಲ್ ಮೂಲಕ ಸ್ವಾಗತ. ಸ್ಪರ್ಧೆಯಲ್ಲಿ ಒಳಾಂಗಣದಲ್ಲಿ ಅಂಕಣ ರೋಚಕತೆಗಳ ಸ್ಪರ್ಶವನ್ನು ನೀಡತೊಡಗಿದೆ. ಅಂತಿಮ ಅವಧಿಯಲ್ಲಿ ಮೆಲ್ಲ ಮೆಲ್ಲನೆ ಸೆಮಿಫೈನಲ್ ಕದನದ ಕಡೆಗೆ ಹೆಜ್ಜೆ ಇಡುವ ದೃಢತೆಯಲ್ಲಿರುವ ತಂಡ. ಪರಿಣಾಮ ಪಂದ್ಯದಲ್ಲಿ ಅಂತಿಮ ಕ್ಷಣಗಳಲ್ಲಿ ಹೋರಾಟವಿದೆ. ಔಪಚಾರಿಕತೆಯ ಕ್ಷಣಗಳಿಗೆ ಇಳಿಯಲಿದೆಯಾ? ಆಜಾದ್ ಕೇನ್ಯಾ ಆಡಿದ ಎಲ್ಲ ಸ್ಪರ್ಧೆಗಳಲ್ಲಿಯೂ ಕೂಡ ಅದ್ಭುತವಾದ ಹೋರಾಟದ ಮೂಲಕ ಮರಳಿತು. ಆದರೆ ಸೆಮಿಫೈನಲ್ನಲ್ಲಿ ಅಲ್ಪ ನಿರಾಸೆಯಲ್ಲಿ ಮುನ್ನಡೆಯಲ್ಲಿ ವಿದ್ಯಾಂಜನೇಯ. ತಾಲೂಕು ಮುಕ್ತ ವಿಭಾಗದ ಸ್ಪರ್ಧೆಗಳಲ್ಲಿ ಪ್ರತಿ ಹೋರಾಟವನ್ನು ನೀಡುವ ಸಂಘಟಿತವಾದ ಬಲವನ್ನು ಮುಂದುವರಿಸಿಕೊಳ್ಳಲಾರಂಭಿಸಿದೆ. And finally match is over. ಆಜಾದ್ ಕೇನ್ಯದ ವಿರುದ್ಧವಾಗಿ ಗೆದ್ದ ವಿದ್ಯಾಂಜನೇಯ ಉಳ್ಳಾಲ ಸೆಮಿಫೈನಲ್ ಪ್ರವೇಶವನ್ನು ಖಾತ್ರಿಪಡಿಸಿಕೊಳ್ಳುತ್ತಾ ಇದೆ. ಅಭಿನಂದನೆಗಳು ಎರಡೂ ತಂಡಗಳಿಗೂ ಕೂಡ. ನೋಡಿ, ಮುಂದಿನ ಆಜಾದ್ ಕೇನ್ಯಾ ದಯವಿಟ್ಟು ವೇದಿಕೆಗೆ ಬಂದು ಸ್ಮರಣಿಕೆಯನ್ನು ಪಡೆದುಕೊಳ್ಳುವಂತೆ. ಆಜಾದ್ ಕೇನ್ಯದ ಆಟಗಾರರು ಯಾರಾದರೂ ಒಬ್ಬರು ಬನ್ನಿ ದಯವಿಟ್ಟು. ಕೇನ್ಯಾ ಪ್ಲೇಯರ್ಸ್ ನೋಡಿ, ಸಂಘಟಕರು ಕೊಡುವಂತ ಕ್ವಾರ್ಟರ್ ಫೈನಲ್ ಪ್ರವೇಶದ ಟ್ರೋಫಿಯನ್ನು ಪಡೆದುಕೊಳ್ಳುವಂತೆ. ಬರ್ಲಿ ಎಲ್ಲಿದೆ ಟೀಮ್ ಎಲ್ಲಿದೆ, ಆಟದ ನೋಡುವ ಎಲ್ಲಿದೆ, ಬಾಬಾ ಬರ್ಲಿ ಬಾ. ದೇವಿಪುರ, ದುರ್ಗಾ ಪರಮೇಶ್ವರಿ ದೇವಿಪುರ. ಎಸ್, ಮೊದಲ ತಂಡ ಅಂಕಣದ ಬಲಭಾಗಕ್ಕೆ ಬರುತ್ತಾ ಇದೆ. ಸ್ವಾಗತಿಸಿ ಲೇಡೀಸ್ ಅಂಡ್ ಜೆಂಟಲ್ಮನ್, ಪ್ಲೀಸ್ ವೆಲ್ಕಮ್ ದುರ್ಗಾ ಪರಮೇಶ್ವರಿ ದೇವಿಪುರ. ಪ್ಲೀಸ್ 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 ಟೀಮ್ ಬರಡು ಕರೆಂಕಿ ಬನ್ನಿ ಒಳಗೆ.
ಟೀಮ್ ಬರಡ ದೇವಿಪುರ ತಂಡ ಬರಲಿ ಬೇಗ. ಟ್ರಾಫಿಕ್ ಉಂಟು ವಿಜಯ. ದೇವಿಪುರ ತಂಡ ಒಳಾಂಗಣವನ್ನ ಪ್ರವೇಶ ಮಾಡ್ತಾ ಇದೆ. ಕೆಎಸ್ ಕೊಡುಗೈ ದಾನಿ ಸಮಾಜ ಸೇವಕರು ಹಾಗೂ ಉದ್ಯಮಿಗಳು. ಪ್ರಸ್ತುತ ಅಸ್ತ್ರಾ ಗ್ರೂಪ್ ಆಫ್ ಕಂಪನಿಯ ರೂವಾರಿ. 2019-20 ಹುಟ್ಟಿಕೊಂಡ ಅಸ್ತ್ರಾ ಗ್ರೂಪ್ ಕಠಿಣ ಪರಿಶ್ರಮ, ಅಚಲ ವಿಶ್ವಾಸದ ಮೂಲಕ ಯಶಸ್ಸು ಕಾಣುವಂತೆ ಮಾಡಿದ. ಅಸ್ತ್ರಾ ಗ್ರೂಪ್ನಲ್ಲಿ ಪ್ರೊಡಕ್ಷನ್, ಅಸ್ತ್ರಾ ಫೈನಾನ್ಸ್, ಅಸ್ತ್ರಾ ಕನ್ಸ್ಟ್ರಕ್ಷನ್ಸ್, ಅಸ್ತ್ರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಸ್ನೋಮ್ಯಾನ್, ಅಕ್ಷಯ ಪಾತ್ರ, ಟೇಕ್ ಇಟ್ ಈಸಿ ಎನ್ನುವ ಉದ್ಯಮಗಳನ್ನೊಳಗೊಂಡ ಅಸ್ತ್ರಾ ಗ್ರೂಪ್ ಮಂಗಳೂರಿನಲ್ಲಿ ಹೆಮ್ಮರವಾಗಿ ಬೆಳೆದಿದೆ. ಹೊಸ ಪರಿಕಲ್ಪನೆಯೊಂದಿಗೆ ಮೊದಲ ಬಾರಿಗೆ ಸ್ನೋಮ್ಯಾನ್ ಎನ್ನುವ ಐಸ್ ಕ್ರೀಮ್ ಪಾರ್ಲರ್ ಆರಂಭಿಸಿ ಜನರಿಗೆ ರುಚಿಕರವಾದ ಐಸ್ ಕ್ರೀಮ್ಗಳು ಇಲ್ಲಿ ಸಿಗುತ್ತವೆ. ಇಡೀ ದೇಶವನ್ನು ಕೋವಿಡ್ ಕಾಡಿದಾಗ ತನ್ನ ನೆರವಿನ ಮೂಲಕ ಅಸ್ತ್ರಾ ಗ್ರೂಪ್ಗೆ ಸಲ್ಲುತ್ತದೆ. ಶಾಲಾ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಆರ್ಥಿಕ ನೆರವು, ಅನಾರೋಗ್ಯ ಪೀಡಿತರಿಗೆ ಸಹಾಯ ಮಾಡುವ ಮೂಲಕ ಕಣ್ಣೀರು ಒರೆಸುವ ಕೆಲಸ ಮಾಡಿದ್ದಾರೆ. ಇದರ ಜೊತೆ ಯುವ ಸಮುದಾಯ ಹಣವನ್ನು ಯಾವ ರೀತಿ ನಿರ್ವಹಣೆ ಮಾಡಬೇಕೆಂಬ ಸದುದ್ದೇಶದಿಂದ ಮನಿ ಮ್ಯಾನೇಜ್ಮೆಂಟ್ ಮುಖಾಂತರ ತನ್ನ ಸೇವೆಯನ್ನು ಅಸ್ತ್ರಾ ಗ್ರೂಪ್ ನೀಡುತ್ತಾ ಹಲವಾರು ಮಂದಿಗೆ ದಾರಿದೀಪವಾಗಿದೆ. ಅಸ್ತ್ರಾ ಗೋಲ್ಡ್ ಅಂಡ್ ಡೈಮಂಡ್ಸ್ ಸದ್ಯದಲ್ಲಿಯೇ ನೂತನ ಶೋರೂಮ್ ಅನ್ನ ಕಾರ್ಯಾರಂಭಗೊಳಿಸಲಿದೆ. ಅಸ್ತ್ರಾ ಕನ್ಸ್ಟ್ರಕ್ಷನ್ ಮೂಲಕ ಹೊಸ ಕಟ್ಟಡ ಹಾಗೂ ಮನೆಗಳು ನಿರ್ಮಾಣವಾಗಿ ಹಲವಾರು ಮಂದಿಗೆ ಹೊಸ ಬೆಳಕು ತಂದುಕೊಟ್ಟಿದೆ. ಮಾತ್ರವಲ್ಲದೆ ಅಸ್ತ್ರಾ ಪ್ರೊಡಕ್ಷನ್ ಮೂಲಕ ಟೆಲಿಫಿಲ್ಮ್, ಆಲ್ಬಮ್, ಚಲನಚಿತ್ರಗಳನ್ನು ನಿರ್ಮಿಸಿ ಯಶಸ್ಸನ್ನ ಕಂಡವರು. ಅಸ್ತ್ರಾ ಗ್ರೂಪ್ನ ಸ್ಥಾಪಕಾಧ್ಯಕ್ಷರು ಮತ್ತು ಸಿಇಒ ಆಗಿರುವ ಲಂಚುಲಾಲ್ ಅವರು ಬೆಳೆಯುತ್ತಿರುವ ತುಳು ಚಿತ್ರರಂಗದಲ್ಲಿ ಒಂದು ಸಿನಿಮಾ ಮಾಡಿದ ನಿರ್ಮಾಪಕ ಮತ್ತೊಂದು ಸಿನಿಮಾ ಮಾಡುವುದಿಲ್ಲ ಎನ್ನುವ ಕಳಂಕವನ್ನು ಅಸ್ತ್ರಾ ಪ್ರೊಡಕ್ಷನ್ ತೆಗೆದುಹಾಕಿದೆ. ಅನಾರ್ಕಲಿ ಎನ್ನುವ ಹಿಟ್ ಸಿನಿಮಾ ನಿರ್ಮಾಣ ಮಾಡಿದ ಹೆಗ್ಗಳಿಕೆ ಅಸ್ತ್ರಾ ಗ್ರೂಪ್ಗೆ ಸಲ್ಲುತ್ತದೆ. ಇದೇ ಬ್ಯಾನರ್ನಲ್ಲಿ ಮೀರಾ, ನೆತ್ತರೆಕೆರೆ, ಪ್ರೊಡಕ್ಷನ್ ನಂಬರ್ 3, ಪ್ರೊಡಕ್ಷನ್ ನಂಬರ್ 4 ಎನ್ನುವ 4 ಬಹುಬಜೆಟ್ ಸಿನಿಮಾವನ್ನು ನಿರ್ಮಿಸುತ್ತಿದ್ದಾರೆ. ಈ 4 ಸಿನಿಮಾಗಳಲ್ಲಿ 2 ಸಿನಿಮಾದ ಚಿತ್ರೀಕರಣ ಈಗಾಗಲೇ ಮುಕ್ತಾಯವನ್ನ ಕಂಡಿದೆ. 4 ಸಿನಿಮಾವನ್ನು ಹೊಸಬರೇ ನಿರ್ದೇಶಿಸಿದ್ದಾರೆ ಎನ್ನುವುದು ಗಮನಾರ್ಹವಾದ ವಿಷಯ. ಸೌಹಾರ್ದಯುತವಾಗಿ ಹಿಂದೂ, ಮುಸ್ಲಿಂ, ಕ್ರೈಸ್ತ ಧರ್ಮದ 3 ಬಡ ಕುಟುಂಬದ ಜೋಡಿಗೆ ಸಾಮೂಹಿಕ ಮದುವೆಯನ್ನು ಮಾಡಲು ನಿರ್ಧರಿಸಲಾಗಿದೆ. ಕಡು ಬಡವರ ಮದುವೆಯ ಸಂಪೂರ್ಣ ಖರ್ಚು ಜೊತೆಗೆ ಜೀವನ ನಿರ್ವಹಣೆಗೆ 50,000 ರೂಪಾಯಿ ಜೊತೆಗೆ 40 ಗ್ರಾಂ ಬಂಗಾರ ನೀಡಲಾಗುತ್ತದೆ. ಬಡವರ ಹಿತಕ್ಕಾಗಿ, ಸಮಾಜ ಸೇವೆಗಾಗಿ ಮಹತ್ತರ ಕಾರ್ಯದಲ್ಲಿ ಅಸ್ತ್ರಾ ಗ್ರೂಪ್ ತೊಡಗಿಸಿಕೊಂಡಿದೆ. ಕ್ರೀಡಾ ಸಾಧಕರಿಗೆ ಸಾಧನೆ ಮಾಡಲು ಹಣಕಾಸಿನ ಆರ್ಥಿಕ ಸಮಸ್ಯೆ ಕಾಡುತ್ತಿದೆ. ಅದಕ್ಕಾಗಿಯೇ ಆಲ್ ಇಂಡಿಯಾ ಮೆನ್ಸ್ ಅಂಡ್ ವಿಮೆನ್ಸ್ ಸ್ಪೋರ್ಟ್ಸ್ ಚಾರಿಟೇಬಲ್ ಟ್ರಸ್ಟ್ ಮುಖಾಂತರ ನೆರವನ್ನ ನೀಡಲಾಗುತ್ತಿದೆ. ಇದರ ಅಧ್ಯಕ್ಷರಾಗಿರುವ ಲಂಚುಲಾಲ್ ಅವರ ಮುಖಾಂತರ ಸಹಾಯಧನ ಮಾಡಲಾಗುತ್ತಿದೆ. ಟ್ರಸ್ಟ್ನಿಂದ ಕಡು ಬಡತನದಲ್ಲಿರುವ ಯುವ ಕ್ರೀಡಾಪಟುಗಳಿಗೆ ಪ್ರೋತ್ಸಾಹಧನ ನೀಡಲಾಗುತ್ತಿದೆ. ಕ್ರಿಕೆಟ್, ಕಬಡ್ಡಿ ಇನ್ನಿತರ ಕ್ರೀಡೆಗಳಲ್ಲಿ ತೊಡಗಿಸಿಕೊಂಡಿರುವ ಕ್ರೀಡಾಪಟುಗಳಿಗೆ ತಮ್ಮ ಸಂಸ್ಥೆಯ ಲಾಭದ ಒಂದಂಶವನ್ನು ಸಮಾಜ ಸೇವೆಗಾಗಿ ಬಳಸುತ್ತಾ ಬರಲಾಗುತ್ತದೆ. ಅಸ್ತ್ರಾ ಗ್ರೂಪ್ 5 ವರ್ಷ ಪೂರೈಸಿರುವ ಹಿನ್ನೆಲೆಯಲ್ಲಿ ಸಮಾಜಕ್ಕಾಗಿ ವಿಶೇಷ ಕೆಲಸವನ್ನು ಮಾಡಬೇಕು ಎನ್ನುವ ನಿಟ್ಟಿನಲ್ಲಿ ಕಡು ಬಡವರಿಗಾಗಿ ಪ್ರಾಣಾಸ್ತ್ರ ಎಂಬ ಟ್ರಸ್ಟ್ ಮೂಲಕ ನೆರವನ್ನ ನೀಡುತ್ತಿದೆ. ಟ್ರಸ್ಟ್ ಮುಖಾಂತರ ಹಲವಾರು ಸಮಾಜಮುಖಿ ಕಾರ್ಯ ಮಾಡಲಾಗುತ್ತದೆ. ಈಗಾಗಲೇ ಟ್ರಸ್ಟ್ ಮುಖಾಂತರ ನವೆಂಬರ್ 14ರಂದು ತೊಕ್ಕೊಟ್ಟಿನ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದವರಿಗೆ ಉಚಿತ ಆಂಬ್ಯುಲೆನ್ಸ್ ಅನ್ನು ನೀಡಲಾಗಿದೆ. ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿರುವ ಲಂಚುಲಾಲ್ ಕೆಎಸ್ ಅವರು ತೊಕ್ಕೊಟ್ಟಿನ ಅಗ್ನಿ ಬಾಯ್ಸ್ ಸರ್ಕಲ್ನ 2ನೇ ಬಾರಿಗೆ ಅಧ್ಯಕ್ಷರಾಗಿದ್ದು, ಇವರ ಮುಖಾಂತರ ವಿದ್ಯಾರ್ಥಿಗಳಿಗೆ ಪುಸ್ತಕ ವಿತರಣೆ, ಸಹಾಯಧನ ನೀಡುವ ಕಾಯಕ ಮಾಡುತ್ತಾ ಬಂದಿದ್ದಾರೆ. ಸಂಘ ಸಂಸ್ಥೆಗಳಿಗೆ ನೆರವು, ಬಡತನದಲ್ಲಿರುವವರಿಗೆ ಆರ್ಥಿಕ ನೆರವು, ಹಾಗೆಯೇ ಜೀವನದಲ್ಲಿ ಕಷ್ಟ ಎಂದು ಬಂದ ಕುಟುಂಬಗಳಿಗೆ ತನ್ನಿಂದಾಗುವಷ್ಟು ನೆರವಿನ ಹಸ್ತ ಚಾಚಿದ್ದಾರೆ. ಅಸ್ತ್ರಾ ಗ್ರೂಪ್ ವತಿಯಿಂದ ಆರೋಗ್ಯ ಶಿಬಿರ ಹಾಗೂ ರಕ್ತದಾನದಂತಹ ಸಮಾಜಮುಖಿ ಕಾರ್ಯಗಳು ನಿರಂತರವಾಗಿ ನಡೆಯುತ್ತಾ ಬಂದಿದೆ. ಶ್ರೀ ಲಂಚುಲಾಲ್ ಕೆಎಸ್ ಓರ್ವ ಕ್ರೀಡಾಪಟು, ಕ್ರೀಡಾ ಪ್ರೋತ್ಸಾಹಕರೂ ಹೌದು.
ಅಸ್ತ್ರಾ ಬ್ರಿಗೇಡ್ ಮಾಲಕರಾಗಿ ಮುನ್ನಡೆಸುತ್ತಿರುವ ಕೀರ್ತಿ ಇವರಿಗೆ ಸಲ್ಲುತ್ತದೆ. ಕೋಸ್ಟಲ್ ವುಡ್ ಪ್ರೀಮಿಯರ್ ಲೀಗ್ನಲ್ಲಿ ಇವರ ತಂಡವು ವಿನ್ನರ್ ಆಗಿ ಹೊರಹೊಮ್ಮಿದೆ. ಕಲಾ ಪೋಷಕರಾಗಿ, ಸಂಘಟನಾ ಸಂಯೋಜಕರಾಗಿ ಎಲ್ಲಾ ವಿಧದ ಕಲಾ ಪ್ರಕಾರಗಳಿಗೆ ಪ್ರೋತ್ಸಾಹವನ್ನ ನೀಡುವುದರ ಜೊತೆಗೆ ಪ್ರಸ್ತುತ ಕೋಸ್ಟಲ್ ವುಡ್ ಕಲಾವಿದರು ಮತ್ತು ತಂತ್ರಜ್ಞರ ಸಹಕಾರಿ ಒಕ್ಕೂಟ ರಿಜಿಸ್ಟರ್ನ ಉಪಾಧ್ಯಕ್ಷರಾಗಿ ಸೇವೆಯನ್ನ ಸಲ್ಲಿಸಿ ಲಂಚುಲಾಲ್ ಕೆಎಸ್ ಅವರು ನೊಂದವರ ನೋವಿಗೆ ಕಿವಿಯಾಗುವ ಧ್ವನಿಯಾಗುವ ಈ ಸಾರ್ಥಕ ಕೆಲಸವನ್ನು ಇಂದಿಗೂ ಮುಂದುವರಿಸುತ್ತಾ ಬಂದಿರುವ ಹೃದಯವಂತರು, ಜನಾನುರಾಗಿ, ಬದುಕಿನಲ್ಲಿ ಸಾರ್ಥಕ್ಯವನ್ನ ಕಂಡವರು. ನಿಮ್ಮ ಸಮಾಜಮುಖಿ ಕೆಲಸಗಳು ನಿತ್ಯ ನಿರಂತರವಾಗಿ ನಡೆಯಲಿ, ಜೊತೆಗೆ ಅಸ್ತ್ರಾ ಗ್ರೂಪ್ ಉತ್ತುಂಗಕ್ಕೆ ಏರಲಿ ಎನ್ನುವುದು ನಮ್ಮ ಹಾರೈಕೆ. ಎಸ್ ಕೂಟದ ಅಂತಿಮ ಕ್ವಾರ್ಟರ್ ಫೈನಲ್ ಸ್ಪರ್ಧೆ ಆರಂಭವಾಗಿದೆ. ದೇವಿಪುರ ವಿರುದ್ಧವಾಗಿ ಕರಂಕಿ. ದಾಳಿಯಲ್ಲಿ ಸುಮುಖ. ದುರ್ಗಾ ಪರಮೇಶ್ವರಿ ದೇವಿಪುರ ತಂಡದ ಅತ್ಯಂತ ಭರವಸೆಯ ಉದಯೋನ್ಮುಖ ದಾಳಿಗಾರ ಸುಮುಖ. ಅಶ್ವಿನ್ ಎಲ್ಲಿದ್ರು ದಯವಿಟ್ಟು ಮುಖ್ಯ ವೇದಿಕೆಗೆ ಬರಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ಳುತ್ತಾ ಶ್ರೀಯುತ ಅಶ್ವಿನ್ ಅವರು ದಯವಿಟ್ಟು ಮುಖ್ಯ ವೇದಿಕೆಗೆ ಬನ್ನಿ. ಮೊದಲ ಸ್ಪರ್ಧೆಯ ಬಳಿಕ ಇದೀಗ ಸೆಮಿಫೈನಲ್ ಕದನದ ರೋಚಕತೆಯ ಅವಧಿಯಲ್ಲಿ ಧನುಷ್ ಕರಂಕಿ. ಸ್ಕೋರ್ ಈ ಪಂದ್ಯ ಕೂಟದಲ್ಲಿ ಹೈ ವೋಲ್ಟೇಜ್ ಮ್ಯಾಚ್ ಆಗಿದೆ. ಹಾಗಾಗಿ ಇಬ್ಬರು ರಾಷ್ಟ್ರೀಯ ತೀರ್ಪುಗಾರರು ಮುಖ್ಯ ಭೂಮಿಕೆಯಲ್ಲಿದ್ದಾರೆ. ಅರವಿಂದ್ ಅವರ ಜೊತೆಗೂಡಿ ರತೀಶ್ ತೊಕೋಟ್, ಅಶೋಕ್ ಅಂಚನ್. ಸೋನು ಪರೀಕ್ಷಿತನ ಮೇಲೆರಗುವ ಮೂಲಕ ಅಂಕಣದಲ್ಲಿ ಕರಿಂಕಿಯ ಧನುಷ ಮುಕ್ತ ವಿಭಾಗದ ಕಬಡ್ಡಿಯಲ್ಲಿ ಗುರುತಿಸಿಕೊಳ್ಳಬಲ್ಲ ಅತ್ಯಂತ ಜಾನಮಯ ಆಟಗಾರನಾಗಿ ಸ್ಪಷ್ಟತೆಯ ಪಾದಚಲನೆ, ಅವಕಾಶದ ಹೆಜ್ಜೆಯಲ್ಲಿ ಮುಂದುವರಿಯುತ್ತಾ ಇದೆ. ಸುಮುಖ ದಾಳಿಯಲ್ಲಿ ಸುಮುಖ. ವಿಷನ್ ಕೇರಿದ್ರ ಮಾಲಕರಾಗಿರುವಂತಹ ಗೌರವಾನ್ವಿತ ಜಿರಾರ್ ಅವರು ದಯವಿಟ್ಟು ಮುಖ್ಯ ವೇದಿಕೆಗೆ ಬರುವಂತೆ ತಮ್ಮಲ್ಲಿ ವಿಜ್ಞಾಪನೆಯನ್ನು ಮಾಡಿಕೊಳ್ಳುತ್ತದೆ. ಗೌರವಾನ್ವಿತ ಜಿರಾರ್ ಅವರು ದಯವಿಟ್ಟು ಅಂಕಣದ ಒಳಭಾಗಕ್ಕೆ ಪ್ರವೇಶ ಮಾಡುವ ಮೂಲಕ ಮುಖ್ಯ ವೇದಿಕೆಗೆ ಬರುವಂತೆ. ಬ್ಯಾಕ್ ಟು ಬ್ಯಾಕ್ ಪ್ರೀತಮನ ಮೂಲಕ ಅಂಕ ಗಳಿಕೆಯನ್ನ ಹೆಚ್ಚಿಸಿಕೊಳ್ಳುವ ವಿದ್ಯಮಾನಗಳಲ್ಲಿ ಆರಂಭದಲ್ಲಿ ದುರ್ಗಾ ಪರಮೇಶ್ವರಿ ದೇವಿಪುರ ಶ್ರೀ ದುರ್ಗಾ ಸ್ಪೋರ್ಟ್ಸ್ ಕ್ಲಬ್ ಕರಂಕಿ ತಂಡಗಳ ಮಧ್ಯೆ ಅತ್ಯಂತ ರೋಚಕತೆಯ ಹೋರಾಟವಾಗಿದೆ. ಈ ಪಂದ್ಯದಲ್ಲಿ ಗೆಲ್ಲುವ ತಂಡ ಯಾವುದು, ಸೆಮಿಫೈನಲ್ ಪ್ರವೇಶವನ್ನು ಮಾಡುವವರೇ ಯಾರು? ಅವಿನಾಶನ ಮೇಲೆ ರಗುವ ಮೂಲಕ ಅಂಕಣದಲ್ಲಿ ಅಂತರ 3-3ರ ಸಮಬಲದಲ್ಲಿ ಹೋರಾಟವಿದೆ. ಪ್ರಮುಖ ಡಿಪೆಂಡರ್ಗಳ ಮೂಲಕ ಸ್ಪರ್ಧೆಯ ರೋಚಕತೆ. ಧನುಷ್ವಂಧನ ದೇವಿಪುರದ ದಮ್ದಾರ್ ಕೋಟೆಯಲ್ಲಿ ಬಂದೆಯಾದ ಧನುಷ ಅಂಕಣದಲ್ಲಿ 4-3ರಲ್ಲಿ ಹೋರಾಟ, ಏಕಮಾತ್ರ ಅಂಕದ ಮುನ್ನಡೆಯಲ್ಲಿದೆ ಪಂದ್ಯ. ತಲಪಾಡಿಯ ಸುಮುಖ ದಾಳಿಯಲ್ಲಿ ಪಂದ್ಯಕ್ಕೆ ತಿರುವುಗಳನ್ನು ಕೊಡಬಲ್ಲಂತ ಜೂನಿಯರ್ ವಿಭಾಗದ ಆಟಗಾರ. ವೇಗವಿದೆ, ಜಾಣ್ಮೆ ಇದೆ, ಅಂಕ ಕದಿಯುವ ಆಸೆಯಲ್ಲಿಯೇ ಬಂಧಿ. ಪರೀಕ್ಷಿತನ ಪ್ರಭಾವಿ ಟ್ಯಾಕಲ್ ಇದು.
ಕಾರ್ಯಕ್ರಮದಲ್ಲಿ ವೇದಿಕೆಯನ್ನು ಅಲಂಕರಿಸಿಕೊಳ್ಳುತ್ತಾ ಇದ್ದಾರೆ ವಿಷನ್ ಕೇರ್ ಇದರ ಮಾಲಕರಾಗಿರುವಂತಹ ಗೌರವಾನ್ವಿತ ಜಿರಾರ್ ಅವರು. ಕೂಟಕ್ಕೆ ಆತ್ಮೀಯ ಸ್ವಾಗತವನ್ನು ಮಾಡಿಕೊಳ್ಳುತ್ತಾ ಇದ್ದಾವೆ. ಗೌರವಾನ್ವಿತರಿಗೆ ಶ್ರೀಯುತರಿಗೆ ದಿನೇಶ್ ಅವರು ಶಾಲು ಹೊದಿಸಿ ಸ್ಮರಣಿಕೆಯನ್ನ ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸುವಂತೆ ತಮ್ಮಲ್ಲಿ ವಿಜ್ಞಾಪನೆಯನ್ನ ಮಾಡಿಕೊಳ್ಳುತ್ತಾ ಇದ್ದಾವೆ. ಮೊದಲ ಅವಧಿ ಕರಂಕಿಯ ಕಮಾಲ್ ಕೋಟೆಯಲ್ಲಿ ಕಂಗಾಲಾಗಿ ಅಂಕ ತರುವ ಪ್ರಯತ್ನದಲ್ಲಿ ಅದ್ಭುತವಾದ ಅವಕಾಶದ ಸಾಹಸ ಮೆರೆದ ಆಟಗಾರ. ಮಲ್ಟಿಪಲ್ ಅಂಕ ಬಂದಿದೆ. ದಾಳಿಯಲ್ಲಿ ಸೂರ್ಯ ತೆರೆಬಲ್ಲನೆ ಪ್ರಕಾಶಮಾನವಾದ ಅಂಕದ ಗಳಿಕೆ. ತಂಡದ ಖಾತೆಯಲ್ಲಿ ಬದಲಾವಣೆಯಾಗುವುದಿಲ್ಲ. ಬಂದಿ ಬ್ಯಾಕ್ ಟು ಬ್ಯಾಕ್. ದುರ್ಗಾ ಪರಮೇಶ್ವರಿ ದೇವಿಪುರದ ಅತ್ಯಂತ ಶಿಸ್ತುಬದ್ಧ ಚೈನ್ ಟ್ಯಾಕಲ್ ವರ್ಕೌಟ್ ಆಗ್ತಾ ಇದೆ. ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಪರೀಕ್ಷಿತ ಲಿಖಿತ್ ಸೂರ್ಯ ಕಾರ್ನರ್ ವಿಭಾಗದಲ್ಲಿ ಪ್ರೀತಮನೊಡಗೂಡಿ ತ್ರಿವಳಿ ಡಿಪೆಂಡರ್ಗಳಿದ್ದಾರೆ. ಬಂಧುಗಳೇ, ಮುಂದಿನ ಫೆಬ್ರವರಿ 20ನೇ ತಾರೀಕಿನ ದಿನ ಜಿರಾರ್ ಅವರ ಮಾಲಕತ್ವದ ವಿಷನ್ ಕೇರ್ನ ಹೊಸ ಶೋರೂಮ್ ಒಂದು ಇಲ್ಲೇ ಓಪನ್ ಆಗ್ತಾ ಇದೆ. ಫಯಾ ಕಾರ್ನೇಜ್ ಅಬ್ಬಕ್ಕ ಸರ್ಕಲ್ ಉಳ್ಳಾಲದಲ್ಲಿ ಹೊಸ ಬ್ರಾಂಚ್ ಅನ್ನ ಓಪನ್ ಮಾಡ್ತಾ ಇದ್ದಾರೆ. ಸಂಘಟಕರ ಪರವಾಗಿ ಶ್ರೀಯುತರಿಗೆ ಅಭಿನಂದನೆಗಳನ್ನ ಸಲ್ಲಿಸಿಕೊಳ್ತಾ ಇದ್ದೇವೆ. ಹೊಸ ಉದ್ಯಮದ ಹೊಸ ಶಾಖೆಗೆ ಅಭಿನಂದನೆಗಳ ಮಹಾಪೂರ ತತ್ವಮಸಿ ಬಗಂಬಿಲದ ಸಮಸ್ತ ಕ್ರೀಡಾಬಂಧುಗಳ ಪರವಾಗಿ. ಸೂಪರ್ ಟ್ಯಾಕಲ್ ಆನ್ ಆಗಿದ ಅಂಕಣದಲ್ಲಿ ಲಿಖಿತ್ ಸೂರ್ಯ ಪರೀಕ್ಷಿತ ಕಾರ್ನರ್ ವಿಭಾಗದಲ್ಲಿರುವಂತೆ ಅಂಕಣದಲ್ಲಿ ಸುಮುಖನ ದಾಳಿ ಇದೆ. ಈ ಪಂದ್ಯದಲ್ಲಿ ಕಾರ್ನರ್ ವಿಭಾಗದಲ್ಲಿ ಪರಸ್ಪರ ಒಗ್ಗೂಡಿ ಆಡಬಲ್ಲ ಕೆಜಿ ವಿಭಾಗದ ಆಟಗಾರರು ಈ ದಿನ ಭಿನ್ನ ಭಿನ್ನ ತಂಡಗಳಲ್ಲಿ ಪರಸ್ಪರ ಎದುರಾಳಿಗಳಾಗಿ ಅಂಕಣದ ಒಳಭಾಗದಲ್ಲಿ ಸುಮುಖ ದಾಳಿಯಲ್ಲಿ ಸುಮುಖ ಅಂಕ ತೆರುವಂತಹ ಸಮಯೋಚಿತ ಆಟವನ್ನು ಮುಂದುವರಿಸಬೇಕಾಗಿದೆ. ಲೈನ್ ಅಂಪೈರ್ ಬಿ ಅಲರ್ಟ್. ಒಂಚೂರು ಕೊಲ್ಲ ರಜತ ಪ್ರೀತು ಪ್ರೀತಮ ಅಭಯ ಎಂತ ಟ್ಯಾಕಲ್ ಇದು. ಬಲಾಢ್ಯ ಶರೀರಕ್ಕೆ ತಡೆಗೋಡೆಯಾದ ಬಂಡೆಗಳು ದೇವಿಪುರ. ಸೂಪರ್ ಟ್ಯಾಕಲ್ ಥರ್ಡ್ ರೈಟ್ ಡ್ಯೂ ಆರ್ಡರ್ನಲ್ಲಿ ಅವಳಿ ಡಿಪೆಂಡರ್ಗಳಿದ್ದಾರೆ. ಸೋನು ಲಿಖಿತ್ ಪರೀಕ್ಷಿತ್ ಅನಿರೀಕ್ಷಿತವಾಗಿ ಸೋನುವಿನ ಆಕ್ರಮಣ ಆಲ್ಔಟ್ ಆಗಿದೆ. ಕರಂಕೆ ಅಂಕಣದಲ್ಲಿ ಏಕಮುಖ ಮುನ್ನಡೆಯ ಕಡೆಗೆ ದುರ್ಗಾ ಪರಮೇಶ್ವರಿ ದೇವಿಪುರ. ಸ್ಕೋರ್ ರೋಹಿತ್ ಅವರೇ, ಸ್ಕೋರ್ ಸರಿ ಇದೆಯಾ? ಧನುಷ ದಾಳಿಯಲ್ಲಿ 12-4ರಲ್ಲಿ 8 ಅಂಕಗಳ ಅಂತರವಿದೆ. ಮೊದಲ ಅವಧಿಯಲ್ಲಿಯೇ ಧನುಷನ ಆರ್ಭಟ ಮತ್ತೆ 5ನೇ ಅಂಕದ ಕಲೆ ಹಾಕಿಕೊಳ್ಳುವ ಮೂಲಕವಾಗಿ ಪ್ರತಿ ಯೋಜನೆಯ ಪೂರ್ಣವಾದ ಅವಕಾಶಗಳಲ್ಲಿ ಅಂಕಣ. ಸಮಯ ರಾತ್ರಿಯ 11 ಗಂಟೆಯಾಗಿದೆ. ಇನ್ನು ಉಳಿದಿರುವಂಥದ್ದು 3 ಸ್ಪರ್ಧೆಗಳು. ಸ್ಪಷ್ಟತೆಯ ಪಾದಚಲನೆ, ಧನುಷನ ಅದ್ಭುತವಾದಂತಹ ರೋಲಿಂಗ್ ಎಸ್ಕೇಪ್ ಮೂಲಕ ಅಂಕಣದಲ್ಲಿ ಅಂತರ 12-7ರಲ್ಲಿ ಹೋರಾಟವಿದೆ. 12-7 13-6
ಏನಾಗ್ತಾ ಇದೆ? ನೆಟ್ವರ್ಕ್ ಸಮಸ್ಯೆ. 13-6 13-6 ಹಾಕ್ಲಿಕ್ಕೆ ಇಷ್ಟ ಬರ್ತಾನೆ ಸ್ಕೋರ್ ವಾರ್ಡು ಇಲ್ಲಿ ಸರಿ ಅಣ್ಣ. ಒಂಜಿ ಜಾಸ್ತಿ ಅವಡು ಈ ಪೇಟೆ ಒಂದು ಜಾಸ್ತಿ ಅವಡ. ಸರಿ 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 ಅಣ್ಣ. 13-6 7 ಅತ್ತ ಸತ್ಯ 6 ಏರ್ನಾಜ ನಾ ಟೆಕ್ನಿಕಲ್ ಮಿಸ್ಟೇಕ್ 13-6 ಒಟ್ರಾಸಿ ಹೊತ್ತು ನೇರವು ನಮ್ಮ ಮೀಡಿಯಾ ಶರತ್ ಬೇಕೂರ್ ಯಾಕೀಗೆ ತಟಪಟ ನೀವು ಕೆಲವರ ಅಂಜಾಬ್ ಧನುಷ ದಾಳಿಯ ಮೂಲಕ ಅಂಕಣದಲ್ಲಿ ದುರ್ಗಾ ಪರಮೇಶ್ವರಿ ದೇವಿ ಪುರ ಬಲಾಢ್ಯ ಬಂದಿಯಾದ ಬಲಿಷ್ಠ ಕೋಟೆಯೊಳಗೆ ದೇವಿಪುರದ ಖಾತೆಯಲ್ಲಿ ನಿರಂತರವಾಗಿ ಅಂಕಗಳನ್ನು ಕಲೆ ಹಾಕಿಕೊಳ್ಳುತ್ತಾ ಇದೆ. ಪ್ರೀತಂ ಸೂರ್ಯನ ಮೇಲೆ ಹೆಚ್ಚುವರಿ ಜವಾಬ್ದಾರಿ. ಸೋನು ದಾಳಿಯಲ್ಲಿ ದೇವಿಪುರದ ಸೋನು ಪ್ರತಿ ದಾಳಿಗಳಲ್ಲಿ ಅಂಕಗಳನ್ನು ಗಳಿಸಿಕೊಳ್ಳುವ ಮೂಲಕ ಅವಕಾಶವನ್ನು ಪೂರ್ಣವಾಗಿ ಬಳಸಿಕೊಳ್ಳಬಲ್ಲಂತ ಆಟಗಾರ. ಈ ಪಂದ್ಯದಲ್ಲಿ ಮೊದಲ ಅವಧಿಯಲ್ಲಿ ಮುನ್ನಡೆಯಲ್ಲಿದೆ ದುರ್ಗಾ ಪರಮೇಶ್ವರಿ ದೇವಿಪುರ. ಪ್ರೀತಮ ದಾಳಿಯಲ್ಲಿ ಪ್ರೀತಂ ಪ್ರಬಲವಾದ ಹೋರಾಟದ ಕೋಟೆಯಲ್ಲಿ ಅಂಕ ಗಳಿಕೆಯ ವಿಶ್ವಾಸಗಳ ಜೊತೆಗೆ ಪ್ರೀತಂ ಸಮರಾಂಗಣದ ಪ್ರತಿಸ್ಪರ್ಧೆಯ ಅವಕಾಶಗಳ ಮೂಲಕ ಸ್ಪಷ್ಟತೆಯ ಪಾದಚಲನೆ ಇದೆ. ದಿಟ್ಟತೆಯ ಹೋರಾಟಗಳ ಮೂಲಕ ಮಧ್ಯಂತರದ ವಿರಾಮ ಮೊದಲ ಅವಧಿಯ ಆಟ ಸಂಪನ್ನತೆಯನ್ನು ಕಾಣ್ತಾ ಇದೆ. 14-6 ದುರ್ಗಾ ಪರಮೇಶ್ವರಿ ದೇವಿಪುರದ ಮುನ್ನಡೆ. I've been fucking hoes and popping pillies, man, I feel just like a rock star. Feeling like a pop star. ದೇವಿಪುರ 14 ಕರೆಂಕಿ 6. ಪ್ರೀತಮನ ದಾಡಿಯ ಮುಖೇನ ಮತ್ತೊಂದು ಅಂಕ ಸೇರ್ಪಡೆಯಾಗುತ್ತಾ ಇದೆ. 2 ಪಾಯಿಂಟ್ಸ್ 2 ಅಂಕಗಳು. 8-14 8-14 ಮುನ್ನಡೆಯಲ್ಲಿ ದೇವಿಪುರ. 8-14 ಪ್ರಸ್ತುತ ಈ ಒಂದು ಸ್ಪರ್ಧೆಯ ಬಳಿಕ ಕೂಟದ ಉಪಾಂತ್ಯ ಸ್ಪರ್ಧೆಗಳು ಆರಂಭ. ಪ್ರೀತಮ ತಂದ 2 ಅಂಕದಲ್ಲಿ 1 ಅಂಕವನ್ನ ಬಿಟ್ಟುಕೊಟ್ಟಿದ್ದಾರೆ. 15-6 15-8 ಮತ್ತೆ ದಾಡಿಯಲ್ಲಿ ಧನುಷ. ಈ ಬಾರಿ ಧನುಷನನ್ನ ಮತ್ತೆ ಬಂಧಿಸಲಾಗಿದೆ. 16-8 16-8 ಇನ್ ಫೇವರ್ ಆಫ್ ದೇವಿಪುರ.
ಪ್ರಸ್ತುತ ಪಂದ್ಯಾಟದಲ್ಲಿ ಇಮ್ಮಡಿಯ ಮುನ್ನಡೆಯೊಂದಿಗೆ ದೇವಿಪುರ ಪ್ರಶಸ್ತಿ ಸುತ್ತಿಗೆ ತೇರ್ಗಡೆಯನ್ನ ಹೊಂದುವಂತ ತಂಡ ಯಾವುದು? ಇಮ್ಮಡಿಯ ಮುನ್ನಡೆಯೊಂದಿಗೆ ಸ್ಪರ್ಧೆ ಮುಂದುವರಿತಾ ಇದೆ. ಸಂಪೂರ್ಣವಾಗಿ ಸ್ಪರ್ಧೆಯನ್ನ ತಮ್ಮ ಹಿಡಿತದಲ್ಲಿ ಇಟ್ಟುಕೊಂಡಿದೆ ದೇವಿಪುರ. ವರುಣ್ ವೇದಿಕೆಯ ಬಳಿಗೆ ಬರುವಂತೆ. ವರುಣ್ ಬಗಂಬಿಲ. ದೇವಿಪುರ ತಂಡದಿಂದ ಸುಮುಖನ ದಾಳಿ ಮುಂದುವರಿತಾ ಇದೆ. 17-8 ಸ್ಪರ್ಧೆ. 17-8 ಇನ್ ಫೇವರ್ ಆಫ್ ದೇವಿಪುರ. ಮುಂದೆ ಉಪಾಂತ್ಯ ಸುತ್ತಿನ ಸ್ಪರ್ಧೆಗಳು ಆರಂಭಗೊಳ್ಳಲಿದೆ. Third right, do or die right. Do or die right from the side of Devipura. Sumukha in action. 17-8. ಪ್ರಸ್ತುತ ದಾಡಿಯಲ್ಲಿ ಅಂಗವನ್ನ ತರಲೇಬೇಕಾದಂತ ಒತ್ತಡದ ದಾಡಿಯಲ್ಲಿ ಸುಮುಖ. ಈ ನಡುವೆ ಸುಮುಖ ಬಂಧನ. ಪ್ರೀತಮ್ ಮತ್ತೆ ಒಳಾಂಗಣದಲ್ಲಿ ಕಂಡುಕೊಡ್ತಾ ಇದ್ದಾರೆ. 9-17, 9-17. ಮತ್ತೆ ದಾಡಿಯನ್ನ ಪ್ರೀತಮ್ ಮುಂದುವರಿಸುವಂತೆ. 9 ಮುಂದೆ 17. ಕರಂಕಿ ತಂಡಕ್ಕೆ ಅಂಕಗಳ ಅಗತ್ಯ ಇದೆ. ಪ್ರಸ್ತುತ ಪ್ರಮುಖ ದಾಡಿಗಾರ ಧನುಷ ಅಂಕಣದಿಂದ ಹೊರಗಡೆ. 17-9, 17-9. It is the third right. ಕೂಟದ ಪ್ರಥಮ ಉಪಾಂತ್ಯ ಸ್ಪರ್ಧೆಗೆ ತತ್ವಮಸಿ ಬಗಂಬಿಲ ವಿದ್ಯಾಂಜನೇಯ ಉಳ್ಳಾಲ ತಂಡಗಳು ತಮ್ಮ ಪೂರ್ಣ ಸಿದ್ಧತೆಯನ್ನು ಮಾಡಿಕೊಳ್ಳುವಂತೆ ವಿನಂತಿ. ಥರ್ಡ್ ರೈಟ್, ಡೂ ಆರ್ ಡೈ ರೈಟ್. ತೃತೀಯ ದಾಳಿಯಲ್ಲಿ ಪ್ರೀತಮ್ ಫ್ರಮ್ ದ ಸೈಡ್ ಆಫ್ ಕರೆಂಕಿ. 9-17 ಸ್ಪರ್ಧೆ. ಅಂತಿಮ 5 ನಿಮಿಷಗಳ ಅವಧಿಯಲ್ಲಿ ಪ್ರೀತಮ
Wide save 2 points. ಹನ್ನೊಂದು 17. ಈ ನಡುವೆ ಅಂಕಗಳ ಅಂತರ ಕೇವಲ 6 ಮಾತ್ರ. ದೇವಿಪುರ 17, ಕರೆಂಕಿ 11. ಈ ನಡುವೆ ಮತ್ತೆ ಟ್ಯಾಕಲ್. ಪಂದ್ಯಾಟದಲ್ಲಿ ಮತ್ತೆ ಮರಳಿ ಬರ್ತಾ ಇದೆ ಕರೆಂಕಿ. 12-17, 5 ಅಂಕಗಳ ಅಂತರ. ಸೂಪರ್ ಟ್ಯಾಕಲ್ ಜೀವಂತವಾಗಿದೆ. ಪ್ರೀತಮ, ಆಹಾ, ಪ್ರೀತಮ ಬಂಧನ. ಸೂಪರ್ ಟ್ಯಾಕಲ್. 2 points in favor of Devipura. 19-12, 19-12. ಅಂಕಗಳ ಅಂತರ 7 ಆಗಿದೆ. 7 ಅಂಕಗಳ ಅಂತರದಲ್ಲಿ ಅಂತಿಮ 4 ನಿಮಿಷಗಳಿಗೆ ಸೀಮಿತ ಸ್ಪರ್ಧೆ. 19-12, 19-12. ಸಮಯವನ್ನ ವ್ಯರ್ಥ ಮಾಡುವಂತ ಆಲೋಚನೆಯಲ್ಲಿ ದೇವಿಪುರ ಇರುವಂತ ಸಮಯದಲ್ಲಿ ಅಂಕವನ್ನ ದೋಚುವಂತ ಪ್ರಯತ್ನದಲ್ಲಿ ಕರೆಂಕಿ. 12-19. ಮತ್ತೆ ದಾಳಿಯಲ್ಲಿ ಧನುಷ. ಸೂಪರ್ ಟ್ಯಾಕಲ್ ಜೀವಂತವಾಗಿದೆ ದೇವಿಪುರ ತಂಡಕ್ಕೆ. ಹದಿಮೂರು 19. 13-19. ಅಂತಿಮ 3 ನಿಮಿಷಗಳ ಅವಧಿ. 19-13. ಮತ್ತೆ ಧನುಷ. ಸೂಪರ್ ಟ್ಯಾಕಲ್ ಜೀವಂತವಾಗಿದೆ. 19-13. ಧನುಷ ಸೂಪರ್ ವೈಡ್. 2+2 4 ಪಾಯಿಂಟ್ಸ್. ಪಂದ್ಯಾಟದಲ್ಲಿ ಚಿತ್ರಣ ಬದಲಾವಣೆಯಾಗುತ್ತಾ ಇದೆ. 19-17. ಪಂದ್ಯಾಟ ಸಮೀಪಕ್ಕೆ ಬರುತ್ತಾ ಇದೆ. ಅಂತರ ಕೇವಲ 2 ಮಾತ್ರ. ಪಂದ್ಯಾಟಕ್ಕೆ ತಿರುವನ್ನ ಕಾಣಿಸಿಕೊಟ್ಟಂತ ದಾಡಿಗಾರ ಧನುಷ. 19-17. ಹಿಯರ್ ಇಸ್ ಅ ಥರ್ಡ್ ರೈಟ್. ಡೂ ಆರ್ ಡೈ ರೈಟ್. 19-17. ಸೋನು ದಾಡಿಯಲ್ಲಿ ದೇವಿಪುರ ತಂಡದ ಅತ್ಯಂತ ಭರವಸೆಗೆ ದಾಡಿಗಾರ. 19-17ರಲ್ಲಿದೆ ಸ್ಪರ್ಧೆ. ಥರ್ಡ್ ರೈಟ್. ಡೂ ಆರ್ ಡೈ ರೈಟ್. ಬೋನಸ್ 20-17. ಧನುಷನ ದಾಳಿ ಮುಂದುವರಿತಾ ಇದೆ. ಅಂಕಗಳ ಅಂತರ ಕೇವಲ 3 ಮಾತ್ರ. 18-20. ಮತ್ತೆ ಸೋನು. ಹದಿನೆಂಟು 20.
ಇಲ್ಲಿ ಎಡವಟ್ಟು ಮಾಡಿಕೊಂಡಿದ್ದಾನೆ ಧನುಷ. ಬಂದ ದಾರಿಗೆ ಸುಂಕವಿಲ್ಲ. ಟಕಲ್ ಆಗಿದೆ. 22-18. ಅಮಸರ ಮಲ್ತೆರಾ ಅಂತಿಮ 60 ಸೆಕೆಂಡುಗಳು. 22-18. ಎರಡಂಕವನ್ನ ಬಿಟ್ಟುಕೊಟ್ಟಿದೆ ಕರೆಂಕಿ. ಈ ಮುಖೇನ ಉಪಾಂತ್ಯ ಸುತ್ತಿಗೆ ಅರ್ಹತೆಯನ್ನ ಪಡೆದುಕೊಂಡಿದೆ ದೇವಿಪುರ. ಪಂದ್ಯಾಟದಲ್ಲಿ ಆಡಿದಂತ ತಂಡ ಕರೆಂಕಿಗೆ ಧನ್ಯವಾದಗಳು. ದಯವಿಟ್ಟು ಕರೆಂಕಿ ತಂಡದ ನಾಯಕ ಮುಖ್ಯ ವೇದಿಕೆಗೆ ಬಂದು ಸ್ಮರಣಿಕೆಯನ್ನ ಪಡೆದುಕೊಡಿ. ಕರೆಂಕಿ ತಂಡದ ನಾಯಕ ದಯವಿಟ್ಟು ಬನ್ನಿ. ಆಟದ ಮೂಲಕ ನಿನ್ನಯ ಮನದಲ್ಲಿ ಕೊನೆಯುವ ಮೂಲಕ ನೀನೇ ಎಂದರೆ ಕುಣಿ 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 ಕಬಡ್ಡಿ ಕಬಡ್ಡಿ ಆಡು 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 ಬಾ 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 ಬರ್ಲಿ ಬಾ 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 ಬರ್ಲಿ ಬಾ 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 ಆಡು ಆಡು ನೀನೇ ಆಡು ಕಬಡ್ಡಿ ನೋಡು ಕಬಡ್ಡಿಯ ಮೂಲಕ ಗುರುತಿಸಿಕೊಂಡ ಚಿತ್ತಳ ಬಳಸಿ ಆಡಾಡು ಆಡಾಡಾಡು ಬಾ 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 ಎಲ್ಲಿದೆ ಎಲ್ಲಿದೆ ಆಡುವ ಎಲ್ಲಿದೆ ಎಲ್ಲದ ಮನದಲ್ಲಿ ನಿನ್ನೆಯ ತೊಡೆಯುವ ನೀನೇ ಎಂದರೆ ತೊಡೆಯುವ ಮನದಲ್ಲಿ ಆಡಾಡು ಆಡಾಡು ಆಡೋ 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 ಆಹಾ 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 ದಮ್ 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 ತಗಡಗಡ ಬರ್ಲಿ 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 ಟೀಮಲ್ಲಿ 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 ಟೀಮ್ ಬರ್ಲಿ 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 ಆಡುವ ಮೂಲಕ ನಿನ್ನದ ಚಿತ್ತ ಬದಲಿಸುವ ಮೂಲಕ ಎಲ್ಲರ ಚಿತ್ತ ಆಡು ಎಂದರೆ ಹೀಗಿರಬೇಕು ಆಟದ ಮೂಲಕ ಗುರುತಿಸಬೇಕು ನಿನ್ನ ಎರೆಯ ಕದಿಯುವ ಮೂಲಕ ನೀನೇ ಎಂದರೆ ಗುರುತಿಸಬೇಕು ಕಡೆಯೊಳಗೆ ಗುರು ಎಂದರೆ ಆಡಾಡು ಆಡೋಡು ಆಡಾಡು ಬಂದಿದೆ ಬಂದಿದೆ ಎಲ್ಲರ ಚಿತ್ತ ಬದಲಿಸುವ ಮೂಲಕ ಆಟದ ಹುತ್ತ ನೀನೇ ಆದರೂ ಅಡಿಯುವ ಮೂಲಕ ನಿನ್ನ ಎವರದಲ್ಲಿ ಓಡಿಯುವ ಮೂಲಕ ನಿನ್ನದ ಎಂದರೆ ಆಡುವ ಮೂಲಕ ಆಟವು ಎಂದರೆ ಹೀಗೆ
ಕುಣಿಯುವುದೆಂದರೆ ಆಡುವುದೆಂದರೆ ನೋಡುವುದೆಂದರೆ ಕುಣಿಯುವುದೆಂದರೆ ಜೀವನವನ್ನು ಆಡುವುದೆಂದರೆ ಬಾಳುವುದೆಂದರೆ ಆಡುವುದೆಂದರೆ ವಿರಾಮದಲ್ಲಿ ಕುಣಿಯುವುದೆಂದರೆ ಕಲೆಯೆಂದರೆ ಕೈಲಾಸದಲ್ಲಿ ಬಾಳುವುದು ಕಲಿಯಾಡುವ ಕೈಲಾಸೆಂದರೆ ಕಲಿಸಲು ಮಾಡುವ ಕತ್ತಲೆಯೆಂದರೆ ಕಲಿಯುವುದು ಆಡುವುದೆಂದರೆ ಕಲಿಯಾಗಿದ್ದರೆ ಆಡು 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 ಆಡ ಬರ್ಲೆ 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 ಟೀಮ್ ಬರ್ಲೆ ಬಲೆ 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 ಒಬ್ಬಗ ಆಹಾ ಆಹಾ ನೀನಾದ್ರೆ ಆಡೋ ನೋಡಿದೆ ಎಲ್ಲೇ ಆಡು 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 ಜ್ಞಾನ ಎಂದರೆ ಕಣಗಳ ಮೂಲಕ ನೀನೆ ಎಂದರೆ ಆಡುವ ಮೂಲಕ ಎಲ್ಲರನ್ನು ತಿರುಗಿ ಒರಿಯುವ ಮೂಲಕ ಮಾಡುವೆಂದರೆ ಒರಿಯುವ ಮೂಲಕ ನಿನ್ನದ ಎಲ್ಲೇ ಆಡು ಕಣಗಳ ಕೆಲಸಗಳು ಒರಿಯುವ ಮೂಲಕ ನೀನದ ಎಂದರೆ ಆಡು ಆಡಾಡು ಬರ್ಲಿ ಬಾ 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 ಬರ್ಲಿ ಬಾ 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 ಬಲೆ 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 ಬಾಬಾ ಬಾಬಾ ಬಂದಿದೆ ಬಾಬಾ ಆಟದ ಮೂಲಕ ಎಲ್ಲರ ಬಲೆಯ ಆಡು 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 ಆಹಾ 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 E na caçadinha boiate. ಜಯನಗರವನ್ನಿ ವಿದ್ಯಾಂಜನೆ ಉಳ್ಳಾಲ ನೋಡಿ ಜನಗರು ಬನ್ನಿ ಬೇಗ ತತ್ವಮಸಿ ಗಂಭೀರ ವಿದ್ಯಾಂಜನೆ ಉಳ್ಳಾಲ ಬನ್ನಿ ಬೇಗ ಹಲೋ 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 ಆಯ್ತಾ ಸೌಂಡ್ ಸೌಂಡ್ ಹಲೋ ಚೆಕ್ 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 ಹಲೋ 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 Let the sound guys. Yes. I'll take you minimum for it. Okay. Let the volume be on the jump. बने बने दिव्यांजनेया पद्मश्री बगमेला टिम्बर लेगा चूर कर ले ना माइक द वॉल्यूम चूर कर ले डीजे चूर डाउन पड़े माइक द वॉल्यूम कर ले माइक द वॉल्यूम कर ले हेलो हेलो चेक 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 हेलो हेलो दिव्यांजनेया बगमेला बने बेगा ವಿದ್ಯಾಂಜನೆಯಲ್ಲಿ ಬಗಂಬೆಲೆಯಲ್ಲಿ ವಿದ್ಯಾಂಜನೆಯಲ್ಲಿ ಬಗಂಬೆಲೆಯಲ್ಲಿ ವಿದ್ಯಾಂಜನೆಯಲ್ಲಿ ಬಗಂಬೆಲೆಯಲ್ಲಿ ಟೀಮ್ ಬರಲಿ ಟೀಮ್ ಬರಲಿ ಟೀಮ್ ಬರಲಿ ಟೀಮ್ ಬಾ 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 ಬರಲಿ ಬಾ ಆಹಾ ಎಲ್ಲಿ ವಿಜುಲಲ್ಲಿ ವಿಜುಲಲ್ಲಿ ಟೀಮಲ್ಲಿ ವಿಜುಲಲ್ಲಿ ಟೀಮಲ್ಲಿ ವಿಜುಲಲ್ಲಿ ಆಡು 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 ಬಾಬಾ 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 ಎಲ್ಲಿ ಬಗಂಬಿಲ ನೀ ಬಾ ಆಡು ಬಾ ಕುಣಿಯು ಬಾ ಎಲ್ಲಿದೆ ಆಡು 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 ನೋಡು 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 ಕುಣಿಯುತ್ತಲ್ಲಿ ಆಡು ಆಡು ಆ ಬಾಬಾ
ಎಲ್ಲ ಕಲ್ಲದೆ ಇರಬಿರದೆ ಮಾಟಂಕಣ ಗಿರಗಿರನೆ ಲೈಟಿನಲ್ಲಿ ಮಿನುಗುತ್ತಿಹುದು ಆಟದಲ್ಲಿ ನೋಡುತ್ತಿಹುದು ಎಲ್ಲ ಚಿತ್ತ ಬದಲಿಸುತ್ತಿದ್ದು ಆಟ ಎಂದರೀಗಿರಬೇಕು ಬಾಬಾ 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 ಓಡೋಡಿ ನೀ ಬಾಬಾ ಬಗಂಬಿಲ ಒಳ ಬಾಬಾ ಬಂದಿದೆ ಬಗಂಬಿಲ ಬಗಂಬಿಲ ಬಂದಿದೆ ಬಗಂಬಿಲ ತತ್ವಮಸಿ ಬಗಂಬಿಲ ಒಳ ಬಂದಿದೆ ಸ್ವಾಗತಿಸಿ ತಂಡದ ಆಗಮನ ಲೇಡೀಸ್ ಅಂಡ್ ಜೆಂಟಲ್ಮೆನ್ ಪ್ಲೀಸ್ ವೆಲ್ಕಮ್ ತತ್ವಮಸಿ ಬಗಂಬಿಲ ಗಜಾಂಜನೇಯ ಟೀಮರ್ಲಿ 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 ಬರ್ಲಿ 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 ಟೀಮರ್ಲಿ ಹಾಡಾಡು ನೀನೋಡು ಕುಣಿಯುತ್ತಿಹುದು ಮನಮನದಿ ಎಲ್ಲ ಚಿತ್ತ ಬದಲಿಸುವುದು ಆಟದಲ್ಲಿ ತೋರ್ಪಡಿಸುವುದು ಬರ್ಲಿ ವಿಜಯಾಂಜನೇಯ ಮೊದಲ ಸೆಮಿಫೈನಲ್ ಕದನದಲ್ಲಿ ಭಾಗವಹಿಸುವ ವಿಜಯಾಂಜನೇಯ ಉಳ್ಳಾಲ ಎದುರಾಳಿ ತತ್ವಮಸಿ ಬಗಂಬಿಲ ನಮ್ಮ ಗೌರವಾನ್ವಿತ ತೀರ್ಪುಗಾರ ಮಿತ್ರರಾಗಿರುವಂತಹ ಶ್ರೀಯುತ ಉಮೇಶನ್ನ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದರೆ ಅವರು ದಯವಿಟ್ಟು ಮುಖ್ಯ ವೇದಿಕೆಗೆ ಬಂದು ಒಂದು ಗೌರವವನ್ನ ಸ್ವೀಕರಿಸಿಕೊಳ್ಬೇಕಾಗಿ ತಮ್ಮಲ್ಲಿ ವಿಜ್ಞಾಪನೆ ದಯವಿಟ್ಟು ನಮ್ಮ ತೀರ್ಪುಗಾರರು ಶರತ್ ಗಟ್ಟಿ ದಯವಿಟ್ಟು ನಮ್ಮ ಜೊತೆ ಸೇರ್ಕೊಡಿ. ಶರತ್ ಗಟ್ಟಿ
ನಮ್ಮ ತೀರ್ಪುಗಾರರಲ್ಲಿ ಓರ್ವರಾದಂಥ ಶರತ್ ಗಟ್ಟಿ ದಯವಿಟ್ಟು ಬನ್ನಿ. ಶರತ್ ಗಟ್ಟಿ. ಎಸ್, ಮೊದಲ ಅವಧಿ ಆರಂಭ. ಅಜಯ್ಯನ ಮೂಲಕ ದಾಳಿ ಅಂಕಣದ ಒಳಭಾಗದಲ್ಲಿ ಮೊದಲ ಉಪಾಂತ್ಯ ಕದನದ ವೇಳೆಯಲ್ಲಿ ನಾವಿದ್ದೇವೆ ಬಂಧುಗಳೇ. ಪ್ರಥಮ ಅವಧಿಯ ಆಟದ ವೇಳೆಯಲ್ಲಿ ವಿದ್ಯಾಂಜನೆಯ ಉಳ್ಳಾಲದ ವಿರುದ್ಧವಾಗಿ ಪ್ರತಿಸ್ಪರ್ಧೆಯ ಹೋರಾಟದಲ್ಲಿ ಅವಕಾಶಗಳನ್ನು ಕಲ್ಪಿಸಿಕೊಳ್ಳುವ ನಿರೀಕ್ಷೆ ಸೋನಿ ತಾಳಿಯ ಮೂಲಕ ಅಂಕಣದಲ್ಲಿ ಪ್ರತಿ ಅವಕಾಶಗಳಲ್ಲಿ ಪಂದ್ಯ ಮೊದಲ ಅವಧಿಯ ಆಟದ ವೇಳೆಯಲ್ಲಿ ಹೋರಾಟವನ್ನು ಕಾಣ್ತಾ ಇದ್ದಾವೆ. ಸಂಘಟಿತವಾದ ಬಲವನ್ನು ಮುಂದುವರಿಸಿಕೊಳ್ಳುವ ತಬಕದಲ್ಲಿ ಸೆಮಿಫೈನಲ್ ಕದನ, ಫೈನಲ್ ಕದನದ ಕಡೆಗೆ ಮುಂದುವರಿಯುವ ತಂಡ ಯಾವುದು? ಅಂಕಗಳ ಖಾತೆಯಲ್ಲಿ ಬದಲಾವಣೆಯಾಗಿದೆ. ಪ್ರಣಮನ ಮೇಲೆ ಎಲಗುವ ಮೂಲಕ ಮುನ್ನಾ ಸರ್ಫರಾಜ್ ಮುನ್ನ ದಾಳಿಯಲ್ಲಿ ಸಮರಾಂಗಣದಲ್ಲಿ ಅದ್ಭುತವಾದ ಅವಕಾಶಗಳ ಮೂಲಕವಾಗಿ ಪಂದ್ಯವನ್ನು ತನ್ನ ತೆಕ್ಕೆಗೆಳೆದುಕೊಳ್ಳುವ ಯೋಜಿತ ಆಟ ಮುಂದುವರಿತಾ ಇದೆ. ಪ್ರತಿಷ್ಠಿತ ಪಂದ್ಯಾವಳಿಯ ಮೊದಲ ಉಪಾಂತ್ಯದ ಕದನದ ವೇಳೆಯಲ್ಲಿ ನಾವಿದ್ದೇವೆ. ಅಂಕದ ಗಳಿಕೆಯೊಂದಿಗೆ ಮರಳುವ ವೇಳೆಯಲ್ಲಿ ಆಕಾಶ್ ದಾಳಿಯಲ್ಲಿ ಆಕಾಶ್ ಪ್ರತಿದಾಳಿ ಅವಕಾಶಗಳನ್ನು ಸಂಘಟಿಸಿಕೊಳ್ಳುವ ವಿಶ್ವಾಸದ ಹೆಜ್ಜೆಗಳ ಮೂಲಕ ಹೋರಾಟ ಮುಂದುವರಿತಾ ಇದೆ. ಸ್ಪಷ್ಟವಾದ ಪಾದಚಲನೆ. ತತ್ವಮಸಿ ಬಗಂಬಿಲ್ಲ ವಿದ್ಯಾಂಚನೆಯ ಉಳ್ಳಾಲ ತಂಡಗಳ ಮಧ್ಯೆ ಸೆಮಿಫೈನಲ್ ಕದನ. ಗೆಲ್ಲುವ ತಂಡ ಫೈನಲ್ಗೆ ಅರ್ಹತೆಯನ್ನು ಪಡೆದುಕೊಳ್ಳಲಿದೆ. ಮುನ್ನಿನ ದಾಳಿ ಒಳಾಂಗಣದಲ್ಲಿ. ಮುಂದಿನ ಸೆಮಿಫೈನಲ್ ಕದನಕ್ಕಾಗಿ ಕೂಡ ತಂಡಗಳು ಪೂರ್ವ ಸಿದ್ಧತೆಗಳನ್ನು ಮುಗಿಸಿಕೊಳ್ಳುವಂತೆ ತಮ್ಮಲ್ಲಿ ಸಿದ್ಧತೆಯನ್ನು ಮಾಡಿಕೊಳ್ಳುವಂತೆ ತಮ್ಮಲ್ಲಿ ವಿಜ್ಞಾಪನೆ ಇದೆ. ಈ ಪಂದ್ಯದ ತೆರೆಪಾಯವಾಗಿ ಆಡುವ ಎರಡೂ ತಂಡಗಳು ಕೂಡ ಪೂರ್ವ ಸಿದ್ಧತೆಗಳನ್ನು ಮುಗಿಸಿಕೊಳ್ಳಿ. ಬೋನಸ್ನ ಗಳಿಕೆಯಾಗಿದೆ. ಮುಂದಿನ ಹಣಾಹಣಿಗಾಗಿ ತಂಡಗಳು ಪ್ರವೇಶ ದ್ವಾರದ ಬಳಿಗೆ ಬರುವುದಕ್ಕೆ ಪೂರ್ವ ಸಿದ್ಧತೆಗಳನ್ನು ಮುಗಿಸಿಕೊಳ್ಳಿ. ಮೊದಲ ಉಪಾಂತ್ಯದ ಕದನದ ಅವಧಿ. ಪ್ರತಿದಾಳಿಯಲ್ಲಿ ಆಕಾಶ್ ವೇಗವಿದೆ. ಜಾನುಮೆಯನ್ನ ಉಳಿಸಿಕೊಳ್ಳುವ ಮೂಲಕ ಅಂಕಣದಲ್ಲಿ ತುಲೈನ ಇವತ್ತಿನ ಜಿತನ ಮಾತ ಬಂಧುಲಡ ಒಂದು ವಿನಂತಿ. 20 ರೂಪಾಯಿದ ನಮ್ಮ ಲಕ್ಕಿ ಡಿಪ್ ಮಲ್ದ ಐತೆ ಪ್ರೈಸ್ ದಾದ ಬಣ್ಣದಂಡ 5,000 ರೂಪಾಯಿ ಪ್ರೈಸ್ ಉಂಟು. 5,555 ರೂಪಾಯಿ. ಸೊ 20 ರೂಪಾಯಿ ಮಾತ್ರ ಇತ್ತೆ. ಫೈನಲ್ ದ ಟೈಮ್ ಡ್ರಾ ಹಾಕೊಂಡು ಐಕು ದುಂಬು ಥರ್ಡ್ ರೈಟ್ ಬಗಂಬಿಲದ ಜವನೇರ್ ಪದಂಬೂತಿನ ಬುಕ್ಸ್ ಮಾತ ಕ್ಯಾಶ್ ದೊಟ್ಟು ಕಾಣತದು ಸಂಘಟಕರಿಗೆ ತಲುಪಿಸಾಲೆ ಏರ್ಪುರ ಬುಕ್ ಕೊಣತರದ ಇದು ಕಾಣತ ಕೋರುಡಿತೆ. ಡ್ರಾಡ್ ದುಂಬು ಮಾತೆಲ್ಲ ಬುಕ್ ಕಾಣತ ಕೊರ್ಲೆ. ಸ್ಪಷ್ಟತೆಯ ಪಾದಚಲನೆಯ ಮೂಲಕ ಅಂಕಣದಲ್ಲಿ ವ್ಯತ್ಯಸ್ತವಾದ ಅವಕಾಶಗಳನ್ನು ಮುಂದುವರಿಸಿಕೊಳ್ಳುತ್ತಾ 3-1 ಸ್ಪರ್ಧೆ ಮುನ್ನಡೆಯನ್ನು ಉಳಿಸಿಕೊಳ್ಳುವ ಹೆಜ್ಜೆಯಲ್ಲಿರುವಂತಹ ಆಟದ ಅವಧಿ. ಸೆಮಿಫೈನಲ್ ಕದಿನ ಪನ್ನು ದಾಳಿಯಲ್ಲಿ ನಿತಿನ್ ವಿದಿತ್ ಕಾರ್ನರ್ ವಿಭಾಗದಲ್ಲಿ ಪೂರ್ಣ ಪ್ರಮಾಣದ ಡಿಫೆನ್ಸ್ ಅನ್ನು ಉಳಿಸಿಕೊಂಡಿದ್ದಂತಹ ತಂಡಕ್ಕೆ ಆಘಾತಗಳನ್ನು ನೀಡುವ ಮೂಲಕ ಅಂಕಣದಲ್ಲಿ ಅಂತರವನ್ನು ಉಳಿಸಿಕೊಳ್ಳುತ್ತಾ ಇದೆ. ಸೋನಿ ವಿದ್ಯಾಂಚನೆಯ ಉಳ್ಳಾಲದ ಅತ್ಯಂತ ಪ್ರಮುಖ ಜವಾಬ್ದಾರಿಗಳನ್ನು ವಹಿಸಿಕೊಳ್ಳುವ ಮೂಲಕ ಅಂಕಣದ ಒಳಭಾಗದಲ್ಲಿ ದಾಳಿಯಲ್ಲಿ ಸೋನಿ. ಎರಡು ಅದ್ಭುತ ತಂಡಗಳ ಮಧ್ಯೆ ಸೆಮಿಫೈನಲ್ನ ಕದನ ಮುಂದುವರಿತಾ ಇದೆ ಅಂಕಣದಲ್ಲಿ.
ಸೋಲು ಮತ್ತು ಗೆಲುವುಗಳ ಮಧ್ಯೆ ವಿಶ್ರಾಂತಿಯ ಕೋರಿಕೆಯ ಸಮಯ. ಥರ್ಡ್ ರೈಟ್ ಡ್ಯೂ ಆರ್ ಐ. ಮಾಡುಲ್ಲವೇ ಮಡಿದಾಳಿಯಲ್ಲಿ ಮುಂದುವರಿತಾದ ಅಂಕಣ. ಸ್ಪರ್ಧೆಯ ಕಣದಲ್ಲಿ ಅಂಕಣದ ಒಳಭಾಗದಲ್ಲಿರುವಂತಹ ಆಟಗಾರಗಳು ಸ್ಪಷ್ಟತೆಯ ಪಾದಚಲನೆಯ ಮೂಲಕವಾಗಿ ಅಂಕಣದ ಒಳಭಾಗದಲ್ಲಿ ಪರಿಣಾಮಕಾರಿ ಹೆಜ್ಜೆಯ ಪ್ರತಿರೋಧವನ್ನು ಮುಂದುವರಿಸಿಕೊಳ್ಳುವ ತವಕದಲ್ಲಿರುವಂತೆ ಸೆಮಿಫೈನಲ್ ಕದನದ ಅವಕಾಶ. ಡಿಫೆನ್ಸ್ನಲ್ಲಿ ಖಾತೆ ಬದಲಾವಣೆಗೊಳ್ಳುತ್ತಾ ಇದೆ. ದಾಳಿಯ ಮೂಲಕ ಆಕಾಶ್ ಪ್ರತಿ ಹೋರಾಟವನ್ನು ದಾಖಲಿಸಿಕೊಳ್ಳುವ ಹೆಜ್ಜೆಗಳಲ್ಲಿ ಪಂದ್ಯಕ್ಕೆ ತಿರುವುಗಳನ್ನು ಕೊಡಬಲ್ಲಂತ ಆಟಗಾರ ಅನುಭವವಿದೆ. ಸ್ಪಷ್ಟತೆಯ ಪಾದಚಲನೆ, ಬೋನಸ್ ನೀಡಲಾಗಿದೆ. ಪರಿಣಾಮದಾಳಿಯಲ್ಲಿ ಪೂರ್ಣ ಪ್ರಮಾಣದ ಡಿಫೆನ್ಸ್ ಅನ್ನು ಬಳಸಿಕೊಂಡಿರುವಂತಹ ಅವಕಾಶಗಳಲ್ಲಿ ಬೋನಸ್ ಆನ್ ಆಗಿದೆ. ಎದುರಾಳಿ ಮನಿಸುವ ಪ್ರಯತ್ನ, ಅದ್ಭುತವಾದಂತ ಕಾಂಬಿನೇಷನ್ ವರ್ಕೌಟ್ ಆಗಿದೆ. ಅಂಕಣದಲ್ಲಿ ವಿದ್ಯಾಂಜನೆಯ ಮೆಲ್ಲನೆ ಹಿಡಿತವನ್ನು ಬಿಗಿಗೊಳಿಸಿಕೊಳ್ಳುತ್ತಾ ಇದೆ. 4-3 ಸ್ಪರ್ಧೆ. ಪ್ರತಿಯೊಂದು ಕ್ಷಣಗಳನ್ನು ಅದ್ಭುತವಾಗಿ ನಿಭಾಯಿಸಿಕೊಳ್ಳುವ ಮೂಲಕ ಪಂದ್ಯಾವಳಿಯಲ್ಲಿ ವಿದ್ಯಾಂಜನೆಯದ ಖಾತೆಯಲ್ಲಿ ಅಂಕವನ್ನು ಗಳಿಸಿಕೊಳ್ಳುವ ವಿಶ್ವಾಸದ ಹೆಜ್ಜೆ, ಅದ್ಭುತವಾಗಿರತಕ್ಕಂಥ ಪಾದಚಲನೆಗಳ ಮೂಲಕ ಪಂದ್ಯ ಮುಂದುವರಿತಾ ಇದೆ ಒಳಾಂಗಣದಲ್ಲಿ. ಮೊದಲ ಅವಧಿಯಲ್ಲಿ ಸ್ಪರ್ಧೆಯನ್ನು ಕಾಣ್ತಾ ಇದ್ದಾವೆ ನಾವುಗಳು. ಸ್ಪಷ್ಟತೆಯ ಪಾದಚಲನೆಗಳ ಮೂಲಕ ಅಂಕಣ ಮರಳಿದ ಅವಕಾಶದಲ್ಲಿ ಪೂರ್ಣವಾಗಿ ಬಳಸಿಕೊಳ್ಳುವ ಮೂಲಕ ಪರಿಣಾಮಕಾರಿ ಹೆಜ್ಜೆ. 4-4 ಸಮಬಲದಲ್ಲಿ ಪಂದ್ಯ ಮೆಲ್ಲನೆ ರೋಚಕತೆಯ ಕಡೆಗೆ ಮರಳುತ್ತಾ ಇದೆ. ಕಬರ್ ವಿಭಾಗದಲ್ಲಿ ಲಿಖಿತ್ ಕುಂಭಲ ಆಕಾಶ್ ಮೇಲೆರಗುವ ಪ್ರಯತ್ನವಾಗಿತ್ತು. ಆಹಾ, ನಹುಷನ ಬೇಟೆ ಇದು. ಕೂಲ್ ಕ್ಯಾಪ್ಟನ್ ಬೇಟೆ ಆರಂಭ ಆಗಿದೆ. ಪ್ರತಿದಾಳಿ ಮುಂದುವರಿಸಿಕೊಳ್ಳುವ ಹೆಜ್ಜೆಗಳ ಮೂಲಕ ಒಳಾಂಗಣದಲ್ಲಿ ಮುನ್ನ, ದಾಳಿಯಲ್ಲಿ ಮುನ್ನ ಪ್ರತಿಸ್ಪರ್ಧೆಯ ಅವಕಾಶಗಳು. ಈ ಪಂದ್ಯದ ಮುಖ್ಯ ತೀರ್ಪುಗಾರಿಕೆಯಲ್ಲಿ ನಮ್ಮ ಜೊತೆಗೆ ರತೀಶ್ ತೊಕ್ಕೊಟ್ಟವರಿದ್ದಾರೆ, ಮನೋಜ್ ಉಚ್ಚಿಲ ಅವರಿದ್ದಾರೆ, ದೀಪಕ್ ಪೈರಾಜೆ ಅವರಿದ್ದಾರೆ. ಮುಖ್ಯ ಭೂಮಿಕೆಯ ತೀರ್ಪುಗಾರಿಕೆಯಲ್ಲಿ ಸೆಮಿಫೈನಲ್ ಕದನದ ವೇಳೆ ಬಂಧುಗಳ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಆಗ್ತಾ ಇದ್ದಾರೆ ಸಹರಾ ಸ್ಪೋರ್ಟ್ಸ್ ದೇರ್ಲಕಟ್ಟೆ ಇದರ ಮಾಲಕದ್ವಯರಾದಂಥ ಫೈಜಲ್ ಹಾಗೂ ನಿಜಾಮ್ ಅವರು. ದಯವಿಟ್ಟು ವೇದಿಕೆಗೆ ಬರುವಂತೆ ಇರುವರನ್ನು ಕೂಡ ಅತ್ಯಂತ ಗೌರವದಿಂದ ಸ್ವಾಗತಿಸಿಕೊಳ್ಳುತ್ತಾ ಇದ್ದಾವೆ. ಫೈಜಲ್ ಸಹರಾ ಸ್ಪೋರ್ಟ್ಸ್ ದೇರ್ಲಕಟ್ಟೆ ಹಾಗೂ ನಿಜಾಮ್ ಸಹರಾ ಸ್ಪೋರ್ಟ್ಸ್ ದೇರ್ಲಕಟ್ಟೆ.
ಇರುವರು ಕೂಡ ಮುಖ್ಯ ವೇದಿಕೆಗೆ ದಯವಿಟ್ಟು ಬರುವಂತೆ ಭಿನ್ನಹ. ಸೆಮಿಫೈನಲ್ ಕದನದ ರೋಚಕ ಅನುಭವಗಳ ಮೂಲಕ ಪಂದ್ಯಾವಳಿಯಲ್ಲಿ ಅತ್ಯಂತ ಶ್ರೇಷ್ಠತೆಯ ಅವಕಾಶಗಳನ್ನು ಮುಂದುವರಿಸಿಕೊಳ್ಳುವ ತವಕದಲ್ಲಿರುವಂತೆ ಪ್ರತಿದಾಳಿ ಹೋರಾಟದ ಅವಧಿಯಲ್ಲಿದೆ. ಮೊದಲ ಅವಧಿಯ ಆಟದ ವೇಳೆಯಲ್ಲಿ 5-4 ಪಂದ್ಯ. ಸೋನಿ ಥರ್ಡ್ ರೈಟ್ ಡ್ಯೂ ಆಡ ಮಾಡು ಇಲ್ಲವೇ ಮಡಿದಾಳಿಯಲ್ಲಿ ಮುಂದುವರಿತಾ ಇದೆ. ಹೋರಾಟದ ಅವಧಿಯಲ್ಲಿ ಅಂಕಣ ಅವಕಾಶ ಅಂಕವನ್ನು ತರಲೇಬೇಕಾದ ಒತ್ತಡದ ಸ್ಥಿತಿಯಲ್ಲಿ ದಾಳಿ ಮುನ್ನ ಬಂಧನ. ಮಧ್ಯಂತರದ ವಿರಾಮವಾಗಿದೆ. ಅವಕಾಶವನ್ನು ಕೈ ಚೆಲ್ಲಿದೆ. ಡ್ಯೂ ಆರ್ ಡೈನ ಲಾಭ ಕೈ ಚೆಲ್ಲಿದೆ ತತ್ವಮಸಿ ಬಗಂಬಿಲಕ್ಕೆ. ಸರಿದಾ? ಮಧ್ಯಂತರ ವಿರಾಮದ ಬಳಿಕ 5-5 ಸಮಬಲದಲ್ಲಿ ಹೋರಾಟವನ್ನು ಕಾಣ್ತಾ ಇದ್ದಾವೆ. ಮೊದಲ ಅವಧಿ ಆರಂಭ ಆಗಿದೆ. ಸ್ಪರ್ಧೆಯ ಕಣದಲ್ಲಿ ಮುನ್ನಡೆಯನ್ನು ಬಳಸಿಕೊಳ್ಳುವ ಹೆಜ್ಜೆಯಲ್ಲಿ ಹೋರಾಟಗಳನ್ನು ಕಾಣಬಹುದಾಗಿದೆ. ತತ್ವಮಸಿ ಬಗಂಬಿಲ ಆಯೋಜಿತ ಕಬಡ್ಡಿಯ ಅತ್ಯಂತ ಚುರುಕಿನ ವಾತಾವರಣಗಳಲ್ಲಿ ಮೊದಲ ಉಪಾಂತ್ಯ ಕದನವನ್ನು ಕಾಣ್ತಾ ಇದ್ದಾವೆ. ದಾಳಿಯ ಮೂಲಕ ಅಜಯ್ ಸ್ಪಷ್ಟತೆಯ ಪಾದಚಲನೆ ಒಳಾಂಗಣದಲ್ಲಿ ಮುಂದುವರಿತಾ ಇದೆ. ಎರಡೂ ತಂಡಗಳು ಕೂಡ ಅವಕಾಶವನ್ನು ಪೂರ್ಣವಾಗಿ ಬಳಸಿಕೊಳ್ಳುವಂತಹ ಹೆಜ್ಜೆಗಳ ಮೂಲಕ ಪಂದ್ಯಾವಳಿಯಲ್ಲಿ ಪ್ರತಿದಾಳಿಯಲ್ಲಿ ಹೋರಾಟ ಮುಂದುವರಿಯಬಲ್ಲದೆ. ಸಮರಾಂಗಣದಲ್ಲಿ ಪ್ರತಿ ಅವಕಾಶಗಳ ಮೂಲಕ ಸೋನಿ ದಾಳಿಯಲ್ಲಿ ನಿರಂತರವಾದ ಯಶಸ್ವಿ ಆಟ ಎರಡೂ ತಂಡಗಳ ಹೋರಾಟಗಳ ಮೂಲಕ ಮುಂದುವರಿಯುತ್ತಾ ಇದೆ. ಸೌರಭ ಅಫಿಷಿಯಲ್ ಟೈಮ್ ಔಟಿನ ಘೋಷಣೆಯಾಗಿದೆ.
ಸಮರಾಂಗಣದಲ್ಲಿ ಮತ್ತೆ ಸ್ಪರ್ಧೆಯ ಅವಕಾಶಗಳು ಮುಂದುವರಿತಾ ಇದೆ. 6-6 ಸಮಬಲದಲ್ಲಿ ಹೋರಾಟವಿದೆ. ಮುಂದಿನ ಮೂಲಕ ದಾಳಿ ದ್ವಿತೀಯ ಅವಧಿಯಲ್ಲಿಯೂ ಕೂಡ ಪಂದ್ಯ ಯಾವ ಹಂತಕ್ಕೆ ತಲುಪಲಿದೆ, ಯಾರ ಪರವಾಗಿ ಗೆಲುವು ಮುಂದುವರಿಯಲಿದೆ ಹೋರಾಟದಲ್ಲಿ. ಸ್ಪಷ್ಟತೆಯ ಪಾದಚಲನೆಯನ್ನು ಬಳಸಿಕೊಂಡಿರತಕ್ಕಂಥ ಆಟಗಾರ. ಪ್ರತಿ ದಾಳಿಯಲ್ಲಿ ಅಂಕ ಕಸಿಯುವ ಪ್ರಯತ್ನ. ದಾಳಿಯಲ್ಲಿ ಆಕಾಶ್. ಸಮಯವನ್ನು ಪೂರ್ಣವಾಗಿ ಉಳಿಸಿಕೊಳ್ಳುವ ಮೂಲಕ ಅಂಕಣದಲ್ಲಿ ಆಕಾಶ್ ಆರ್ಭಟ. ಅಣ್ಣ ದೂರ ಅಣ್ಣ IPL ಬತ್ತಲೆ ಕಾಣತಾ ಇರು. ಕರೆಕ್ಟಾ? 9-6 ಪಂದ್ಯ ಮುನ್ನಡೆಯಲ್ಲಿ ವಿದ್ಯಾಂಜನೇಯ ಒಂದೇ ದಾಳಿಯಲ್ಲಿ ಪಂದ್ಯದ ಚಿತ್ರಣದಲ್ಲಿ ಮುನ್ನಡೆಯನ್ನು ಬಳಸಿಕೊಂಡಿದೆ. ಆಕಾಶ್ ಮೂಲಕ ಅದ್ಭುತವಾದ ಆರ್ಭಟದ ದಾಳಿಯಲ್ಲಿ 3 ಅಂಕಗಳ ಗಳಿಕೆಯಾಗಿದೆ. ಮುನ್ನಾ ಕ್ಷಿಪ್ರಗತಿಯಲ್ಲಿ ಮರಳುವ ವೇಳೆ ಅಂಕಣ ಅಂತರ 2 ಸಮರಾಂಗಣದ ಪ್ರತಿಸ್ಪರ್ಧೆಯ ಅವಕಾಶಗಳ ಮೂಲಕವಾಗಿ ಒಳಾಂಗಣದಲ್ಲಿ ಹೋರಾಟವಿದೆ. ಮುಂದಿನ ಸೆಮಿಫೈನಲ್ ಕದನಕ್ಕಾಗಿ ತಂಡಗಳು ಪ್ರವೇಶ ದ್ವಾರದ ಬಳಿಗೆ ಬರುವಂತೆ ಕರೆಯನ್ನ ಕೊಟ್ಟಿದ್ದೇವೆ. ತಂಡ ಸಿದ್ಧತೆಯಲ್ಲಿರಿ. ಈ ಸ್ಪರ್ಧೆ ಮುಗಿದ ತಕ್ಷಣ ಅಂಕಣಕ್ಕೆ ಬರುವುದಕ್ಕೆ. ಆದಿಶಕ್ತಿ ಮಿತ್ತೂರು, ದುರ್ಗಾ ಪರಮೇಶ್ವರಿ ದೇವಿಪುರ. ಮುಂದಿನ ಸ್ಪರ್ಧೆಗಳಿಗಾಗಿ ತಂಡಗಳು ಅಂಕಣದ ಒಳಭಾಗಕ್ಕೆ ಬರುವುದಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳುವಂತೆ ತಮ್ಮಲ್ಲಿ ಕೋರಿಕೆ. ಈ ಪಂದ್ಯ ಮುಗಿದ ತಕ್ಷಣ 2 ತಂಡಗಳು ಕೂಡ ಒಳಾಂಗಣಕ್ಕೆ ಬರುವುದಕ್ಕೆ ಸಿದ್ಧತೆಯಲ್ಲಿರಿ. ಮುಂದಿನ ದಾಳಿ ಇದೆ ಒಳಾಂಗಣದಲ್ಲಿ. ವಿಶ್ರಾಂತಿಯ ಕೋರಿಕೆಯಲ್ಲಿ ತತ್ವಮಸಿ ಬಗಂಬಿಲ.
ಸೋನಿ ದಾಳಿಯಲ್ಲಿ ಅಂಕಣದ ಬಲಭಾಗದಲ್ಲಿ ಆಟದ ನಿರೀಕ್ಷೆಗಳ ಮೂಲಕ ಒಳಾಂಗಣದ ಸ್ಪರ್ಧೆ ಮುಂದುವರಿಯುತ್ತಾ ಇದೆ. ಸಮಯೋಚಿತವಾಗಿರುವ ಆಟ. 4 ಡಿಪೆಂಡರ್ಗಳಿದ್ದಾರೆ. 9 ಲಾಸ್ಟ್ 5 ಮಿನಿಟ್ಸ್, ಅಂತಿಮ 5 ನಿಮಿಷಗಳ ಅವಧಿಯಲ್ಲಿ ಸ್ಪರ್ಧೆ. ಸ್ಪರ್ಧೆಯಲ್ಲಿ ಅಂಕನವನ್ನ ಉಳಿಸಿಕೊಳ್ಳುವ ಹೆಜ್ಜೆಯಲ್ಲಿ ಆಟದ ಅವಧಿ. ಯಶಸ್ವಿ ಡಿಫೆನ್ಸ್ನ ಲಾಭವನ್ನು ಗಳಿಸಿಕೊಳ್ತಾ ಇದೆ ವಿದ್ಯಾಂಜನೇಯ. ಥರ್ಡ್ ರೈಟ್ ಸೂಪರ್ ಟ್ಯಾಕಲ್ ಪ್ರಣಮ್ ಸೌರಭ್ ಪ್ರಣಮ್ ಅಂಕಣದಲ್ಲಿ. ಆಕಾಶ್ ದಾಳಿಯಲ್ಲಿ ನೋವಿನ ನಡುವೆಯೂ ಕೂಡ ದಾಳಿ. ಸೌರಭ ಸೌರಭ ಸೌರಭ್ ಅಬ್ಬಬ್ಬ ಬಗಂಬೆಲದ ಬಲಾಢ್ಯ ತಡೆಗೋಡ ಸೌರವ್. ಟೆನ್ 10-9 ಏಕಮಾತ್ರ ಅಂಕದ ಅಂತರ. ಮತ್ತೆ ಲಾಸ್ಟ್ 4 ಮಿನಿಟ್ಸ್, ಕೊನೆಯ 4 ನಿಮಿಷಗಳ ಅವಧಿಯಲ್ಲಿ ಪಂದ್ಯ. ಅಬ್ಬಬ್ಬ ವಿದ್ಯಾಂಜನೇಯ ಬಗಂಬಿಲ ಎಂತ ಪಂದ್ಯ. ಸೆಮಿಫೈನಲ್. ಪ್ರತಿ ಅಂಕವನ್ನ ಕೂಡ ಉಳಿಸಿಕೊಳ್ಳಬಲ್ಲ ಹೆಜ್ಜೆಯಲ್ಲಿ ಸೋನಿತ ದಾಳಿ ಮೂಲಕ ಅಂಕಣದಲ್ಲಿ ಗೆಲುವಿನ ಕಡೆಗೆ ಮರಳಬಲ್ಲುದೆ. ಯಾವ ತಂಡ ಗೆಲುವಿನ ಹೊಸ್ತಿಲಿಗೆ ಮುಂದುವರಿಯಲಿದೆ? ಸೋನಿ ಸರ್ವಾಂಗೀಣ ಆಟದ ಜವಾಬ್ದಾರಿಯನ್ನು ವಹಿಸಿಕೊಂಡ ಅನುಭವವಿರುವ ಸೋನಿ. ಅಜಯನಿಗೆ ಜವಾಬ್ದಾರಿಯನ್ನು ವಹಿಸಿಕೊಡಲಾಗಿದೆ. ನಿತಿನ್ ವೆದಿತ್ ಕಾರ್ನರ್ ವಿಭಾಗದಲ್ಲಿ ಮುನ್ನನ ಮೇಲೆರಗುವ ಯೋಜಿತ ಆಟದಲ್ಲಿ ಅಜಯ. ಸ್ಪಷ್ಟವಾದ ಪಾದಚಲನೆಯನ್ನು ಬಳಸಿಕೊಳ್ಳುವ ಹೆಜ್ಜೆಗಳ ಮೂಲಕ ವಿದಿತನಾರ್ ಭಟ ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಕಳೆದ ದಾಳಿಯಲ್ಲಿ ತ್ರಿವಳಿ ಡಿಪೆಂಡರ್ಗಳ ಮಧ್ಯೆ ಸೂಪರ್ ಟ್ಯಾಕಲ್ ಆದ ಆಕಾಶ್. ಈ ಬಾರಿ ಸೋನಿ ಮತ್ತದೇ ಡಿಪೆಂಡರ್ಗಳು ಪ್ರಣಮ್ ಸೌರಭ್ ಕಾರ್ನರ್ನಲ್ಲಿ. ವಿದ್ಯಾಂಜನೇಯ ಉಳ್ಳಾಲದ ಪ್ರಮುಖ ದಾಳಿಗಾರ ಸೋನಿ ಒಳಾಂಗಣದಲ್ಲಿ. ಹನ್ನೊಂದು 9 ಪಂದ್ಯ. ಟೈಮ್ ಔಟ್, ವಿಶ್ರಾಂತಿಯ ಕೋರಿಕೆ. Third right, do or die. Last 2 minutes, do or die. Madu Yilvemadi. Sony. Salva 2 points. Oh, enter the lobby. Nahush. Oh, 11 ಅಬಾಬಾಬಾಬಾಬಾ ವೈದ್ಯಾಂಜನೇಯ ಬಗಂಬಿಲದ ಸೆಮಿಫೈನಲ್ ಕದನದ ಅಂಕಣ ದಗ ಉರಿತಾ ಇದೆ. ಅಬ್ಬಬ್ಬಬ್ಬ ಎಂತ ಪಂದ್ಯ. ಸೆಮಿಫೈನಲ್ ಕದನ ಇದು. ನಹುಷ ದಾಳಿಯಲ್ಲಿ ಸ್ಪಷ್ಟವಾದ ಪಾದಚಲನೆಗಳ ಮೂಲಕವಾಗಿ ಅಂಕಣದ ಒಳಭಾಗದಲ್ಲಿ ಗುರುತಿಸಿಕೊಳ್ಳಬಲ್ಲ ಪ್ರಬಲ ನಿರೀಕ್ಷೆಯ ಹೋರಾಟದಲ್ಲಿ ಟೈಮ್ ಔಟ್, ವಿಶ್ರಾಂತಿಯ ಕೋರಿಕೆ.
ಸ್ಪರ್ಧೆಯಲ್ಲಿ ಮುಂದುವರಿತಾ ಇದೆ ಆಕಾಶ್ ಮೂಲಕ ದಾಳಿ. ಪ್ರತಿದಾಳಿ ಅವಕಾಶಗಳ ಮೂಲಕ ಅಂಕಣದ ಒಳಭಾಗದಲ್ಲಿ ಲಾಸ್ಟ್ ಮಿನಿಟ್, ಅಂತಿಮ ನಿಮಿಷ, ಸೆಕೆಂಡ್ಗಳ ಲೆಕ್ಕಾಚಾರದಲ್ಲಿ ಪಂದ್ಯ. ಈ ಪಂದ್ಯದ ಚಿತ್ರಣವನ್ನ ಬದಲಿಸಿಕೊಳ್ಳಬಲ್ಲ ಆಟಗಾರರು ಯಾರು ಅನ್ನುವುದರ ಬಗ್ಗೆ ರೋಚಕತೆ ಬೆಳೀತಾ ಇದೆ. ಮಧ್ಯಗೆರೆಯ ಸಮೀಪದಲ್ಲಿಯೇ ತಟಸ್ಥರಾಗಿ ನಿಂತ ಆಕಾಶ್ ತೀರ್ಪುಗಾರರಿಗೆ ಹೆಚ್ಚುವರಿ ಜವಾಬ್ದಾರಿ. ಮಾಡು ಇಲ್ಲವೇ ಮಡಿ. ನಹುಷ್ ದಾಳಿಯಲ್ಲಿ ನಹುಷ್. ಏನಾಗಲಿದೆ ಪಂದ್ಯ? ಪಂದ್ಯದ ಚಿತ್ರಣ ಹೋರಾಟದ ಅವಧಿಯಲ್ಲಿ ಪರಿಣಾಮಕಾರಿಯಾಗಿರುವ ಹೆಜ್ಜೆ. ಅಯ್ಯ ಬಾಬಾ ಹಿತೇಶ ಸ್ಪರ್ಧೆಯ ಕಣದಲ್ಲಿ ರೋಚಕತೆಯ ಅನುಭವಗಳು ತೆರೆದುಕೊಳ್ತಾ ಇದೆ.
12 each. 12. And 12 each. ಹನ್ನೆರಡರಲ್ಲಿ ಪಂದ್ಯ ಮುಂದುವರಿತಾ ಇದೆ ಅಂಕಣದ ಒಳಭಾಗದಲ್ಲಿ. ಆಕಾಶ್ ದಾಳಿಯ ಮೂಲಕ ಒಳಾಂಗಣದಲ್ಲಿ ಪ್ರತಿದಾಳಿಗಳನ್ನ ಮಾಡುವ ತವಕದಲ್ಲಿರುವಂತಹ ಸ್ಪರ್ಧೆಯ ಗಣದಲ್ಲಿ 12 ಈಚ್ ಸೂಪರ್ ಟ್ಯಾಕಲ್ ಜಾನ್ ಏನಾಗಲಿದೆ. ಸೌರಭ್ ಪ್ರಣಮ್ ಪ್ರತಿದಾಳಿಯನ್ನ ಮಾಡುವ ತವಕ. ಓಹೋ ಸ್ಪಷ್ಟತೆಯ ಪಾದಚಲನೆ. ಸಿಂಗಲ್ ಪಾಯಿಂಟ್ ಅಂಡ್ ಮ್ಯಾಚ್ ಈಸ್ ಓವರ್. ಅಂಡ್ ಫೈನಲಿ ವಿದ್ಯಾಂಜನೇಯ enter the finals. What a memorable victory. ಆದಿಶಕ್ತಿ ಮಿತ್ತೂರು ಬನ್ನಿ. ಆದಿಶಕ್ತಿ ಮಿತ್ತೂರು, ದುರ್ಗಾ ಪರಮೇಶ್ವರಿ ದೇವಿಪುರ. ಎಲ್ಲೆಲ್ಲಿ ಟೀಮರ್ಲಿ ದೇವನ್ನಿ ಆಡುವ ಬಾ ಆಡು ಟೀಮರ್ಲಿ. DJ Yoto. ಎಸ್, ಉಪಾಂತ್ಯ ಸ್ಪರ್ಧಾ ಸಂಖ್ಯೆ 2 ಆರಂಭಗೊಳ್ಳುವಂತ ಸಮಯ. ಈಗ ತಾನೇ ಫೈನಲ್ ಹಂತವನ್ನ ತಲುಪಿರುವಂತ ಒಂದು ತಂಡ. ಎದುರಾಳಿ ತಂಡ ಯಾವುದು ಅನ್ನುವಂತ ಪ್ರಶ್ನೆಗೆ ಪ್ರಸ್ತುತ ಈ ಪಂದ್ಯಾಟ ಉತ್ತರವನ್ನ ನೀಡಲಿಕ್ಕಿದೆ. ಮ್ಯಾಚ್ ರೆಫರೀಸ್ ಪಂದ್ಯಾಟವನ್ನ ಆರಂಭಿಸಿ. sigue el ambiente, que siga sonando este ritmo caliente, moviendo lo rico en medio de la pista, el DJ la pone porque está bien rica. Y que siga la pista sonando, que el DJ Vampiro te sigue cantando.
ಬಲಾಢ್ಯ ಎರಡು ತಂಡಗಳ ಉಪಾಂತ್ಯ ಸ್ಪರ್ಧೆ ಸಂಖ್ಯೆ 2 ಆರಂಭವಾಗುತ್ತಾ ಇದೆ. ಆದಿಶಕ್ತಿ ಮಿತ್ತೂರು ವಿರುದ್ಧವಾಗಿ ದೇವಿಪುರ ತಂಡ. ಈ ನಡುವೆ ಒಂದು ಆಕ್ಟಿವಾದ ಕೀ ಬಿದ್ದು ಸಿಕ್ಕಿದೆ. ಕಳಕೊಂಡವರಿದ್ದಲ್ಲಿ ನಮ್ಮ ಪ್ರಧಾನ ವೇದಿಕೆ ಬಡೆ ಒಂದು ವರನಿಕಲ್ನ ಪಾಕೆಟ್ ಚೆಕ್ ಮಲ್ಬಲೆ ಒಂದು ಆಕ್ಟಿವಾದ ಕೀ ದಿಕ್ಕದಂಡು ಲೈನ್ ಅಂಪೈರ್ಸ್. ಲೈನ್ ಅಂಪೈರ್ಸ್. ಎಸ್ ಲೈನ್ ಅಂಪೈರ್ ವಿಭಾಗದಲ್ಲಿ ಸಹಕಾರವನ್ನು ಕೊಡಿ. ಪಂದ್ಯಾಟವನ್ನ ಅರ್ಪಿತೇರು ಬಲೆ ಲೈನ್ ಅಂಪೈರ್. ದ್ವಿತೀಯ ಉಪಾಂತ್ಯ ಸ್ಪರ್ಧೆ ಆರಂಭವಾಗುತ್ತಾ ಇದೆ. ಆದಿಶಕ್ತಿ ಮಿತ್ತೂರು ವಿರುದ್ಧವಾಗಿ ದೇವಿಪುರ. ಆರಂಭದ ದಾಳಿ ಸುಮುಖ. ದುರ್ಗಾ ಪರಮೇಶ್ವರಿ ದೇವಿಪುರ ತಂಡದಿಂದ ಪ್ರಥಮ ದಾಳಿಯ ಆರಂಭವಾಗಿದೆ. ಸುಮುಖ ಆರಂಭದ ದಾಳಿಯಲ್ಲಿ ಮಿತ್ತೂರು ಬಲೆಯೊಳಗೆ ಸಿಲುಕಿದ್ದಾರೆ. ಖಾತೆ ಆರಂಭಿಸಿದೆ ಮಿತ್ತೂರು. ಮ್ಯಾಚ್ ಕಂಟಿನ್ಯೂ ಮಲ್ಪಗ ಬಲೆ ಮ್ಯಾಚ್ ಕಂಟಿನ್ಯೂ ಮಲ್ಪಗ ಬಲೆ ಆಫೀಷಿಯಲ್ಸ್ ಬಲೆ. ಪಂದ್ಯಾಟ ಮುಂದುವರಿಬೇಕಿದೆ. ದಯವಿಟ್ಟು ಸಹಕರಿಸಿ. ಎಸ್ ಕಂಟಿನ್ಯೂ. 1 in favor of ಮಿತ್ತೂರು. ಪ್ರಥಮ ಟ್ಯಾಕಲ್ ಮೂಲಕ ಖಾತೆಯಲ್ಲಿ 1 ಅಂಕದ ಸಂಪಾದನೆಯನ್ನ ಮಾಡಿಕೊಂಡಿದೆ ಮಿತ್ತೂರು ತಂಡ. ಉಪಾಂತ್ಯ ಸ್ಪರ್ಧೆ 2 ಅಂಕಣದಲ್ಲಿ ಮುಂದುವರಿತಾ ಇದೆ. ಇಲ್ಲಿ ಟ್ಯಾಕಲ್ ಮಾಡುವಂತ ಪ್ರಯತ್ನ ಮತ್ತೆ ವಿಫಲತೆಗೊಳ್ಳುತ್ತಾ ಇದೆ. ದುರ್ಗಾ ಪರಮೇಶ್ವರಿ ಖಾತೆ ಶೂನ್ಯ ಸಂಪಾದನೆಯಲ್ಲಿ ಸ್ಥಗಿತವಾಗಿದೆ. 2 ಅಂಕ ಲಭ್ಯವಾಗಿದೆ ಮಿತ್ತೂರು ಖಾತೆಯಲ್ಲಿ.
2-0 in favor of Mitturu. ಗೆದ್ದಂತ ತಂಡ ಮುಂದೆ ಫೈನಲ್ ಸುತ್ತಿಗೆ ಪ್ರಥಮ ಅಥವಾ ದ್ವಿತೀಯ ಸ್ಥಾನವನ್ನ ಗಳಿಸುವಂತ ಅವಕಾಶ. ಎರಡಂಕದ ಜೋಡಣೆಯೊಂದಿಗೆ ದ್ವಿತೀಯ ಉಪಾಂತ್ಯ ಸ್ಪರ್ಧೆ ಆರಂಭವಾಗಿದೆ. ಆದಿಶಕ್ತಿ ಮಿತ್ತೂರು ತಂಡದ ಪರವಾಗಿ ಈ ನಡುವೆ ಮತ್ತೆ ಆಂಕಲ್ ಹೋಲ್ಡ್ ಮುಖೇನ ಖಾತೆಯಲ್ಲಿ ಮತ್ತೊಂದು ಅಂಕದ ಜೋಡಣೆ ಮಿತ್ತೂರು. 3 ಸತತ 3 ಅಂಕಗಳು ಮಿತ್ತೂರು ಖಾತೆಯಲ್ಲಿ ದಾಖಲಾತಿಯಾಗಿದೆ. ಪ್ರತಿರೋಧವನ್ನ ವ್ಯಕ್ತಪಡಿಸದೆ ದುರ್ಗಾ ಪರಮೇಶ್ವರಿ ದೇವಿಪುರ. ಈ ನಡುವೆ ಮತ್ತೆ ವಿಫಲತೆ, ದಾಳಿಯಲ್ಲೂ ಡಿಫೆನ್ಸ್ ಅಲ್ಲೂ ವಿಫಲತೆಯನ್ನು ಕಂಡುಕೊಡ್ತಾ ಇದೆ ದೇವಿಪುರ. ಸೋನು ಮತ್ತೆ ದಾಳಿಯಲ್ಲಿ 4 ಸಂಪಾದನೆಯಾಗಿದೆ. 4-0 ಇನ್ ಫೇವರ್ ಆಫ್ ಆದಿಶಕ್ತಿ ಮಿತ್ತೂರು. ದುರ್ಗಾ ಪರಮೇಶ್ವರಿ ದೇವಿಪುರ ತಂಡದ ಅತ್ಯಂತ ಭರವಸೆಯ ದಾಳಿಗಾರ ಸೋನು ಅವರ ದಾಳಿ ಮುಂದುವರಿತಾ ಇದೆ. ಬೋನಸ್ನೊಂದಿಗೆ ಖಾತೆ ಆರಂಭ. ದೇವಿಪುರ ಒಳಾಂಗಣದಲ್ಲಿ 3 ಡಿಫೆಂಡರ್ಗಳು. ಸೂಪರ್ ಟ್ಯಾಕಲ್ ಜೀವಂತವಾಗಿದೆ. ದೇವಿಪುರ ತಂಡಕ್ಕೆ ಸೂಪರ್ ಟ್ಯಾಕಲ್ ಮಾಡುವಂತ ಅವಕಾಶ. 1-4 3 ಅಂಕಗಳ ಅಂತರದಲ್ಲಿ ಸತೀಶ್ ನಾಯ್ಕ್ ಅಂಡ್ ಧೀರಜ್ ಮಗಳು ದಯಮಾಲ್ತು ನಮ್ಮ ಪ್ರಧಾನ ವೇದಿಕೆ ಬಲೆ. ಇಲ್ಲಿ ಆಲ್ ಔಟ್ ಆಗಿದೆ. 5 ಅಂಕಗಳು ದೇವಿಪುರ. ಆರಂಭದ ಕೆಲವೊಂದು ಕ್ಷಣಗಳಲ್ಲೇ ಆಲ್ ಔಟ್ ಅನ್ನ ಕಂಡಿದೆ. 9-1 ಸತೀಶ್. ಮತ್ತೆ ದಾಳಿಯಲ್ಲಿ ಸೋನು. 9-1 ಆರಂಭದಲ್ಲೇ ಆಘಾತವನ್ನ ಕಂಡಿದೆ ದುರ್ಗಾ ಪರಮೇಶ್ವರಿ ದೇವಿಪುರ. ದೇವಿಪುರ ಪಡೆಕೊಂಡದ್ದು ಸೋನು ಮುಖೇನ 1 ಬೋನಸ್ ಮಾತ್ರ. ಮತ್ತೆ ಬೋನಸ್. ಸತೀಶ್ ನಾಯಕ್ ಅದೇ ರೀತಿಯಲ್ಲಿ ಧೀರಜ್ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ರ ನಿಮ್ಮನ್ನ ಅತ್ಯಂತ ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದಾವೆ. ಕಳೆದ ದಾಳಿಯಲ್ಲಿ 5 ಅಂಕವನ್ನ ಸಂಪಾದಿಸಿಕೊಂಡಂತ ಬಿತ್ತೂರಿನ ಭರವಸೆಯ ದಾಳಿಗಾರ 2-9. ಈ ನಡುವೆ ಸುಮುಖ ಈಚ್ ಪಾಯಿಂಟ್. ವೇದಿಕೆಯಲ್ಲಿ ಹಾಸನರಾಗಿರುವಂತಹ ನಮ್ಮ ವಿಶಿಷ್ಟ ಅತಿಥಿಗಳಿಗೆ ಶ್ರೀಯುತ ಸತೀಶ್ ನಾಯ್ಕ್, ಅದೇ ರೀತಿಯಲ್ಲಿ ಶ್ರೀಯುತ ಧೀರಜ್, ಚೇತನ್ ರವರು ಬಂದು ನಮ್ಮ ಅತಿಥಿಗಳಿಗೆ ಶಾಲನ್ನ ಹೊದಿಸಿ ಸ್ಮರಣಿಕೆಯನ್ನು ನೀಡುವ ಮೂಲಕ ಕಾರ್ಯಕ್ರಮಕ್ಕೆ ಬರಮಾಡಿಕೊಡುವಂತೆ ವಿನಂತಿಯನ್ನು ಮಾಡ್ತಾ ಇದ್ದಾವೆ.
ಚೇತನ್ ಬಗಂಬಿಲ, ಚೇತನ್ ಬಗಂಬಿಲ, ನಮ್ಮ ಅತಿಥಿಗಳನ್ನ ಗೌರವಪೂರ್ವಕವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಬರಮಾಡಿಕೊಡ್ತಾ ಇದ್ದೇವೆ. ಶ್ರೀಯುತ ಚೇತನ್ ರವರು ನಮ್ಮ ವೇದಿಕೆಯಲ್ಲಿದ್ದಾರೆ. ನಿಮ್ಮನ್ನ ಅತ್ಯಂತ ಪ್ರೀತಿಪೂರ್ವಕವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಅಕ್ಷತ್ರವರು ಶಾಲನ್ನು ಹೊದಿಸಿ ಸ್ಮರಣಿಕೆಯನ್ನು ನೀಡುವ ಮೂಲಕ ಶ್ರೀಯುತರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಡುವಂತೆ ಮನತೆ. ಕನ್ಸೋಲ್ ಶ್ರೀಯುತ ಅಫ್ರೀದ್ ರವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ರ ನಿಮ್ಮನ್ನ ಅತ್ಯಂತ ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಬರಮಾಡಿಕೊಡ್ತಾ ಇದ್ದೇವೆ. ಬಟನ್ ಫ್ಯಾಷನ್ ಇದರ ಮಾಲಕರು ಶ್ರೀಯುತ ಅಫ್ರೀದ್ ರವರು ನಮ್ಮ ಜೊತೆ ಸೇರ್ಕೊಡ್ತಾ ಇದ್ದಾರೆ. ನಿಮ್ಮನ್ನ ಅತ್ಯಂತ ಪ್ರೀತಿಪೂರ್ವಕವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಇದೆ. ಸರ್ಫರಾಜ್ ಮುನ್ನಾ ಇವರು ಬಂದು ಶಾಲನ್ನು ಹೊದಿಸಿ ಸ್ಮರಣಿಕೆಯನ್ನು ನೀಡಿ ಶ್ರೀಯುತರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಡುವಂತೆ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಮುನ್ನಾ ಮತ್ತೋರ್ವ ಅತಿಥಿ ಶ್ರೀಯುತ ಸಫಾನ್, ಸರ್ಫರಾಜ್ ಮುನ್ನಾ ಇವರು ಬಂದು ಶ್ರೀಯುತ ಅಫ್ರೀದ್ ಇವರಿಗೆ ಸ್ಮರಣಿಕೆಯನ್ನು ನೀಡಿ ಶಾಲನ್ನು ಹೊದಿಸಿ ಕಾರ್ಯಕ್ರಮಕ್ಕೆ ಬರಮಾಡಿಕೊಡುವಂತೆ ವಿನಂತಿ. ಪಾಯಿಂಟ್ಸ್ 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 ಒಂದು ಬಲ್ಲೆ ಸರ್. ಪಾಯಿಂಟ್ಸ್ 9-5 9-5 in favor of ಆದಿಶಕ್ತಿ ಮಿತ್ತೂರು. 9-6 9-6 ಆದಿಶಕ್ತಿ ಮಿತ್ತೂರು
ಸೂಪರ್ ಟ್ಯಾಕಲ್ ಅವಕಾಶ. ಸೋನು ದಾಡಿಯಲ್ಲಿ. ಈ ನಡುವೆ ಸೋನು ಆಲ್ ಔಟ್ ಆಗಿದೆ. ಪಂದ್ಯಾಟದ ಇಡೀ ಚಿತ್ರಣ ಬದಲಾವಣೆ ಆಗಿದೆ. ಆರಂಭದಲ್ಲಿ ಶೂನ್ಯ ಇದ್ದಂತ ದೇವಿಪುರ ಪ್ರಸ್ತುತ ಒಂದಂಕದ ಮುನ್ನಡೆಯಲ್ಲಿ 11-9. ಆರಂಭದಲ್ಲಿ ಬಹಳಷ್ಟು ಮುನ್ನಡೆಯನ್ನು ಕಂಡುಕೊಂಡಿದ್ದ ಆದಿಶಕ್ತಿ ಮಿತ್ತೂರು ಪಂದ್ಯಾಟದಲ್ಲಿ ತಮ್ಮ ಲಯವನ್ನ ಕಳಕೊಂಡಿದೆ. 11-9 ಈ ಬಾರಿ ಮುನ್ನಡೆಯಲ್ಲಿ ದೇವಿಪುರ ತಂಡ ಇದೆ. ಈ ನಡುವೆ ಮತ್ತೆ ಟ್ಯಾಕಲ್. 12-9, 12-9 ಇನ್ ಫೇವರ್ ಆಫ್ ದುರ್ಗಾ ಪರಮೇಶ್ವರಿ ದೇವಿಪುರ. ಮತ್ತೆ ದಾಡಿಯಲ್ಲಿ ಸುಮುಖ. ಎದುರಾಳಿ ಪಾಳಯದಲ್ಲಿ ಆಕ್ರಮಣಕಾರಿ ದಾಳಿಯನ್ನ ಮಾಡಬಲ್ಲಂತ ದೇವಿಪುರದ ಅತ್ಯಂತ ಭರವಸೆಯ ದಾಳಿಗಾರ ಸುಮುಖನ ದಾಳಿ ಮುಂದುವರಿತಾ ಇದೆ. 12-9. in favor of ದೇವಿಪುರ. ಸುಮುಖ ಏಕಾಂಗಿ ಹಿಡಿತದಲ್ಲಿ ಸಫಲತೆ. 13-9. ಸುಮುಖನ ಅಮೋಘ ಟ್ಯಾಕಲ್. ಹದಿಮೂರು 9 ಸ್ಪರ್ಧೆ. ದಾಳಿಯಲ್ಲೂ ಸುಮುಖ, ಡಿಫೆನ್ಸ್ ಅಲ್ಲೂ ಸುಮುಖ. ಪ್ರಸ್ತುತ ಪಂದ್ಯಾಟದಲ್ಲಿ ಸುಮುಖನ ಪರಾಕ್ರಮವನ್ನ ನೋಡ್ತಾ ಇದ್ದಾವೆ. 13-9. ಒಂಬತ್ತು 13. ಯಾವುದೇ ವಿರಾಮವಿಲ್ಲದೆ ನಿರಂತರ ದಾಳಿಯಲ್ಲಿ ಥರ್ಡ್ ರೈಟ್ ಡೂ ಆರ್ ಡೈ ರೈಡರ್ ನಲ್ಲೂ ಸುಮುಖನ ದಾಳಿ ಮುಂದುವರಿತಾ ಇದೆ. ಈ ನಡುವೆ ಸುಮುಖನಿಗೆ ಪ್ರಸ್ತುತ ದಾಳಿಯಲ್ಲಿ ಅಂಕವನ್ನ ತರಲೇಬೇಕಾದಂತ ಒತ್ತಡದ ದಾಳಿ. ಯಾವುದೇ ಸಂದರ್ಭದಲ್ಲೂ ಆರ್ಭಟಿಸಬಲ್ಲಂತ ದಾಳಿಗಾರ ಸುಮುಖ. ಪ್ರಸ್ತುತ ತೃತೀಯ ದಾಳಿಯಲ್ಲಿ ಬಂಧನ. 10-13. 10-13ರಲ್ಲಿ ಸ್ಪರ್ಧೆ ಕೇವಲ 3 ಅಂಕಗಳ ಅಂತರ ಮಾತ್ರ ಇದೆ. ಅನಗತ್ಯ ಅಂಕ. ಈ ನಡುವೆ ಮಧ್ಯಂತರ ವಿರಾಮದ ವೇಳೆಗೆ ಆದಿಶಕ್ತಿ ಮಿತ್ತೂರು ಪಡೆಕೊಂಡಂತ 11 ಅಂಕಗಳ ವಿರುದ್ಧವಾಗಿ ದುರ್ಗಾ ಪರಮೇಶ್ವರಿ ದೇವಿಪುರ 13. 2 ಅಂಕಗಳ ಅಂತರದಲ್ಲಿ ಮುನ್ನಡೆ ದೇವಿಪುರ. Anu. DJ Suman.
ಎಸ್ ದ್ವಿತೀಯ ಉಪಾಂತ್ಯ ಸ್ಪರ್ಧೆಯ ದ್ವಿತೀಯಾರ್ಧ ಆರಂಭವಾಗುತ್ತಾ ಇದೆ. 11-13. ಹನ್ನೆರಡು 13 ಅಂಕಗಳ ಅಂತರ ಒಂದು ಮಾತ್ರ. ದೇವಿಪುರ 13, ಬಿತ್ತೂರು 12. ಹದಿಮೂರು 12. ಈ ನಡುವೆ ಮತ್ತೆ ಟ್ಯಾಕಲ್ ಸೋನು. 14-12. ಮತ್ತೆ ಬಂದ ಸುಮುಖ. 14-12 2 ಅಂಕಗಳ ಅಂತರದಲ್ಲಿ ದ್ವಿತೀಯ ಉಪಾಂತ್ಯ ಸ್ಪರ್ಧೆ ಮುಂದುವರಿಯುತ್ತಾ ಇದೆ. ಇನ್ನು ಕ್ರೀಡಾಕೂಟದಲ್ಲಿ ಹೂಡಿಕೆಯಾಗಿರುವಂಥದ್ದು ಕೇವಲ ಒಂದು ಸ್ಪರ್ಧೆ ಮಾತ್ರ. ಹದಿನೈದು 12.
ಅಂತಿಮ 5 ನಿಮಿಷ 18-15. 5 ನಿಮಿಷಗಳಿಗಿಂತ ಕಡಿಮೆ ಅವಧಿಯಲ್ಲಿ ಸ್ಪರ್ಧೆ ಮುಂದುವರಿತಾ ಇದೆ. 18-15. ಅಂತಿಮ 4 ನಿಮಿಷಗಳಿಗೆ ಸೀಮಿತ ಸ್ಪರ್ಧೆ. 15-19. ಮುನ್ನಡೆಯಲ್ಲಿ ದುರ್ಗಾ ಪರಮೇಶ್ವರಿ ದೇವಿಪುರ. ಈ ನಡುವೆ ಸೋನು 2 ಪಾಯಿಂಟ್ಸ್. 16-21. 16-21. ಪ್ರಸ್ತುತ ದ್ವಿತೀಯ ಸೆಮಿಫೈನಲ್ ಸ್ಪರ್ಧೆ ಮುಕ್ತಾಯದ ಬಳಿಕ 10 ನಿಮಿಷಗಳ ವಿರಾಮ. ಆ ಬಳಿಕ ಫೈನಲ್ ಸ್ಪರ್ಧೆ ಆರಂಭಗೊಳಿಸಲಿಕ್ಕಿದ್ದಾವೆ. ಇಪ್ಪತ್ತೆರಡು 16. ಇಪ್ಪತ್ತ 16. ಅಂತಿಮ 2 ನಿಮಿಷಗಳು ಮಾತ್ರ ಬಾಕಿ ಇದೆ. ಸೂಪರ್ ಟ್ಯಾಕಲ್ ಆನ್ ಆಗಿದೆ ಆದಿಶಕ್ತಿ ಮಿತ್ತೂರು ತಂಡದ ಪರವಾಗಿ. 23-16. (23-16) in favor of Durga Parameshwari Devipura. ಅಂತಿಮ 60 ಸೆಕೆಂಡುಗಳು ಮಾತ್ರ ಬಾಕಿ ಇದೆ. ಈ ನಡುವೆ ದ್ವಿತೀಯ ಸೆಮಿಫೈನಲ್ ಮುಕ್ತಾಯವಾಗಿದೆ. ಫೈನಲ್ ಹಂತಕ್ಕೆ ದುರ್ಗಾ ಪರಮೇಶ್ವರಿ ದೇವಿಪುರ ಅರ್ಹತೆಯನ್ನ ಪಡೆದುಕೊಂಡಿದೆ. ಇನ್ನೊಂದು 10 ನಿಮಿಷದ ಬಳಿಕ ಫೈನಲ್ ಸ್ಪರ್ಧೆಯನ್ನು
ಇದೇ ಅಂಕಣದಲ್ಲಿ ಆರಂಭಗೊಳಿಸಲಿಕ್ಕಿದ್ದಾವೆ. 10 ನಿಮಿಷಗಳ ವಿರಾಮ. ಇದೀಗ ಅಂಕಣದಲ್ಲಿ ಲಕ್ಕಡಿ ಕೂಪನ್ ಡ್ರಾ ನಡೆಯಲಿದೆ. ವಿಜೇತರಿಗೆ ದ್ವಿತೀಯ ನಗದು 3,333, ಪ್ರಥಮ ನಗದು 5,555. ಬಂಧುಗಡೆ ಇದೀಗ ಲಕ್ಕಡಿ ಕೂಪನ್ ಡ್ರಾ ಆಗ್ತಾ ಇದೆ. ದ್ವಿತೀಯ ಬಹುಮಾನಕ್ಕಿರುವಂತ ಲಕ್ಕಿ ನಂಬರ್ 773. ಇನ್ನು ಪ್ರಥಮ ಬಹುಮಾನ ಪ್ರಥಮ ಬಹುಮಾನದ ಮೊದಲ ಸಂಖ್ಯೆ 7, ದ್ವಿತೀಯ ಸಂಖ್ಯೆ 5, ತೃತೀಯ ಸಂಖ್ಯೆ 8. 758. ಪ್ರಥಮ 758, ದ್ವಿತೀಯ 773.
ಫೈನಲ್ ಸ್ಪರ್ಧೆಯ 2 ತಂಡಗಳಿಗೆ ಪ್ರಥಮ ಕರೆಯನ್ನು ರವಾನಿಸ್ತಾ ಇದ್ದಾವೆ. ದುರ್ಗಾ ಪರಮೇಶ್ವರಿ ದೇವಿಪುರ ವಿದ್ಯಾಂಜನೇಯ ಉಳ್ಳಾಲ ಫೈನಲ್ ಸ್ಪರ್ಧೆಗೆ ಇದು ಪ್ರಥಮ ಕರೆ. It's time for Africa. You're a good soldier, choosing your battle. Pick yourself up and dust yourself off and back in the saddle. You're on the front line, everyone's watching. You know it's serious, we're getting closer, this isn't over. Pressure's on. ಎಸ್ ಫೈನಲ್ ಸ್ಪರ್ಧೆಗೆ 2 ತಂಡಗಳಿಗೆ ದ್ವಿತೀಯ ಕರೆಯನ್ನು ರವಾನಿಸ್ತಾ ಇದ್ದಾವೆ. ವಿದ್ಯಾಂಜನೇಯ ಉಳ್ಳಾಲ, ದುರ್ಗಾ ಪರಮೇಶ್ವರಿ ದೇವಿಪುರ ತಂಡಗಳು ತ್ವರಿತಗತಿಯಲ್ಲಿ ಸಿದ್ಧತೆಯನ್ನು ಪೂರ್ತಿಗೊಳಿಸಿ ಒಳಾಂಗಣವನ್ನ ಪ್ರವೇಶ ಮಾಡುವಂತೆ ತಮ್ಮಲ್ಲಿ ವಿನಂತಿ. ಇದು ಕ್ರೀಡಾಕೂಟದ ಅಂತಿಮ ಸ್ಪರ್ಧೆ, ಫೈನಲ್ ಕದನ. ಎಸ್ ತಂಡಗಳ ಬನ್ನಿ, ಫೈನಲ್ ಕದನಕ್ಕೆ 2 ತಂಡಗಳ ಆಗಮನವನ್ನ ಒಳಾಂಗಣದಲ್ಲಿ ಕಂಡುಕೊಡಬೇಕಿದೆ. ತಂಡಗಳು ತ್ವರಿತಗತಿಯಲ್ಲಿ ಬನ್ನಿ. ದುರ್ಗಾ ಪರಮೇಶ್ವರಿ ದೇವಿಪುರ ವಿದ್ಯಾಂಜನೇಯ ಉಳ್ಳಾಲ ತತ್ವಮಸಿ ಬಗಂಬಿಲ ಹಮ್ಮಿಕೊಂಡಂತ ಉಳ್ಳಾಲ ಹಾಗೂ ಬಂಟ್ವಾಳ ತಾಲೂಕು ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್, ಬಂಟ್ವಾಳ ಕಬಡ್ಡಿ ಕ್ಲಬ್ ಅಸೋಸಿಯೇಷನ್ ಇದರ ಜಂಟಿ ತಾಲೂಕು ಮಟ್ಟದ ನೋಂದಾಯಿತ ತಂಡಗಳ ಮ್ಯಾಟ್ ಕಬಡ್ಡಿ ಕ್ರೀಡಾಕೂಟ
ಫೈನಲ್ ಸ್ಪರ್ಧೆಗೆ 2 ತಂಡಗಳು ಅರ್ಹತೆಯನ್ನು ಪಡೆದುಕೊಂಡಿದೆ. ಆ 2 ಬಲಿಷ್ಠ ತಂಡಗಳು ಒಳಭಾಗದಲ್ಲಿ ಕಂಡುಬಡುಕಬೇಕಿದೆ. ಬನ್ನಿ, ವಿದ್ಯಾಂಜನೇಯ ಉಳ್ಳಾಲ, ದುರ್ಗಾ ಪರಮೇಶ್ವರಿ ದೇವಿಪುರ. ವಿದ್ಯಾಂಜನೇಯ ಉಳ್ಳಾಲ, ದುರ್ಗಾ ಪರಮೇಶ್ವರಿ ದೇವಿಪುರ ತಂಡಗಳ ಬನ್ನಿ. ಈ ನಡುವೆ ಪ್ರಥಮ ಚಿಕಿತ್ಸಾ ವಿಭಾಗದಲ್ಲಿ ನಮ್ಮ ಜೊತೆ ಸಹಕಾರವನ್ನು ಕೊಟ್ಟಂತ ವ್ಯಕ್ತಿಗಳನ್ನ ವೇದಿಕೆಗೆ ಬರಮಾಡಿಕೊಡ್ತಾ ಇದ್ದೇವೆ. ದಯವಿಟ್ಟು ವೇದಿಕೆಗೆ ಬಂದು ಸ್ಮರಣಿಕೆಯನ್ನ ಪಡೆದುಕೊಡುವಂತೆ ವಿನಂತಿ. ಫಿಸಿಯೋ ದಯಮಲ್ತ ವೇದಿಕೆಗೆ ಬಲೆ. ಪ್ರಥಮ ಚಿಕಿತ್ಸಾ ವಿಭಾಗದಲ್ಲಿ ನಮ್ಮ ಜೊತೆ ಇಷ್ಟರ ತನಕ ಸಹಕಾರವನ್ನು ಕೊಟ್ಟಂತ ಮೆಡಿಕಲ್ ಸ್ಟೂಡೆಂಟ್ಸ್ ವಿವೇಕ್, ಅದೇ ರೀತಿಯಲ್ಲಿ ಜಾಜಿಲ್, ದಯವಿಟ್ಟು ವೇದಿಕೆಗೆ ಬಂದು ಈ ಸ್ಮರಣಿಕೆಯನ್ನು ಪಡೆದುಕೊಳ್ಳಿ. ವಿದ್ಯಾಂಜನೇಯ ಉಳ್ಳಾಲ, ಶ್ರೀ ದುರ್ಗಾ ಪರಮೇಶ್ವರಿ ದೇವಿಪುರ ತಂಡಗಳ ಬನ್ನಿ. ಫೈನಲ್ ಸ್ಪರ್ಧೆಗೆ ಕ್ಷಣಗಣನೆ ಆರಂಭವಾಗಿದೆ. 2 ಬಲಿಷ್ಠ ತಂಡಗಳ ಮುಖಾಮುಖಿಯಾಗುವಂತಹ ಕ್ರೀಡಾಕೂಟದ ಅಪರೂಪದ ಸ್ಪರ್ಧೆ. ದಯವಿಟ್ಟು ಬನ್ನಿ, ದುರ್ಗಾ ಪರಮೇಶ್ವರಿ ದೇವಿಪುರ ವಿದ್ಯಾಂಜನೇಯ ಉಳ್ಳಾಲ ಬಲೆ. ವಿದ್ಯಾಂಜನೇಯ ಉಳ್ಳಾಲ ತಂಡ ಪ್ರವೇಶ ದ್ವಾರದತ್ತ ಬರ್ತಾ ಇದೆ. ದೇವಿಪುರ ತಂಡ ಬನ್ನಿ.
ಎಸ್ ಬಂಧುಗಳೇ, 26 ತಂಡಗಳು ಭಾಗವಹಿಸಿದಂತ ಈ ಒಂದು ಕ್ರೀಡಾಕೂಟದ ಬಲಿಷ್ಠ 2 ತಂಡಗಳ ಮುಖಾಮುಖಿಯಾಗುವಂತ ಕಾದಾಟಕ್ಕೆ 2 ತಂಡಗಳು ಕೂಡ ಸಿದ್ಧವಾಗಿದೆ. ಪ್ರವೇಶ ದ್ವಾರದ ಮುಖೇನ ಪ್ರಥಮ ತಂಡ ಒಳಭಾಗಕ್ಕೆ ಬರುತ್ತಾ ಇದೆ. ತಂಡವನ್ನ ಬರಮಾಡಿಕೊಡ್ತಾ ಇದ್ದೇವೆ ವಿದ್ಯಾಂಜನೇಯ ಉಳ್ಳಾಲ. ವಿದ್ಯಾಂಜನೇಯ ಉಳ್ಳಾಲ ತಂಡದ ಎದುರಾಳಿ ತಂಡ ಕೇರಳ ಕರ್ನಾಟಕದ ಗಡಿ ಪ್ರದೇಶವಾದಂತ ತಲಪಾಡಿ ಸಮೀಪದ ದೇವಿಪುರದ ತಂಡ ಬರ್ತಾ ಇದೆ. ಶ್ರೀ ದುರ್ಗ ದೇವಿಪುರ. ಫೈನಲ್ ಪಂದ್ಯಾಟವನ್ನ ವೀಕ್ಷಣೆ ಮಾಡಲು ವಿನೀತ್ ತುಕ್ಕೋಟು ಅವರ ಆಗಮನವಾಗಿದೆ. ತಮ್ಮನ್ನ ವಿಶೇಷವಾಗಿ ಈ ಒಂದು ಕ್ರೀಡಾಕೂಟಕ್ಕೆ ನಾವು ಬರಮಾಡಿಕೊಡ್ತಾ ಇದ್ದೇವೆ. ತ್ಯಾಗರಾಜ್ ಆಳ್ವಾ ಅವರಿದ್ದಾರೆ, ನಿಶಾನ್ ಕಾಪಿಕಾಡ್ ಅವರಿದ್ದಾರೆ. ಎಲ್ಲರೂ ಕೂಡ ಫೈನಲ್ ಸ್ಪರ್ಧೆಗಾಗಿ ಮಾತ್ರ ಈ ಒಂದು ಅಂಕಣಕ್ಕೆ ಬಂದಿದ್ದಾರೆ. ಜೀವನ್ ಕುತ್ತಾರ್ ಅವರು ಕೂಡ ಇದ್ದಾರೆ. ಕ್ರೀಡಾಕೂಟ ಯಾವುದೇ ಇರಲಿ, ಫೈನಲ್ ಸ್ಪರ್ಧೆಗೆ ಮಾತ್ರ ಬರುವಂತ ಕೆಲವೊಂದು ವಿಶಿಷ್ಟ ವ್ಯಕ್ತಿಗಳು ಇವರು. ಬಹಳಷ್ಟು ಮಂದಿಯ ಅಪೇಕ್ಷೆ ಇದೆ ವಿನೀತರ ರನ್ನಿಂಗ್ ಕಮೆಂಟ್ರಿ ಮಲ್ಪೊಡಿಗೆ. ಎಸ್, 2 ತಂಡಗಳು ಕೂಡ ಲೈನ್ ಅಪ್ ಅನ್ನ ಮಾಡಿ ನಮ್ಮ ತತ್ವಮಸಿ ಬಗಂಬಿಲ ಇಡೀ ತಂಡ ಇದೀಗ ಅಂಕಣದತ್ತ ಬರ್ತಾ ಇದೆ. ಫೈನಲ್ ಸ್ಪರ್ಧೆಗೆ ಲಗ್ಗೆ ಇಟ್ಟಿರುವಂತ 2 ತಂಡಗಳಿಗೆ ಹಸ್ತಲಾಗದ ಶುಭಕಾಮನೆಗಳನ್ನು ನೀಡುವುದಕ್ಕಾಗಿ ನಮ್ಮ ತತ್ವಮಸಿ ಬಗಂಬಿಲ ಇಡೀ ತಂಡ ಅಂಕಣದತ್ತ ಬರ್ತಾ ಇದೆ.
ಜೊತೆಯಲ್ಲಿ ನಿಜಾಮ್, ಸಹಾರಾ ಸ್ಪೋರ್ಟ್ಸ್, ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ, ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಕನ್ನಂಬಾಡಿಯ ಕಟ್ಟಿಸಿದ ಭಾರತ ರತ್ನಕ್ಕೆ ಚಪ್ಪಾಳೆ, ಕನ್ನಡ ಡಿಂಡಿಮ ಬಾರಿಸಿದ ಕವಿಗಳೇ ನಿಮಗಿದ ಚಪ್ಪಾಳೆ. ದೇಶವ ಕಾಯುವ ಯೋಧರಿಗೆ ನಮ್ಮೆದೆಯಾಳದ ಚಪ್ಪಾಳೆ, ಅನ್ನವ ನೀಡುತ್ತ ಸಲಹಿರುವ ನೇಗಿಲ ಯೋಗಿಗೆ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಕಣ್ಣನು ನೀಡುವ ಅನ್ನನಿಗೆ ನಮ್ಮಯ ಪ್ರೀತಿಯ ಚಪ್ಪಾಳೆ, ದೇಶವಾಡಿದ ನಾಯಕರೇ ನಿಮಗಿದು ಗೌರವ ಚಪ್ಪಾಳೆ. ನಾದದ ಸುಧೆಯನ್ನು ಹರಿಸಿರುವ ನಾಯಕರೇ ಇದು ಚಪ್ಪಾಳೆ, ವೀರ ಶೌರ್ಯವ ಮೆರೆದಿರುವ ವೀರ ವನಿತೆಯರೇ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಕೀರ್ತನೆ ವಚನವ ಪ್ರಸ್ತುತ ಫೈನಲ್ ಸ್ಪರ್ಧೆಯ ವೀಕ್ಷಣೆಯಲ್ಲಿ ವಿದ್ಯಾಂಜನೇಯ ಉಳ್ಳಾಲ ತಂಡದ ಹಿರಿಯ ಆಟಗಾರರಿದ್ದಾರೆ. ಅರುಣ್ ಉಳ್ಳಾಲ್ ತಮ್ಮನ್ನ ವಿಶೇಷವಾಗಿ ಈ ಒಂದು ಫೈನಲ್ ಸ್ಪರ್ಧೆಗೆ ಬರಮಾಡಿಕೊಡ್ತಾ ಇದ್ದಾವೆ. ಎಸ್, ಫೈನಲ್ ಕದನ ಆರಂಭವಾಗುತ್ತಾ ಇದೆ. ವಿದ್ಯಾಂಜನೇಯ ಉಳ್ಳಾಲ ವಿರುದ್ಧವಾಗಿ ದುರ್ಗಾ ಪರಮೇಶ್ವರಿ ದೇವಿಪುರ. ತತ್ವಮಸಿ ಬಗಂಬಿಲ ಹಮ್ಮಿಕೊಂಡಂತ ಈ ವರ್ಷದ ಚಾಂಪಿಯನ್ ಟ್ರೋಫಿಯನ್ನ ಗಿಟ್ಟಿಸಿಕೊಳ್ಳುವಂತ ತಂಡ ಯಾವುದು? ಎಸ್, ಫೈನಲ್ ಕದನ ಆರಂಭವಾಗಿದೆ. ಪ್ರಥಮ ದಾಳಿ ವಿದ್ಯಾಂಜನೇಯ ಉಳ್ಳಾಲ ತಂಡದಿಂದ ಆಗುತ್ತಾ ಇದೆ. ಪ್ರಸ್ತುತ ಅಂಕಣದಲ್ಲಿ ಎರಡು ಬಲಿಷ್ಠ ತಂಡಗಳ ಮಧ್ಯೆ ಫೈನಲ್ ಕದನ ಕಾದಾಟ ಆರಂಭವಾಗಿದೆ. ಸಮಾನ ಶಕ್ತಿಯುಳ್ಳಂತ ಈ ತಂಡಗಳ ಮುಖಾಮುಖಿಯಾಗುವಂತ ಕ್ರೀಡಾಕೂಟದ ಅಪರೂಪದ ಫೈನಲ್ ಸ್ಪರ್ಧೆಯಲ್ಲಿ ಪ್ರಥಮ ದಾಳಿಯನ್ನ ಮಾಡ್ತಾ ಇದ್ದಾರೆ ಸುಮುಖ ದುರ್ಗಾ ಪರಮೇಶ್ವರಿ ತಂಡದ ಭರವಸೆ. ಆಹಾ, ಪ್ರಥಮ ದಾಳಿಯಲ್ಲೇ ರನ್ನಿಂಗ್ ಹ್ಯಾಂಡ್ ಟಚ್ ಮುಖೇನ ಖಾತೆ ಆರಂಭವಾಗಿದೆ. ಫೈನಲ್ ಸ್ಪರ್ಧೆಯಲ್ಲಿ ಸುಮುಖನ ಅಂಕದೊಂದಿಗೆ ಖಾತೆ ಆರಂಭ. ಎದುರಾಳಿ ತಂಡದಿಂದ ಆಕಾಶ್ ಶೆಟ್ಟಿ. ಕ್ರೀಡಾಕೂಟದುದ್ದಕ್ಕೂ ಆಕಾಶ್ ಶೆಟ್ಟಿಯವರ ಅಮೋಘ ಪ್ರದರ್ಶನವನ್ನ ನಾವು ನೋಡಿದ್ದೇವೆ. ಫೈನಲ್ ಸ್ಪರ್ಧೆಯಲ್ಲೂ ಖಾತೆ ಒಂದಂಕದೊಂದಿಗೆ ಆರಂಭವಾಗಿದೆ. 1-1 ದಾಳಿಯಲ್ಲಿ ಸೋನು.
ವಿದ್ಯಾಂಜನೇಯ ಉಳ್ಳಾಲ ತಂಡಕ್ಕಾಗಿ ನಿರಂತರ ದಾಳಿಯ ಸಂಘಟನೆಯಲ್ಲಿ ಆಕಾಶ್ ಶೆಟ್ಟಿ 1-1 ಈ ತಂಡಗಳು ಕೂಡ ತಮ್ಮ ಖಾತೆಯನ್ನ ಆರಂಭಿಸಿದೆ. ಈ ನಡುವೆ ಮತ್ತೊಂದು ಅಂಕದ ಗಳಿಕೆ 2-1 2-1 ಇನ್ ಫೇವರ್ ಆಫ್ ವಿದ್ಯಾಂಜನೇಯ ಮತ್ತೆ ಸುಮುಖ. ಸುಮುಖ ಸೆಲ್ಫ್ ಔಟ್ ಆಗಿದ್ದಾರೆ. ತ್ರೀವಾನ್ 3-1 2 ಅಂಕಗಳ ಅಂತರ ಇದೆ. ವಿದ್ಯಾಂಜನೇಯ ಉಳ್ಳಾಲ ಈ ನಡುವೆ ಆಕಾಶ್ ಶೆಟ್ಟಿ ಇಲ್ಲಿ ಅಮೋಘ ದಾಳಿಯ ಪ್ರದರ್ಶನ. ಆಕಾಶ್ ಶೆಟ್ಟಿ 3 ಅಂಕಗಳು ವಿದ್ಯಾಂಜನೇಯ ಖಾತೆಗೆ. 6-1 ದೇವಿಪುರ ತಂಡದ ಅಂತಿಮ ಆಟಗಾರ ಸೋನು ಅವರ ದಾಳಿ ಮುಂದುವರಿತಾ ಇದೆ. ಇಲ್ಲಿ ಸೋನು ಅವರ ಬಂಧನವಾಗ್ತಾ ಇದೆ. ಬೋನಸ್ ಅಂಕ ದೇವಿಪುರ ಖಾತೆಗೆ 2-9. ಪಂದ್ಯಾಟದ ಆರಂಭದ ಕೆಲವೊಂದು ಕ್ಷಣಗಳಲ್ಲೇ ಎದುರಾಳಿ ತಂಡವನ್ನ ಆಲ್ ಔಟ್ ಮಾಡಿ ಖಾತೆಯಲ್ಲಿ 9 ಅಂಕವನ್ನ ಸಂಪಾದನೆ ಮಾಡಿಕೊಂಡಿದೆ ವಿದ್ಯಾಂಜನೇಯ ಉಳ್ಳಾಲ. ದೇವಿಪುರ ಪಡೆಕೊಂಡದ್ದು ಕೇವಲ 2 ಅಂಕಗಳು ಮಾತ್ರ. ಸುಮುಖ ಮತ್ತೆ ದಾಳಿಯನ್ನು ಮುಂದುವರಿಸುತ್ತಾ 9-2 9-2 ಇನ್ ಫೇವರ್ ಆಫ್ ವಿದ್ಯಾಂಜನೇಯ. ಆರಂಭಿಕ ಅಂಕವನ್ನ ಪಡೆಕೊಂಡಂತ ಸುಮುಖ ಆ ಬಳಿಕ ಸೆಲ್ಫ್ ಔಟ್ ಆಗಿದ್ರು. ಮತ್ತೆ ಒಳಾಂಗಣದಲ್ಲಿ ಮತ್ತೆ ಸುಮುಖ. ಈ ನಡುವೆ ದಾಳಿಯಲ್ಲಿ ಯಶಸ್ವಿ 2 ಅಂಕಗಳು ಲಭ್ಯವಾಗಿದೆ.
ನಾಲ್ಕು 9. ಎಸ್ ಪಂದ್ಯಾಟವನ್ನ ಮುಂದುವರಿಸುತ್ತಾ 4-9 5 ಅಂಕಗಳ ಮುನ್ನಡೆಯಲ್ಲಿ ವಿದ್ಯಾಂಜನೇಯ ಉಳ್ಳಾಲ ತಂಡ ಇದೆ. ನಿರಂತರ ದಾಳಿಯ ಸಂಘಟನೆಯಲ್ಲಿ ಆಕಾಶ್ ಶೆಟ್ಟಿ, ಈ ನಡುವೆ ಆಕಾಶ್ ಬಂಧನ. ಆಕಾಶ್ ಶೆಟ್ಟಿ ಅವರ ದಿಗ್ಬಂಧನವಾಗಿದೆ. 5-9 ಸ್ಪರ್ಧೆ. ಎದುರಾಳಿ ತಂಡದಿಂದ ದಾಳಿಗಾರನಲ್ಲಿ ಯಾವುದೇ ಬದಲಾವಣೆ ಇಲ್ಲ, ನಿರಂತರವಾಗಿ ಸುಮುಖ. ಐದು 9 4 ಅಂಕಗಳ ಅಂತರ ಮಾತ್ರ ಇದೆ. ಸುಮುಖ ಅಂಕವನ್ನ ಪಡೆಯುವಲ್ಲಿ ಯಶಸ್ವಿಯ ಸೂಚನೆ. ಅಂಕ ಬಂದಾಗಿದೆ. 6-9 3 ಅಂಕಗಳ ಅಂತರ ಮಾತ್ರ. ದಾಳಿಯಲ್ಲಿ ಸೋನಿತ್. ಅನ್ನ LED ಬೋರ್ಡ್ದಲ್ಲಿ ಒಂಚೂರು ಲಕ್ಲನ್ನ ಇದೆ ಸ್ಕೋರ್ ತೋಚ್. 6-9. ವಿದ್ಯಾಂಜನೇಯ ಒಳಾಂಗಣದಲ್ಲಿ 3 ಆಟಗಾರರು ಮಾತ್ರ ಬಾಕಿ. ಸೂಪರ್ ಟ್ಯಾಕಲ್ ಜೀವಂತವಾಗಿದೆ. 3 ನಡುವೆ ದಾಳಿಯ ಮುಂದುವರಿಕೆ ಸುಮುಖ. ಆರು 9 3 ಅಂಕಗಳ ಅಂತರ ಮಾತ್ರ ಇದೆ. ಇದು ಕ್ರೀಡಾಕೂಟದ ಅಂತಿಮ ಸ್ಪರ್ಧೆ, ಫೈನಲ್ ಕಾದಾಟ. 6-9 ಮತ್ತೆ ಸೋನಿತ್. ವಿದ್ಯಾಂಜನೇಯ ಉಳ್ಳಾಲ ತಂಡಕ್ಕೆ ಸೂಪರ್ ಟ್ಯಾಕಲ್ ಅವಕಾಶ ಖಂಡಿತವಾಗ್ಲೂ ಇತ್ತು. ಥರ್ಡ್ ರೈಟ್ ಜೋ ಆಡೈರೈಡಲ್ಲಿ ಟ್ಯಾಕಲ್. 7-9 ಥರ್ಡ್ ರೈಟ್ ಜೋ ಆಡೈರೈಡ್. ಸೋನು ದಾಡಿಯಲ್ಲಿ ಸೂಪರ್ ಟ್ಯಾಕಲ್ ಜೀವಂತವಾಗಿದೆ. ತೃತೀಯ ದಾಳಿ ಅಂಕವನ್ನ ತರಲೇಬೇಕಾದಂತ ಒತ್ತಡದಲ್ಲಿ ಸೋನು. 7-9 2 ಅಂಕಗಳ ಅಂತರ. ಸೋನು ಮುಖೇನ ಅಂಕವನ್ನ ತರಲಾಗಿದೆ. 8-9 ಲಾಸ್ಟ್ ಮ್ಯಾನ್ ಫ್ರಮ್ ದ ಸೈಡ್ ಆಫ್ ವಿದ್ಯಾಂಜನೇಯ. 8-9 ಸ್ಪರ್ಧೆ, ಕೇವಲ 1 ಅಂಕದ ಅಂತರ ಮಾತ್ರ. ಆರಂಭದಲ್ಲಿ ಎಡಬಿದಂತ ದೇವಿಪುರ ಮತ್ತೆ ಪಂದ್ಯಾಟದಲ್ಲಿ ಹಿಂತಿರುಗಿ ಬರ್ತಾ ಇದೆ. ಇಲ್ಲಿ ಸೋನಿತ್ ಬಂಧನ. ಆಲ್ ಔಟ್ ಆಗುತ್ತಾ ಇದೆ ವಿದ್ಯಾಂಜನೇಯ. 11-9 11-9.
ಪ್ರಸ್ತುತ ಪಂದ್ಯಾಟದಲ್ಲಿ ಮುನ್ನಡೆ ದುರ್ಗಾ ಪರಮೇಶ್ವರಿ ದೇವಿಪುರ. ಸುಮುಖ 11-9 ಮುನ್ನಡೆಯಲ್ಲಿ ದೇವಿಪುರ. ಈ ನಡುವೆ ಫೈನಲ್ ಸ್ಪರ್ಧೆಯ ಮಧ್ಯಂತರ ವಿರಾಮದ ವೇಳೆಗೆ 12-9 12-9 ಇನ್ ಫೇವರ್ ಆಫ್ ದುರ್ಗಾ ಪರಮೇಶ್ವರಿ ದೇವಿಪುರ. एक खत्म नहीं हुआ चूतिए